ಅರ ಮಣ್ಣನೆ ಮಲ್ಪುನಾರು ಚಾವಡಿ ಪುನಂಚಿತನ ಬಿನ್ನೆರೇನು ಈ ಪುರ್ತುಡು ಎತ್ಕೊನೇರೆ ಜಗನ್ನಾಥ ಮಾಸ್ಟರ್ಡ ಕೇನೊಂದೊಲ್ಲ ಹಲೋ ಮಾತರೆಗ್ಲ ಉಡಲ್ ದಿಂಜಿ ಸೊಲ್ಮೆಲು ಪರ್ವ 2024 ತುಳುನಾಡು ವೈದ ದೈವಾರಾಧಕರನ ಈ ಮಾಮಲ್ಲ ಸಮ್ಮೇಳನದ ಈ ಸಾಂಸ್ಕೃತಿಕ ಕಜ್ಜಡು 4ನೇ ದಿನದ ವಿಶೇಷ ದೈವಾರಾಧನೆ ವಿಚಾರಣಾ ಸಂಕಿರಣ ನಮ್ಮ ರತ್ನಗಿರಿತ ಕಡ್ಲಗುಡ್ಡೆ ಶ್ರೀ ಸನ್ಯಾಸಿ ಗುಳಿಗೆ ಕ್ಷೇತ್ರಡ್ ಬಾರಿ ಪೊಗರ್ತೆಡ್ ಬಾರಿ ವಿಜೃಂಭಣೆ ನಡತೊಂದುಂಡು ಈತ ದಿನ ಮೂಜಿ ದಿನತ ಈ ಲೇಸಿಡ್ ನಮ್ಮ ಊರ ಪರವೂರ ಅಭಿಮಾನಿಲು ಕಲಾಭಿಮಾನಿಲು ಭಾರಿಯಾತ್ ಸಂಖ್ಯೆಡ್ ಬರ್ತದೆ ಎಂಕಲ ಈ ಕಾರ್ಯಕ್ರಮನ ಭಾರಿ ಪೊರ್ಲು ಮಲ್ತು ಕೊರಿಯರು ಇನ್ನಿತ ದಿನಲ ಈ ಕಾರ್ಯಕ್ರಮನ ಬೇತೆ ಬೇತೆ ಕಾರ್ಯಕ್ರಮದ ಇಪ್ಪುನ ಇಟ್ಟ ಹಸ್ರನ ಅಂತೆ ಬೇಗನೆ ಕಾರ್ಯಕ್ರಮ ಸ್ಟಾರ್ಟ್ ಮಲ್ತದ ಈ ಇನ್ನಿತ ದಿನತ ಈ ಲೇಸಿಡ್ ದೈವಾರಾಧನೆ ವಿಚಾರ ಸಂಕಿರಣ ಪನ್ಪಿನ ವಿಷಯಡ್ ನಮ್ಮ ಮಾಮಲ್ಲ ವಿದ್ವಾಂಸರಾಯಿನ ಡಾಕ್ಟರ್ ಕಮಲಾಕ್ಷಕ್ಕೆ ವಿಶ್ರಾಂತ ಪ್ರಾಧ್ಯಾಪಕರ ಕಾಸರಗೋಡು ಮೇರೆ ಬೇಗನೆ ನಮ್ಮ ಜೊತೆ ಸೇರಿದು ಇಂಥ ಈ ಕಾರ್ಯಕ್ರಮವನ್ನು ಪೊರ್ಲಕಂಠ ನಡಪವರಿಗೆ ಸಮನ್ವಯಕಾರರಾದ ನಮ್ಮ ಜೊತೆ ಉಳ್ಳರೆ ಮೇರಿನ ಉಪಸ್ಥಿತಿ ಎಂಕಲೆ ಭಾರಿ ವಿಶೇಷ ಅನುಭೂತಿ ನೀಡಿದಂಡೆ ಮೇರೆಗೆ ಎಂಕಲು ಈ ಸೇರಿದಿನ ಮಾತಾ ಬಿನ್ನೆರೆ ಪದಾಧಿಕಾರಿಗಳು ಅಂಚನೆ ಈ ಲೇಸದ ಗುರ್ಕಾರ್ಯರನ್ನ ಸಂಪತ್ ಸುರುವರನ ಪರವಾದ ಮೋಕೆಡಿ ಆರ್ಯನ ಎದುಕೊಂಡು ಆರ್ಯನ ಸ್ವಾಗತ ಮಲ್ತಂದಿಲ್ಲ ನಮ್ಮ ಸಂಪತ್ ಸುವರ್ಣರೇ ಈ ಕಾರ್ಯಕ್ರಮದ ಗುರುಕಾರ್ಯರೇ ಆರೆಗೆ ನಮ್ಮ ಪ್ರೀತಿದ ದ್ಯೋತಕವಾಯಿನ ದೀಪನ ಕೊರ್ದು ಆರ್ಯನ ಸ್ವಾಗತ ಮಲ್ತಂದಿಲ್ಲ ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ನಮ್ಮ ಜೊತೆ ಪಾಲ್ಪಡೊಂದಿಲ್ಲರೆ ಶ್ರೀ ಶೈಲು ಬಿರುವ ಅಗತ್ತಾಡಿ ದೋಲಬಾರಿಕೆ ದೈವಾರಾಧನೆಯ ಬಗ್ಗೆ ಭಾರಿಯಾತ್ ಚಿಂತನೆ ಯೋಚನೆ ಮಲ್ತದೆ ಅಧ್ಯಯನ ಮಲ್ತದೆ ಇನಿ ಈ ಕಾರ್ಯಕ್ರಮದ ದೈವಾರಾಧನೆ ವಿಚಾರ ಸಂಕಿರಣದ ಕುರಿತಂತೆ ಅರನ್ನ ಅಭಿಪ್ರಾಯನ ಮಣ್ಣನೆ ಮಲ್ಪರಲ್ಲರೆ ಅರೆಲ್ಲ ಎಂಕಲು ಬಾರಿ ಮೋಕೆಡರನ್ನು ಎದುಕೊನ್ನುವ ನಮ್ಮ ಸಂಪತ್ ಸುವರ್ಣರೇ ಅರನ್ನೇ ಮೋಕೆಡಿ ಎದುಕೊಂಡು ಶಾಲು ಪಾಡ್ದು ದೀಪದ ಒಂದು ನೆನಪದ ಕಾಣಿಕೆಯನ್ನು ಕೊರತು ಅರನ್ನೇ ಎದುಕು ನೋಡೋದಕ್ಕೆ ಏನೊಂದಿಲ್ಲ ಅಂಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಯನ ಶ್ರೀ ಮನ್ಮಥ ಶೆಟ್ಟಿ ಪುತ್ತೂರು ಇನ್ನಿತ ಈ ಕಾರ್ಯಕ್ರಮಕ್ಕೆ ಲೇಸದ ಬರಿಯಾತ ಬೇಗ ಬತ್ತು ಎಂಕಲಂಟ ಕೈ ಜೋಡಿಸ್ತದೇರೆ ಮೆರೆಲ್ಲ ಇನ್ನಿ ಮೋಕೆಡ್ ನಮ್ಮ ಮಾತನ ಪರವಾದ ಮೋಕೆಡ್ ಎದುಕೊಂದಿಲ್ಲ ಮೆರೆಗೆ ಸಭೆತ ಮಾನಾದಿಗದ ಗೌರವವನ್ನು ಕೊರೊಂದುಲ್ಲರೆ ನಮ್ಮ ಈ ಪರ್ವ 2024 ಈ ಮಹಾಸಮ್ಮೇಳನದ ಗುರುಕಾರ್ಯರಾಯನ ಶ್ರೀ ಸಂಪತ್ ಸುವರ್ಣ ಅಂಚನೆ ನಮ್ಮ ಜೊತೆ ಶ್ರೀ ಸುಂದರ ಕೇನಾಜೆ ಪ್ರಾಧ್ಯಾಪಕರು ಸುಳ್ಯ ಈ ದೈವಾರಾಧನದ ಬಗ್ಗೆ ಒಂಜಾತ್ ಎಡ್ಡೆಪ್ಪುದ ಮದಿಪುನು ಕೊರಂದು ಭಾರಿಯಾತ್ ಜನಕ್ಕೆ ವಿಷಯಲನ್ನೇ ಅರೆನ ಭಾವನೆಯ ಅಭಿಪ್ರಾಯನ ಹಂಚೊಂದಿನಾರೆ ಶ್ರೀ ಸುಂದರ ಕೇನಾಜೆ ಪ್ರಾಧ್ಯಾಪಕರು ಸುಳ್ಯ ಮೇರೆಲ್ಲ ಬಾರಿ ಮೋಕೆಡ್ ಅರ್ತಿ ಪಿರ್ತಿಡ್ ಮೇರೆನ ಎದುಕೊಂದುಲ್ಲೆ ಮೇರೆಗೆ ನಮ್ಮ ಇಂಥ ಈ ಪರ್ವ 2024 ಗುರುಕಾರ್ಯರೇ ಸಂಪತ್ ಸುವರ್ಣರೇ ಅರನ್ನು ಮೋಕೆಡಿ ಎದ್ದುಕೊಂಡು ಅರೆಗೆ ಶಾಲು ಪಾಡ್ದು ಎಂಕಲ ಪ್ರೀತಿದ ಕಾಣಿಕೆಯನ ದೀಪನ ಕೊರ್ದು ಅರೆಯನ್ನು ಮಾನದಿಗೆ ಮಲ್ತೊಂದಿಲ್ಲರಿ ಇಂಥ ಈ ಕಾರ್ಯಕ್ರಮದ ಒಂಜಾತ್ ವಿಚಾರನ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳರಿಗೆ ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ತ ಗುರುಕಾರ್ಯರಾಯನ ಶ್ರೀ ತಾರನಾಥ ಕೊಟ್ಟಾರಿ ಸರ್ಲ ಎಂಕಲ ಜೊತೆಲ್ಲರಿ ಸಮಾನ ಮನಸ್ಕರಾದ ಈ ಸಮಾಜದ ಹಿತಚಿಂತನೆ ಮಲ್ಪನ ಶ್ರೀ ತಾರನಾಥ ಕೊಟ್ಟಾರಿ ಅವರಿಗೆ ಅರೆಲ್ಲ ಮೋಕಡಿ ಎದುಕೊಂದಿಲ್ಲ ಅರೆಗೆ ಮಾನಾದಿಗೆನ ಮನ್ಪೋಡು ಈ ಲೇಸದ ವೇದಿಕೆದ ಮಾನದಿಗೆನೆ ನಮ್ಮ ಸಂಪತ್ ಸುವರ್ಣರೇ ಮಲ್ತಂದಿಲ್ಲರೆ ಆತ್ಮೀಯರೇ ನಮ್ಮ ಗೊತ್ತುಂಡು ನಮ್ಮ ಈ ತುಳುನಾಡದ ಬಾರಿ ಪೆರ್ಮೆದ ಬಾರಿ ಮೋಕ್ಯದ ಬಾರಿ ಪವಿತ್ರವಾದ ಮಣ್ಣು ನೆಟ್ಟ ನಡಪುನ ಮಾತಾ ಲೇಸ್ ಕಾರ್ಯ ಕಜ್ಜಲು ದೈವ ಸನ್ನಿಧಿಗೆ ಪ್ರಿಯಾಪಿನಕ್ಕನೆ ಇಪ್ಪುಂಡು
ಈ ನಿಟ್ಟಿಡು ಈ ಕಾರ್ಯಕ್ರಮವನ್ನು ಒಂದಾರಕ್ಕೆ ಮಲ್ತೊಂದು ಈ ಇನ್ನಿತ 4ನೇ ದಿನ ದೈವಾರಾಧನೆ ಬಗ್ಗೆ ಭಾರಿಯಾತ್ ತುಳುಪುಲೆನ್ನು ಮಲ್ತೊಂದು ಇಪ್ಪುನ ಈ ಕಾರ್ಯಕ್ರಮವನ್ನು ಕನಸದ ಒಂಜಿ ಕನಸುಗಾರೆಯಾದ ಅದು ಅವೇನ ಕಾರ್ಯರೂಪಕ್ಕೂ 19 ಪಣದ ಭಾರಿಯಾತ್ ಕೆಲಸ ಮಲ್ತಿನ ಸಂಪತ್ ಸುವರ್ಣ ಮೆರೆಲ್ಲ ಇನ್ನಿತ ಈ ಲೇಸಿಗೆ ಭಾರಿ ಮೋಕೆಡ್ ಎದುಕೊಂದಿಲ್ಲ ಇತ್ತಿನ ಭಾರಿ ಮಾತಾ ಕಲಾಭಿಮಾನಿನ ಪ್ರೀತಿಡ್ ಎದುಕೊಂಡು ಇಂಥ ಕಾರ್ಯಕ್ರಮ ಬಾರಿ ಪೊರ್ಲು ಕಂಟಾದ ನಡಪಾಡು ಪಣದು ಕೇನುದಿಲ್ಲ. ಸೋಲ್ಮೆಲು ಜಗನ್ನಾಥ್ ಮಾಸ್ಟ್ರೆ ಇನ್ನಿತ ಸಮನ್ವಯಕಾರರ ಇನ್ನಂಚಿತನ ಎಂಕಲ್ನ ಮೋಕೆದ ಹಿರಿಯಾರು ಪೆರಿಯಾರು ಡಾಕ್ಟರ್ ಕಮಲಾಕ್ಷಕ್ಕೆ ಮೇರೆಗೆ ಇತ್ತೆ ವಿಚಾರ ಮಂಡನೆಗೆ ಅನುಕೂಲೊಂದುಲ್ಲ. ಸ್ಥಳದಲ್ಲಿ ಅವ್ಯಕ್ತವಾಗಿ ವ್ಯಾಪಿಸಿರುವಂಥ ಸ್ಥಳದ ಕಾರಣಿಕ ಶಕ್ತಿಗಳಿಗೆ ಪ್ರಥಮವಾಗಿ ವಂದಿಸ್ತಾ, ಗುರಿಕಾರರಾದಂಥ ಸಂಪತ್ ಸುವರ್ಣರು ಹಾಗೆ ವೇದಿಕೆಯಲ್ಲಿ ನನ್ನ ಜೊತೆಗೆ ವಯಸ್ಸಿನಲ್ಲಿ ನನಗಿಂತ ಕಿರಿಯರು ತರುಣರು ಇದ್ದಾರೆ. ತರುಣರೊಂದಿಗೆ ಸ್ವಲ್ಪ ಪ್ರಾಯ ಆದವರು ಇದ್ದರೆ ತರುಣರ ತಾರುಣ್ಯ ಸ್ವಲ್ಪ ಮಟ್ಟಿಗೆ ಹಿರಿಯರಿಗೆ ಬರ್ತದೆ ಅಂತ ಹಾಗೆ ಒಂದು ನಂಬಿಕೆ ಉಂಟು. ಆ ಒಂದು ಆಸೆಯಿಂದಲೇ ನಾನು ಇವತ್ತು ಒಪ್ಪಿದ್ದು. ಮತ್ತು ನನ್ನ ಕುರಿತು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ದೊಡ್ಡ ವಿದ್ವಾಂಸರು ಇತ್ಯಾದಿ. ಅದಿರಲಿ, ಅದು ನಿಮ್ಮ ಪ್ರೀತಿಯನ್ನು ಸೂಚಿಸ್ತದೆ. ನಾನು ನನ್ನ ಮಾತೃಭಾಷೆ ತುಳು ಆದರೂ ಕೂಡ ಮಾತಾಡಲಿಕ್ಕೆ ಕನ್ನಡವನ್ನೇ ಹೆಚ್ಚು ಇಷ್ಟಪಡ್ತೇನೆ. ಯಾಕಂದರೆ ಮನಸ್ಸಿನಲ್ಲಿರುವುದನ್ನು ಕನ್ನಡದಲ್ಲಿ ಹೇಳುವ ಹಾಗೆ ನನ್ನ ಮಾತೃಭಾಷೆ ಮನೆಯ ಭಾಷೆಯಲ್ಲಿ ಹೇಳಿ ಏನು, ಆದರೆ ಇಂಥ ಸಭೆಯಲ್ಲಿ, ಯಾಕಂದರೆ ನಾವಿರುವುದು ಕಾಸರಗೋಡಿನಲ್ಲಿ ಇರುವ ಕಾರಣ ನಮಗೆ ಕನ್ನಡ, ತುಳು, ಮಲಯಾಳ ಮೂರು ಕೂಡ ಅದೊಂದು ತ್ರಿವೇಣಿ ಸಂಗಮ. ಅದು ಮೂರು ಕೂಡ ಭಾಳ ಪ್ರಾಧಾನ್ಯವೇ. ನನ್ನ ಮಾತೃಭಾಷೆ ತುಳು, ಕಲಿತದ್ದು ಮತ್ತು ಕಲಿಸಿದ್ದು, ಸ್ವಲ್ಪ ಕಾಲ ಅಧ್ಯಾಪಕನಾದಂಥ ಒಂದು ಭಾಗ್ಯ ಇತ್ತು. ನನ್ನ ಕೆಲವರು ವಿದ್ಯಾರ್ಥಿಗಳು ಇಲ್ಲಿ ಸಹ ಇದ್ದಾರೆ, ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ, ಇನ್ನೂ ಒಬ್ಬರು ಎಲ್ಲಿಯೋ ಇದ್ದಾರೆ, ಬರ್ತಾರೆ ಅವರು. ಆಮೇಲೆ ಯಕ್ಷಗಾನ ಬೊಂಬೆ ಆಟದ ರಮೇಶ್ ಕೂಡ ನನ್ನ ವಿದ್ಯಾರ್ಥಿಯೇ ಆಗಿದ್ದರು ಒಂದು ಕಾಲದಲ್ಲಿ. ಇರಲಿ, ಹಾಗೆ ಕಲಿಸಿದ್ದು ಮತ್ತು ಕಲಿತದ್ದು, ಕಲಿಯುತ್ತಾ ಇರುವುದು ಕನ್ನಡ. ಮತ್ತು ಅನಿವಾರ್ಯವಾಗಿ ಮಲಯಾಳ ನಮ್ಮೊಂದಿಗೆ ಇದೆ ಚಿಕ್ಕಂದಿನಿಂದಲೇ. ಮಲಯಾಳ ಮಾತನಾಡುವ ಅನೇಕ ಸಮುದಾಯಗಳು ನಮ್ಮೊಂದಿಗೆ ಇದ್ದಾರೆ. ಒಂದು ವಿಶೇಷ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಿಮಗೆ ಗೊತ್ತಿಲ್ಲದ ಯಾವುದೇ ವಿಷಯ ನನ್ನಿಂದ ಇವತ್ತು ಬರಲಿಕ್ಕಿಲ್ಲ. ಯಾಕಂದರೆ ಎಲ್ಲ ವಿಷಯಗಳು ನಿಮಗೆ ಗೊತ್ತಿವೆ. ನಮ್ಮ ಕಾಸರಗೋಡು ಪರಿಸರದಲ್ಲಿ ಇರುವಂಥ ಮಲಯಾಳ ಮಾತೃಭಾಷೆಯ ಅನೇಕ ಸಮುದಾಯಗಳು ಮಾತನಾಡುವುದು ಮಲಯಾಳ ಇರ್ಬೋದು, ಆದರೆ ಅವರ ಸಂಸ್ಕೃತಿ ಉಂಟಲ್ಲ ಅಪ್ಪಟ ಕನ್ನಡವೇ. ಗಾಣಿಗರಿದ್ದಾರೆ, ಮಣಿಯಾಣಿಗಳಿದ್ದಾರೆ, ಚಾಲಿಯರಿದ್ದಾರೆ. ಯಕ್ಷಗಾನಕ್ಕೆ ಅವರು ಕೊಟ್ಟ ಕೊಡುಗೆ ನೋಡಿದರೆ ವಿಷಯಾಂತರ ಆಗೋದು ಬೇಡ. ಹಾಗೆ ಈ ಮೂರು ಭಾಷೆಗಳು ತುಳು, ಕನ್ನಡ, ಮಲಯಾಳ ನಮಗೆ ಅದು ಭಾಳ ಪ್ರಿಯವಾದದ್ದು. ಮಲಯಾಳದ ಕೆಲವು ಕಥೆಗಳನ್ನು, ಕೆಲವು ಜನಪದ ಹಾಡುಗಳ ಕಥೆಗಳನ್ನು, ವಡಕ್ಕಂಪಾಟು, ಅದರ ಕೆಲವು ವಿಚಾರಗಳನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಸಣ್ಣ ಪ್ರಯತ್ನ ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಮತ್ತು ನನ್ನ ವಿದ್ಯಾರ್ಥಿಗಳಿಗೆ, ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದವರು, ಅವರಿಗೆ ಕೂಡ ನಾನು ಸ್ವಲ್ಪ ಪ್ರೇರೇಪಣೆ ಕೊಡ್ತಾ ಇದ್ದೇನೆ. ಉದಾಹರಣೆಗೆ ಸುಂದರ ಕೇನಾಜೆ ಮತ್ತು ರತ್ನಾಕರ ಮಲ್ಲಮೂಲೆ ಅವರು ಇವತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅವರು ಕೂಡ, ಅಂದರೆ ನಾವು ಕಾಸರಗೋಡಿನಲ್ಲಿ ಇರುತ್ತಾ ನಾವು ಕನ್ನಡಿಗರಿಗೆ ಮಾಡಬಹುದಾದ ಒಂದು ಪ್ರೀತಿಯ ಕೆಲಸ ಅಂದರೆ ಮಲಯಾಳದ ಕೆಲವು ಅಪೂರ್ವವಾದಂಥ ಕೆಲವು ಕೃತಿಗಳನ್ನು, ಜಾನಪದ ಇರ್ಬೋದು, ಯಾವುದೇ ಇರ್ಬೋದು, ಅವರವರಿಗೆ ಆಸಕ್ತಿ, ಅದನ್ನು ಕನ್ನಡಿಗರಿಗೆ ಕೊಟ್ಟರೆ ನಾವು ಒಂದು ರೀತಿಯಲ್ಲಿ ಅಲ್ಲಿ ಒಂದು ಸಾಂಸ್ಕೃತಿಕ ಸೇತುವಿನ ಹಾಗೆ ಆಗ್ತದೆ. ಇರಲಿ,
ಇಷ್ಟು ವಿಚಾರಗಳನ್ನು ಹೇಳುತ್ತಾ ಇವತ್ತು ಕಳೆದ 4 ದಿನದಿಂದ ಇಲ್ಲಿ ನಡೆಯುತ್ತಾ ಇರುವಂಥ ಒಟ್ಟು ದೈವಾರಾಧಕರ ಸಮಾವೇಶ ಒಂದು ಅದ್ಭುತವಾದಂಥ ಕಲ್ಪನೆ ಅದು. ಯಾಕೆ ಸಮಾವೇಶಗೊಳ್ಳಬೇಕು ಅಂದರೆ ವಿಚಾರ ವಿನಿಮಯ ಮಾಡಿಕೊಂಡು ಒಂದು ಸದಾಭಿಪ್ರಾಯವನ್ನು ರೂಢಿಸಲಿಕ್ಕೆ ಸಾಧ್ಯವಾದರೆ ಅದರಿಂದ ತುಂಬ ಧನಾತ್ಮಕವಾದಂಥ ಪರಿಣಾಮ ಆಗ್ಬೋದು ಎನ್ನುವುದು ನಮ್ಮ ಆಸೆ. ಹಾಗೆ ವಿಚಾರ ವಿನಿಮಯ ಆಗ್ತದೆ. ಅನೇಕ ಜನ ಇಲ್ಲಿ ವಿಚಾರಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿ ಕೇಳ್ತಾರೆ, ಅವರು ಮತ್ತೆ ಹೋಗಿ ಅದನ್ನು ಚರ್ಚಿಸ್ತಾರೆ, ಅದು ಸರಿಯೋ ತಪ್ಪೋ ಅಂತ ವಿಚಾರ ಮಂಥನ ಮಾಡ್ತಾರೆ. ಇದೆಲ್ಲ ಒಂದು ರೀತಿಯಲ್ಲಿ ತುಂಬ ಪ್ರಯೋಜನ ಕೊಡುವಂಥ ಕೆಲಸ. ಇಂಥ ಸಮಾವೇಶಗಳು ಆಗಾಗ ನಡೆಯುತ್ತಾ ಸಾಮೂಹಿಕವಾದಂಥ ಒಂದು ಚರ್ಚೆ, ಒಂದು ಒಳ್ಳೆಯ ಧನಾತ್ಮಕವಾದಂಥ ಒಂದು ನಿರ್ಣಯಗಳು ಬಂದರೆ ಪ್ರಜಾಪ್ರಭುತ್ವದ ಸರಕಾರ ಅದಕ್ಕೆ ಕಿವಿ ಕೊಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಕಿವುಡಾಗಿ ವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಿವುಡು ನಟಿಸಬಹುದು, ಆದರೆ ಹೆಚ್ಚು ಕಾಲ ನಟನೆ ನಿಲ್ಲಬಾರ್ದು ಕೂಡ. ಆ ಒಂದು ಒತ್ತಾಸೆಯ ನಿಜವಾದಂಥ ಸಂಗತಿ ಉಂಟಲ್ಲ, ನಮ್ಮ ಹಕ್ಕು ಅದು, ನಮ್ಮ ಸಾಂಸ್ಕೃತಿಕವಾದಂಥ ಹಕ್ಕು, ನಮ್ಮ ಪಿತ್ರಾರ್ಜಿತವಾದಂಥ ಹಕ್ಕು ಅದು. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದ್ದು ನಮ್ಮನ್ನು ಆಳುವವರ ಧರ್ಮ. ಹೇಗೆ ಉಳಿಸಬೇಕು ಅದು ಇಲ್ಲಿ ಒಟ್ಟಿನ ತೀರ್ಮಾನ ಆದ ಮೇಲೆ ಬಹುಶಃ ಸರ್ಕಾರಕ್ಕೆ ಅಥವಾ ಅಂಥ ಸಂಘ ಸಂಸ್ಥೆಗಳಿಗೆ ಕೂಡ ಮನವಿ ಇತ್ಯಾದಿಗಳನ್ನು ಸಲ್ಲಿಸುವ ಒಂದು ಉದ್ದೇಶ ಉಂಟು ಅಂತ ನಾನು ಭಾವಿಸ್ತೇನೆ. ಇರಲಿ, ಈಗ ಸಮನ್ವಯಕಾರನಾಗಿ ಆರಂಭದ ಕೆಲವು ಮಾತುಗಳು ಅಷ್ಟೇ. ನಮಗೆ ನಿರ್ದಿಷ್ಟವಾಗಿ ಟಾಪಿಕ್ ಕೊಡೋದ್ರಿಂದ ನಮಗೆ ಗೊತ್ತಿರುವ ಕೆಲವು ವಿಚಾರಗಳು ಬಹುಶಃ ನಿಮಗೆ ಎಲ್ಲರಿಗೆ ಅದು ಗೊತ್ತಿರಲಿಕ್ಕಿಲ್ವೋ, ಅದರ ಬಗ್ಗೆ ಆಲೋಚನೆ ಮಾಡಿರಲಿಕ್ಕಿಲ್ವೋ ಎನ್ನುವ ಒಂದು ಹುಂಬ ಧೈರ್ಯದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸ್ತೇನೆ. ಈಗ ಅನಾದಿ ಕಾಲದಿಂದ, ಯಾವ ಕಾಲದಿಂದ ಅಂತ ಗೊತ್ತಿಲ್ಲ, 2 ರೀತಿಯ ಪ್ರಮುಖವಾದಂಥ ಆರಾಧನಾ ಪದ್ಧತಿಗಳು ನಮ್ಮಲ್ಲಿ ನಡ್ಕೊಂಡು ಬಂದಿದ್ದಾವೆ. ಒಂದು ದೇವಸ್ಥಾನ ಮೂಲವಾದದ್ದು, ಇನ್ನೊಂದು ದೈವಸ್ಥಾನ ಮೂಲವಾದದ್ದು. 2 ರೀತಿಯ ಆರಾಧನಾ ಪದ್ಧತಿಗಳು ಕೂಡ ತಮ್ಮದೇ ರೀತಿಯಲ್ಲಿ ವಿಶಿಷ್ಟವಾದದ್ದು. ಅದು ಜನ ಮನಸ್ಸಿನ ಮೇಲೆ ತೀವ್ರವಾದಂಥ ಪರಿಣಾಮ ಬೀರ್ತದೆ. ಅದನ್ನು ನಾನು ಚಿಕ್ಕವನಾಗಿದ್ದಾಗಿಂದ ಇವತ್ತಿನವರೆಗೂ ಗಮನಿಸ್ತಾ ಇದ್ದೇನೆ. ಆಯಾ ಊರಿನ ಜಾತ್ರೆ, ಆ ಜಾತ್ರೆಯ ಒಟ್ಟು ಸಂಕಲ್ಪ ಅಥವಾ ಒಟ್ಟು ವಿಚಾರಗಳನ್ನು ಎಷ್ಟು ಜನ ತಿಳಿದುಕೊಳ್ಳುವುದಕ್ಕೆ ಆಸಕ್ತರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಒಂದು ಆಸೆ ಇತ್ತು. ನನ್ನ PhD ಗೈಡ್ ಅವರ ಹತ್ರ ನಾನು ಹೇಳಿದ್ದೆ, ನಾನು ಜಾತ್ರೆಯ ಕುರಿತು ಒಂದು PhD ಮಾಡ್ತೇನೆ ಅಂತ. ಆಗ ಹೇಳಿದರು, ಜಾತ್ರೆಯ ಕುರಿತು ನೀನೆಂಥದ್ದು ಹೇಳೋದು, ಎಲ್ಲರಿಗೂ ಗೊತ್ತುಂಟಲ್ಲ. ಈಗ ನೋಡಿದರೆ ಜಾತ್ರೆಯ ಕುರಿತು ತುಂಬ PhDಗಳನ್ನು ಮಾಡ್ಬೋದು. ಅದರ ಬಗ್ಗೆ ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ತುಂಬ ವಿಶೇಷವಾದಂಥ, ತುಂಬ ಆಸಕ್ತಿಕರವಾದಂಥ ತುಂಬ ವಿಚಾರಗಳು ಅದರಲ್ಲಿ ಇವೆ. ಆ ಗರ್ಭಗುಡಿಯ ಒಳಗೆ, ಗರ್ಭಗುಡಿಯ ಹೊರಗೆ ಮತ್ತು ಹೊರಾಂಗಣದಲ್ಲಿ ಮತ್ತು ಒಟ್ಟು ನಡೆಯುವ ಪ್ರಕ್ರಿಯೆಗಳು ಇವೆಯಲ್ಲ, ಅದು 3 ದಿನದ ಜಾತ್ರೆ ಇರ್ಬೋದು, 5 ದಿನದ್ದಿರ್ಬೋದು, 7 ದಿನದ್ದಿರ್ಬೋದು, ಕೆಲವು ಕಡೆಯಲ್ಲಿ 9 ದಿನದ ಜಾತ್ರೆ ಕೂಡ ಉಂಟು ಅಂತ ಕಾಣ್ತದೆ. ಮೊನ್ನೆ ಕುಂಬಳೆ ಬೇಡಿ ಆಯಿತು. ಯೋ ದೇವರೇ, ನಮ್ಮ ಊರಿನವರು ಒಂದು ಹುಚ್ಚು ಕಟ್ಟುತ್ತಾರೆ ಕುಂಬಳೆ ಬೇಡಿಗೆ. ಅಂದರೆ ನಾನು ಒಳ್ಳೆಯ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಮನಸ್ಥಿತಿಯ ಮನುಷ್ಯರು ಕೂಡ, ವ್ಯಕ್ತಿಗಳು ಕೂಡ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ನಾನು ಆಗಲೇ ಹೇಳಿದಾಗೆ ಅವರು ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ, ಹಲವು ವಿಚಾರಗಳಲ್ಲಿ ಆಸಕ್ತಿ ಇರ್ಬೋದು. ಕೆಲವು ಅವರಿಗೆ ಗೊತ್ತೇ ಇಲ್ಲ. ಈಗ ಎಲ್ಲವೂ ಗೊತ್ತಿರುವವರು ಬಹುಶಃ ಯಾರೂ ಇಲ್ಲ. ಒಳಗೆ ತಂತ್ರಿಗಳು ಏನು ಮಾಡ್ತಾರೆ, ಅವರು ತಂತ್ರ ತೂಗುವುದು ಅಂದರೆ ಎಂಥದ್ದು, ಈ ಪದಾರ್ಥಿಗಳು ಅನೇಕ ರೀತಿಯ ವಾದ್ಯಗಳನ್ನು ಬಾರಿಸ್ತಾರೆ. ಎಂಥದಕ್ಕೆ ಬಾರಿಸುವುದು, ಏನೆಲ್ಲ ವಾದ್ಯಗಳು. ನಾನು ಆ ಸಮುದಾಯಕ್ಕೆ ಸೇರಿದವ, ಆದರೆ ನನಗೇನು ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ತುಂಬ ಇಂಟ್ರೆಸ್ಟ್ನ ಸಂಗತಿಗಳು. ಹಾಗೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಸಮುದಾಯಗಳು ಪಾರಂಪರಿಕವಾಗಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇಡೀ ಊರು ಒಂದಾಗ್ತದೆ. ಆ ಒಂದು ಆರಾಧನಾ ವಿಧಾನ ಒಂದು ಬೇರೆಯದು.
ಅಂದರೆ ಅದರ ತಿರುಳು ನಾನು ಹೇಳಲಿಕ್ಕೆ ಉದ್ದೇಶಿಸುವುದು, ನಮ್ಮೊಂದಿಗೆ ನೇರವಾದಂತಹ ಪ್ರತಿಕ್ರಿಯೆಯನ್ನು ತೋರಿಸದಂತಹ ದೇವರೊಂದಿಗೆ ನಮ್ಮ ವ್ಯವಹಾರ. ನೇರವಾದ ಪ್ರತಿಕ್ರಿಯೆ ದೇವರದ್ದು ಇಲ್ಲ. ದೈವಾರಾಧನೆ ಹಾಗಲ್ಲ. ಅದು ಇದಕ್ಕಿಂತ ತೀರ ಭಿನ್ನವಾದ, ನಮ್ಮೊಂದಿಗೆ ನೇರವಾದಂತಹ ಪ್ರತಿಕ್ರಿಯೆಗಳು ನಡೆಯುವಂಥ ಒಂದು ವಿಶೇಷವಾದಂಥ ಒಂದು ಆರಾಧನಾ ವಿಧಾನ. ಅದು ನಿಮಗೆಲ್ಲ ಗೊತ್ತಿದೆ. ಅದು ದೈವಾರಾಧನೆಯಲ್ಲಿ ಸ್ವಲ್ಪ ಕಾಲ ಮೂಜೆ ಮುಕ್ಕಾಲುಗಳಿಗೆ ಹೊರತು ಇರ್ಬೋದು. ಒಬ್ಬ ವ್ಯಕ್ತಿಯೇ ದೈವದ ಅಮಾನುಷವಾದಂತಹ ಶಕ್ತಿಯ ಪ್ರತೀಕವಾಗಿ ಅವನ ಮೂಲಕವಾಗಿ ನಾವು ಆರಾಧನೆ ಮಾಡ್ತೇವೆ. ಅದಕ್ಕೆ ಸ್ಪಂದನೆ ಉಂಟು. ಭಕ್ತರು, ಗುರಿಕಾರರು ಯಾರು ಹೇಳುವಂಥ ಮಾತಿಗೆ ಅಲ್ಲಿಂದ ಪ್ರತಿಕ್ರಿಯೆ ಉಂಟು. ಹಾಗಾಗಿ ಅದು ಹೆಚ್ಚು ಜನರಿಗೆ ಇಷ್ಟ ಆಗ್ತದೆ. ಹಾಗಾಗಿಯೇ ಇರಬೇಕು ಅನೇಕ ಜನ ಈ ದೈವಾರಾಧನೆಯಲ್ಲಿ ಪಾಲ್ಗೊಳ್ತಾರೆ. ಈಗ ಜಾತ್ರೆಯಲ್ಲಿ ಅಥವಾ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ಕೆಲವು ವಿಚಾರಗಳಲ್ಲಿ ತೀರ ಅನಾಸಕ್ತರು ಇರುವ ಹಾಗೆಯೇ ಈ ದೈವಾರಾಧನೆಯ ಸಂದರ್ಭದಲ್ಲಿ ಕೂಡ ನೇಮ ಇರ್ಬೋದು, ಕೋಲ ಇರ್ಬೋದು, ಅಲ್ಲಿ ಕೂಡ ಅವರವರ ಆಸಕ್ತಿಗಳು ಬೇರೆ ಬೇರೆ. ಎಲ್ಲ ಮುಖ್ಯವಾದಂಥ ವಿಚಾರಗಳ ಕುರಿತು ಅವರಿಗೆ ಜಿಜ್ಞಾಸೆ ಉಂಟು, ಆಸಕ್ತಿ ಉಂಟು, ಗೊತ್ತಿಲ್ಲ. ಆದರೆ ಈ ಎರಡೂ ವಿಧಾನಗಳ ಒಟ್ಟಿನ ಪರಿಣಾಮ ಅಥವಾ ಉದ್ದೇಶ ಊರಿನ ಒಗ್ಗಟ್ಟು. ಗೊನೆ ಕಡಿದ್ರೆ ಹೊರಗೆ ಹೋಗ್ಲಿಕ್ಕೆ ಕೊಡ್ದು, ಗೊನೆ ಕಡಿದ್ರೆ ಜಗಳ ಆಡಲಿಕ್ಕೆ ಕೊಡ್ದು, ಗೊನೆ ಕಡಿದ್ರೆ ಕೆಟ್ಟ ಮಾತಾಡಲಿಕ್ಕೆ ಕೊಡ್ದು. ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಶಿಸ್ತಿಗೆ, ಬದುಕಿನ ಒಂದು ಶಿಸ್ತಿಗೆ ಅಳವಡಿಸುವಂಥ ಒಂದು ವಿಧಾನ ಅದು. ಗೊತ್ತಿಲ್ಲದೆ ನಾವು ಅದಕ್ಕೆ ಒಳಗಾಗ್ತೇವೆ. ಹಾಗೆ ಜಾತ್ರೆ ಕಳೆಯುವವರೆಗೂ ಒಂದು ರೀತಿಯ ಊರಿನವರ ಎಲ್ಲೋ ದೂರದಲ್ಲಿರುವವರು ಕೂಡ ಬರ್ತಾರೆ. ಅದು ಜಾತ್ರೆ ಅಂತ ಮಾತ್ರ ಅಲ್ಲ, ಈ ದೈವದ ಆರಾಧನೆಯ ಸಂದರ್ಭದಲ್ಲಿಯೂ ಅಷ್ಟೇ. ಎಲ್ಲೋ ದೂರದಲ್ಲಿದ್ದವರೆಲ್ಲ ಬರಬೇಕು ಎನ್ನುವಂಥ ಒಂದು ಅಲಿಖಿತವಾದಂಥ ಒತ್ತಾಯ ಇರ್ತದೆ. ಎಲ್ಲ ಬಂದು ಸೇರ್ತಾರೆ. ಆ ಬಂದು ಸೇರಿದಾಗ ನಡೆಯುವಂಥ ಒಂದು ಯೋಗಕ್ಷೇಮದ ಒಂದು ವಿನಿಮಯ ಉಂಟಲ್ಲ, ಆ ಮಾತುಕತೆಗಳುಂಟಲ್ಲ, ಆ ಸಂತೋಷ ಉಂಟಲ್ಲ, ಆ ಧನ್ಯತೆ ಉಂಟಲ್ಲ, ಬದುಕಿನಲ್ಲಿ ಅದೊಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡೆ ನಾವೆಲ್ಲ ಎಷ್ಟು ದೂರದಲ್ಲಿದ್ದರೂ ಕೂಡ ಹಾಗೆ ಬರುವುದು. ಅದೇ ನಮ್ಮ ಹಿರಿಯರ ಉದ್ದೇಶ. ನಾವೆಲ್ಲ ಒಗ್ಗಟ್ಟಿನಲ್ಲಿರಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಸಹಕಾರದಿಂದ ಇರಬೇಕು. ತನ್ಮೂಲಕ ನಮ್ಮ ಕಿರಿಯರಿಗೆ ಈ ಕೆಲವು ಮೌಲ್ಯಗಳು ರವಾನೆ ಆಗಬೇಕು. ಅವರು ಅದನ್ನು ನಿಧಾನಕ್ಕೆ ನೋಡಿ ಕೇಳಿ ಅವರು ಕೂಡ ಅದರ ಕುರಿತು ಆಲೋಚನೆ ಮಾಡಬೇಕು. ಅವರು ಈ ದಾರಿಗೆ ಬರಬೇಕು ಎನ್ನುವುದೇ ನಮ್ಮ ಹಿರಿಯರ ಉದ್ದೇಶ. ಹೀಗೆ ಒಂದು ಈಗ ಜಾತ್ರೆಯ ಅಥವಾ ದೇವಸ್ಥಾನದ ಆರಾಧನಾ ವಿಧಾನದಲ್ಲಿ ಆಗಲಿ, ದೈವಾರಾಧನೆಯ ವಿಧಾನದಲ್ಲಿ ಆಗಲಿ ಎಲ್ಲವೂ ಧನಾತ್ಮಕ ಅಂತ ಹೇಳುವವನಲ್ಲ. ಆದರೆ ಅದರ ಉದ್ದೇಶ ಖಂಡಿತವಾಗಿ ಧನಾತ್ಮಕ ಇತ್ತು. ಎಲ್ಲಿಯೋ ಆಚರಣೆಯಲ್ಲಿ ಸ್ವಲ್ಪ ಲೋಪ ಬರುವುದರಿಂದ ಕೆಲವು ಕಡೆ ಋಣಾತ್ಮಕವಾದ ಅಂಶಗಳು ಇದ್ದಾವೆ. ಆದರೆ ಆ ಋಣಾತ್ಮಕವಾದ ಅಂಶಗಳನ್ನು ನಾವು ಬಿಟ್ಟು ಧನಾತ್ಮಕವಾಗಿ ಏನು ಮಾಡಬಹುದು, ಹೊಸ ತಲೆಮಾರಿಗೆ ಏನು ಮಾಡ್ಬೋದು, ಅದು ನಾನು ಕೊನೆಗೆ ಒಂದೆರಡು ನಿಮಿಷ ಆ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ. ಹೊಸ ತಲೆಮಾರಿಗೆ ಇದರ ಸಂಸ್ಕೃತಿಯ ತಿರುಳು, ಈ ಆಚರಣೆಗಳ ಉದ್ದೇಶ, ಆಚರಣೆಗಳ ನಿಜವಾದ ಅರ್ಥ, ಅದರ ಮೌಲ್ಯಗಳು ಅದು ಹೊಸ ತಲೆಮಾರಿಗೆ ತಲುಪಬೇಕು. ಹೊಸ ತಲೆಮಾರಿಗೆ ಹೆಚ್ಚು ಹೆಚ್ಚು ಬದುಕುವ ಅವಕಾಶಗಳು, ಚೆನ್ನಾಗಿ ಬದುಕುವಂಥ ಅವಕಾಶಗಳು, ಅದಕ್ಕೆ ಬೇಕಾದ ಮಾರ್ಗದರ್ಶನ ಲಭ್ಯ ಆಗಬೇಕು. ಇದೇ ನಮ್ಮ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಹೀಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ತುಂಬ ಸಂತೋಷ. ಒಂದು ಮುಕ್ತವಾದ ವಾತಾವರಣದಲ್ಲಿ ಅದರ ಮಾತುಕತೆಗಳು ನಡೀತವೆ, ಸಂವಾದಗಳು ನಡೀತವೆ, ಕಾರ್ಯಕ್ರಮಗಳು ನಡೀತವೆ. ನೇರವಾಗಿ ಅದನ್ನು ಇಲ್ಲೀಗ ಸಭೆಯಲ್ಲಿ ಕುರ್ಚಿಗಳು, ಖಾಲಿ ಕುರ್ಚಿಗಳು ಹೆಚ್ಚಿರ್ಬೋದು, ತೊಂದರೆ ಇಲ್ಲ. ಆದರೆ ಅದನ್ನು ಮತ್ತೆ ಯಾವುದೋ ರೀತಿಯಲ್ಲಿ ಮತ್ತೆ ಯಾವಾಗಲೂ ಇವತ್ತಲ್ಲ ಪುರುಸೊತ್ತಿರುವಾಗ ಮತ್ತೆ ಅದನ್ನು ನಿಮ್ಮ ಮೊಬೈಲಲ್ಲಿ ಆನ್ ಮಾಡಿ ನೋಡ್ತೀರಿ. ಯಾವುದೋ ಸಂದರ್ಭದಲ್ಲಿ ಗೆಳೆಯರೊಂದಿಗೆ ಚರ್ಚಿಸ್ತೀರಿ, ಅಥವಾ ಯಾವುದೋ ಪತ್ರಿಕೆಯಲ್ಲಿ ಬಂದಾಗ ಅದರ ಕುರಿತು ಜಿಜ್ಞಾಸೆ ಮೂಡ್ತದೆ. ಹಾಗೆ ಮೂಡಿ ಒಟ್ಟಿನಲ್ಲಿ ನಮಗೆ ಒಂದು ನವೋತ್ಸಾಹ, ನವ ಚೈತನ್ಯ ನಮ್ಮ ಸಮೂಹಕ್ಕೆ ಉಂಟಾಗಬೇಕು ಎನ್ನುವುದೇ ಇದರ ಉದ್ದೇಶ.
ಇಷ್ಟು ಮಾತುಗಳನ್ನು ಆರಂಭದಲ್ಲಿ ಹೇಳಿ ಅನೇಕ ಜನ ಒಳ್ಳೆ ತೇಜಸ್ಸು ಮುಖದಲ್ಲಿ ರಾರಾಜಿಸುವಂಥ ತರುಣರಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಮತ್ತೆ ನೋಡುವ. ಅವರು ಹೇಳಿದ್ದನ್ನು ಪುನಃ ರಿಪೀಟ್ ಮಾಡಲಿಕ್ಕಿಲ್ಲ, ನೀವು ಸರಿ ಗಮನ ಕೊಟ್ಟು ಕೇಳಿ. ಅವರು ಹೇಳಿದ್ದರ ಬಗ್ಗೆ ನನಗೆ ಏನು ಅನ್ನಿಸ್ತದೆ ಅಷ್ಟೇ. ಒಂದು 3 ನಿಮಿಷ ಕೊನೆಗೆ ಮಾತಾಡ್ತೇನೆ. ನಮಸ್ಕಾರ. ಅನಿವಾರ್ಯ ಕಾರಣದಿಂದ ಡಾಕ್ಟರ್ ರತ್ನಾಕರ ಮಲ್ಲಮೂಲೆಯವರು ಇವತ್ತು ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ನನಗೂ ತಿಳಿಸಿದ್ದಾರೆ, ಸಂಘಟಕರಿಗೂ ತಿಳಿಸಿದ್ದಾರೆ. ಶ್ರೀ ಮನ್ಮಥ ಶೆಟ್ಟಿ ಪುತ್ತೂರು ಅವರ ಅಪೇಕ್ಷೆಯ ಮೇರೆಗೆ ಅವರೇ ಮೊದಲು ಮಾತಾಡಲಿ. ಕ್ಷೇತ್ರಡು ನೆಲವುಂತಿನಂಚಿನ ದೈವರಾಜಗುಳಿಗನ ಪುಣ್ಯಪಾತೊಲೆಗೆ ತರತಗ್ಗಾದು ಕಡಲಡು ಪುಟ್ಟೊಡು ಗಾಲಿ ಉಡಲಡು ಪುಟ್ಟೊಡು ಗೇನ ಪತ್ತಿತ್ತಂಡ ಮುತ್ತು ಪಾವಿತ್ತಂಡ ಪಣವು ನೆಕ್ಕು ಆದಿಕ್ಯೋನು ಕೊರ್ಪನ ಶಕ್ತಿಯೇ ಇರಂದ ಕೆಂಡ ಮಲರಾಯಿ ಭೂಮಿ ಉಂಡಾನಗ ಉಂಡಾಯಿನ ಮಾಯ ವಾರಾಹ ಕಾಯ ದೈವ ದೇವೆರನ ಕಲಡಿಲೆನು ಪತ್ತಿನ ಕುಲೆಯರ್ಲೆಜ್ಜಿ ಸೊಂಟ ಬಾಯಿ ಕೇದಿಗೆಡು ಕೆಕ್ಕಿಲಿ ಬಾಯಿ ಮಲ್ಲಿಗೆಡು ಭೂಮಿ ಉಂಡಾನಗ ಉಂಡಾಯಿನ ಮಾಯ ಏರಂದು ಕೆಂಡ ಸತ್ಯ ಉಳ್ಳಾಳ್ದಿ ಇಡೀ ತುಳುವನಾಡದ ಪುಣ್ಯದ ಮನ್ನಡು ನೆಲೆ ಉಂತುದು ಕಾಪುದಿದು ಕಾತೊಂದು ಬತ್ತಿನಂಚಿನ ಸರ್ವ ಸತ್ಯೊಲೆಗಲ ತರೆತಗ್ಗಾದು ಬೆರಿಬಗ್ಗಾದು ಶರಣು ಪಣ್ಣೊಂದು ಚಾವಡಿದ ಮಿತ್ತರ ಮೆಡುಪುನಂಚಿನ ಬೇತೆ ಬೇತೆ ಕ್ಷೇತ್ರದ ಸಾಧಕರು ವಿದ್ವಾಂಸರು ಅತ್ತಂದೆ ಅವೇತೋ ಜನಕ್ಲೆಗೆ ವಿದ್ಯಾರ್ಜನೆನು ಮಲ್ಪಾದು ಕುರಿದು ಅವತ್ತಂದೆ ಧಾರ್ಮಿಕ ಕ್ಷೇತ್ರದ ಪುದರ ಮಲ್ದಿನ ತಂದೆ ದೈವಾರಾಧನೆದ ಚಾಕಿರಿ ವರ್ಗುಡ್ಲ ಸೇರೊಂದು ಪುನಂಚಿನ ನಲ್ವರಿಗ್ಲ ಒಂಜೇ ಪಾತೆರೆಗೆ ತರೆತಗ್ಗಾದು ಚಬಡದ ಎದುರ್ದ ಮರ್ಕೆಲ್ಡು ಪುನಂಚಿನ ಹಿರಿಯಾಕುಲೆ ಬಂದುಳೆ ವಿಶೇಷವಾದ 2024 ತುಳುನಾಡ ದೈವಾರಾಧಕರ ಮಹಾಸಮ್ಮೇಳನ ಪರ್ವ ಒಂಜೆಡ್ಡೆ ಕಾರ್ಯಕ್ರಮಕ್ಕೆ ನಮ್ಮ ಸಾಕ್ಷಿಯಾತ. ಇನಿ ಈ ವ್ಯವಸ್ಥೆ ಎಂಚ ಉಂಡು ಕೇಳಿಂದಾಂಡ ದೈವಾರಾಧನೆ ಬದಲಾವಣೆ ಆವೊಂದುಂಡ, ದೈವಾರಾಧನೆ ಅಜತತ್ತೊಂದುಂಡ, ದೈವಾರಾಧನೆ ಎಂಚ ಪೋವೊಂದುಂಡು ಪಂಪನಂಚಿನ ಪ್ರಶ್ನೆ ಪ್ರತಿವರ್ಯಗಳ ಉಂಡು. ಯಾನು ಇನಿ ಮುಲ್ಪದ ಈ ಮಹಾಸಮ್ಮೇಳನದ ಪರ್ವಡದೆ ತೊಂದನಂಚಿನ ವಿಷಯ ದೈವಾರಾಧನೆಡು ಭವಿಷ್ಯತ್ ಎಂಚ, ದೈವಾರಾಧನೆಯಲ್ಲಿ ಮುಂದಿನ ಪೀಳಿಗೆ ಪಣಪನಂಚಿನ ವಿಚಾರಡು ಎಂಕ್ ತೆರೆದಿನಂಚಿನ 4 ಪಾತೆರನು ಸನ್ಯಾಸಿ ಗುಳಿಗಣ ಪುಣ್ಯಪಾದೊಳಗೆ ದಿಯರೆ ಇಚ್ಛಕೆನುವೆ.
ಭೂತಕಾಲ ವರ್ತಮಾನ ಭವಿಷ್ಯತ್ ಪಣಪನವು ಮೂಜಿ ದೈವರಾಜ ಗುಳಿಗನ ಆಯುಧೊಡ್ಲ ತ್ರಿಶೂಲ ಪಣಪನವು ಮೂಜಿ ಮೂಜಿ ಶಕ್ತಿಲು ಉಂಡಾತಿನಂಚಿನ ಮೂಜಿ ಶಕ್ತಿಲೆನ ಸತ್ಯುಲಡು ಉಂಡಾತಿನಂಚಿನ ವಿಶೇಷವಾಯಿನಂಚಿನ ಆರಾಧನೆದ ಪ್ರಕ್ರಿಯೆ ನಮ್ಮವು. ಭವಿಷ್ಯತ್ತಿಗೆ ದೈವಾರಾಧನೆ ಎಂಚ ಒರಿಯೋಡು ಏರು ಮಾತ ಈ ದೈವಾರಾಧನೆ ಉರುಪವಲಿ ಪನ್ಪುನಾಗ ಸುರೂಕಾದಿಯಾನ ಪನ್ಪುನು ದೈವ ಚಾಕಿರಿ ವರ್ಗಡು ಪಾಡ್ದನ ಸಂದಿಲೆನ ಮಾತ್ರ ಒರಿತನಂದಾಂಡ ದೈವಾರಾಧನೆ ಒರಿಯುಡು ದಾಯಗೆಂದು ಕೇಂದಾಂಡ ಇತ್ಯದ ಕಾಲಡು ನಮ್ಮ ವೇದಿಕೆಡು ಹಿರಿಯಾಕ್ಲುಳ್ಳೇರು ಚಾವಾಡಿಡು ಸುಂದರ ಕೇನಾಜರುಳ್ಳೇರು ಕಮಲಾಕ್ಷರುಳ್ಳೇರು ಹಿರಿಯಾರುಳ್ಳೇರು ಅರ್ನೆಲ್ಲ ನೇಮ ಅನಗ ಪಣ್ಪೆರೆಂಚಕೆಂಡ ಸಂಧಿ ಮಾತ ಬೊಡ್ಚಿ ಎಂಕ್ಲೆಗೆ ಬೇಗ ನೇಮ ಬಿರಿಯೋಡು ಅವಾಗ ಸಂಧಿ ಪಣಪನಂಚಿನ ವ್ಯವಸ್ಥೆ ಮದೆ ಅವೊಂದುಂಡು ಈ ಮದೆ ಆಪಿನಂಚಿನ ಸಂಧಿ ಪಾಡ್ದನ ಉರಿಯೋಡುಂದಾಂಡ ನನದ ಜೋಕ್ಲೆಗೆ ನನದ ಇಲ್ಲಲ ನೇಮ ಕಟ್ಟನಾಗ ಪಣ್ಪರ ಇಜ್ಜರ ಗೊತ್ತಿಜ್ಜಿ ಆ ವಿಷಯನ ಬುಡ್ದು ಇನಿ ಆ ವಿಷಯನ ಬುಡ್ದು ಭವಿಷ್ಯತ್ತಿಗೆ ದೈವಾರಾಧನೆ ಒರಿಯೋಡುಂದಾಂಡ ದೈವೋಲು ಓಲು ಪುಟ್ಯ ಓಲು ನೆಗೆತ ಓಡೆ ಬತ್ತ ಎಂಚಿನ ಕಾರ್ಣಿಕಮಂತ ಪನ್ಪುನೇನು ದೈವ ಚಾಕಿರಿ ವರ್ಗದ 14 ಚಾಕಿರಿ ದಕ್ಲೆಗ್ಲ ಐನ ತೆರಿಪಣಂದಾಂಡ ಭವಿಷ್ಯತ್ತುಡು ದೈವಾರಾಧನೆ ಒರಿಯೋಡು ಒಂದು ಒಂಜಿ ವಿಚಾರ ರಡ್ಡನೆದ ದೈವಾರಾಧನೆಡು ಬಳಸವನ್ನಂಚಿನ ವೇಷಭೂಷಣ ಇನಿ ಬಾರಿ ಮಲ್ಲ ದೈವ ನರ್ತಕಿರಿ ಹಿರಿಯಾರು ಮಾರ್ಗದರ್ಶಕರು ಎಂದು ಪಂಡ ತಪ್ಪ ಒಂದು ಬಯಲು ಸಂಜೀವನ್ನೇ ಇಂಚುಪ್ಪಗೊಂಜಿ ಪಾತೆರ ಪಂಡ್ಪೇರು ದೈವಗು ಇಂಚಿನನೇ ಬಣ್ಣ ಇಂಚಿನನೇ ಅರದಲ ಮೋನೆಗೆ ಈತೆ ಗೆರೆ ಈತೆ ಚುಕ್ಕೆ ಈತೆ ಕೋರೆ ಈತೆ ಬಣ್ಣದ ಜರಿ ಅತಂದಾಣ ಇಂಚಿನನೇ ಇಜಾರು ಒಂದು ಪೂರ ವಸ್ತ್ರ ಸಂಹಿತದ ಮೂಲಕ ಬದಲಾವಣೆದ ತಾದಿಗೆ ಪೋಣುಂದಾಂಡ ಆ ಬಣ್ಣದ ವ್ಯವಸ್ಥೆ ಬದಲಾವಣೆ ಪೋಂದಾಂಡ ಇನಿ ನಮ್ಮ ಈ ದೈವಾರಾಧನೆದ ಅಜ ತಪ್ಪುಣೆಕ್ ಸುರೂತವಾಯಿನಂಚಿನ ಪಜ್ಜಾವು ಅಪಗ ನೆಟ್ಟು ತಪ್ಪು ಮಲ್ತಂದುಳ್ಳೆರ ಅಂದು ಕೇಳಂದಾಂಡ ಅವು ತಪ್ಪತ್ತು ದಯಗಿನಂದು ಕೆಂಡ ಪ್ರಸ್ತುತವಾಯಿನ ಕಾಲಘಟ್ಟಡು ಅಂಚಿನ ಮಾತ ವ್ಯವಸ್ಥೆಗೆ ನಮ್ಮ ತಾದಿಡೆ ಪೋವಂದುಲ್ಲ ಆಂಡ ಆ ದೈವಾರಾಧನೆದ ಭವಿಷ್ಯತ್ತಿಗೆ ಇಂಚನೆ ಒರಿಯೋಡು ಪನ್ಪಿನವು ಅಣಿ ಪಂಡದಾದ ಒಂಜಿ ಪಾಲೆದ ಅಣಿ ಆತು ಮಲ್ಲ ಪಾಳೆದ ಅಣಿನ ಆ ತೆಲ್ಲೆ ಒರಿ ವ್ಯಕ್ತಿ ದೇರ್ಪೊಡುಂದಾಂಡ ದೈವಾರಾಧನೆದ ದೈವಳೆನ ಶಕ್ತಿ ಎಂಚಿನ ದೈವಾರಾಧನೆದ ಕಾರ್ಣಿಕ ಎಂಚಿನ ನಮಕ್ ತೆರೆಯುಂಡು ದೈವಾರಾಧನೆಡು ಬಲಸವನ್ನಂಚಿನ ಪೂ ಅತ್ತಂದಾಂಡ ಸಿರಿ ಅತ್ತಂದಾಂಡ ಪಾಡ್ನಂಚಿನ ಇಜಾರು ಅತನ ಕೈಕು ಕಟ್ಟುನಂಚಿನ ಕೇಪುಲದ ಪುರ್ಪ ಒಂದು ಪೂರ ಐತೆ ಮದೆ ಆದಿತ್ತನಂದಾಂಡಲ ಕೆಲವೊಂಜಿ ಕಡೆಟ್ ಐನ ಮಾತ ದುಂಬುದ ಸಂಸ್ಕೃತಿನ ಹೊರ್ತೊಂದು ಬರೊಂದುಳ್ಳೇರು ಭವಿಷ್ಯತ್ತಿಗೆ ಒರಿಯೋಡುಂದಾಂಡ ಒಂದು ಮಾತ ನಮಕ ಬೋಡು ದೈವಾರಾಧನೆ ಅಜ ತಪ್ಪೆರೆ ಕಾರಣದಾದ ಅನ್ಕೇಂಡಂದಾಂಡ ಅಜಲು ಪಣಪಣವು ಏಪ ತತ್ತಂಡ ಆಣಿ ದೈವಾರಾಧನೆ ಅಜ ತತ್ತಂಡೆ ಅಜ ಅಂದು ಪಂಡಂದಾಂಡ ಪಜ್ಜೆ ಎಂದು ಪಣಪ ಸಾದಿದ ಪಜ್ಜ ತತ್ತನಂದಾಂಡ ನಡಪುಣ ಆನೆಲ ಬೂರ್ನುಗೆ ಅಂಚನೆ ದೈವಾರಾಧನೆದ ಅಜ ತತ್ತನಂದಾಂಡ ನೆಕ್ ಮೂಲ ಕಾರಣದಾದ ಅಂದು ಕೇಳಂದಾಂಡ ಅಜಲು ಪದ್ಧತಿ ಏಪ ಉಂತೊಂದು ಬತ್ತಂಡ ಏಪ ವ್ಯತ್ಯಾಸ ನಮ್ಮ ಮಲ್ತೊಂದು ಬತ್ತನ ಆಣಿಡ್ದು ಬೊಕ್ಕ ಈ ದೈವಾರಾಧನೆದ ಮೂಲ ಪರಂಪರೆದ ಕ್ರಮಕ್ಕುಲು ಮಾತ ತತ್ತೊಂದು ಬತ್ತ ನೆಟ್ ಎಂಚ ಅಂದು ಕೇಳಂದಾಂಡ ಅಜಲು ಪದ್ಧತಿ ಏರೆಗೆ ನೇಮ ಕಟ್ಟುನಲ್ ಪಡೆದು ಬತ್ತಿನ ದೀಟಿಗೆ ಪತ್ತುನಲ್ ಪಡೆದು ಬತ್ತಿನ ಸೂಟೆ ಪತ್ತಾವು ನಂಚಿನಂಜಿನ ವ್ಯಕ್ತಿ ಅವು ಅತ್ತಂದೆ ಅಲ್ಪ ಮಲ್ಪನಂಜಿನ ಚಾಕಿರಿ 4 ಗುತ್ತು ಎಡಮಗುತ್ತು 10 ಗುತ್ತು 14 ಗುತ್ತು 14 ಚಾಕಿರಿ ವರ್ಗ ಮುಕ್ಳಿನ ಮಾತ ಒಂಜೆ ಅಜಲ್ ಪಣಪನಂಚಿನ ವ್ಯವಸ್ಥೆ ಚೌಕಟ್ಟು ನೆಂಚ ಪನ್ಪನ ಆ ಚೌಕಟ್ಟದ ಉಲೈಡು ಒಂಜಿ ಗ್ರಾಮದ ಉಲೈಡು
ಇಂಚಿನನೇ ವ್ಯಕ್ತಿ ಇಂಚಿನನೇ ದೈವಗ ಕಟ್ಟೋಡು ಇಂಚಿನನೇ ದೈವಗ ಕೋಳ್ಜೀಟಿಗೆ ಇಂಚಿನನೇ ದೈವಗ ಪಂಚಜೀಟಿಗೆ ಇಂಚಿನನೇ ದೈವಗ ಮಾರಿಸೂಟೆ ಪಣಪನಂಚು ನಾವು ಕಟ್ಟುಕಟ್ಟಲೆ ಮಾತಾಯಿತ್ತನು ಇನಿ ಆ ಅಜಲುದ ವ್ಯವಸ್ಥೆಯನ್ನು ನಮ್ಮ ಬದಲಾವಣೆ ಮಲ್ದದಾಯಗಂದು ಕೇಳಿದಾಂಡ ದುಂಬುದ ಹಿರಿಯಾಕಲಿನ ಬಣ್ಣ ದುಂಬುದ ಹಿರಿಯಾಕಲು ನಡತೊಂದು ಬತ್ತಿನ ಸಾದಿ ಅಕಲು ಪಾತೆರ್ನ ರೀತಿ ನಮಕ್ ಇತ್ಯದ ಜವನೆರೆಗವು ಇಷ್ಟಾಪುಜಿ ಅಪಗ ನಮ್ಮ ದಾದ ಮಲ್ಪ ಅಂದು ಕೇಳಿದಾಂಡ ಪರವೂರುಡ್ದು ವ್ಯಕ್ತಿಲೇನು ದೈವ ಚಾಕಿರೆಗೆ ಲೆಪ್ಪ ಅಲ್ಪದ ನಮ್ಮ ಅಜಲುದ ಪದ್ಧತಿ ದೈವ ಲೆಪ್ಪುನಂಚಿನ ಕ್ರಮ ಇತನ ಒಂಜಿ ಗುತ್ತು ಒಳಗುತ್ತು ಚಾಕಿರಿ ವರ್ಗ ಈ ಚಾಕಿರಿ ವರ್ಗಡು ದೈವ ಲೆಪ್ಪುನಂಚಿನ ರೀತಿ ಬದಲಾವಣೆ ಅಪ್ಪಡು ದಾಯಗಂದು ಕೇಳಿದಾಂಡ ಗ್ರಾಮದ ಕಟ್ಟಡ ನೇಮ ಕಟ್ಟುನ ಅತನ ಚಾಕಿರಿ ವರ್ಗದ ಪ್ರತಿ ಓರಿಲ ಒಟ್ಟು ಸೇರೊಂದಿತ್ತನಂದಾಂಡ ಏರೆನ್ನುಗು ಸುರುಕು ಲೆಪ್ಪೋಡು ಏರೆಗೆ ಸುರೂತ ಕೈಕಾಣಿಕೆ ಗ್ರಾಮ ದೇವರಿ ಏರು ಗ್ರಾಮದ ದೈವಳಿ ಏರು ಗಡಿಟ್ಟು ಒಂದು ಗಡಿ ಕಾಪಿನಕಲಿ ಏರು ಇಜುನ ಮಾತ ನಮಕ್ ತೆರೆದಿತ್ತಿ ನಾವು ಅಲ್ಪ ಅರಸು ದೈವದಾದ ಪರಿವಾರ ಸತ್ಯೊಲದಾದ ಏರೆನ ಲೆಪ್ಪೋಡು ಏರೆಗೆ ಗಡಿಬುಳ್ಳಿ ಆತನ ಪಣಪಣವು ಅಜಲು ಪದ್ಧತಿ ಮಾತೆರೆಗಳ ತೆರೆದು ಮಲ್ಪುಣಂಚಿನ ವ್ಯವಸ್ಥೆ ಇನ್ನು ಒಂಜಿ ಇಲ್ಲಲು ನಮ್ಮ ಚವಡಿಡೆ ಕುಳ್ದೇರು ಡಾಕ್ಟರ್ ಕಮಲಾಕ್ಷರ್ ಇರ್ನ ಇಲ್ಲಾಗ ಬತ್ತಂಡ ಫ್ಯಾನ್ದ ಸುಚ್ಚಿ ಹೋಗುಂದು ಹೆಂಗೆ ಗೊತ್ತಿಪ್ಪ ಅಂದೆ ಇರೇ ಗೊತ್ತುಂಡು ಒಂದು ವಿಚಾರ ಈರ್ನ ಇಲ್ಲದ ಈರ್ನ ದೇವರೇ ಕೋನೆಡಿ ವಾ ದೇವರನ ಚಿತ್ರಲುಲ್ಲ ಅಂದು ಪಣಪಣ ವೀರೇ ಗೊತ್ತುಂಡು ಆ ದೇವರೇ ಕೋನೆಡು ಉಪ್ಪು ನಂಚಿನ ದೀಪ ಏಕಾರತಿಯ ಅತಂದಾಂಡ ಮಂಗಳಾರತಿ ಮನ್ಪುಣವ ಅದನ್ನ ಯಾವ ರೀತಿ ಇರು ಪೂಜೆ ಮಲ್ಪವರ ಪಣಪಣ ಇರೇ ಗೊತ್ತುಂಡು ಎಂಕ್ ಗೊತ್ತಾವಡುಂದಾಂಡ ಒಂಜ ಈರು ಕಲ್ಪವೋಡು ಇಜ್ಜಿಂದಾಂಡ ಯಾನ ಎಂಕು ಗೊತ್ತಿತ್ತಿನ ರೀತಿಯ ಮಲ್ತೊಂದು ಪೋಡುಂದಾಂಡ ದೈವಾರಾಧನೆ ಪನ್ಪನವು ಅಜ ತಪ್ಪೆರೆ ಮೂಲವಾಯನಂಚಿನ ಕಾರಣ ಅವು ಅತ್ತಂದೆ ಇನಿ ಲೆಪ್ಪು ಅದನ್ನ ಗುತ್ತುಗು ತಂತ್ರಿ ಅದನ್ನ ಬರ್ಕೆಗೆ ಅದು ನಾಲಿಲ್ಲಿಗೆ ಕೊರ್ಪುನಂಚಿನ ಮಾನ್ಯಾದಿಗೆ ಮಾತ ಕೋರಿನೆಡ್ದ ಬೊಕ್ಕ ಇನಿ ಒಂಜಾತ ಯಾನ ಇತ್ತೆ ಪಾತೆರ್ನ ವಿಚಾರ ಒಂಜಾತ ಕಾರ ಉಪ್ಪು ಅವು ದೆತ್ತೊಂದಕ್ಕಲ್ನ ರೀತಿಗೆ ಬುಡ್ತಿನ ಏಪ ದೈವಾರಾಧನೆ ವ್ಯಾಪಾರೀಕರಣಗೆ ಪಿದಾಡ್ದಂಡ ಆನಿಡ್ದ ಬಕ್ಕ ದೈವಾರಾಧನೆ ಅಜ ತತ್ತದಂಡು ಭವಿಷ್ಯತ್ತಿಗೆ ವ್ಯಾಪಾರೀಕರಣ ಮಲ್ತನಂದಾಂಡ ಕಷ್ಟ ಉಂಡು ಎಂಚ ಅನ್ನಕ್ಕೆ ಏನಂದಾಂಡ ನಮ ಏನೇ ಶೈಲು ಬೇರೆ ಮಸ್ತ್ ತೆರೆದಿನಾರು ಅರ್ನ ಊರುಡು ಅರೆಗೆ ಪನ್ಪೇರು ಒಂಜಿಲ್ಲಡ ನೇಮ ಆವಡುಂದಾಂಡ ಇರೆಗೆ ನೇಮ ಕಟ್ಟೆರೆ ಎಂಕ್ಲೆಗೆ ಮುಕ್ಕಲಾವಡು ಮುಕ್ಕಳ ದಿನಕಲಾವಡು ಉರುಪೆರೆ ಮುಕ್ಕಲಾವಡು ಈರೆ ಮಂತೊಂಬಲೆ ಏತ್ ಕೊರಡು ಅಂತ ಪಲ್ಲೆ ಆ ಕಾಂಟ್ರಾಕ್ಟ್ದ ನೇಮ ಏಪ ವ್ಯವಸ್ಥೆ ಸುರುವಾಂಡ ಅವೆಡ್ದ ಬಕ್ಕ ದೈವಾರಾಧನೆದ ಅಜ ತತ್ತಂಡೆ ಆ ಕಾಂಟ್ರಾಕ್ಟ್ ಪನ್ಪನಂಚಿನ ವ್ಯವಸ್ಥೆನ ಬುಡ್ದು ದುಂಬುದ ಅಜಲು ಪದ್ಧತಿ ಅವೇ ಶೈಲು ಬೆರುವಡ ಎದುರು ಉಂತಾದೆ ಇಂಚ ಮಲ್ತನ ಧಾನ್ಯವು ಒಂದು ಪಣಪನವು ಇಡೀ ಗ್ರಾಮದ ಸತ್ತುಗುತ್ತುದಕ್ಕೆಲ್ಲ ಲೆತ್ತಕ್ಕೇಂದು ಐನ ಮಲ್ತನಂದಾಂಡ ದೈವಳು ಪರಿಪೂರ್ಣಾಪ ಕುಟುಂಬ ಪರಿಪೂರ್ಣಾಪುಂಡು ದೈವಳನ ಪೂರ್ಣ ಅನುಗ್ರಹ ಆ ಕುಟುಂಬದಕ್ಕಲೆಗೆ ಗ್ರಾಮದಕ್ಕಲೆಗೆ ತಿಕ್ಕುಂಡು ಅಂಚಾದು ಇನಿ ವ್ಯಾಪಾರೀಕರಣ ಒಡೆಮುಟ್ಟ ಇತ್ತದನ್ನು ಕೇಳಂದಾಂಡ ಅಲ್ಲಲ್ಲಿ ಕಟ್ಟೆ ಅಲ್ಪ ಅಲ್ಪ ಪ್ರಶ್ನೆ ಒಂದು ಪಾತ ಶುರುವಾತಂಡು ಇನಿ ಒಡೆಮುಟ್ಟ ಅಂದು ಕೇಳಂದಾಂಡ ಮೋಸ ಪೋಪು ನಕಲು ಇತ್ತನಂದಾಂಡ ಮೋಸ ಮಲ್ಪು ನಕಲು ಉಪ್ಪೇರು ಪಣಪಣವು ಸತ್ಯ ರಡ್ಡು ಜನಲ ಪ್ರಾಧ್ಯಾಪಕರು ನಕಲು ನಿಕ್ಲನೆ ಎದುರು ಎಂಕಲ್ದಲ್ಲ ಪಾತೆರ್ದು ಮೀಂದು ನಕಲತ್ತು ಆಂಡಲ ವಿಚಾರ ವಿನಿಮಯ ಪನ್ಪುನಾತೆ ಏಪ ಜನಕಲ್ ಮುಗ್ಧೇರುಳ್ಳೆರ ಆ ಮುಗ್ಧತೆಯನ್ನು ಉಪಯೋಗ ಮಲ್ಪುನಕಲು ಮಸ್ತ್ ಜನ ಒಪ್ಪೇರು ಅಂಚಾದ ಯಾನು ವಾ ಜಾಗೆಗಳ ನಿಕಲು ಪೋಚಿ ವಾ ಜಾಗೆಡ್ಲ ನಿಕಲು ಪ್ರಶ್ನೆಗೆ ಏನೊಚ್ಚಿ ಪನ್ಪುನಂಜಿನ ವ್ಯವಸ್ಥೆ ಏನತ್ತು ನಂಬಿಕೆ ಪನ್ಪುಣ ಉಪ್ಪಾಡು ಅತಿ ನಂಬಿಕೆ ಅತಂದಾಂಡ ಮೂಢನಂಬಿಕೆ ಪಣಪಣವು ದಯದೀದಿ ಏರೆಗಳ ಬರಿಯರ ಬಲ್ಲಿ ಆ ಮೂಢನಂಬಿಕೆದ ವ್ಯವಸ್ಥೆಯನ್ನು ಪಿದೈ ಬತ್ತದು ಮೂಢನಂಬಿಕೆಯನ್ನು ಒರಪುನಂಚಿನ ವ್ಯವಸ್ಥೆ ಭವಿಷ್ಯತ್ತಿಗೆ ನಮ್ಮ ಮಲ್ತನಂದಾಂಡ ಖಂಡಿತವಾದಲ ದೈವಾರಾಧನೆಯನ್ನು ನಮ್ಮ ಭವಿಷ್ಯತ್ತದ ಒರಪೊಲೆ ಅವತ್ತಂದ್ರೆ ದೈವಾರಾಧನೆ ಬೆದೆ ಯಾವ ರೀತಿಯ ಒರಪೊಲೆ ನಿಕ್ಕೇನಂದಾಂಡ ಇನಿ ದೈವದ ಕೊಡಿಯಡಿಕೆ ಪೋಪಿನ ಕಲೆಗೆ ತೆರೆದುಪ್ಪು ಮಡಿದಲ್ಲಿ ಆ ಪಂಡಂದಾಂಡ ಬಣ್ಣ ಬೊಲ್ದು ಒಂದು ಬರಪುಣು ಇನಿ ಕೊರ್ಪುಣಂಜಿನ ವಸ್ತ್ರದ ಬಣ್ಣಲು ವ್ಯತ್ಯಾಸ ಆತ ಇಂದು ನಮ್ಮ ದಹೆ ಮಲ್ತೊಂದುಲ್ಲ ಅಂದ ಕೇನಂದನ್ನ ಕೇರ್ನಾಗ ವಸ್ತ್ರನೇ ಆಂಡ ಬಣ್ಣ ಬದಲಾತಂಡು ಅವೇಡ್ದು ಬಕ್ಕ
ಇಂಚುಪ್ಪಗೆ ಯಾನು ಒಂಜಿ 2 ವರ್ಷದ ಪಿರವು ತೂತಿನಂಚಿನ ವ್ಯವಸ್ಥೆಲು ಬಂದುಳೆ ಇನಿ ನಮ್ಮ ಕಡೆ ಚಾ ಪರ್ತಿನಂಚಿನ ಪೇಪರ್ ಗ್ಲಾಸ್ಡ್ ಎಣ್ಣೆ ಕೊರಪುನಂಚಿನ ವ್ಯವಸ್ಥೆ ಅಡೆಮುಟ್ಟ ಎತ್ತದನ್ನು ದಯಗಂದಕ್ಕೆ ಏನಂದಾಂಡ ಅಮಸರ ಗ್ಲಾಸ್ ಅಲ್ಪ ಇಜ್ಜಿ ಕೊರಪುಣ ಇಟ್ಟು ಇನಿ ಹರಿವಾಣ ಇಜ್ಜಿ ಪಾಳೆದ ಬಟ್ಟಲು ಈ ವ್ಯವಸ್ಥೆಯನ್ನು ಮಾತ್ರ ನಮ್ಮ ಬದಲಾವಣೆ ಮಲ್ತೊಂದು ಬರಡು ಇನಿ ಒಡೆಮುಟ್ಟ ಅದಕ್ಕೆ ಏನಂದಾಂಡ ಇನಿ ದುಂಬುದ ಕಾಲಡು ಕೆಲೆಪುಲ್ಲ ಪೂಂಜೆ ಎಂದು ಬಂಡಂದಾಂಡ ದೈವಗ ಬಳಿ ಕೊರಡುಂದಾಂಡ ಕೆಲೆಪುಲ್ಲ ಪೂಂಜೆ ಕೊರಡು ಅಂದು ಇನಿ ಕೆಲೆಪುಣ ಬುಡ್ಲೆ ಒಡೆಮುಟ್ಟ ಬಂಡಂದಾಂಡ ನಮ್ಮ ಹಾಸನ ತಮಿಳ್ನಾಡದು ಬೋದು ನಮ್ಮ ಐನ ಕೊಕ್ಕು ಅವು ಕೊಡಪುಣ ಬಂದ್ಪುನಕ್ಕೆ ಐನ ಕೊಕ್ಕುನು ಮೆಲ್ಟ್ ಮಲ್ದೊಪ್ಪೇರು ಐನು ಕೊನತದ ಕೊರಪುಣ ಅಡೆ ಮುಟ್ಟ ಎತ್ತದನ್ನ ಪರಿಸ್ಥಿತಿ ಸರಿ ತಪ್ಪದ ವಿಮರ್ಶೆ ಎನ್ನತ್ತು ಅಡ ಯಾನ ತೂತಿನಂಚಿನ ವಿಚಾರನ ಮಾತ್ರ ಯಾನ ಮಂಡನೆ ಮಲ್ತೊಂದು ಉಪ್ಪುನ ತಂದೆ ಇಂಚನೆ ಪಣಪನಂಚಿನ ವ್ಯವಸ್ಥೆ ಬೇತೆ ಇನಿ ಊರ್ದ ಕೋರಿ ಕೊರಡು ಒಂದು ಪಂಡಂದಾಂಡ ಏರು ಸಾಂಕುಂಡು ಕೇನಂದಾಂಡ ಕಷ್ಟ ಆಂಡ ಆ ವ್ಯವಸ್ಥೆಯನ್ನು ನನ್ನ ದುಂಬದ ಪೀಳಿಗೆಗೆ ಕೊಣದು ಕೊರಿಯಂದಾಂಡ ಮಾತ್ರ ಆ ಒರಿವು ಪಣಪಣಕ್ಕೆ ಸ್ಪಷ್ಟವಾಯಿನಂಚಿನ ಉದಾಹರಣೆ ದೈವ ಕುಳ್ಳು ನಂಚಿನ ದುಂಬದ ಮುಕ್ಕಾರ ಇತ್ತಂಡು ಇನಿ ಒಡೆಮುಟ್ಟ ಅಂದು ಕೇನಂದಾಂಡ ದೈವಲು ಪೂರ ನಮ್ಮ ಇಂಚ ಕಂತಿನಂಚಿನ ಮಾಮೂಲು ಕುಲ್ಲು ನಂಜಿನ ಕುರ್ಸುಡು ಕುಲ್ಲು ನಡೆಮುಟ್ಟ ಎತ್ತದನ್ನು ವ್ಯತ್ಯಾಸ ಆತಂದು ಖಂಡಿತವಾದಲ ವ್ಯತ್ಯಾಸಗೂ ಬದಲಾವಣೆಗೆ ತಾದಿ ಅಂದು ಭವಿಷ್ಯತ್ತಿಗೆ ಐನಂಜಿ ಬದಲಾವಣೆ ಮಲ್ತೊಂದು ಪೋಣುಂದಾಂಡ ದಾಯಗಿಂದಕ್ಕೇನಂದಾಂಡ ಒಂದು 100-105 ವರ್ಷ ಕರೆನೆಡೆದ ಬೊಕ್ಕ ನಮ್ಮ ಹಿರಿಯಾಕಲು ನಮ್ಮ ಜೋಕುಲು ಹಿರಿಯಾಕಲ್ಲ ಕೇನುವೆರು ಒಪ್ಪಗ ದೈವಾರಾಧನೆ ಪಣಪಣವು ಆತೇನ ವರ್ಷ ಇತ್ತಿನೇ ದುಂಬದ ಕಾಲಡಿ ಎಂಚಿತ್ತನೆಂದು ಕೇನಂದಾಂಡ ಪ್ರಶ್ನೆ ನಮ್ಮ ಒಳಾಣ್ಲ ಇಲ್ಲದ ಗೋಡೆಡೆ ಭಾವಚಿತ್ರನು ಮಿನಿ ಪಾಡ್ದಿತ್ತೇರಂದಾಂಡ ಎನ್ನ ಮಾಮು ಎನ್ನ ದೊಡ್ಡಪ್ಪೆ ಎನ್ನ ಪೊಪ್ಪ ಎನ್ನ ಅಜ್ಜೇರು ಮಾತ ದೈವಾರಾಧನೆದ ಚಾಕಿರಿ ಮಲ್ತೊಂದಿತ್ತೇರಿಗೆ ಆ ಅಂಡ ದೈವಾರಾಧನೆನ ಒರುಪು ನಲ್ಪ ಅಕ್ಲ ಬೆನ್ನಿ ಬೆಂತಿಜೇರಿಗೆ ಎಂದು ಪಂಡಂದಾಂಡ ನಮ ಸ್ವರ್ಗೋಡಿತ್ತಂದಾಂಡ ನಮಕ್ ಸ್ವರ್ಗ ಪ್ರಾಪ್ತಿಯಾವಂದು ಪಣಪನಂಚಿನ ಪಾತ್ರನು ಪಣ್ಣೊಂದು ದೈವಾರಾಧನೆದ ಕಟ್ಲೆನ ಒರುಪು ನಲ್ಪ ನಮ್ಮ ಮಹಾತ ಆ ಸೇವೆ ಚಾಕಿರಿನ ಮಾತ ಒರುಪುನ ಬೇಲೆನ ಮಲ್ಪೊಡ ಪುಣ್ಣಮ ಇನಿ ದೈವಾರಾಧನೆದ ಕೊಡಿಯಡಿಡು ಶುದ್ಧಾಚಾರ ಎಂಚ ಪಾಡ್ದಿನಂಚಿನ ಕುಂಟು ಇನಿ ದೈವಳಿಗೆ ದೈವಲನ ಕೊಡಿಯಡಿಡು ಬತ್ತದು ಒಂಜಿ ಕುಟುಂಬದ ದೈವಲಿನ ನೇಮಾಪಿನಂಚಿನ ಸಂದರ್ಭಡ್ ಕುಟುಂಬದ ದೈವಳಿನ ಪ್ರಸಾದ ಎಂಚ ಪತ್ತೊಡೊಂದಕ್ಕೆ ನನಗ ಒಂಜಿ ಪೊಣ್ಣು ಪೊಂಜೋ ಎಂಚ ಅಂದಕ್ಕೆ ನಂದ ಸೆರಂಗ್ ಪಾಡ್ದು ಸೆರಂಗನ ಬಲತ ಪುಗಿಯಲ್ದ ಮಿತ್ತು ಪಾಡ್ದು ಸೆರೆಗೊಡ್ಡುದು ಅಲ್ಲಿ ಕೇಣು ಅಲ್ಲಿಗೆ ಪ್ರಸಾದ ದುಂಬುದ ಕಾಲಡು ಒಂಜಿ ಪಂಜುರ್ಲಿನ ಪಾಡ್ದನಡು ಪನ್ಪಿಲಕ್ಕನೆ ಅಮ್ಮು ವಳ್ಳಾಲ್ದಿಗ ಕೊರ್ತಿನಂಚಿನ ಪ್ರಸಾದ ಇನಿ ಒಂಜಿ ಪೊಣ್ಣು ಪೊಂಜವು ಕಡೆ ಕನ್ನಡು ಕೊಡಿದುಕ್ಕ ಬುಡ್ಡುಂದಾಂಡ ವಾ ದೈವಲ ಅಕ್ಕಲ್ನ ಪ್ರಾರ್ಥನೆನ ಭಕ್ತಿದ ಪ್ರಾರ್ಥನೆನ ಪತದು ಆ ಪ್ರಾರ್ಥನೆಗೆ ಸರಿಯಾಯಿನಂಚಿನ ರೀತಿದ ಸಾದಿನ ದೈವಳು ಮಾತ ಕೊರ್ಪೆರು ಇನಿ ಒಡೆಮುಟ್ಟ ವಸ್ತ್ರಲು ಪಾಡೊಂದು ಬರ್ಪಯರು ಪನ್ಪುಣೆಗೆ ನಮ್ಮ ತೂತಿನ ನಿದರ್ಶನಲು ಮಸ್ತುಲ್ಲ ಇನಿ ನಮ್ಮ ಜವನೆರು ತುಳುನಾಡದ ಬೇ ಜವನೆರು ದೈವದ ಕೊಡಿಯಡಿಕೆ ಬಣ್ಣಗ ಒಂಜಿ ದಿನ ನಮ್ಮ ಕುಟುಂಬದ ದೈವಲು ನಮ್ಮ ಗ್ರಾಮ ದೈವಲು ನಮ್ಮ ಸೀಮೆದ ಆರಾಧನೆದ ಕ್ರಮಕ್ಕುಲುಪ್ಪುನಂಚಿನ ಇಂಚಿನ ದೈವಾರಾಧನೆದ ಕಡೆಗೆ ನಮ್ಮ ಬಣ್ಣಗ ಒಂಜಿ ಮುಂಡು ಬೊಲ್ದ ಅಂಗಿ ಅತಂದಾಂಡ ಬಣ್ಣದ ಅಂಗಿಲ ಆವ್ ಆಂಡಲ ಒಂಜಿ ಮುಂಡು ಪಾಡದ ಬತ್ತದು ದೈವಲನೆದುರು ಶರಣೊಂದು ಪಣದು ಪ್ರಸಾದ ಪತ್ತು ನಂಚಿನ ವ್ಯವಸ್ಥೆಯನ್ನು ಮಲ್ತಂದಾಂಡ ಭವಿಷ್ಯತ್ತಿಗೆ ಅವಲ ಒಂಜಿ ದೈವಾರಾಧನೆದ ಕೊಡಿಯಡಿಟ್ಟು ಒರಿಯರೆ ಸಾಧ್ಯ ಪಣಪನಂಚಿನ ಪಾತೆರಡು ಪಣ್ಣೊಂದು ಆ ಒತ್ತಂದೆ ಇನಿ ಕುಟುಂಬದ ವ್ಯವಸ್ಥೆಡು ಈ ದೈವಾರಾಧನೆಯನ್ನು ಊರ್ತೊಂದು ಬರಡು ಜವನೆರು ದೈವಾರಾಧನೆದ ಕೊಡಿಯಡಿಕೆ ಎಂಚ ಬರಡು ಒಂದು ಕೇನಂದಾಂಡ ದುಮ್ಮೊಂಜಿಗ ಆದೇತು ನಾವು ಹಿರಿಯಾಕಲೆಗೆ ಮಾತ್ರ ಇನಿ ಯಾಕಡೆ ನಮ್ಮ ಡಾಕ್ಟರ್ ಪಂಡ್ಯರು ಎಂಚ ಅಂದಕ್ಕೆ ಏನಂದಾಂಡ ಮೂಲು ರಡ್ ಜವನೆರು ಕುಲ್ದೇರು ಎದುರು ಅಂತೆ ಜವನೆರು ಕುಲ್ದೇರು ಅಕಲ ಮಂದಹಾಸ ಅಂದ್ ಎಂಗ್ಲೆಗೆ ಆ ಮಂದಹಾಸಡ್ದಲ ಹಿರಿಯಾಕಲ ಪಾಡ್ದಿನ ಇತಿಹಾಸನೇ ಎಂಗ್ಲೆಗೆ ಸಾಕ್ಷಿಯವು ಅಂಚಾರ್ದು ಆ ಇತಿಹಾಸದ ಪುನರುತ್ಥಾನದ ಭವಿಷ್ಯತ್ತನ್ನು ಒರುಪುನಂಚಿನ ಬೇಲೆ ಆ ಜವನೆರು ಮಲ್ತೆರಂದಾಂಡ ಮಾತ್ರ ದೈವಾರಾಧನೆದ ಆ ಕೊಡಿಯಡಿಟ್ಟು ದೈವಾರಾಧನೆದ ಸಂಸ್ಕೃತಿ ಒರೆಯುಂಡು ಇನಿ ದೈವಾರಾಧನೆಗೆ ಜವನೆರು ಬಡಪುನಂಜನ ಸಂದರ್ಭ ಇತ್ತಂದಾಂಡ ಒಂಜಾತ್ ಪೋಡಿ ಕಟ್ಟವೇರು ದೈವಾರಾಧನೆಗೆ ಬತ್ತನ ಅಂಚಾಪುಂಡು ಇಂಚಾಪುಂಡು ಇಜ್ಜಿ ನಮ್ಮ ದೈವಳು ಪಂಜುರ್ಲಿ ಪಂಡ ಇಂಚನೆ ಕಲ್ಲುಟ್ಟಿ ಪಂಡ ಇಂಚನೆ ಉಳ್ಳಾಲ್ದಿ ಪಂಡ ಇಂಚನೆ ಮಳರಾಯೆ ಪಂಡ ಇಂಚನೆ ಜುಮಾದಿ ಪಂಡ ಇಂಚನೆ ಪಿಲ್ಚಂಡಿ ಪಂಡ ಉದುವೆ ದೈವ ಪಣಪಣೆನು ನಮ್ಮ ಇಲ್ಲದ ಜೋಕ್ಲೆಗೆ
ಅರ್ಧ ಗಂಟೆ 1 ಗಂಟೆದ ಕಾಲ ಇತಿಹಾಸನ ಪನೊಡ್ಚಿ ಕೇವಲ ದಿನಟ್ 5 ನಿಮಿಷದ ಕಾಲ ಇಜ್ಜಿ ಕುಟುಂಬದ ಇಲ್ಲದ ನೇಮಾಪಿನ ಸಂದರ್ಭ ಇಜ್ಜಿ ಕುಟುಂಬದ ನೇಮಾಪುಜಿ ಕುಟುಂಬದ ತಂಬಿಲಾಪಿನ ಅಡೆಗಲೆ ತೊಂಪೋದು ನಮ್ಮ ಇಲ್ಲಲ್ಲಿ ಒಂದು ಪಂಜುರ್ಲಿ ಮಗ ಒಂದು ವರ್ಣಾರ ಪಂಜುರ್ಲಿ ಒಂದು ಕಲ್ಲುಟಿ ಪಂಜುರ್ಲಿ ಒಂದು ಕುಟುಂಬದ ರಾವು ಕೊಣಪನ ಮಾಯಕಾರೆಯಿಂದ ಪಣಪನಂಜನ ಕಥೆನು ಪಂಡಂದಾಂಡ ಭವಿಷ್ಯತ್ತಡ ಆ ಜವನೆರೆ ಬತ್ತದೆ ಎನ್ನ ದೈವಳು ಎಂಕ್ಲೇನ ಮಾತ ಒರ್ತು ಕೊರ್ತೆರೆ ಪಣಪನಕ್ಕೆ ಸಾಕ್ಷಿಯಾದ ಆ ಜವನೆರ ಬರಪಣಂಚನ ಬೇಲೆ ಇನಿ ಮಸ್ತ್ ಜನ ದೈವದ ಕೊಡಿಯಡೆಡೆ ಜವನೆರೆನ ತೂವೊಂದಿಲ್ಲ ಒಡೆಮುಟ್ಟ ಅಂದಕ್ಕೆ ಏನಂದಾಂಡ ಹಿರಿಯಾಕಲ ದುಂಬುದ ಅಜಲು ಪದ್ಧತಿದ ರೀತಿಡೆ ಆ ಹಿರಿಯಾಕಲ ಇನಿಕಲ ನರ್ತನ ಸೇವೆ ಬಡು ಚಾಕರಿ ವರ್ಗಡೆ ಬೆನ್ನಿ ಬೆನ್ನೊಂದುಳ್ಳೆರು ದಾಯಕಂದ್ಕೆಂಡ ಗ್ರಾಮದ ಗಡಿಬೂಳಿ ಆತಿನಕಲು ಗ್ರಾಮದ ಕೈಬಳೆ ಆತಿನಕಲು ಆ ವ್ಯವಸ್ಥೆಡೆ ಪೂರ ಇತ್ತಿನಕಲ ಇನಿಕಲ ಉಳ್ಳೆರ ಆಂಡ ಒತ್ತುಗು ಇನಿ ಆ ಹಿರಿಯಾಕಲ್ನ ಒತ್ತು ಚಾಕಿರಿಗೆ ಪೋಪಿನಕಲೇರಂದಕೆಂಡ ಮಲಮಲ್ಲ ಸಾಧನೆಯನ್ನು ಮಲ್ದಿನಂಚಿನ ಮಲಮಲ್ಲ ಡಿಗ್ರಿನ ಪಡೆದತೊಂದಂಚಿನ ಜವನೆರ ಇನಿ ದೈವದ ಕೊಡಿಯಡಿಕೆ ಬತದೆ ದೈವದ ಚಾಕಿರಿ ಮಣಪನಡೆ ಮುಟ್ಟ ಎತ್ತುದಂಡು ಪಂಡಂದಾಂಡ ದೈವಾರಾಧನೆ ಒರಿಯರೆ ಸಾಧ್ಯ ಉಂಡು ಅಂಚಾದ ಜವನೆರನೆಕ್ ಬರಡು ಪನ್ಪುನಂಚಿನ ವ್ಯವಸ್ಥೆ ಇನಿ ಒಡೆಮುಟ್ಟ ಅಂದು ಪಂಡ ನಮ್ಮ ಇಲ್ಲದ ಜೋಕ್ಲೆಗೆ ದೈವಾರಾಧನೆಯನ್ನು ತೆರಿಪವನಂಚಿನ ವ್ಯವಸ್ಥೆ ನಾವು ಮಲ್ಪೋಡು ಒಡೆಮುಟ್ಟ ಪಂಡಂದಾಂಡ ಕುಟುಂಬಡು ನಮ್ಮ ಏತ ದೈವಲು ಉಂಡು ಕೇಂದ್ರಂದಾಂಡ ಇನಿ ಸಂಪತ್ತು ಸುವರ್ಣರು ಒಂಜಿ ಪರ್ವ ಪಣಪಣಂಜಿನ ಕಾರ್ಯಕ್ರಮ ನೆಟ್ಟು ಮಸ್ತ್ ಜನ ಬೆನ್ನಿನ ಕಲುಳ್ಳೇರು ನಿಖಲ್ ಬಣ್ಣಗ ಅವ ಒಂಜೊಂಜಿ ಕಂಬಡು ಒಂಜೊಂಜಿ ದೈವಳಿನ ಚಿತ್ರಗಳನ್ನು ಪಾಡ್ದಾರೆ ಒಂಜಿ ಉಳ್ಳಾಳ್ತಿ ಒಂಜಿ ರಡದಿ ಕಡೆ ಉಳ್ಳಾಕಳು ಒಂಜಿ ದಿಗಡೆ ಕಲ್ಲುಟ್ಟಿ ರಡದಿ ಕಡೆ ಪಂಜುರ್ಲಿ ಮೈಸಂದಾಯನ ಚಿತ್ರಗಳು ಪುರ ಅಂತುಯೆ ಸಮಯ ಒಂದು ಸ್ಪಷ್ಟವಾಯಿನ ನಿದರ್ಶನ ಇನಿ ಸನ್ಯಾಸಿ ಗುಳಿಗನ ಜಾಗೆಡ ನಿಖಲ ಕೊಡ್ತಾರೆ ಇಂಚನೆ ನಮ್ಮ ದೈವಾರಾಧನೆಯನ್ನು ಮಂತೊಂದು ಪೋಣಂದಾಂಡ 25 ವರ್ಷ ಕಾಲ ಕರೆಣಂದಾಂಡ ನಮ್ಮ ದೈವಲಿನ ಅವೇ ಚಿತ್ರಡು ತೂಪುನಂಚಿನ ದಿನ ದೂರ ಇಚ್ಚಿ ನಮ್ಮ ಈ ದೈವಾರಾಧನದ ಕೊಡಿಕೆ ನಮ್ಮ ಜವನೆರೆ ಬತ್ತದ ತಪ್ಪುನು ಪಂಡದ ಸರಿಯಾಯಿ ನಂಜಿನ ಸಾದಿದ ಕೊಣು ಇಜ್ಜಿಂದಾಂಡ ಇಂಚನೆ ನಮ್ಮ ಚಿತ್ರಡು ತೂಪುನಂಜಿನ ಕಾಲ ದೂರ ಇಜ್ಜಿ ಆ ಚಿತ್ರ ವಿಚಿತ್ರ ಆನಂದಾಂಡ ಚಿತ್ರ ಬದಲಾವಣೆ ಆನಂದಾಂಡ ಆ ಬರೀಟಲ್ಪ ಪರಿಕರಗಳನ್ನು ವಸ್ತುವನ್ನು ದೀತೆರೆ ಅಲ್ಪ ಕೊಣದ ತೂಪುನಂಚಿನ ಪರಿಸ್ಥಿತಿಲ ನನ್ನ ದುಂಬುಗು ಬರಿಯರೆ ದುಂಬು ನಮ್ಮ ತುಳುನಾಡದ ಜವನೆರೆ ತುಳುನಾಡದ ಮಾತಿರ್ಲ ಜಾತಿ ಪಣಪುಣೆಯನ್ನು ಬರಿಕದೀದು ನೀತಿ ಪಣಪುಣೆಯನ್ನು ಒಂಜ ಮಲ್ತದೆ ಒಂಜಪ್ಪೆ ಜೋಕುಲ್ ಲೆಕ್ಕ ಒಟ್ಟು ಸೇರಿದನ್ನು ಬದಲಾವಣೆ ಮಲ್ತಂದಾಂಡ ಖಂಡಿತವಾದಲ್ಲ ಭವಿಷ್ಯತ್ತಡೆ ದೈವಾರಾಧನೆ ಒರಿವು ದೈವಾರಾಧನೆ ಒಲ್ಪಡ್ದು ಒರಿಯೋಡು ಒಂದು ಕೇಳಂದಾಂಡ ನೂಲು ಪಾಡ್ನಲ್ಲಿ ಪಡೆದು ಪುಗಿಯಲ್ಲಿಗೆ ದೋಲು ಪಾಡ್ನಾಡೆ ಮುಟ್ಟಲ ದೈವಾರಾಧನೆಯನ್ನು ಒರುಪು ನಂಚಿನ ಬೇಲೆ ನೂಲು ಪಾಡ್ನಲ್ಲಿ ಪಡೆದು ದೋಲು ಪಾಡ್ನಾಡೆ ಮುಟ್ಟದ ಮಾತ ಜಾತಿ ಗುತ್ತು ಬರ್ಕೆ ಹತ್ತೊಂದಾಂಡ ವರ್ಗ ಮಕ್ಕಳನ್ನು ಮಾತ ಒಟ್ಟು ಸೇರ್ಸಾದು ನಮ್ಮ ದೈವಳು ನಮ್ಮ ಸತ್ಯಳು ಪಣಪಣಂಚಿನ ಚಿಂತನೆಯನ್ನು 19ನಂದಾಂಡ ಮಾತ್ರ ಆ ದೈವಾರಾಧನೆ ಒರಿವು ಆ ಒತ್ತಂದೆ ದುಂಬದ ಕಾಲಡೆ ಡಾಕ್ಟ್ರಿಗೆ ಗೊತ್ತುಂಡ ಇಜ್ಜಂದು ಗೊತ್ತಿಜ್ಜಿ ತೆರೆದು ಪೈರೆಗೆ ಮುಲ್ಲ ಹಿರಿಯಾಕಲು ತಿರ್ತಲ ಹಿರಿಯಾಕಲೊಳ್ಳೆರಿ ದುಂಬು ದೈವಳೆನು ಎಣ್ಣ ಪಂಜುರ್ಲಿ ಎನ್ನ ಜುಮಾದಿ ಎನ್ನ ಮಳರಾಯಂದು ಏಪ್ಪೊಗಲ ಪಂತುಜೆರಿ ಎನ್ನ ಸತ್ಯಳು ಒಂದು ಪಣದಿತ್ತೇರಿ ಎಂಕಲ್ನ ಸತ್ಯಳು ಎಂಕಲ್ನ ದೈವಳು ಒಂದು ಪಣದಿತ್ತೇರಿ ದಯಗಂದು ಕೇಳಿದಂಡ ಒಂಜಿ ದೈವದ ಪುದರದೆಪ್ಪರೆ ಪೋಡಿಯೊಂದಿತ್ತಿನಂಚಿನ ಕಾಲ ಇತ್ತು ನಾವು ನಿನ್ನನ್ನು ಎನ್ನ ಸತ್ಯಲು ತೂಯಿಲೆಕೊಪ್ಪಾಡು ಪಣಪಣಂಚಿನ ಪಾತೆರನ್ನು ಪಣದಿತ್ತೇರಿ ಪಂಡಿ ಪಾತೆರ ದೊಂಡೆಡ ಓಡೊಂದಾಂಡ ಆ ಪಾತೆರನ ಪತ್ತೊಂದು ಅಕಲೆಗೆ ಬೋಡು ಆಪನಂಚಿನ ಸಾಧನೆ ಕೊರ್ತು ನಕಲೆ ದೈವಳನ ನುಡಿ ಎತ್ತು ಶ್ರೇಷ್ಠ ಉಂಡು ಒಂದು ಕೇಳಂದಾಂಡ ಪಾದೆಗೆ ದಕ್ಕನ ಬಿತ್ತಲ್ಲ ಕೊಡಿಪಾದ ಕೊರುವೆ ಅಂದು ಕೇಳಂದಾಂಡ ಪಾದೆಗೆ ದಕ್ಕನ ಬಿತ್ತು ಕೊಡಿಪೆರ ಸಾಧ್ಯನ ಪಂಪನಂಜಿನ ಪ್ರಶ್ನಾರ್ಥ ಚಿಹ್ನೆನ ಮಡೆ ಇತ್ತು ನಂದಾಂಡ ದಕ್ಕಿನ ಬಿತ್ತನ ಕೊಡಿಪಾದಿನಂಚಿನ ಇತಿಹಾಸ ಕಾರಣಿಕ ಇತ್ತಿನಂಚಿನ ಕ್ಷೇತ್ರಗಳು ತುಳುವ ನಾಡಡ ಮಸ್ತುಳ್ಳ ಇಂಚ ಅವತ್ತಂದೆ ಇನಿ ಬೇತೆ ವಿಚಾರಗಳು ಎಂಚ ಅಂದು ಕೇಳಂದಾಂಡ ದೈವದ ಕೊಡಿಯಡಿಟ್ಟು ಇಂಚುಪ್ಪಗೆ ಬತ್ತಿನಂಚಿನ ಚಿತ್ರೀಕರಣ ಒಂದು ಸರಿಯಾ ತಪ್ಪ ಮೊಬೈಲ್ ಚಿತ್ರೀಕರಣ ಸರಿಯಾ ತಪ್ಪ ಅಂದು ಕೇಳೋದಲ್ಲೇ ಎನ್ನ ಪ್ರಕಾರವಾದ ನೆನ್ನೆ ಏರು ಉಂತವಡು ಒಂಜಿ ಕಾಲಡು ನೆನ್ನ ಭವಿಷ್ಯತ್ತಿಗೆ ಒಂಜಿ ದಾಖಲೀಕರಣ ಮಲ್ಪುಣಂದಾಂಡ ಕುಟುಂಬದ ಹಿರಿಯಾಕ್ಲಡ ಒಂಜು ಸಮಿತಿ ಈ ಸನ್ಯಾಸಿ ಗುಳಿಗನ ಜಾಗೆಡೆ ಇನಿ ಆಪಿನಂಚಿನ ನೇಮದ ನಿಖಲೆಗೆ ದಾಖಲೀಕರಣ ಮಲ್ಪೊಡು ನಿತ್ತುಂದಾಂಡ
ದಾಖಲೀಕರಣದ ವ್ಯವಸ್ಥೆನೇ ಇಡೀ ಸಮಿತಿದ ಅಧ್ಯಕ್ಷರು ಅದನ್ನ ಪದಾಧಿಕಾರಿಗಳ ಕುಲ್ಲುದು ಒರಿ ಐನ ಚಿತ್ರೀಕರಣ ಮಲ್ತದು ದಾಖಲೀಕರಣ ಮಲ್ಪಡು ಅತ್ತೊಂದೆ 10 ಜನ ಹಿರಿಯ ಒಂದು ಕುಟುಂಬದ ಇಲ್ಲಲ್ಲ ಆ ದೈವದ ಕಾರಣಿಕ ಇತಿಹಾಸನ ಆತನ ನರ್ತನ ಸೇವೆನ ದಾಖಲೀಕರಣ ಮಲ್ಪೊಡದಿತ್ತಂದಾಂಡ ಕುಟುಂಬದ ಹಿರಿಯಾಕಲನ ಒಂಜಿ ಅನೂಕೇನೊಂದು ಐನ ದಾಖಲೀಕರಣ ಮಲ್ದಿಯಾಡು ಇಂದು ಈ ವರ್ಷಲ ದಾಖಲೀಕರಣ ಬಕ್ಕದ ವರ್ಷಲ ದಾಖಲೀಕರಣ ಅವೆಡ್ದ ಬಕ್ಕದ ವರ್ಷಲ ದಾಖಲೀಕರಣ ಒಂದು ಅಗತ್ಯ ಹೆಜ್ಜೆ ದಾಖಲೀಕರಣ ಪನ್ಪುನವು ಇತ್ತಂದಾಂಡ ದೈವ ಆರಾಧನೆಯಿಂದ ಕೊಡಿಯಡಿಟ್ಟು ಹೊರ ಮಾತ್ರ ಅವು ಭವಿಷ್ಯತ್ತಿಗೆ ನಮ್ಮ ಹಿರಿಯ ಜೋಕುಲೆಗೆ ಬೋಡು ಪನ್ಪಣಂಜಿನ ಚಿಂತನೆ ಖಂಡಿತವಾದಲ್ಲ ಅವು ಅಗತ್ಯ ಆ ಅಂಡ ಇನಿ ದಾಖಲೀಕರಣದ ವ್ಯವಸ್ಥೆ ಒಡೆಮುಟ್ಟ ಎತ್ತದನೆಂದಕ್ಕೆ ಏನಂದ ದೈವದ ಕೋಡಿಯಡಿಟ್ಟು ಎದುರು ಇತ್ತನಂಚಿನ ದಯಗಂದಿಕೆಂಡ ದೈವಗೆ ಮದೀಪು ಪನ್ಪುನಂಚಿನ ಯೋಗ ಎಂಕಿತ್ತನಂದಾಂಡ ನಮ ತೂತಿನಂಚಿನ ಸಾದಿ ನವ ಪನ್ಪ ಕುಟುಂಬದ ಹಿರಿಯಾಕಲಿ ನಾಲ್ ಗುತ್ತುದಕಲಿ ಎದುರು ಅಂತದು ಕೈಟ್ ಪೂವರಿ ಪತ್ತದ ಪ್ರಾರ್ಥನೆ ಮಲ್ಪಣೆ ಬಾಕಿದಾಕಲ ಕೈಟಿತ್ತನ ಒತ್ತುನ ಉಂಡತೆ ನಮ್ಮ ಉರ್ದುನ ಒಯ್ತದ ಮೊಬೈಲ್ ಉಂಡು ಐನು ಪತ್ತದ ಇರ್ತದೆ ಮಾತೆಲ್ಲ ವೀಡಿಯೋ ಬಂದು ಅಪ್ಪಾಗ ಭಕ್ತಿ ಪಣಪಣ ಓಲುಂಡು ಯಾನು ಪನ್ಪುನು ಆ ಭಕ್ತಿ ಪಣಪಣೆನ ನಮ್ಮ ಉಡಲಡು ದಿಂಜ ಒಡುವ ತಂದೆ ಅವು ಇಲ್ಲ ತೆಲ್ಲಂಜಿ ಮಾಜಿದು ಪೋಪು ನಂಚಿನ ವಸ್ತುಡು ದಿಂಜಾವು ನಾವು ಆಯ್ರೆ ಬಲ್ಲಿ ಸಂಸ್ಕೃತಿ ಒರೆಯೋಡೊಂದಾಂಡ ನಮ್ಮ ಯುವಕರು ಬರ್ತದೆ ಜವನರು ಬರ್ತದೆ ಈ ವ್ಯವಸ್ಥೆನ ಸಾದಿಗೆ ಒಂಜಿ ತಾದಿ ಪಾಡ್ದು ಪೋಣಂದಾಂಡ ದೈವಾರಾಧನೆ ಭವಿಷ್ಯತ್ತಿಗೆ ಒರಿವು ಪಣಪನಂಜನ ಪಾತ್ರ ಇನಿ ಒಂಜಾತ್ ನಾನೊಂಜಿ ಕಾರದ ವಿಚಾರ ಆದುಪ್ಪು ಸಿನಿಮಾ ನಾಟಕಲೆಡೆ ದೈವಾರಾಧನೆ ಸರಿಯಾ ಭಾರಿಯಾತ್ ಇತ್ತದ ವಿಮರ್ಶೆ ಭಾರಿಯಾತ್ ಚರ್ಚೆಲು ಮಾತ ಉಳ್ಳ ನಮ್ಮ ನಾಟಕದಾರ್ಲ ಅಲ್ಪ ಎದುರು ಕುಲೊಂದೇರು ಅರೆಗಲ ಒಂತಾತ್ ವಿಮರ್ಶೆಲು ಉಪ್ಪ ಯಾನು ದಾಯಿನ ಪಣೊಂದಿಲ್ಲ ಅಂದಿಕೆಂಡ ಇನಿ ದೈವಾರಾಧನೆನು ದೈವಾರಾಧನೆದ ಕಾರಣಿಕನು ದೈವಾರಾಧನೆದ ಸತ್ಯೊಲೆನು ನೇಮ ಕಟ್ಟದೆ ತೊಜಿಪ ಹೊಡೊಂದಿಜ್ಜಿ ಅರ್ಥ ಆಪಿಲೆಕ್ಕ ಪನ್ಪೆ ಒಂಜಿ ಸಿನಿಮಾಡು ಒಂಜಿ ನಾಟಕಡು ಅದನ್ನ ಒಂಜಿ ರಂಗಭೂಮಿಡು ಒಂಜಿ ವೇದಿಕೆಡು ಒವೇ ಕಾರಣಗಲ ನೇಮ ಕಟ್ಟದು ನೇಮದ ನಿಯಮದ ಪ್ರಕಾರ ಮಲ್ಪೊಡೊಂದಿಜ್ಜಿ ಐನ ಬದಲಡು ಇಂಚಿನ ಕಾರಣಿಕ ಆತನಿಗೆ ಪಣಪಣಂಜಿನ ರೀತಿಡು ಐನ ಜನಕಲೆಗೆ ತೊಜಿಪಾಣಂದಾಂಡ ಭವಿಷ್ಯತ್ತಿಗೆ ನಮ್ಮ ದೈವಳು ಇಂಚಿನ ಮಂತನ ಇತಿಹಾಸ ಉಂಡುಗೆ ಎನ್ನ ಪಣಪಣಂಚಿನ ವ್ಯವಸ್ಥೆ ಬೈದನೆ ಅವತ್ತಂದೆ ಇಂಚುಪ್ಪಗ ಒಂಜಿ ಬರಿಯಾತ್ ಮಲ್ಲ ವಿಚಾರಲು ಮಾತ ಆಯ ಇನಿ ದೈವಾರಾಧನೆದ ವೇದಿಕೆಡು ಕಣವಡು ನಾಟಕಡು ಕಣಯರೆ ಸಿನಿಮಾಡು ಕಣಯರೆ ಕಾರಣ ಏರು ಉತ್ತರ ಕನ್ನಡ ಅತಂದಂಡ ದಾವಣಗೆರೆ ಅಂಚಿದಕಲ ಅತ್ತು ನಮ್ಮ ತುಳುವೇರು ನಮನೇ ಅಕಲೆಗೆ ಕತೆ ಪಂತಿನೇ ನಮನೇ ಅಕಲೆಗೆ ವ್ಯವಸ್ಥೆ ಮಲ್ತು ಕೊಡ್ತೀನಿ ನಮನೇ ಅಕಲೆಗೆ ಇಂಚನೆ ಆವೊಡೊಂದು ಪಂತಿ ಕೊಡ್ತೀನಿ ಯಾನು ನನ್ನ ಒಂಜಿ ಪಜ್ಜ ದುಂಬುಬೋದು ಕೇನೊಡೊಂದಾಂಡ ಎಲ್ಲನಕ್ಕೆ ಏತ್ ಕಮೆಂಟ್ಸ್ ಬರ್ಪಣ ನಂಗೆ ಗೊತ್ತಿಜ್ಜಿ ಅಣ್ಣ ವಿಚಾರನ ವಿನಿಮಯ ಮಲ್ಪಣೆಗೆ ಎಂಕದಾಲ ತೊಂದರೆಜ್ಜಿ ದಯಗಂದಿಕೆ ಏನಂದಾಂಡ ವಿಚಾರ ಸ್ಪಷ್ಟ ಇನಿ ಆ ವ್ಯವಸ್ಥೆ ಕೊಡ್ತೀನ ಪದ್ದೈ ಕೊಡ್ತೀನಿ ಏರಿ ಅತ್ತಂದಾಂಡ ಐಕ್ ಬಣ್ಣ ಪಾಡ್ದೇರೆ ಇಂಚನೆ ಬಣ್ಣ ಅಂತ ಪಂದು ಕೊಡ್ತೀನಿ ಅಕ್ಲೇರಿ ಆ ವ್ಯವಸ್ಥೆನ ಮಾತ ನಮ ಉಂತಾಣಂದಾಂಡ ಇನಿ ದಾಖಲೀಕರಣದ ಈ ಚಿತ್ರೀಕರಣ ಕುಟುಂಬದ ಇಲ್ಲಲೆ ಉಂತೋಡು ಬಿದಯದ ಕ್ಲಿಯರ್ಲ ಮಲ್ಪೆರೆಚ್ಚಿ ಕುಟುಂಬದ ಇಲ್ಲಲೆ ಆ ಚಿತ್ರೀಕರಣ ಉಂತವಡೆ ದೈವಾರಾಧನೆದ ಕತೆ ಇತಿಹಾಸ ಖಂಡಿತವಾದಲ ನಾಟಕ ಪನ್ಪನವು ಸಿನಿಮಾ ಪನ್ಪನವು ಅಗತ್ಯ ಪ್ರಸ್ತುತ ಕಾಲಘಟ್ಟಡವು ಬೋಡು ಆ ಇತಿಹಾಸನ ತೊಜಿಪವನಂಚಿನ ವ್ಯವಸ್ಥೆಯನ್ನು ಮಲ್ಪಲೆ ದಯಗಂದಿಕೆ ಏನಂದಾಂಡ ಪುತ್ತೂರದ ಒಂಜಿ ನಮ್ಮ ಎಂಕಲ್ ಒಂಜಿ ಆತ್ಮೀಯರವರಿ ಒಂಜಿ ಸಿನಿಮಾ ಮಲ್ತಾರೆ ಧರ್ಮ ದೈವ ಅಂತ ದೈವನ ತೊಜಿಪಾತಿಜ ರೈಟ್ ದೈವನ ನರ್ತನ ಮಲ್ತದಿಜ ರೈಟ್ ಆ ವ್ಯವಸ್ಥೆನ ತೊಜಿಪಾದು ಕೊಡ್ತೀನಂಚಿನ ವ್ಯವಸ್ಥೆ ಇನಿ ಅಡೆಮುಟ್ಟ ಎತ್ತದನ್ನು ಒಂಜಿ ರಡ್ಡು ವಿಚಾರನ ಪಂಡದು ಎನ್ನ ಪಾತ್ರನ ಮುಗಿಪ ಇನಿ ದೈವಲೆಗೆ ಕಡಸಲ ಎಂಚ ಮೊಗ ಎಂಚ ಮೂರ್ತಿ ಎಂಚಿನ ಅಂದ ಪಂಡ ಉಲ್ಲ ಒಂಜಾತ ಜಿಜ್ಞಾಸೆಲ ಉಲ್ಲ ಪಂಡಂದಾಂಡ ಕುಪ್ಪೆ ಪಂಜುರ್ಲಿಗೆ ವರ್ಣಾರ ಪಂಜುರ್ಲಿಗೆ ಅತ್ತೊಂದಾಂಡ ಒಂಜಿ ಭಾಗದ ಜುಮಾದಿಗೆ ಪಂಜದ ಮೊಗ ಇತ್ತನಂದಾಂಡ ಬಡಕಾಯದ ಪಂಜು ನಮ್ಮ ಜುಮಾದಿಗೆ ನರಮಾನನ ಭದ್ರಾಕಾರದ ಮೊಗ ಸತ್ಯಲು ಒಂಜೆ ಆಂಡ ವ್ಯತ್ಯಾಸ ಮೊಗೋಕುಲು ಮಾತ್ರ ಇಂದು ಅವತ್ತಂದೆ ಮಳರಾಯನ ಮೊಗ ಜುಮಾದಿನ ಮಗ ಈ ಮಾತ ಕಲ್ಲುಟ್ಟಿನ ಮಂತ್ರದೇವತೆನ ಮೂರ್ತಿ ನೆಟ್ ಮಾತ ಒಂಜಾತ ಜಿಜ್ಞಾಸೆ ಲೊಪ್ಪ ನೆನ್ನು ಪೂರ ನಮ್ಮ ಭವಿಷ್ಯತ್ತಿಗೆ ಜೋಕಲೆಗೆ ಪಂದು ಕೊರ್ದು ಹಿರಿಯಾಕಲೈನೆ ನಮ್ಮ ಹಿರಿಯಾಕಲೆಗೆ ಪಂದು ಕೊರ್ಪಣಂಜಿನ ವ್ಯವಸ್ಥೆ ಆವೋಡು ಪನ್ಪಣಂಜಿನ ಪಾತ್ರ ದೊಟ್ಟುಗು ಇನಿ ನನಾತ್ ಒಂಜಿ ಪಜ್ಜ ದುಂಪೋಡುಂದಾಂಡ ಇನಿ ಒಂಜಾತ್ ದೈವಾರಾಧನೆದ ಒಂಜಿ ಲೆಪ್ಪು ನೇಮದ ನಮ್ಮ ಕಾಕಜಿ ಮಾತ ಮಲ್ಪ ಐಟ್ ಆ ದೈವಳನ ಭಾವಚಿತ್ರ ಪಾಡಿಡುವಂತೆ
ಕಮ್ಮಿ ಮಲ್ತನ ಎಡ್ಡೆ ಅಂದು ನಾನು ಎನ್ನೊನ್ವೆ ದಯಗಂದಿಕೆ ದಾಂಡ ಇನಿ ಐನ ಪಾಡ್ನು ಎಲ್ಲೆ ಒಲಾನ್ಲ ಒಂಜಿ ಸಾದಿ ಬರಟ್ ದಕ್ಕುನೆವು ಅವು ಕಾರ್ದಡಿಕೆ ಬೂರ್ನೆ ಈ ವ್ಯವಸ್ಥೆ ಪೂರ ನಮಕ್ ಆಯರೆ ಬಲ್ಲಿ ಭವಿಷ್ಯತ್ತೆಗಂದುಲ ಒಂಜಿ ಮಾರಕ ಐನ್ ಮಾತ ಉಂತಾದ ಗಗ್ಗರದನ ಅತ್ತಂದಾಂಡ ಇಟ್ಟು ಒಂಜಿ ಆತು ವ್ಯವಸ್ಥೆರ್ಗು ಬೇತೆ ಬೇತೆ ಸಾದಿಲುಳ ಇತ್ತೆ ಬೇತೆ ಬೇತೆ ಯೋಚನೆ ಇತ್ತಿನಂಜುನ ಜವನೆರು ಮಾತ ಉಳ್ಳೇರು ಐಕ್ ಬೋಡ ಐನಂಜುನ ಸಾದಿನ ಮಾತ ಪಂದು ಕೊರುವೇರು ಅವು ಅತ್ತಂದೆ ಆಡಂಬರದ ದೈವ ಆರಾಧನೆ ಉಂತಾದು ಮೂಲ ನಂಬಿಕೆನ ಒರುಪುನಂಚಿನ ವ್ಯವಸ್ಥೆ ಇನಿ ದೈವ ಭಂಡಾರದೆತ್ತದ ಗ್ರಾಮ ದೈವಡು ಬಣ್ಣಗ ದರಿ ಕೈಕೊಂಡ ಅದುಪು ಅತಂದಂಡ ದೀಟಿಗೆ ಕೈಕೊಂಡ ಅದುಪು ಈ ವ್ಯವಸ್ಥೆನ ಮಾತ ಒರಿಪುನಂಚಿನ ಕೆಲಸ ನಮ್ಮ ಆವೋಡು ಇನ್ನು ಬೊಕ್ಕೊಂಜಿ ಮಾತೆರೆಗಳ ಭಾರಿ ಆಸೆ ಕಾಸರಗೋಡದ ಅಣ್ಣ ಇರೆಗಳ ಒಂಜಾತ ಆಸೆ ಉಂಡವು ಎಂಚ ಅಂದಕ್ಕೆ ಏನಂದ ತುಳು ಭಾಷೆಗೆ ಮಾನ್ಯತೆ ಆವೋಡು ತುಳು ಭಾಷೆ ರಾಜ್ಯ ಭಾಷೆ ಆವೋಡು ಬಂತು ನಾವು ತುಳು ಭಾಷೆಯನ್ನು ಹೋರಾಟದ ಮೂಲಕವಾದ ಖಂಡಿತವಾದ ರಾಜ್ಯ ಭಾಷೆ ಮಲ್ಪಣತ್ತು ಐನು ಮನವಿ ಕೊರ್ದು ಮಲ್ಪಣತ್ತು ತುಳು ಭಾಷೆ ನಮ್ಮ ಒರುಪಡು ನಾನು ಪಾತಿರದೇ ಒರುಪಡತ್ತಂದೆ ಐನ ಮನವಿದ ಮೂಲಕ ಒರುಪುಣತ್ತು ಇನಿ ತುಳು ಭಾಷೆ ಒರಿದನಂದಾಂಡ ಅವು ದೈವದ ಕೊಡಿಯಡಿಟ್ಟು ಮಾತ್ರ ದಯಗನ್ನು ಕೇಳಿದಾಂಡ ಅಚ್ಚ ತುಳುಟು ಇನಿಕ್ಲ ಪ್ರತಿಯೊಂದು ಶಬ್ದಲೇನು ಪಾತೆರ್ನ ಜಾಗೆ ಇತ್ತನಂದಾಂಡ ಅವು ದೈವಾರಾಧನದ ಕೊಡಿಯಡಿ ಅಂಚಾದು ಅವೆಲ್ಲ ತುಳು ಭಾಷೆಯನ್ನು ಒರುಪುನಲ್ಪ ದೈವಾರಾಧನೆ ಉಂಡು ಇನಿ ದೈವದ ಕೊಡಿಯಡಿಗೆ ಬಣ್ಣಗ ಅಳಿಯ ಕಟ್ಟು ಮಕ್ಕಳ ಕಟ್ಟು ಪಣಪಣಂಚಿನ ಕಟ್ಟು ಎರಡು ಉಂಡು ನಮ್ಮ ತುಳುನಾಡು ಆ ವ್ಯವಸ್ಥೆಡು ಅಮೆಸೂತಕಲ್ನ ನಮ್ಮ ಮಾತೆರೆಗಳ ಭವಿಷ್ಯತ್ತಿಗೆ ನೆಂಚ ಪಾಲನೆ ಮಲ್ಪಡು 16 ದಿನ 14 ದಿನತ್ತ ಕಟ್ಲೆನು ನಮ್ಮ ಹಿರಿಯಾಕಲ ನಮ್ಮ ಜೋಕಲೆಗೈನು ಪಂದು ಕೊರುಂದಾಂಡ ಭವಿಷ್ಯತ್ತಿಗೆ ಆ ಸಂಸ್ಕೃತಿಲ ಒರಿಯೋಡುಂದಾಂಡ ಅಮೆಸೂತಕದ ವಿಚಾರನ ಒರ್ಪೊಡು ಅವು ಅತ್ತಂದೆ ಇನಿ ದೈವಾರಾಧನೆದ ಪುದರ್ ಇನಿ ಕನ್ನಡೀಕರಣದ ಬದಲಾವಣೆ ಒಂದುಂಡು ಜುಮಾದಿ ಪಣಪಣವು ಧೂಮಾವತಿ ಆತಂಡು ಮಳರಾಯಿ ಪಣಪಣವು ಮಳರಾಯಿ ಆತಂಡು ಅವು ಅತ್ತಂದೆ ಲೆಕ್ಕೇಸಿರಿ ಪನ್ಪನವು ರಕ್ತೇಶ್ವರಿ ಆತನೆ ಗುಳಿಗೆ ಪನ್ಪನವು ಬದಲಾವಣೆದ ತಾದಿಗೆ ಗುಳಿಗೇಶ್ವರಿ ಅದು ಗುಳಿಗಜ್ಜೆ ಪನ್ಪನಾಡೆ ಒಟ್ಟ ಎತ್ತದಂಡು ಇಲ್ಲ ನಮ್ಮ ದುಮ್ಮುದ ಆ ಸಂಸ್ಕೃತಿನ ಪಾರಂಪರಿಕವಾಯಿನಂಚಿನ ಪುದರನು ನಮ್ಮ ಸತ್ಯವಳು ಪನ್ಪನೇನು ಹೊರ್ತೊಂದು ದೈವಾರಾಧನೆದ ಕೊಡಿಯರಿಟ್ಟು ಚೆಂಡೆ ವಾಲಗಪುರ ಇಂಚುಪ್ಪಗೆ ಬರ್ತದನೆ ಅಂಡ ವೈಭವೀಕರಣದ ರೀತಿಡು ಅವು ಬೋಡು ಪನ್ಪನವು ಜನಕ್ಲೇನ ಅಂಗಲಪ್ಪು ಅಂಡ ಅತಿ ಪಣಪಣವು ಬರ್ಚಿ ಅತಿಯಾದರೆ ಅಮೃತ ವಿಷ ಪನ್ಲೆಕ್ಕ ನಮಕ್ ಓವು ಬೋಡ ಆತೇನೆ ದೈವಾರಾಧನದ ಚೌಕಟ್ಟಡೆಯನ್ನು ಮಾತೆರ್ಲ ಒರ್ತೊಣಗ ದೈವದ ನುಡಿ ನೆನ್ನ ಮಾತ ನಮ್ಮ ಮನಸ್ಸುಡು ಸೇರಿಸವನುಗ ಇನಿ ಪ್ರಶ್ನಿಸವನಂಚಿನ ಹಕ್ಕು ಜವಾಬ್ದಾರಿ ಪ್ರತಿಯೊರಿ ತುಳುವೆರೆಗಳ ಉಂಡು ಪ್ರತಿಯೊರಿ ತುಳುವೆರೆಗಳ ದೈವಾರಾಧನೆ ಅಜ ತಪ್ಪುನಗ ಪ್ರತಿಯೊರಿಯಗಳ ಪ್ರಶ್ನಿಸವನಂಚಿನ ಹಕ್ಕು ಉಂಡು ಖಂಡಿತವಾದಲ ಆ ಹಕ್ಕನ್ನು ಆ ಜವಾಬ್ದಾರಿ ನಮ್ಮ ಕೇಂದ್ರ ತುಳುವ ಸಂಸ್ಕೃತಿನ ಒರುಪಗ ದೈವದ ಕೊಡಿಯಡಿಟ್ಟು ಕಡೇಕಾದ ಒಂಜಿ ಪಾತೆರ ಪನ್ಪೆ ದೈವದ ಆ ಕಲಟ್ಟು ಐನಾತ್ ನಮ್ಮ ಸಂಸ್ಕೃತ ಭಾಷೆನೊಂತೆ ದೂರ ಮಲ್ತದೆ ದೈವದ ನುಡಿಟ್ಟು ತುಳುವ ಅಚ್ಚ ತುಳುಟು ದೈವಲು ನುಡಿ ಕೊರ್ಕ ಕೊರಡು ಪನ್ಪನಂಚಿನ ಆಶಯದೊಟ್ಟುಗೋ ಬ್ರಹ್ಮ ಕಲಶದ ವ್ಯವಸ್ಥಿತವಾಯಿನಂಚಿನ ರೀತಿ ನಾವು ಮಾತ ಸೇರಿದ ನಿನ್ನ ಮಾತ ಯಾನು ದಾಯ ಪಂಡೆ ಅಂದಿಕೆ ನಾಂಡ ನಿನ್ನ ಮಾತ ನಮ್ಮ ಒರುಪುಡುಂದಾಂಡ ಮಾತ ನಮಡ್ದು ಮಾತ್ರ ಸಾಧ್ಯ ದಾಯೆಯಿಂದ ಪಂಡಂದಾಂಡ ಭರತನಾಟ್ಯ ಕ್ಲಾಸ್ ಉಂಡು ಆತನ ಯಕ್ಷಗಾನಗೆ ತರಗತಿ ಉಂಡು ಬೇತೆ ಬೇತೆ ವಿಭಾಗಕ್ಕೆ ತರಗತಿ ಉಂಡು ದೈವಾರಾಧನೆಗೆ ಮಾತ್ರ ತರಗತಿ ಇಜ್ಜಿ ಇನ್ನು ಕಲ್ಪ ಉಣಂಚಿನಂಚಿನ ವ್ಯವಸ್ಥೆ ಜಾನಪದೀಯವಾಯಿನಂಚಿನ ಬಾಯಿಡ್ದು ಬಾಯಿಗೆ ಬತ್ತಿನಂಚಿನ ವ್ಯವಸ್ಥೆ ಇನ್ನು ದೈವಾರಾಧನೆ ಆ ದೈವಾರಾಧನೆ ಒರುಪುನಲ್ಪ ನಾವು ಮಾತೆಲ್ಲ ಒಟ್ಟು ಸೇರಿಗ ಸರಕಾರದ ಮೂಲಕ ನೆನ್ನು ಒತ್ತಾಯ ಮಲ್ತದೆ ಗ್ರಾಮ ದೈವದ ಅಜಲು ಪದ್ಧತಿಗೆ ಇತ್ತಿನ ಕಲೆಗೆ ಮಾಸಾಸನ ಕೊರಪನಾಡೆ ಮೊಟ್ಟ ಈ ಪರ್ವದ ವ್ಯವಸ್ಥಿತವಾಯಿನಂಚಿನ ಪ್ರಸಾದ ಅಕಲೆಗೆ ಎತ್ತಡು ಪಣಪುನಂಚಿನ ಪಾತೆರದೊಟ್ಟುಗು ಇನಿ ಪರ್ವ ಪಣಪಣವು ಧರ್ಮನೇಮಲ ಒಂಜೇ ಲೆಕ್ಕ ಒಂಜಿ ಮೋನೆದ ರಡ್ಡು ಕಣ್ಣಿತ್ತಿ ಲೆಕ್ಕ ಒಂಜಿ ನಾಣ್ಯದ ರಡ್ಡು ಮೋನೆ ಇತ್ತಿ ಲೆಕ್ಕ ಅಂದ್ ಪಂಡ ತಪ್ಪ ಬಂದು ಧರ್ಮನೇಮ ಒಂಜಿ ಕಾಲದ ರೀತಿ ಆನಂದಾಂಡ ಪರ್ವ ಒಂಜಿ ಕಾಲದ ರೀತಿ ಸನ್ಯಾಸಿ ಗುಳಿಗನ ಈ ಕ್ಷೇತ್ರಡು ಸಂಪತ್ತು ಸುವರ್ಣರ್ನ ಒಟ್ಟು ಕೂಡು ಕಟ್ಟಡು ಇನಿ ಒಂಜಿ ಪರ್ವ ಮಲ್ತಿದ್ದಾರೆ ಖಂಡಿತವಾದಲ ಸಂಪತ್ ಸುವರ್ಣರೇ ಪರ್ವದ ಪ್ರಸಾದ ಐನ ಫಲ ಇನಿಯೆಲ್ಲಡಿರೆಗೆ ತಿಕ್ಕಂದು ಭವಿಷ್ಯತ್ತಡು ಖಂಡಿತವಾದಲ ಸನ್ಯಾಸಿಗುಳಿಗನ ಆಶೀರ್ವಾದಡು ನೆನ್ನ ಫಲ 10 ಪನವು ಖರ್ಚಾದಿತ್ತನಾಂಡ 100 ಪನವುದ ಒಟ್ಟು ಸೇರಾದು ಈರೆಗೆ ಖಂಡಿತವಾದಲ ತುಳುನಾಡದ ದೈವಲು
ಖಂಡಿತವಾದಲ ಕೊರ್ಪೇರು ಪಣಪಣಕ್ಕೆ ನಿದರ್ಶನ ಉದಾಹರಣೆ ಸಮೇತ ಈರಾದೆ ಎಂಕ್ಲಡ ಬತ್ತ ಪನ್ಪಣಂಜನ ಕಾಲ ಇರೆಗ ಕುಡ್ದು ಬರ್ಪಣೋ ಪನ್ಪಣಂಜನ ಪಾತ್ರದ ಒಟ್ಟುಗು ಎಡ್ಡೆ ವಿಚಾರ ವಿನಿಮಯದ ಅವಕಾಶನಿ ಎಂಕ್ಲೆಗೆ ಕೊರ್ತಾರೆ ಸಂಪತ್ತು ಸುವರ್ಣರ ಒಟ್ಟುಗು ಮಸ್ತು ಜನ ನೆಕ್ ಬೆಣ್ಣಿ ಬಂತಾರೆ ಒಂಜಿಕೊಂಡೆ ಬೆಗರನ್ನು ಒಂಜಿಕೊಂಡೆ ನೆತ್ತೆರದ ರೀತಿಯಲ್ಲಿ ನಿಕ್ಕಲು ಈ ಮಣ್ಣಿಗೆ ಪಾಡ್ದು ಭಾರಿ ಪೂರ್ವದ ವ್ಯವಸ್ಥೆಯನ್ನು ಮಲ್ದಾರೆ ಖಂಡಿತವಾದಲ ಪರ್ವನು ದೈವಳು ದೆತ್ತೊನ್ನುವ ಎಂಚ ದೆತ್ತೊಣುವ ಪನ್ಪು ನಾವು ನಮಕ್ ತೆರೆದಿಜ್ಜಿ ಅಂಚನೆ ಐನ ಕೀರ್ತಿ ಇರೆಗೆ ಎಂಚ ಬರ್ಪುಣಂದಲ ಇರೆಗೆ ತೆರೆಯಂದು ಒಂಜತ್ತು ಒಂಜಿ ದಿನ ಐನ ಕೀರ್ತಿ ಖಂಡಿತವಾದಲ ಸನ್ಯಾಸಿಗಳಿಗೆ ಇರೆಗೆ ಕೊರಪೆ ಪಣಪನಂಚನ ಪಾತ್ರ ದೊಟ್ಟುಗು ದೂರದ ಪುತ್ತೂರುಡ್ದು ಬತ್ತದ ರಡ್ಡ ಪಾತ್ರ ಅವಕಾಶ ಮಲ್ತು ಕೊಡ್ತಿನಂಚಿನ ಮಾತ ಹಿರಿಯಾಕುಲೆಗೆ ಸಂಘಟಕ ಮಿತ್ರರಿಗೆ ಸಂಪತ್ ಸುವರ್ಣರೆಗಲ ಮಾತೆರೆಗಲ ಎನ್ನ ವೇದಿಕೆ ಡುಪ್ಪನಂಚಿನ ಹಿರಿಯಾಕುಲೆಗಲ ಒಂಜೇ ಪಾತ್ರದ ಪೂರ್ಣ ವಿರಾಮದ ಚುಕ್ಕೆ ನದಿ ಇದು ಎನ್ನ ಪಾತೆರನ್ನು ಸನ್ಯಾಸಿಗಳಿಗನ ಪುಣ್ಯ ಪಾದಲೆಗೆ ಅರ್ಪಣೆ ಮಂತದೆ ಎನ್ನ ಪಾತೆರೆಗೆ ಚುಕ್ಕೆ ದೀಪೆ ಜೈತುಲ್ಲಾ. ಮನ ಮುಟ್ಟುವ ಹಾಗೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಇನ್ನು ಮುಂದೆ ಶ್ರೀ ಶೈಲು ಬಿರುವ ಅಗತ್ತಾಡಿಯವರು ಮಾತಾಡ್ತಾರೆ. ಗುರುಭ್ಯೋ ನಮಃ. ಸ್ಥಳಾಧಿಪತಿ ದೈವ ಐನಂಚಿನ ಸನ್ಯಾಸಿಗಳಿಗ ಕಾರಗಡ್ಡ ಬರೋಂದು ಅಂಚನೆ ಭೂಮಿಯಪ್ಪೆಗೆ ನೀಟಪ್ಪ ಬರೋಂದು ವೇದಿಕೆಡ್ ಗುರುಕುಲ ಐನಂಚಿನ ಶ್ರೀಯುತ ಡಾಕ್ಟರ್ ಕಮಲಾಕ್ಷಕ್ಕೆ ಮೇರೆಗೆ ಬೇರ್ನ ಕಾರಗಡ್ಡ ಬರೋಂದು ಅಂಚನೆ ಇನಿ ಪಾತಿರ ಬೈದಿನ 3 ಜನ ಒಳ್ಳೆರು ಮುಕ್ಳೆಗೆಲ್ಲ ಯಾನು ಸೊಲ್ಮೇಲೆ ಸಂದ ಒಂದು ಬಹುಶಃ ಮನ್ಮೋಹನ್ ಶೆಟ್ಟರು ಭಾರಿ ಪೊರ್ಲು ಪಾತಿದೆ ಆರ್ನಾತ್ ಪೊರ್ಲುದ ಪದ ಪ್ರಯೋಗ ಏನಡೆ ಇಪ್ಪಂದು ನಮಗೆ ದಾದ ತೆರಿದಿನ ಐನು ಮಾತ್ರ ಪಾತಿರಲಿ ಆತೆ ಎಂಗ್ಲೇನು ಸಂಪತ್ತನೆ ಲೇದಿರು 2 ಪಾತ್ರೆ ಪನ್ನೊಂದು ಉದ್ದೇಶಡು ಅಂಚನೆ ಶ್ರೀಯುತ ಡಾಕ್ಟರ್ ನವೀನ್ ಮರಿಕೆ ಸರ್ಲ ವೈದ್ಯನ ತೋಜುನ ಎಂಕ್ ಬಹುಶಃ ಅಕ್ಲೇದು ಪಾತಿರ ಎಂಕ್ಲ ಆತ ಮಲ್ಲೆ ಆತಜ ಇನ್ನು ಯಾನು ದೈವಾರಾಧನೆ ಬಗ್ಗೆ ಚಿಂತನ ಮಂತನ ಪನ್ಪಿನಾತ್ ಮಲ್ಲೆ ಆತಜಿ ಯಾನು ಏನ ದಾದೊಂಜಿ ಮಾಹಿತಿ ಉಂಡ ಐನು ಮಾತ್ರ ಪಾತಿರದ ಪೋಪೆ ದಯ ಪಂಡ ಇಂದು ದೈವಾರಾಧಕ್ಕೆ ಒಂಜಿ ಮಿನದಾನ ಪನೊಲಿ ಒಟ್ಟು ಸೇರಿದ ನಮ್ಮ ಪಾತಿರ ನಂಚಿನ ವಿಷಯ ನಮ್ಮಡ ದಾದ ಉಂಡ ಐನು ಬಿಕ್ಕದು ಪೋಯಿಂದು ಬೈದಿನಿ ಅವು ಏತು ಕೊಡಿಪುಂಡ ಏತು ಪೊಟ್ಟಾಪ ನಿಂಗೆ ಗೊತ್ತುಜ್ಜಿ ಬಹುಶಃ ಇನಿ ಯಾನು ಪಾತೆರೆ ಬೈದಿನ ವಿಷಯದಾದ ಪಂಡ ನಮ್ಮ ದೈವರಾದ ಏತೋ ವಿಷಯಲುಲ್ಲ ಅಂಡ ಇನಿ ಈ ಎಣ್ಣೆ ವೀಲ್ಯ ಗಡಿಪಟ್ಟ ನಿನ್ನ ಬಗ್ಗೆ ಒಂದು ಚೂರು ಪಾತೆರೆಗೆ ಪಂಡ ದಯ ಪಂಡ ನಮ್ಮ ಈ ವಿಷಯದ ಬಗ್ಗೆ ಒಂದು ಐನಾತ್ ಮಲ್ಲ ವಿಷಯಡ್ ಪಾತೆರೆ ಪೋತುಜ ಇನಿ ದಾದ ಎಂಕ್ ಯಾನು ತಿರಿದಂಚಿನ ವಿಷಯಲುಲ್ಲ ಎನ್ನ ಹಿರಿಯಕಲ್ ದಾದ ಪಂದು ಕೊಡ್ತೇರಾ ನಿನ್ನ ಬಗ್ಗೆ ನಾನು ಚೂರು ನಿಕಡ ಮಾಹಿತಿನ ಕುರ್ದು ಪೋಯಿ ಬಂದು ಬೈದಿನಿ ಅನ್ನು ಇನಿ ನಮ್ಮ ಪಾತೆರ್ನ ಮಾತು ಪನ್ಪಂಗ ಬಲೆ ಆಪಿನಿ ಎಣ್ಣೆ ಆಪಿನಿ ಗಡಿಪಟ್ಟ ಆಪಿನಿ ಬೂಲ್ಯ ಆಪಿನಿ ಇಂಚ ಪೂರ ವಿಷಯ ಬೇತೆ ಬೇತೆ ರೀತಿಯುಳ್ಳ ಅಂಡ ನಮ್ಮ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಆಸುಪಾಸು ಇಪ್ಪುನ ವಿಷಯ ಎಲ್ಲ ಉಡುಪಿ ಕಾರ್ಲ ಬೆದ್ರ ಪೋಂಡ ವಿಷಯ ಇತ್ತ ಅವು ಒಂಚೂರು ವ್ಯತ್ಯಾಸಗಳು ನಮ್ಮ ಈ ಎಣ್ಣೆ ಆಪಿನ ಅವಡು ಗಡಿಪಟ್ಟ ಆಪಿನ ಅವಡು ವೀಲ್ಯ ಆಪಿನ ವಿಷಯ ಎಡಪುರ ಈ ದೈವದ ಚಾಕರಿ ಏರೆ ದರ್ಶನ ಗುಂತುವೇರ ಮುಗ್ಲಿಗೆ ಪೂರ ಎಣ್ಣೆ ಆಪಿನಿಂದ ಆಗಡೆ ಬಲೆಲ ಆಪುಂಡು ಬೊಕ್ಕ ಎಣ್ಣೆ ಆಪಿನಿಂದ ಅಂಚನೆ ಈ ಯಜಮಾನಿಗೆ ಉಂಟು ನಕ್ಕಿಲ್ಲ ಒಳ್ಳೆಯರು ಮುಕ್ಲೆ ಪೂರ ಗಡಿಪಟ್ಟ ಆಪಿನಿಂದ ಈ ಗಡಿಪಟ್ಟ ಪಂಡ ಇಂದು ತಲಾಂತರದ ಬತ್ತಿಪ್ಪುಡು ಇಂದು ಒರಟೆ ಆಪಿನ ಹೊತ್ತು ಇತ್ತ ಒಂಜಿ ಕ್ಷೇತ್ರಡ್ ಹೊಸ ಕ್ಷೇತ್ರ ಅನ್ಬಿಟ್ಟಿಗೆ ಅಲ್ಪ ಗಡಿಪಟ್ಟ ಅಮ್ಮನ ವ್ಯವಸ್ಥೆ ಇಜ್ಜಿ ಬಹುಶಃ ಇತ್ತ ಅವಂದು ಉಪ್ಪು ಹೆಂಗೆ ಗೊತ್ತಿಜ್ಜಿ ಆಂಡ ಇಂದು ವಂಶ ಪಾರಂಪರ್ಯವಾದ ಬರ್ಪಿನ ವಿಷಯ ಪಂಡ ಈ ಗಡಿಪಟ್ಟ ಪಂಪಿನ ವಿಷಯ ಈ ಗಡಿಪಟ್ಟ ವಿಷಯ ಮಣ್ಣಾಗ ನಮ್ಮ ನೆಟ್ಟು ಈ ಅಲಿಯ ಕಟ್ಟಿದೇಡು ಜಾಸ್ತಿ ಈ ಗಡಿಪಟ್ಟ ಪಂಪಿನ ವಿಷಯ ಬಹುಶಃ ಮಕ್ಕಳ ಕಟ್ಟು ಉಂಡು ಅಂತ ಕಮ್ಮಿಡಿ ದಯ ಪಂಡ ಒಂಚೂರು ನಮ್ಮ ಬ್ರಾಹ್ಮಣ ಸಮುದಾಯ ಪೋಂಡ ಮಕ್ಕಳ ಕಟ್ಟು ಅಲ್ಪ ಬೈಲ ಉಡುಪೇರು ಬೊಟ್ಟು ಉಡುಪೇರುಂಡು ನಮ್ಮ ಮುಲ್ಕಿ ಸೈಡ್ ಪೋಂಡ ಅಕ್ಲೆ ಒಂಜಿ ಗಡಿಪಟ್ಟ ಉಂಡು ಅಲ್ಪ ಜೈನ ಸಮುದಾಯ ಪೋಂಡ ಕಂಚಿ ಪೂವಾಣಿ ಒಂಜಿ ಗಡಿಪಟ್ಟ ಉಂಡು
ನಮ್ಮ ಬಂಟ ಸಮುದಾಯ ಪೋನಾಗ ಆಲ್ವ ಸಮಾನಿ ಅರವಾಲ ಎಂದು ಪೂರ ಗಡಿಪಟ್ಟ ಪುದಾರ್ಲು ಇನ್ನಿಗೆ ನಮ್ಮ ಒಂದು ಸರ್ನೇಮ್ ಪನ್ಪನಮ್ಮ ಅವು ನಿಜವಾದ ಒಂದು ಗಡಿಪಟ್ಟಲ್ಲ ಅವು ಪೂರ. ನಮ್ಮ ಬಿಲ್ಲವ ಸಮುದಾಯ ಬಣ್ಣಾಗ ನಾಯಿಗಾರ ಪಟ್ಟ ಉಂಡು, ಬಗ್ಗ ಪೂಜಾರಿ ಬಗ್ಗಪೀಠ ಉಂಡು, ದಂಡುದೇವು ಬೈದ್ಯ ಪಟ್ಟ ಉಂಡು, ತಿಮ್ಮ ಬೈದ್ಯ ಇಂಚಿನ ಪೂರ ಪಟ್ಟಲ್ಲ. ಅಂಚನೆ ಈ ಟೋಟಲ್ ಆದ ಈ ಗಡಿಪಟ್ಟ ವೀಲ್ಯ ಅಥವಾ ಎಣ್ಣೆ ಆಪಿನ ಕ್ರಮಕ್ಕಳು ಪುರ ಸುರುಕಾದ ಒಬ್ಬೇ ಒಂಜಿ ವ್ಯಕ್ತಿ ದರ್ಶನ ಗೊಂತು ನಾಡ ಸಡನ್ ದರ್ಶನ ಹೊಂತಾರೆ ಇಜ್ಜಿ ದಾದ ಪಂಡ ಆಯನ ಮಿತ್ತು ದೈವ ಆವೇಶ ಆದಿ ಬತ್ತಿಪ್ಪೊಡು ಆಯ್ ಬತ್ತಿ ಬುಕ್ಕನೆ ಆ ವಿಮರ್ಶೆ ಆವಡ ಇನ್ನು ಒಂದು ಹೂ ಬೈದಿನಿ ಮೇಳ್ಡು ಹಾಗೆ ದೈವ ದಾದ ಹೂ ದೈವದ ಆವೇಶ ಆವೊಂದುಂಡು ಐನು ವಿಮರ್ಶೆ ಆವಂದೆ ಒಂದು ದರ್ಶನಗ ನಮಕ್ ಏಕಾಏಕಿ ಉಂತಾರೆ ಇಲ್ಲ ಇಜ್ಜಿ ಒಂಜಿ ದೈವದ ಹಾಗೆ ಎಣ್ಣೆ ಕೊಡಾಂಡ ಸುರುಕಾದ ಆ ದೈವ ಆಯನ ಕುಟುಂಬದ ಇಲ್ಲುಕೊಂಡು ಅಲ್ಪ ದೈವದ ಅನುಮತಿ ಕೊಡು ಕುಟುಂಬಾಧಿಕಾರ ಪನ್ಪನ ನಮ್ಮ ಪಂಜುಲಿನ ಪನ್ಪನಮ್ಮ ಆ ಪಂಜುಲಿಡ ಅಧಿಕಾರದ ಎಣ್ಣೆ ಅಧಿಕಾರದ ಅನುಮತಿ ತಿಕ್ಕೊಡಾಗ ತಿಕ್ಕಿ ಬುಕ್ಕನೆ ಆಯ್ ದರ್ಶನ ಗೊಂತು ನಂಚಿನ ವ್ಯವಸ್ಥೆ ಇಪ್ಪುನು ಅಣ್ಣ ದುಮ್ಮುದ ಕಾಲ ಪನ್ಪ ಇತ್ತದ ಇಂಕ ವ್ಯವಸ್ಥೆ ಎಂಚ ಪೋಂದು ಪನ್ಪು ನಾವು ಬಹುಶಃ ನಮ್ಮಕ ನಿಮಗೆ ಗೊತ್ತುಂಡು ಅಂಡ ಈ ಕ್ರಮಟ್ ಪನ್ನಿಯನ್ನು ಕುಟುಂಬಾಧಿಕಾರದ ಪಂಜುಲಿನ ಕೈಟ್ ಅವು ಅನುಮತಿ ಕೊಡು ತಿಕ್ಕಿ ಬುಕ್ಕದ ಕ್ರಮ ಭಾರಿ ಪೋರದ ಕ್ರಮಕ್ಕಳು ಕೆಲವುಲ್ಲ ದಯ ಪಂಡ ಒಂಜಿ ಕೊಲ್ಲೂರ ಗುಡ್ಡಸಾಯ ನಾಯಿಗೆರೆಗೆ ಗಡಿಪಟ್ಟ ಅನಾಗದ ಒಂಜಿ ಕತೆ ಉಂಡು ಕಾಂತಬಾರ ಬುಧವಾರ ನಕಲು ಪನ್ಪೆರೆ ಅರಸುಲು ಪಟ್ಟಿ ಗಡಿಪಟ್ಟ ಕಟ್ಟುವಣ್ಣ ಎಂಕ್ಲೆ ಗಡಿಪಟ್ಟ ಬೊರ್ಚಿ ಎಂಕ್ಲು ಗಡಿಪಟ್ಟದ ಬಯಕದ ಬೈದ ಸತ್ಯದತ್ತೆ ಎಂಕ್ಲೆಗೆ ನಾಯಿಗೆರೆಗೆ ಕೊಲ್ಲೂರು ಸ್ಥಾನದ ಯಜಮಾನುಳ್ಳೆ ಅರೆ ಗಡಿಪಟ್ಟ ಕಟ್ಟಲೆ ಎಂಚ ಗಡಿಪಟ್ಟ ಕಟ್ಟನಗ 7 ಏಮ ಗುಂಡದ ಬೆರ್ಮೆರೆ ಗುಂಡದ ಬಾಕಿಲ್ ತೆಪ್ಪಳೆ ಅನ್ಪೇರು ಅಲ್ಪದ ನೀರು ಮೀಪಲೆ ಅನ್ಪೇರು ಸಿದ್ದುಲ್ಲ ಬಂಡಾರಿನ ಲೆಪ್ಪುಳ್ಳೆ ಮೋನೆ ಕಲಿ ತೆಪ್ಪವಲ್ಲೆ ಅನ್ಪೇರು ತಿಮ್ಮ ಮಡಿವಾಳನ ಲೆಪ್ಪುಳ್ಳೆ ಕಲಸ ನೀರು ಮೀಪಲೆ ಅನ್ಪೇರು ದಯಪಂಡ ತುಲೆ ಏತು ಪೊಲದು ಒಂಜಿ ಕಟ್ಲೆ ಬಂಡ ದುಮ್ಮುದಾವು ಸಿದ್ದುಲ್ಲ ಬಂಡಾರಿಲ ಬಂಡ 6 ಗಡ್ಡ ತೆಪ್ಪುಡು ಮೋನೆ ಕಲಿ ಮನ್ಪುಣೆ ಗಡ್ಡ ತೆಪ್ಪುಡು ಅಂಡ ఆయన ಮದಿಮೆ ಮನ್ಪೋಡು ಅರ್ಥ ಪೊರ್ಲು ಅವಡ ಎಂದು ತಿಮ್ಮ ಮಡಿವಾಳನ ಲೆಪ್ಪುಳ್ಳೆ ಅರೆಗೆ ಕಲಶ ಮೀಪಾಲೆ ಎಂದು ಅಂಡ ದುಮ್ಮದ ಕಾಲ ನಮ್ಮ ಒವೇ ರೀತಿಯ ಒಂದು ವ್ಯವಸ್ಥೆ ಇತ್ತಲ್ಲ ಕಲಶ ಕಟ್ಟು ನೀರು ಪಂಡ ಮಡಿವಾಳ ಸಮುದಾಯ ನಮ್ಮ ಇನ್ನೇನು ಮಗಲೇನೆ ಶುದ್ಧದ ಮಡಿವಾಳ ಇರ್ಪನಪ್ಪ ಆಕಳು ಕಲಶ ಕಟ್ಟೋಡು ಆ ಕಲಶ ನೀರು ಮೀಯೋಡು ಏರು ಗಡಿಪಟ್ಟ ಆಪ್ನಾಕ್ಲಾವಡು ಎಣ್ಣೆ ಆಪ್ನಾಕ್ಲಾವಡು ವೀಲಿ ಆಪ್ನಾಕ್ಲಾವಡು 5 ಬುಕ್ಕ ಕಡೆಯಕ್ಕೆ ಬೆರ್ಮೆರೆ ಗುಂಡದ ಬಾಕಿಲ್ ತೆಪ್ಪಾಲೆ ಅಲ್ಪದ ನೀರು ಮೀಪಾಲೆ ಎಂದು ಅವನ ನೀರು ಮೀಪೋನ ಕ್ರಮ ಭಾರಿ ಪೊರ್ಲುಂಡು ನಮ್ಮ ಪಿಂಗಾರದ ಪಾಲೆಜ್ಜೆ ಪಿಂಗಾರದ ಪಾಲೆಡ್ ಅಕ್ಲೆಗೆ ಕಲಶ ನೀರು ಮೈಪೋಡು ತರೇಕ್ ದುಮ್ಮದ ಕ್ರಮವು ಬಹುಶಃ ಇತ್ತ ಟೈಮ್ ಮಾಡಿ ಏತ ಆಪ್ ಮಂದಿ ಗೊತ್ತು ಜವು ಅಂಚ ಮೀಪದ ಬತ್ತದು ಅರೇನು ದೈವದ ಕೊಡಿಯಕ್ಕೆ ಎತ್ತು ಬರ್ಪಿನಿ ಎತ್ತ ಬತ್ತಿ ಬುಕ್ಕ ಇಡೀ ಕುಟುಂಬದ ಸತ್ತು ಗೊತ್ತು ಮಾತ್ರ ದೈವ ಕೇಂಡು ಮಿರಣ ಎಂಕು ಕೊರಿಯಾನಿಕ್ಲೆ ಒಪ್ಪಿಗೆ ಉಂಡ ಅಂದ ಕೊರಿಯರ್ 5 ಮುಂಜಿ ಕ್ರಮ ಉಂಡು ಒಂಜಿ ಕೆಲವು ಕಡೆ ಎಂಚ ಬಂಡ ಈ ಅಮಯಕಾರ ಕಡಿಪೋಡು ಒಂದು ಅರ್ಥ ಅವೊಂಜಿ ಬಾರಿ ಪೋಲುದ ಪಾತೆರ ಉಂಡು ಎಂಚ ಬಂಡ ದೈವ ಪನ್ಪುಂಡು ಎಂಕ್ ಮೂಲೆ ಪಾಡ್ಲ ಕುಟುಂಬಕ್ಕೆ ಬೆರಿ ಪಾಡ್ಲ ಅಂದ ಅರ್ಥ ಅಣ್ಣ ಬಂಡ ನನ್ನ ನಿಕ್ಕ ಕುಟುಂಬ ಯಾನೆ ఆయన ಅರ್ಥ ಏಮಂಡ ಕುಟುಂಬದ ಅಮಯಕಾರ ಕಡಿಪುನು ಬಂದರ್ಥ ದೈವಗೂ ಮೋನೆ ಪಾಡ್ನು ಕುಟುಂಬಕ್ಕೆ ಬೆರಿ ಪಾಡ್ನು ಒಂದು ಅಂಚ ಬಂಡ ఆయన ಅಮಯಕಾರ ಕಡಿಪುನು ಉಮ್ಮ ಕ್ರಮ ಎಂಚ ಬಂಡ ಕುಂಬಳ ಕಡಪೋಡು ಅರ್ಥ ಬಹುಶಃ ಯಾನು ಎತ್ತೂ ಕರೆಕ್ಟ್ ಯಾನು ಈ ಕುಂಬಳ ಕಡಪನ ವಿಷಯದ ಬಗ್ಗೆ ಭಾರಿ ಯಾನು ತಿರಿಯೋನ ಪೋಯ ಬಹುಶಃ ಮಸ್ತ್ ಜನ ಕೇಳಿನಾಗ ಕೆಲವರು ವಿಷಯ ಗೊತ್ತು ಜನ ಕಡೆಗೆ ಹಿಂಗೆ ಸುಳ್ಳು ಬಗಡ ಗುರಿಯಡ ತೆರಿಂಡು ಎಂಚ ಬಂಡ ಭಾರಿ ಬೇಜಾರದ ಕ್ರಮವು ಕುಂಬಳಪ್ಪನ ಬಂಡ ಅರೇನು ಜಪ್ಪೋಡು ಬೊಳ್ದುకుంటుడు ಏರಿ ನಮ್ಮ ವೀಲ್ಯಗ ನಮ್ಮ ಎಣ್ಣೆ ಕೊರ್ಪನ ಅರೇನು ಜಪ್ಪೋಡು ನಮ್ಮ ಜಪ್ಪದು ಆರೇನು ತರೆತ್ತಲ್ಪ ನಮ್ಮ ಈ ಕುಂಬುಡಲ ಐ ನಿಮಗೆ ತುಂಜಿ ಬಾರದ ಕಾಯಿ ಬೂದಿ ಬಾರದ ಇತ್ತ ಅವುಂಡೆ ದೀಪೇರು ಬೂದಿ ಜನ್ನೆಗೆ ಬೂದಿ ಬಾರದ ಕಾಯಿಂದಿ ಓಡು ಇದು ಕಡ್ಪೋಡು ಕಡ್ತದು ನಮ್ಮ ಎಂಚ ನಮ್ಮ ದೂಪೆ ಸುತ್ತ ಬಿರ್ಕೋತುಲೆ ಅಂಚನೆ ಈ 5 ರಡ್ಡಿಯಲ್ಲಿ ತುಂಡು ಮಂತದ್ದು ಪೂ ಸುತ್ತ ಬಿರ್ಕೊಳಾರ ಜೆತ್ತಿನಲ್ಪ ಅಂಚನೆ ಹರಿಭುಜಂಕೆರವನಿಗೆ ಗೊತ್ತುನು ಕ್ರಮ ಹರಿಭುಜಂಕದ ಪುಂಜನಕಲ್ ಮುರಿಯಲೆತ್ತು ಹರಿಭುಜಂಕ ಕ್ರಮ ತುದಿಪ್ಪಾನೆಕಲ್ ಅಂಚನೆ ಹರಿಭುಜಂಕ ಸುತ್ತ ಬಿರ್ಕೋಡಿಗೆ ಇನ್ನು ಬಹುಶಃ ಒಂದು ಭಾರಿ ಬೇಜಾದ ಕ್ರಮ ದಯಪಂಡ ನಮ್ಮ ಆಯನ ಸಂಬಂಧನ ಕಡಿಪುನು ನಮ್ಮನ ಈ ಲೌಕಿಕ ಜಗತ್ತಿದ ಸಂಬಂಧನ ಕಡಿತದು ನಮ್ಮ ದೈವ ಗೊಪ್ಪಿಸವನು ಅರ್ಥ
ಅಂಚ ಈ ಕ್ರಮ ಮಂತದ್ದು ಅರೇನು ನಾನು ನಿಕ್ಕು ಕುಟುಂಬದ ನಿಕ್ಕು ಅಧಿಕಾರ ಇಜ್ಜಿ ಕುಟುಂಬದ ಹಕ್ಕು ಇಜ್ಜಿ ಪಂಡದ ಒಂಜಿ ವಿಷಯ ಮಂತದ್ದು ಅರೇನು ದೈವಕ್ಕೆ ಬುಡ್ದು ಕೊರ್ಪಿನಿ ಅಂಚ ಮಂತಾರ ಕೊಡಿಯಡಿಗೆ ಬರೋಡು ಕೊಡಿಯಡಿ ಬಣ್ಣ ದೈವಕ್ಕೆ ಹೆಂಡು ಇಂಚಿನ ಈ ಜನನಿ ಎಂಕ್ಲೇ ಬುಡ್ದು ಕೊಡಿ ನಿಕ್ಲ ಏನಾಳ ಆಕ್ಷೇಪ ಉಂಡು ಅಂದು ಮೂಸಲು ಎತ್ತುಕೇಂಡು ಇಲ್ಲದಾಡಕ್ಕೆ ಎಂಡು ಅಲ್ಲ ಕುಟುಂಬಡಕ್ಕೆ ಎಂಡು ಅಲ್ಲ ಸತುಗುತ್ತು ಲೆಕ್ಕಾಚಾರ ಗ್ರಾಮ ಲೆಕ್ಕಾಚಾರ ಇತ್ತು ಅಕ್ಲಡಕ್ಕೆ ಎಂಡು ಇಂಚ ಪೂರ ಕೇಂದಾಯಿ ಬೊಕ್ಕ ದೈವಕ್ಕೆ ಎಂಡು ಅವನು ಒಪ್ಪಿಪೋವನು ಬೇಂದ ಒಪ್ಪಿಪೋವನ ಕ್ರಮ ಬೇತೆ ರೀತಿ ಇಪ್ಪು ಆ ದೈವಕ್ಕೆ ಉಂಡು ಅಪ್ಪ ದೈವ ಏರಲ್ಲ ಆಕ್ಷೇಪಣೆ ಪಾಂಡ ಆಕ್ಷೇಪಣೆಗಳು ಐನು ಪರಿಹಾರ ಮಂತ್ರಿ ದುಂಬುಬೋಡು ಒರಿಯೇನು ಆಕ್ಷೇಪ ಇತ್ತಿಲ್ಲ ಐಕ ಅವು ದುಂಬು ಹೋಪುಜಿ ದಯಪಂಡ ಅಪಗದ ಆತ ರೀತಿದ ಒಂದು ಶಿಸ್ತುಬದ್ಧವಾಯಿನ ಒಂಚ ವ್ಯವಸ್ಥೆ ಅವು ಒರ ಎಂದು ಮಂತಿಂಡ ಬುಕ್ಕ ದಾಲೆಜ್ಜೆ ಆಂಡ ಈತ್ ಪೂರ ಅವಡನಲ್ಲ ಬುಕ್ಕೊಂಜಿ ಕಟ್ಲೆ ಉಂಡು ಇಟ್ಟು ಅರೆಗೆ ಮದಿಮೆ ಆದಿ ಇಪ್ಪು ಒಂಜಿ ಕಟ್ಲೆ ದಯಗ ಪಂಡ ಒಂಜಿ ಗೃಹಸ್ಥೆ ಆಯಿ ಬುಕ್ಕ ಆಗ ಆಯನ ಜವಾಬ್ದಾರಿ ಇಪ್ಪುಂತಲೆ ಒಂಜಿ ಮನಸ್ಸು ಜವಾಬ್ದಾರಿ ಇರ್ಪುಂಡು ಒಂಜಿ ಬಾಲ್ಯ ಪ್ರಾಯದಕ್ಲೆಗೆ ನಮ್ಮ ಗಡಿಪಟ್ಟ ಅಥವಾ ಎಣ್ಣೆ ಅಥವಾ ಇಲ್ಲೇ ಕೊರಿಯಂಡ ಅಕ್ಲೆ ಜೋಗುಲಾಟಿ ಮನೆ ಉದ್ದೇಶ ಬುಕ್ಕ ಅಕ್ಲೆಗೆ ಒಂಜಿ ಈ ದಾಂಪತ್ಯ ಜೀವನ ಒಂಜಿ ಕಟ್ಲೆಲ್ಲ ಉಂಡು ಅಲ್ಪ ಹಾಗೆ ಪಿದೈ ಪೋವರ ಆ ಒಂಜಿ ಚೌಕಟ್ಟನ್ನು ಬಿಡ್ತು ಪಿದೈ ಪೋವರ ನಮ್ಮ ಉದ್ದೇಶ ಅಕ್ಲೇನು ಗೃಹಸ್ಥ ಆಶ್ರಮಕ್ಕೆ ಬತ್ತಿ ಬುಕ್ಕನೇ ಅಕ್ಲೇನು ಕೊರ್ಪಿನಿ ಇಂದು ಒಂಜಿ ವೇಳೆ ಆ ವ್ಯವಸ್ಥೆ ಗ್ರಾಮದ ವ್ಯವಸ್ಥೆ ಆವಡು ಆ ಕುಟುಂಬದ ವ್ಯವಸ್ಥೆ ಆವಡು ಅಕ್ಲೆ ಅನಿವಾರ್ಯ ಬಣ್ಣಾಗ ಅಲ್ಪ ಒಂಜಿ ಬುಕ್ಕೊಂಜಿ ವ್ಯವಸ್ಥೆ ಉಂಡು ಬಾರ್ಯದ ಮದಿಮೆ ಅಂದು ಈ ಬಾರ್ಯದ ಮದಿಮೆ ಬಣ್ಣಾಗ ಬಹುಶಃ ನೆಟ್ಟು ಬಾರ್ಯದ ಮದಿಮೆ ಬಾರೆಗೆ ದಾರಿ ಮೈಪೋಡು ಅಂತ ಅರ್ಥ ಬಾರದೊಟ್ಟಿಗೆ ಏರು ದಾರಿ ಮೈಪುನು ಒಂದು ದಾರಿ ಮೈಪುಣಿ ನಮ್ಮ ನೆಟ್ಟು ನಮ್ಮ ಕಟ್ಲೆಡ್ ನೆಟ್ಟು ತಮ್ಮಲ್ಲಿ ದಾರಿ ಮೈಪುಣ ಅಂತ ನೆಟ್ಟು ಬಾರೆಗಡು ನೆಟ್ಟು ಆ ದೈವದ ಚಾಕರಿ ಮಮ್ಮಲ್ಲಿ ಏರುಳ್ಳರು ಅಕ್ಕಲು ಆ ಬಾರೆಗಳ ಆ ವ್ಯಕ್ತಿಗಳ ದಾರಿ ಮೈತದು ಇನ್ನು ಒಳಕ್ಕೊಂಡು ಅಕ್ಲಿನ ಆಯ್ ಗೃಹಸ್ಥೆ ಆಯೆ ಎಂದು ಇತ್ತು ದಂಡ ಇಂಚಿನ ವ್ಯವಸ್ಥೆ ಮಂತದು ದೈವ ಹೊರಟು ಕಾಣಪ್ಪೇರು ಕೊನತ್ತು ದೈವದ ಹೊರಟು ಉಂತವೇರು ಅಕ್ಲೇನು ಉಂತ ದೈವ ಕೇಂಡು ಎಂಚ ಮೇನ ಒಪ್ಪಿಸವ ಪಾರಿ ಉಳ್ಳರ ಅಂತ ಪೂರ ದೈವ ಕೇಂಡು ಅಂಡ ಒಪ್ಪಿಸವನು ಹೇಳ್ಕೊಂಡ ನಮ್ಮ ಅಲ್ಲಿಯ ಕಟ್ಟ ಒಂಜ ನೆಟ್ಟು ಪಂಡ ತಮ್ಮಲೆ ಒಚ್ಚಿದು ಕೊರಡು ದೈವ ಒಚ್ಚಿನ ಕೊರಪುಣು ದೈವಗು ತಮ್ಮನೆ ಕೊರಪುಂಟು ಅಪ್ಪಮ್ಮೆ ಕೊರಪುಣ ಅತ್ತ ಮುಲ್ಪ ತಮ್ಮಲೆ ಎಂಕ್ಲಿನ ಈ ದೈವಗುಣಿನ ಜನ ಎಂದು ಅಪ್ಪ ಪೈನು ಜೋಗದ ಮದಿಮಾಯಿ ಎಂದು ದೈವ ಮದಿಮಾಲಂದ ಆಂಡ ಬಿ ಮದಿಮಾಯಿ ಎಂದು ಜೋಗದ ಮದಿಮಾಯಿ ಏರು ಚಾಕ್ರಿದಕ್ಕೆ ಉಳ್ಳೇರು ಆಯ್ ಮದಿಮಾಯಿ ಎಂದು ಅರ್ಥ ದೈವದ ಒಂಜಿ ಭಾರಿ ಪೊರ್ಲುದ ಕಟ್ಲೆ ಅದಲೆ ದೈವ ಅಪ್ಪ ಮುತ್ತೇಶಿ ಅಪ್ಪನಾಗೆ ದೈವಗೂ ಒಂಜಿ ಮದಿಮೆ ಪಂಡ ಲೌಕಿಕ ಜಗತ್ತು ಮದಿಮೆ ನಮ್ಮ ಆಧ್ಯಾತ್ಮ ಜಗತ್ತು ಮದಿಮೆ ಎತ್ತುಂಟು ಲೌಕಿಕ ಜಗತ್ತದ ದೈವಗೂ ಮುತ್ತೇಶಿ ಪಾಪನ ಪಂಡ ಆಗೊಂಜಿ ಗಡಿ ಒಂಜಿ ಬಲೆ ಐನಾಯಿ ಅಥವಾ ಒಂಜಿ ಎಣ್ಣೆ ಐನಾರು ಬತ್ತೆ ಕೊಡ್ಲೆ ದೈವ ಮುತ್ತೇಶಿ ಅಂತ ಅರ್ಥ ಅಲ್ಪ ದೈವ ಕನತ್ ಕೊರಪೇರು ಒಚ್ಚದು ಕೊರಪೇರು ಅಪ್ಪ ದೈವ ಹಾಕ್ಲೆಗ್ ಪನ್ಪುಣು ಕಟ್ಲೆ ಪೂರ ಎಂಚೆ ಉಪ್ಪುಡು ಎಂಚೆ ಇಪ್ಪುಡು ಆಗ ಕಟ್ಲೆ ಮಸ್ತ್ ಉಂಡು ಸುಮಾರು ಉಂಡಾಯ್ತು ಆಗ ಸುರುಕದು ಸಾವುದ ವನ ಸುಣ್ಯರ ಬಲ್ಲಿ ಬಯಕೆದ ವನ ಸುಣ್ಯರ ಬಲ್ಲಿ ದಯಗೊಂಡ ಬಯಕೆ ವನ ಸುಣ್ಯರ ಬಲ್ಲಿ ಬಂಡ ತುಲೆ ಬಯಕೆದ ವನಸ್ಸು ದಯ ಉಣಿಯಲ್ಲಿ ಪಂಡ ಬಯಕೆದ ವನಸ್ಸು ಮದಿಮಲೆ ಬಂಜಿನ ಅಲೆಗೆ ಶುರು ಕೊರ್ಪಿ ವನಸ್ಸು ನಂಗೆ ದಯ ಪಂಡ ಅಲೆಗೆ ಮಡೆ ಹರವಳ್ಳಿಂದ ಅರ್ಥ ನಮ್ಮ ಕೊರ್ಪು ಅಂಚಿನ ಈ ಬಯಕೆದ ವನಸ್ಸು ಅವಳು ಮಡೆ ಹರ ಸುರುಕದು ಅದೇ ತಿದ್ದು ಕೊರ್ಪಿಂದ ಅರ್ಥ ಅಲೆಗೆ ಅಂಜೆ ಇಪ್ಪನಾಗ ಈ ಬಲೈನ ಕಲೆಗೆ ಗಡಿಪಟ್ಟೆ ಚಕ್ರಿನ ಕಲೆ ಮುಕ್ಲೆ ಪೂರ ಒರಿಯಾಗ ಬಲಸೆ ಬುಕ್ಕ ಕೊರಿಯ ಬಳ್ಳಿಂದ ಅರ್ಥ ಫಸ್ಟ್ ಆಗಿ ಕೂರುಡು ಅರ್ಥ ಏರೆಗೆ ಬಲೈನ ಕಲೆಗೆ ಫಸ್ಟ್ ಕೂರುಡು ಅರ್ಥ ಅಂಚದು ಈ ಬಂಜಿನಾಲೆಗೆ ಕೊರಿ ಬುಕ್ಕ ಅವು ಮಡೆ ಅಂದ ಅರ್ಥ ಐಕ್ಯಬೋಡದು ಈ ಬಯಕೆ ವನ ಸುಣಿಯರ ಬಳ್ಳಿಂದ ಅರ್ಥ ತೊಟ್ಲ ಬಾಳೆ ವನ ಸುಣಿಯ ಬಳ್ಳಿ ತೊಟ್ಲ ಬಾಳೆ ಎಂಚ ಬಂಡ ನಮ್ಮ ಪದ್ನಾಜಿ ಕಟ್ಲೆಯನ್ನು ಅರ್ಥವು ತೊಟ್ಲ ಬಾಳೆದ ದುಮ್ಮದ ರೇಟ್ ಕಟ್ಟು ಅವು ಅಮೆತ್ತ ವನಸ್ಸಂದೇ ಅರ್ಥ 14 ಪಾಡು 47 ಪಾಡು 40 ಪಾಡು ಅವು ಅಮೇತ ಸುರುತ ವನಸ್ಸು ಅವು ಅಮೇತ ವನಸ್ಸು ಅಂದ ಹಾಕಲ್ಲ ಅಂಚದು ಈ ತೊಟ್ಲ ಬಾಲದ ವನಸ್ಸು ಬಯಕೆದ ವನಸ್ಸು ಅಂಚನೆ ಸಾವುದ ವನಸ್ಸು ಬೊಜ್ಜ ವನಸ್ಸು ನೆನ್ನು ಉಣಿಯರ ಬಳ್ಳಿಯಿಂದ ಅರ್ಥ ಅಂಚ ಬಂಡದು ಅವು ಆಯಾಯ ಒಂದು ಪ್ರಾದೇಶಿಕವಾದ ಭಿನ್ನತೆ ಇಪ್ಪು ಇಜ್ಮನ್ ಪೂಜೆ ಅನ್ನ ಪ್ರಾದೇಶಿಕ ಅಂಡ ಒಟ್ಟಾರೆ ಆನಿತ ಪನ್ಪುಣ್ಯ ಒಟ್ಟಾರೆ ಇಲ್ಲಿ ಪನೊಂದುಲ್ಲ ಅನಿಕಲ್ಲ ಟೋಟಲ್ ಅದು ಇಂಚ ಉಂಡು ಕ್ರಮಕ್ಕಳು ಅಂತ ದಾಂಡ ಆಯಾಯ ಕ್ರಮಟ್ಟು ಆಯಾಯ ವ್ಯವಸ್ಥೆಡು ಆಯಾಯ ಪ್ರಾದೇಶಿಕವಾದ ಅವು ನಮಗೆ ಗೆತ್ತೋಳಿಲ್ಲ ನಮ್ಮ ಎಂಚ ಬೋಡು ಒಂದು ಪನ್ಪುಣ್ ದೈವ ಇಂಚ ವ್ಯವಸ್ಥೆ ಅನ್ಬೋಡು ದುಮ್ದ ಕಾಳ ಇಂಚ ಬಂಡ ಕಾಗೆ ಚಪ್ಪಲಿ ಪಾಡಿಯ ಬಲ್ಲಿಂದ ಅರ್ಥ ಅವಳ ಇನಿಕ್ಕಲ ಈ ಅರಸು ದೈವನಕ್ಕಲು ಪಟ್ಟಿ ಏನಕ್ಕಲು ಅದು ಗಡಿ ಬೂಳಿ ಏನಕ್ಕಲು ಪೂರ ಇನಿಕ್ಕಲ ಚಪ್ಪಲಿ ಪಾಡಂದೆ ಮೇಲಿಗೂ ಕುಂಟು ಪಾಡಂದೆ ಖಾಲಿ ಒಂದು ಶಾಲು ಪಡಿ ಒಂದು ಕಟ್ಲೆಲ್ಲ ಉಂಡು ಅಂದರೆ ಸಾಮಾನ್ಯವಾದಿತ್ತು ಅಂಗಿ ಪಾಡನ ಉಂಡು ಎಟ್ಟು ಇಜ್ಜಿಮನ್ ಪೂಜೆನು ದೈವ ಪನ್ಪುಂಡು ನನ್ನ ಮಿತ್ತಿಗೆ ಎಂಕಿ ಜೋಗದ ಮದಿಮಾಯಿ ಎನ್ನ ನಿಕ್ಕು ಕುಟುಂಬದ ಇತ್ತನ ಯಾನು ನಿಕ್ಕು ಅಪ್ಪೆ ಅಮ್ಮೆ ಏರಿತ್ತಲ್ಲ ಅವು ಯಾನು ನಿಕ್ಕು ನಿನ್ನ ಮನಸ್ಸ ಬೇಜಾರಂಡಿ ಎರಡ ಪನೋಡು
ಅಂಚನೆ ಈ ಒಂಜಿ ಕಳಕ್ಕೆ ಪೋನಾಗ ಎಂಚ ಪೂ ದೈವ ಆಗ ಪನ್ಪುನು ಪೂರಲ್ಲ ಪಂಡದು ಆಯನ ಕಡ್ಸಲೆಡ್ ಆಗ ನೀರು ಮೈಪುಂಡು ತರೆಕ್ ಫಸ್ಟ್ಗೆ ಬಚ್ಚಿ ರೆಡಿ ಎಣ್ಣೆ ಮೈಪುಂಡು ಆಯನ ಕೈಕ್ ಮುಕ್ಕ ತರೆಕ್ಕೆ ಎಣ್ಣೆ ಮೈಪೇರು ಆಯನ ಕಡ್ಸಲಿ ಮೈಪೇರು ಕೆಲವು ಕಟ್ಟಡ ಎಂಚ ಪಂಡ ಕೈಕ್ ಎಣ್ಣೆ ಕೊಡ್ದು ಮೂಜಿ ತಕ್ಕಣದ ಆಯುಷದ ಎಣ್ಣೆಯನ್ನು ಕೊದ್ದು ಅಕ್ಲೆ ಮೀಪದ ಬತ್ತದ ಬುಕ್ಕ ಅಕ್ಲೆಗೆ ಕುಂಟು ತುತ್ತವನು ಪೊಸ ಕುಂಟು ತುತ್ತವಡು ಅರ್ಥ ತುಲೆ ಈ ಒಂದು ಪೊಸ ಕುಂಟದ ವ್ಯವಸ್ಥೆ ಎಂಚ ಪಂಡ ದುಮ್ಮದ ಕಾಲಡ್ ಹಾಗೆ ತರೆಗೆ ತರೆತ್ತರ ಸೊಂಟಗೆ ಜಟ್ಟಿ ಆರ ಪಲ್ನೇಕ ಪೊಸ ಕುಂಟು ದಲ್ಯ ಅಂದ ಅರ್ಥ ದಲ್ಯ ಬಂಡ ಅವು ಬೊಳ್ದು ಕುಂಟೆ ಮಡಿ ದಲ್ಯ ಬಂಡ ಅವು ಕೆಂಪು ಇತ್ತಲೆಕ ಪಟ್ಟೆ ಪುರ ಆ ಕಾಲದ ಕಟ್ಟಡ ಇಜ್ಜಂಡವು ಪಟ್ಟೆ ಪುರ ಅವು ದಲ್ಯ ಬಂಡ ಬೊಳ್ದು ಕುಂಟು ಅರ್ಥ ಅವು ಪೊಸ ಕುಂಟ ಅಲ್ಲ ಐನು ಮಡಿವಾಳ ದಲ್ಯಂತ ಮಾನ್ಯರು ಮಡಿವಾಳ ಸಮುದಾಯ ಅನಿ ಅರ್ಧ ಗಣದ ಕೂರುಡರಿಗೆ ಶುದ್ಧ ಅಂದ್ರೆ ಅರ್ಥ ದಯಪಂಡ ನಮ್ಮ ಮಡಿವಾಳ ಸಮುದಾಯ ದೈವಾರಾಧನೆ ಆತ್ಮಿತೀತ ನಮ್ಮ ಅಕ್ಕ ಶುದ್ಧದಕ್ಕಲು ಅಂದ್ರೆ ಅರ್ಥ ಒಂಜಿ ನಮ್ಮ ಒಂಜಿ ಪನ್ನ ಪಾತೇರ ನಮ್ಮ ಒಂಜಿ ಪಾತೇರ ಉಂಡು ಕಾಮಿಡಿ ಅದು ಇರು ಮೀದು ವೈಜಾರ ಪೋ ದಲ್ಯಂತ ಮಾನ್ಯರು ಮುಟ್ಲಿ ಶುದ್ಧ ಪಾರ ಇರು ಅಂಡ ಆ ವ್ಯವಸ್ಥೆ ನಮ್ಮ ಅಕ್ಕನ ಆತ ನಮ್ಮ ಮೇಲೆ ಮಿತ್ತಿ ನಮ್ಮ ಇಂಚ ಪೊಸ ಕುಂಟು ಅರೆಗೆ ತುತ್ತವಡು ಅರೆಗೆ ತರೆತದ ಅವಳ ಐತ ಏರು ಮನ್ಪೋಡು ಒಂದು ಐಟ್ಲ ಒಂಜಿ ಬಾರಿ ಪೊರ್ಲದ ಕಟ್ಲೆ ಉಂಡು ದುಂಬು ಏರು ಗಡಿಪಟ್ಟ ಐನಾಕ್ಲು ವೀಲ್ಯ ಗಡಿಪಟ್ಟದ್ದು ಏರು ಎಣ್ಣೆ ಐನಾಕ್ಲು ಅಂಚಬ್ರು ಉಳ್ಳೇರ ಬಲೆ ಬಾಡ್ನಾಕ್ಲು ಅಕ್ಲು ಬತ್ತ ಐತ ಮನ್ಪೋಡು ಅರ್ಥ ಬಾರಿ ಪೊರ್ಲ ಕ್ರಮ ದುಂಬದಾಗ ಮಾತೇರ ಮುಟ್ಟಿರ ಇಜ್ಜಕ್ಲಿ ನಂಚ ಒಂಜಿ ಅರಸುಗೂ ಪಟ್ಟಣಗ ಬೇತೆ ಬೇತೆ ಊದ ಅರಸು ಬರ್ಪಿರ್ತಲೆ ಅಂಚನೆ ಒಂಜಿ ವ್ಯಕ್ತಿಗೂ ಎಣ್ಣೆ ಅಥವಾ ಬೂಲ್ಯ ಗಡಿಪಟ್ಟನಾಗ ಅಲ್ಪ ಏರು ಪೂರ ಗಡಿಪಟ್ಟ ಏನಕ್ಕೆ ಎಣ್ಣೆ ಹಾಕ್ಲು ಮಾತ್ರ ಬರೋಡು ಅರ್ಥ ಐಟ್ ಬಚ್ಚಿನಾಕಲು ಬೇರೆಗೆ ಐತ ಅನ್ಪೋಡು ತರೆಗೆ ತರೆತ್ತರ ಅಡ್ಡ ಕಚ್ಚೆ ಪಾಡೋಡು ಸೊಂಟ ದಲ್ಲೆ ಕಟ್ಟೋಡು ಜಟ್ಟಿ ಕಟ್ಟೋಡು ಅರ್ಥ ಈ ಜಟ್ಟಿ ಕುಂಟು ಉಂಡತೆ ಇತ್ತೆ ನಮ್ಮನ ಬೇತೆ ನಂಗೆ ಈ ವ್ಯವಸ್ಥೆ ನಮ್ಮ ತುಂಡ ನಮ್ಮ ದೈವಾರಾಧನೆ ಬಿಡ್ದು ಬೇತೆ ನಮ್ಮ ವ್ಯವಸ್ಥೆ ನಮ್ಮ ವೈವಾಹಿಕ ಜೀವನದ ವ್ಯವಸ್ಥೆ ತುಂಡ ನಂಗೆ ಮದಿಮಾನ ತುತ್ತೇನ ಕುಂಟೆ ನಂಗೆ ಕಡೆಗೆ ನಂಗೆ ಚಟ್ಟವನ್ನು ಸುತ್ತವು ನಂಗೆ ಕಡೆತ ಕುಂಟು ನಂಗೆ ಅವು ಮದಿಮಾನ ದಾರೆ ತುತ್ತೇನ ಕುಂಟೆ ನಂಗೆ ಕಡೆಗೆ ಅರ್ಥ ಆ ನೆಟ್ಟಿಂಚ ಬಂಡ ದೈವಾರಾಧನೆ ನಂಗೆ ಏಪ ನಂಗೆ ಶುರುಕು ನಂಗೆ ಎಣ್ಣೆ ಕೊರ್ಪೇರು ಅಪ ತುತ್ತೇನ ಕುಂಟು ಉಂಡತೆ ಐಂದೆತ್ತಿದು ಕಡೆಗೆ ತುತ್ತವಡು ಅರ್ಥ ನಂಗೆ ತುಲು ಏತು ಬರೋದು ವ್ಯವಸ್ಥೆ ಬರ್ತದೆ ದಯಬಂಡ ಐದು ಪಂಡತೇನು ಜೋಗದ ಮದಿಮಾಯ ದೈವದ ಕಟ್ಲೇಡ ಅವಂಚ ಆಯನ ತರೆತ್ತರ ಅವಡು ಅವು ಪುರದ ಐನ್ ದಕ್ಕೆರೆಜ್ಜಿ ಪರತನ ನಂಪೆರೆಜ್ಜಿ ಅವು ಅಂಚೆ ಎತ್ತಿದಿ ಓಡು ಅರ್ಥ ಶುರುತೇನು ಅಂಚ ಇಂಚೆ ಮಂತಿದೆ ಐ ಬುಕ್ಕ ದೈವ ತುತ್ತದ ಬತ್ತಿ ಬುಕ್ಕ ದೈವ ವಾಕ್ಲೇನು ಕೆಳಗಡೆ ಗುಂಡ ಬೊಗ್ಗವನೊಂದುಂಟು ದೈವದ ಸ್ಥಾನ ಉಂಡ ತೈಕುಳ ಪೊಗ್ಗದು ಹಾಗೆ ಪಂಡದು ಹಾಗೆ ಎಣ್ಣೆ ಕೊಡ್ದು ಮಾಲೆ ಪಾಡ್ದು ಕೆಳಗಡೆ ಈ ಕಡ್ಸಲೆ ಅಥವಾ ಸೂರ್ಯನ ಪಗಪ್ಪುನ ಕ್ರಮ ಉಂಡು ಈ ನಮ್ಮ ಏನು ಬಂಡ ಚಾಕರಿಗೆ ದರ್ಶನಗೊಂದು ನಮ್ಮ ಮಾನಾದಿಗೆ ಇತ್ತಂಡ ಮಾನಾದಿಗೆ ಬಂದು ದರ್ಶನ ಮೂಲಿಯಾದಿಗೆ ಬಂಡ ನಮ್ಮ ಚಾಕರಿ ದೈವದ ಮುಕ್ಕಾಲು ದಿವನ ಪೇರೆ ಕೆಲವು ಐಟ್ ಗುಂಡ ಬೊಗ್ಗವನ ಕ್ರಮ ಉಂಡು ಅಕ್ಲೆ ಕಡ್ಸಲೆ ಅಥವಾ ಸೂರ್ಯನ ಪಗತ್ತೊಂದು ಗುಂಡ ಬೊಗ್ಗಿ ಬುಕ್ಕ ಅಧಿಕೃತವಾದ ಆ ದೈವದ ಚಕ್ರದಾಯ ಎಂದು ಅರ್ಥ ಬುಕ್ಕ ಆನ ದೈವದ ಆ ಒಂಜಿ ಕಟ್ಲೇಡು ಶುರು ಆಪಿನ ಅಲ್ಪಾಡ್ದು ಬುಕ್ಕ ಐಡ್ದ ಬುಕ್ಕ ಅಲ್ಪ ಬಲೆ ಆಪಿನ ಕ್ರಮ ಉಂಡು ಈ ಬಲೆ ಪಾಡ್ನು ಏರುಂದು ಪಾಂಡ ಏರು ದುಂಬು ಬಲೆ ಆದಿತ್ತಲಿತ್ತೆ ಬೈದ್ಯರ್ಲೆಗಿತ್ತು ಎಂಕ್ಲೆ ಬರ ಬೈದ್ಯರ್ಲಿನ ಬಲೆ ಐನಾಕ್ಲು ಬೈದ್ಯರ್ಲಿನ ಬಲೆ ಎಂಚ ಪಂಡ ಏರು ಬೈದ್ಯರ್ಲಿಗೆ ದುಂಬು ಬಲೆ ಐನಾಕ್ಲು ಅಕ್ಲು ಬತ್ತದು ದೈವದ ಎದುರು ಅಥವಾ ಗುಂಡದ ಎದುರು ಎಂಕ್ಲೆ ಬಲೆ ಪಾಡೋದು ಅರ್ಥ ಬುಕ್ಕೂರಿ ಬತ್ತು ಬಲೆ ಪಾಡ್ನ ಅರ್ಥ ದೈವಗಳು ಬಲೆ ಪಾಡ್ನಾಗ ದುಂಬು ಬಲೆ ಐನಾಕ್ಲು ಏಳು ಅಕ್ಲು ಬತ್ತದು ಇತ್ತೆ ಉಲ್ಲಾಕುಲ್ನ ಅಥವಾ ಅರಸ ದೈವದ ಬಲೆ ಐನಾಕ್ಲು ಅಕ್ಲು ಬತ್ತದು ಈ ಅರಸ ದೈವದ ಬಲೆ ಏರಿಗೆ ಎಣ್ಣೆ ಹಾಪಣ ಅಥವಾ ಬುಲ್ಲಿ ಹಾಪಣ ಅಕ್ಲಿಗೆ ಬಲೆ ಪಾಡೋಡು ಗಡಿಪಟ್ಟ ಅನ್ನಾಗ ದುಂಬು ಏರು ಮನಮಲ ಗಡಿಪಟ್ಟ ಐನಾಕ್ಲು ಅಕ್ಲು ಬತ್ತದು ದೈವದ ಎದುರುಡು ಅಕ್ಲು ಉಕ್ಲಿಗೆ ಬಲೆ ಪಾಡೋದು ಅರ್ಥ ಇಂಜಿನ ಕಟ್ಲೆ ಇಪ್ಪುಡು ಅಂಚ ಈ ಬಲೆಲ ಅಂಚನೆ ನೆಟ್ಟು ಬಲೆಟ್ಲ ಭಾರಿ ಒಂಜಿ ಅರ್ಥ ಉಂಡು ಯಾಪಂಡತೆ ವಂಶ ಪಾರಂಪರವಾಯಿನ ಬತ್ತಿನ ಬಲೆಕ್ಲಕ್ಕುಲ್ಲ ಉಲ್ಲ ಗಡಿಪಟ್ಟ ಪಂಡಗ ವಂಶ ಪಾರಂಪರವಾದ ಬಲೆ ಒರಿಯನ ಕಾಯಿಡ್ದು ತತ್ತನಾಗ ಆ ವ್ಯವಸ್ಥೆ ತಪ್ಪನ ಬಂಡ ಆ ಕಾಯಿ ಬಿಡ್ದು ಮಾಯ ಸೇರಿನಾಗ ಆ ಬಲೆ ಬುಕ್ಕೂರಿಗೆ ಬರ್ಪುಂಡು ಬುಕ್ಕೂರಿಗೆ ಬಂದಾಗ ಐನು ಶುದ್ಧ ಮುದ್ರಿಕೆ ಮಂದದು ದೈವದ ಎರಿದ್ರು ದೀದು ದೈವದ ಅನುಗೆತ್ತೊಂದು ಪಾಡು ಅಂಚಿನ ವ್ಯವಸ್ಥೆ ಇಪ್ಪುನು ಅಂಡ ಈ ಬಲೆಟ್ಲಂಚನೆ ಇತ್ತೆ ಬಂಡ ಪೂಜೆಲ್ಲ ಬಲೆ ಪಾಡುರು ಅಂಡ ಬಲೆ ಪಾಡೋಳಿ ಪೂರಲ ಅಂಡ ಈ ಸಿರಿಯಂಡೆ ಇತ್ತಿನ ಬಲೆ ಪಾಡ್ನು ಬಂಡ ದೈವ ಚಕ್ರದಾಗಲೇ ಮಾತ್ರ ನೀಕೆ ಅರ್ಥ ಉಂಡು ಬಾರಿ ಪೂರ್ಲದ ಅರ್ಥ ದಳಗೆ ಈ ಸಿರಿಯಂಡ ದೀತಿಯರು ಮುಲ್ಪ ಅಂದ ಈ ಮಾತೆಲ್ಲ ಬಲೆ ಪಾಡೋಡು ಇಜ್ಜನ ಪೂಜೆನು ಅಂಡ ಈ ಸಿರಿಯಂಡೆ ಇಜ್ಜನ ಬಲೆನು ಏರ್ಲ ಪೊರ್ಲು ಪಾಡೋಳಿ ಬಹುಶಃ ನಮ್ಮ ಬೇರ್ಲ ಪಾಡ್ದೆ ತೋಜುನು ಕೈಟ್ ಅಂಡ ಒರೆಗೆ ಬಲೆ ಆಪಣಂಚ ವ್ಯವಸ್ಥೆ ಇತ್ತಂಡ ಅಕಲೆಗೆ ಸಿರಿಯಂಡೆ ಬೋರ್ಡು ಅರ್ಥ ದಯ ಪಂಡ ಅದಲೆ ದೈವ ಚಕ್ರದಿದ್ದು ಬಲೆನು ಪಾಡ್ನು ತಿಂಚ
ಐನು ಪಾಡು ತಿರ್ಗವನು ಬಂಧನ ಅಂದ ಅರ್ಥ ಇಂದು ಕೈಟನ ಬಂಧನ ಅಂದ ಇಂದು 4 ಜನ ಗೊತ್ತವಡು ದೈವ ಚಕ್ರ ದಕ್ಕಲು ಎಂದು ಬಂದು ವ್ಯವಸ್ಥೆ ಅಂಚ ಬುಕ್ಕ ಈ ಸಿರಿಯನ್ ಇಂದು ಇಪ್ಪುಣ ದಾಯಕ ಪಂಡ ಕಡೆಯಕ್ಕೆ ಈ ಬಲೆಯನ್ನು ತೆಪ್ಪಿರೆಜ್ಜಿ ಆಯ ಎಂಚಿನಲ ಆವಡು ದಾದಲ ಆವಡು ಆಗ ಒಂಜು ವೇಳೆ ದೈವಾರಾಧನೆಡು ಆಗ ಮುಂದುವರಿತಾರೆ ಇಷ್ಟೇ ಇಜ್ಜಿ ಆಯನ ಮೃದುವೋಪ ಇತ್ತಲ್ಲ ಈ ಬಲೆನ್ ತೆಪ್ಪುನ ಅಧಿಕಾರ ಏರಿಗಳ ಇಜ್ಜಿ ಆಯ್ ತಪ್ಪು ಮಂತೆ ಮಾಡಿದ ಕೈ ಬಲೆ ತೆಪ್ಪುನ ಕ್ರಮಲ ಇಜ್ಜಿ ಅವು ಆಯನ ಜೂ ಮಾಡು ಹೊರಪಾಂಡ ಆಯನ ಅಂತ್ಯಕಾಲಡು ಆಯನ ಚಟ್ಟಾರ್ದೇ ತೆಪ್ಪುಡು ಅರ್ಥವು ಐಕು ದುಂಬು ತೆಪ್ಪುನ ಐಕ ಒಂಜಿ ಕ್ರಮ ಒಂದು ದೈವ ಒಂಜಿ ಕೈಟ್ ಪನೇರುಂಡು ಇಡೀ ಸೇರ್ನಾಕ್ಲು ಪಂಡೇರಿಗೆ ದೈವನೇ ನಿನ್ನ ಚಕ್ರದೈ ಇಂಚಿನ ಪೂರ ಅನ್ಯವಂತನಲ್ಲಿ ಆಯನ ದದಾನ ಇಂಕ್ಲು ಬೇತೆ ಮನ್ಪು ಆಯನ ಬುರ್ದು ಬೇತೆ ಮನ್ಪು ಆಯನ ಬಲೆದೆಪ್ಪ ಅವಳೊಂದು ಈಗ ದೈವ ಅನ್ಪುಣಿಗೆ ಒಂಜಿ ಗುಂಡಿಡು ಒಂಜಿ ತಾರದ ವಾಯನ ಅರ್ಥೇನು ದೈ ಐಕಿನಿ ಕುರುವಾಯಿ ಬೂಡ್ದು ಬಂಡದೇನು ಪುರ್ತ ಕುಜಿಯಾನು ಆ ಕುರುವಾಯಿಗೆ ಮರ್ದು ಮನ್ಪು ಆನಂದು ದಯ ಪಂಡ ಐನ ದೆಪ್ಪುಜಿಂದು ಅವು ಒಂಜ ಆ ಗುಂಡಿ ಸಹ ಇತ್ತು ಬೋಡು ಆ ಮರ ಐದು ಎತ್ತು ಗುಂಡಿ ಪುಣತ್ತ ಆ ಗುಂಡಿಗೆ ಪದಾರ್ಥ ಅಂದ್ಕೊಳ್ಳೆ ಒಂಜಿ ದೈ ಪುಣಕ ಪಿರಿನ ದೈ ನಡ್ಪೂಜಿ ಅನ್ನೋದನ್ನ ಒಂದು ಅರ್ಥ ದೈವದ ಅರ್ಥ ದೇವಂಡ ಒರಿಯಗೆ ಐಕ್ಯ ಪಡ ಮೂಜಿ ತಕ್ಕಂದ ಆಯುಷದ ಎಣ್ಣೆ ಅಂದು ಆಯ್ನ ಆಯುಷ ಉಪನಾಟದ ಎಣ್ಣೆವು ಮೂಜಿ ತಕ್ಕನ ಮಂಡ ಮೂಜಿ ಬಿಂದು ಐನ ದೆಪ್ಪೆರೆಜ್ಜಿ ಬೊಕ್ಕ ಕಡೆಯಕ್ಕೆ ಕಡೆಯಕ್ಕೆ ಈ ಎಣ್ಣೆ ದೆಪ್ಪುನ ಕ್ರಮ ಇಂಚ ಅಂದ ಕೇಂಡ ಐಕ್ಲೊಂಜಿ ಭಾರಿ ಅರ್ಥ ಉಂಡು ಏಕಾಏಕಿ ಅವನೇ ಕೈ ಹಿಡಿದು ನಮ್ಮ ಬಲೆ ದೆಪ್ಪುನ ಕ್ರಮ ಲೆಜ್ಜಿ ಐಕ್ಲೊಂಜಿ ಅರ್ಥ ಉಂಡು ಕ್ರಮ ಬಲೆ ದೆಪ್ಪುನ ಇಂಚ ಅಂದು ದೇ ಬಂಡ ಆರೆ ಸೈತಿ ಬುಕ್ಕ ಆನ ಕೈಟಿತ್ತ ಬಲೆ ಇಂಚ ದೆಪ್ಪುನ ಬಂಡ ಕೈಕೊಂಜಿ ನೂಲು ಕಟ್ಟೆರುಂಡು ಒರಿ ಬಂಗಬಾರದ ಇಲೆ ಬಂಡ ನಮ್ಮ ಕದಳಿದ ಬಾರದ ಹಿರೇ ಬತ್ತೋಡು ಈ ಹಿರೇನು ಈ ಕೈಟಿತ್ತಿನ ಬಲೆನು ಮೆಲ್ಲ ಈ ನಮ್ಮ ಉಂಡುಂಡತ್ತೆ ಸಿರಿಯಂಡೆ ಬಂಡತ್ತೆ ಇನ್ನು ಮೆಲ್ಲ ಅಂದು ಮಂತದು ಈ ಬಲೆ ನೆಟ್ಟು ಬಲ್ಲುಡು ಜಾರ ಅವನು ಜಾರದು ಮೂಜಿ ದಕ್ಕನಲ್ಲಪ್ಪ ಎಣ್ಣೆ ಕೊರಡು ಐಕ ಆ ಕೈಕ್ ಪುಣಂತ ಕೈಕ್ಕೆ ಕೊರ್ದು ಒಂಜಿ ನೆಕ್ಕು ಹಿರೇಕ್ ಬುಡ್ಪುಣ ಆ ಎಣ್ಣೆನು ಬುಡ್ದು ಈ ಎಣ್ಣೆ ಅನ್ಕೊಳೋದು ನಮ್ಮ ತುಳಸಿ ಕಟ್ಟದಲ್ಲಪ್ಪ ಎದುರು ದೀಪುಣು ಮೈಪೆ ಬಾಲಜ್ಜಿ ಎದುರು ದಿದುಡುಪುಣು ದೆತ್ತಿ ಬುಕ್ಕ ಈ ಬಂಗಾರದ ಬಲೆ ಹೂ ಬಲೆ ದೆತ್ತಿ ಬುಕ್ಕ ಪಿರ ಒಂಜಿ ಸಪೂರ ಸರ್ಗ್ಯದ ಬಲೆ ಅಲ್ಲ ಒಂಜಿ ಬುಳ್ಳಿದ ಅಥವಾ ಕಂಚಿನ ಬಲೆ ಅಲ್ಲ ಮಂತದ್ದು ಕೈക്ക് ಪಾಡು ಬಲೆ ಇಪ್ಪುಡಿ ಅಜ್ಜು ನೆನ್ನೆ ಕಾಟಾಡ್ದಿ ದಿಡ್ಡು ಪೊತ್ತನಾಗಲ್ಲ ಕೈಟೊಂಜಿ ಬಲೆ ಸಾಂಕೇತಿಕ ಒಂಜಿ ಬಲೆ ಇಪ್ಪೋಡು ಒಂದು ಇಂಚಿನ ವ್ಯವಸ್ಥೆ ಈ ನೆಟ್ಟಿ ಇಪ್ಪುಣು ದಯಪಂಡ ಅಂಚನೆ ಈ ಗಡಿಪಟ್ಟ ವೀಲ್ಯ ಆ್ಯಪ್ನಿಂದ ಕೆಲವು ಕಟ್ಟೆ ಉಂಟು ನಮ್ಮ ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಗಡಿಪಟ್ಟ ನಮ್ಮ ಕ್ರಮ ಇಜ್ಜಿ ಅಲ್ಪ ಬೆಳ್ತಂಗಡಿ ಇಂಚು ಉಂಡು ಅಂತೆ ನಮ್ಮ ಅಂಚಿಗೆ ಸುಳ್ಯ ಪುತ್ತೂರು ಕಡಬ ಏರಿಯಾಡು ಗಡಿಪಟ್ಟ ನಮ್ಮ ಕ್ರಮ ಕಡೆ ಅಂಚಿಜ್ಜಿ ಅಲ್ಪ ಪೂರ ಬೂಲ್ಯ ಆಪಿನಿಂದು ನಮ್ಮಡು ಈ ವ್ಯವಸ್ಥೆ ಆಯ್ತು ಈತು ಪಣ್ಣ ವ್ಯವಸ್ಥೆ ಅಂದು ಪೂರ ಕೆಲವು ಕೈ ದರ್ಶನ ಮಾನಿಚಿಲ್ಲ ಆಪಿನ ಅಂಜಿನ ವ್ಯವಸ್ಥೆ ಪೂರ ನೇಮೋಡು ಒಂಚೂರು ಕಮ್ಮಿ ನಮ್ಮಂಚಿಗೆ ಇತ ಎಂಕ್ಲೆ ಪೂರ ಎಂಚಾದ ಬನ್ನಿ ಎಂಕ್ಲೆ ನೇಮೋಡು ಬಲೆ ಆಪಿನಿಂದ ಅರ್ಥ ಎಂಕ್ಲೆ ನೇಮಡು ಬಲೆ ಆಪಿನಿ ಪೂರ ಎಂಕ್ಲೆ ದೈವದ ನೆಟ್ಟು ದೈವ ಎಂಕ್ಲೆ ಅನುಕೊಡ್ದು ದೈವ ಎಂಕ್ಲೆ ಪುದರ್ಲೆಪ್ಪೆರುಂಡು ಅಕ್ಕಲ ಪುದರ್ಲೆಪ್ಪೆರುಂಡು ಇತ ನೆಟ್ಲೆ ಉಂಡು ಪುದರ್ಲೆಪ್ಪೆರೆ ಆ ಪಂಡತೆ ಗಡಿಪಟ್ಟಡ್ಲ ಪುದರ್ಲೆಪ್ಪುಂಡು ಪಂಡತೆನು ಅರವಾಲೆ ಕಂಚಿ ಪೂವಾನಿ ಬಗ್ಗ ಪೂಜಾರ್ಲು ಬುಕ್ಕ ನಾಯಿಗೇರ್ನಾಗ್ಲ ಪಟ್ಟ ಆಲುವ ಸಮಾನಿ ಇಂಚಿನ ಪೂರ ಪಟ್ಟಲ ಪೂರ ಉಂಡು ఒక ಕಾಂಜಾವ ಪಟ್ಟ ಉಂಡು ಕಾಜಾವ ಪಟ್ಟ ಉಂಡು ಇನ್ನ ಪೂರ ಪಟ್ಟಲ ಪೂರ ಅಕ್ಲೆ ಪುದರ್ಲೆಪ್ಪುಡು ದೈವ ಅಕೇನು ಮುಜುಸಲ ಅಕ್ಲೆ ಗುಂಡಾಗ ಬೇರಿ ಬಾರ್ದುಂತು ಬೇರು ದೈವಕ್ಕೆ ಬೇರಿ ಬಾರ್ದುಂತು ಬೇರು ದೈವ ಲೆಪ್ಪನಾಗ ಹೋಗ್ಕೊಂಡು ಬರ್ತದೆ ಅಕ್ಲೆ ಎದುರುಂತುನು ಅಪ್ಪ ಕಡ್ಸಲ್ ದಬ್ಬ ಕೊರ್ಪುಣು ದೈವ ಇಂಚಪುರ ನಮ್ಮ ಈ ಸೈಡ್ ಬತ್ತನ ಪೂರ ಸ್ವಲ್ಪ ವೀಲ್ಯ ಆಪಿನಿಂದ ಅರ್ಥ ಬೂಲ್ಯ ಆಪಿನಿಂದ ನಮ್ಮ ಕಡಬ ಪುತ್ತೂರು ಸುಳ್ಳಿ ಅಂಚಿಪುರ ಉಂಡು ಗಡಿಪಟ್ಟ ಮಸ್ತ್ ವಿರಳ ಇಂಚಿನ ಕ್ರಮ ಉಂಡಲ್ಪ ಅಲ್ಪನ ಇಂಚ ದೈವದ ಎದುರು ನಮ್ಮ ಅನುಗೆತ್ತೊಂದು ದೈವ ಆಂಡ ಈ ಅಮೆಕಾರ ದೆಪ್ಪುನ ಅಂಚಿನ ಅಧಿಕಾರ ಇಪ್ಪುನ ಪಂಜುರ್ಲ ದೈವದ ಮಾತ್ರ ಐನ ಅನುಗೆತ್ತೊಂದೇ ನಮ್ಮ ಈ ವ್ಯವಸ್ಥೆ ಅನ್ಬಿಟ್ಟು ಬೇತ ವಾ ದೈವಳಿಗೆ ವಾ ದೈವ ಚಕ್ರಿ ಗುಂತುಲ್ಲ ಅಕ್ಲಿಗೆ ದೈವಳಿಗೆ ಅಮೆಕಾರ ಕಳಿಪುನ ಅಧಿಕಾರ ಇಜ್ಜಿ ಅವು ಎಂಚಿನ ಐತಲ್ಲ ಪಂಜುರ್ಲ ಅನುಗೆತ್ತೊಂದೇ ಮನ್ಪುನ ವಾ ದೈವಗೆ ಚಕ್ರಿ ಗುಂತಾಡು ಪಂಜುರ್ಲಿಡ ತ ಕುಟುಂಬ ದೈವದ ಅಧಿಕಾರ ಪಂಜುರ್ಲಕ್ಕೆ ಏಂದಿ ಆಮೇಕಾರ ಕಳಿಪುನ ವ್ಯವಸ್ಥೆ ಇಪ್ಪುನ ಇನ್ನು ಗ್ರಾಮಡು ನಮ್ಮ ಪೊದ್ದು ಉಂತಿ ಅಲ್ಲ ಫಸ್ಟ್ಗೆ ನಮ್ಮ ಕುಟುಂಬದ ಅಧಿಕಾರ ಪಂಜುರ್ಲಕ್ಕೆ ಏಂದು ಅಬಗೆತ್ತೊಂದು ಆಮೇಕಾರ ಕಟ್ತೊಂದು ನಮಗೆ ಮಣ್ಣಿಗೆ ಬರ್ತೀನಿ ಅಂಚ ಪೂರ ಈ ವ್ಯವಸ್ಥಾಪನ ಈ ಗಡಿ ವೀಲ್ಯ ಬೂಲ್ಯ ಇಂಚಿನ ವ್ಯವಸ್ಥೆಯಲ್ಲಿ ಪೂರ ಇಪ್ಪುನು ಒಂಜಿ ಚೌಕಟ್ಟು ನಮಕೊಂಜಿ ಸೂತ್ರ ಬಂದ ಮನ್ಪ ನಮ್ಮ ಅಣ್ಣ ವ್ಯಕ್ತಿ ತನ್ನ ಶಕ್ತಿನ ಒಂಜಿ ಮೈಕ್ ಕನವಡಂಡ ಬೇಗ ಇಂಚಿನ ಒಂಜಿ ಬಂಧನ ಬೂಡು ಒಂದು ಈ ವ್ಯವಸ್ಥೆಡು ಈ ಗಡಿಪಟ್ಟ ವೀಲ್ಯ ಒಂದು ಪೂರ ಬರ್ಪಿನಿ ತರೆತ್ರ ತರೆತ್ರ ಹೆಜ್ಜೆ ಅಂದರೆ ವಾ ಚಾಕರಿ ಮನಪೇರೆ ಹೆಜ್ಜಿಂದ ಅರ್ಥ ದೈವದ ಅಂಡ ಒಂಜಿ ಉಂಡು ಪೊಣ್ಣು ದೈವ ಚಾಕರಿ ದಾಖಲೆಗೆ
ಈ ಕೆಲವು ನಮ್ಮ ಪಡ್ಡೆ ಪೋಂಡಾಗ ಕಲ್ಲುಟಿ ಪಂಜುಲು ಉಂದಾಗ ಅಕ್ಲೆ ಪೂರ ಆ ಕ್ರಮ ಇಜ್ಜಿ ಆಂಡ ನಮ್ಮ ಇಂಚಿಗೂ ಉಳ್ಳಾಕುಲ್ನ ಐಟ್ಲೊಂಜಿ ಬಾರಿ ಪೊರ್ಲು ಉಂಡು ಉಳ್ಳಾಕಲೆಗೆ ಬೈದೇರ್ಲ ಎಂಚಿನಾಗ ಊರು ಉಂತುನಾಗ ರಾಜದ ಏಳು ಉಂತುನಾಗ ಪುರ ತರೇಕ್ ಸೂಡಿ ಪಾಡ್ನು ಒಂದು ಅರ್ಥ ಐಕೆ ಒಂಜಿ ಮಲ್ಲಿಗೆಲ ಒಂಜಿ ಒಂದು ಎಂಚಿನ ಪಿಂಗರಳ ನಮ್ಮ ದೀಪುನು ಅವೇ ಬೇತ ಇವಳೆಗೆ ಕಲ್ಲುಟಿ ಪಂಜುಲಿ ನಮ್ಮ ಅಂಚಿ ತುಂತೋಲೆ ಬೇತ ಪೋದ ಇವಳೆ ಉಂತನಾಕಲು ಒಂಜಿ ತರೆತ್ತಂಚ ಮುನ್ನಿ ಮುಡುಪೇರು ಅವು ದಾಯಿಗೆ ಪಂಡ ಇಟ್ಲೊಂಜಿ ಭಾರಿ ಅರ್ಥದಲ್ಲದು ಒವೇ ದೈವದ ನಮ್ಮ ಬೂಲ್ಯ ಬತ್ತನಾಗ ಈ ಮುನ್ನಿಡು ಬತ್ತೋಡಿಗೆ ತರೆತ್ತ ಮುನ್ನಿ ಉಂಡತೆ ಐಟು ಬತ್ತೋಡು ಈ ಅರಸ ಯೋಧಕ್ಕೆ ಬಜಾಕ ಪೂರ ಅಂಚಿನ ಕುಂಟು ಪಾಡು ನೆಟ್ಟು ಬತ್ತೋಡು ಅರ್ಥ ನಕ್ಕೆ ಐಟು ಬತ್ತೇರೆ ಇಜ್ಜಿ ದೈವದ ನೆನ್ನು ಬೂಲ್ಯನು ಐಕೆ ಬಾರಿ ಒಂಜಿ ಅನ್ನುವಂಥದ್ದು ಇಂಚ ಪತ್ತು ನಮ್ಮ ಕುಂಟು ಬತ್ತು ನಮ್ಮ ಕಟ್ಸಲ್ ದಬ್ಬಾಯ ಕೊರ್ನಾಗ ಅವಡು ಜಿಟಿ ದಬ್ಬಾಯ ಕೊರ್ನ ಪೂರು ಇಂಚ ಪತ್ತು ನಮ್ಮ ಅಕ್ಕದ ನಮ್ಮ ಪೇರು ಈ ತರೆತ್ತರದ ಮುನ್ನಿ ಇಪ್ಪುಣಲೆ 5 ಇಂಚ ಪತ್ತು ಒಂದು ಪೂರ ಈ ಅರ್ಥ ಬರ ಅಂಚ ಈ ಗಡಿಪಟ್ಟ ವೀಲ್ಯ ಅಂದು ಪೂರ ಎಣ್ಣೆ ಆಪಿನ ಪೂರ ಅಂದು ಪೂರ ಕ್ರಮ ಪ್ರಾದೇಶಿಕವಾದ ಭಿನ್ನತಲಿ ಇಪ್ಪದ ಎಂಗೆ ಟೋಟಲ್ ಆದ ಎಂಗೆ ದಾದ ಗೊತ್ತುಂಡ ಐನು ಪೂರ ಒಂಜಿ ಕ್ಲಬ್ ಮಂತ್ ನಾನು ಕಡೆ ಪಣದುಲ್ಲ ಆತೆ ಅಂಜದು ನೀಟ ದಾದ ಪೂರ ತೆರಿದಿಂದ ಐನು ಪೂರ ಪಂತೆ ದದಾನ ಏನಡ ತಪ್ಪಾದಿತ್ತಂಡ ಕ್ಷಮೆ ಪಡೆದೇ ಬಂಡ ಗುರುಕುಲ ಅರ್ಜನ ಒಳ್ಳೇರು ಪಿರವಲೆ ಎತ್ತದು ಕೆಲ್ಪಿಂಟವನ ಅಧಿಕಾರ ಅಕ್ಲೆ ಉಂಡು ತಪ್ಪಾದನ್ನು ಇನ್ನು ತಪ್ಪು ಪನ್ನ ಪನ್ನ ಅಧಿಕಾರ ಅಕ್ಲೆ ಉಂಡು ಮಾತೆಗಳ ನನವರ ಯಾನ್ ನೀಟಪ್ಪ ಬೂರೊಂದು ಅವಕಾಶ ಕೊಡ್ತಾರೆ ಸಂಪತ್ತನ್ನು ಮಾತೆಯ ನಿಖಲ್ನ ಪೂರ ನಿಖಲ್ನ ಸಮಿತಕ್ಲೆಗೆ ಅಂಚನೆ ವೇದಿಕೆಡು ಮಾತೆಯ ಇತ್ತನಗಳೇ ಅವರ ಅವಕಾಶ ಕೊಡ್ತಾನೆಗ್ಲೆ ಪೂರ ಧನ್ಯವಾದ ಪತ್ರನಲ್ಲೇ ಸಮನ್ವಯಕಾರರಲ್ಲಿ ವಿನಂತಿ ಎಂಕಲ್ನ ಧನ್ವಂತರಿ ಆಸ್ಪತ್ರೆ ಉಪ್ಪಿನಂಗಡಿದ ಇನ್ನಿತ ದೈವಾರಾಧನೆ ವಿಚಾರ ಸಂಕೀರ್ಣ ಪಾಲ್ಪಡೆ ಪುನಚಿತನ ಡಾಕ್ಟರ್ ನಿರಂಜನ್ ರೈ ದಯಮಲ್ತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ ಬನ್ನಗ ಪೊರ್ತಾಂಡು ಈ ಪೊರ್ತುಡು ಅರೇನು ಈ ಮತ್ತಾರ್ಮೆಗೆ ಎತ್ಕೊಂದಿಲ್ಲ ಡಾಕ್ಟರ್ ನಿರಂಜನ್ ರೈ ಧನ್ವಂತರಿ ಆಸ್ಪತ್ರೆ ಉಬಾರ್ ಇರೇನು ಈ ಚಾವಡಿಗೆ ಎತ್ಕೊಂದಿಲ್ಲ ಚಾವಡದ ಕಟ್ಟುಮಟ್ಟದ ಪ್ರಕಾರ ಅರೇನು ಎತ್ಕೊಂಡೇರಿ ಅಂಕಲ್ನ ಕೂಟದ ಗುರ್ಕಾರ್ ರೈನಾಂಚಿತನ ಸಂಪತ್ ಬಿ ಸುವರ್ಣ ಮೆರಡಕ್ಕೆ ಏನೊಂದಿಲ್ಲ ಸಂಪತ್ ಬಿ ಸುವರ್ಣ ಶಾಲನು ಪಾಡ್ದು ಪಲ ಸುತ್ತುಲೇನು ಅರೆಗೆ ಗೊದ್ದು ತೀಪನು ಯುಗ ಮಗರಂಡಲ ನೆಂಪಾದ ಒರಿಯೋಡು ಪನಪಿನ ಜಿತನ ನಿಲೆಟ್ ಡಾಕ್ಟರ್ ನಿರಂಜನ್ ರೈ ಬೇರೇನು ಮೋಕೆಡು ಎತ್ಕೊಂದಿಲ್ಲ ಸಮನ್ವಯಕಾರರಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ನಿರಂಜನ್ ರೈ ಅವರಿಗೆ ಸ್ವಾಗತ. ಈಗ ಸುಂದರ ಕೇನಾಜೆಯವರು ತಮ್ಮ ವಿಚಾರಗಳನ್ನು ಮಂಡಿಸಬೇಕು. ನಮಗೆ ಏನಿದ್ರೂ 7 ಗಂಟೆಯ ಹೊತ್ತಿಗೆ ಮುಗಿಸಬೇಕು. ಹಾಗಾಗಿ ಮುಗಿಸುವ. ನಾನು ಹೆಚ್ಚು ಮಾತನಾಡುವವನಲ್ಲ, ನೋಡುವ. ಮಿತ್ತ ಚಾವಡಿಟ್ ಸಮನ್ವಯಕಾರರ ತಿಪ್ಪುನಂಚಿನ ಎನ್ನಂಚಿನ ಏನು ದುಂಬು ಪೋಲ ಅಂದ್ ಪಂಡತು ಬೆರಿ ತಟ್ಟೋಂತು ಎಂಕ್ಲೇನ ಚರ್ಬಿ ಬುಡ ಅಂತ ಎಂಕ್ಲ ಅಲ್ಲೇ ಕುಳ್ಳುಂಟಲ್ಲ ಎಂಕ್ಲೇನ ನೂಕೋಂತು ಇತ್ತಿನಂಚಿನ ಎನ್ನ ಗುರುಕುಲಾಯನ ಡಾಕ್ಟರ್ ಕಮಲಾಕ್ಷರೇ ಎನ್ನ ಮಾಂತ ಒಟ್ಟು ಇಪ್ಪನ ಒತ್ತು ವಿದ್ವಾಂಸರೇ ಎನ್ನ ದುಂಬು ಇಪ್ಪನ ಸಂಪತ್ ಸುವರ್ಣಿರೇ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಪ್ರೊಫೆಸರ್ ಯದುಪತಿ ಗೌಡ ಇಂಚಮಾಂತ ಎನ್ನ ಆತ್ಮೀಯರು ವಿದ್ವಾಂಸರು ಉಳ್ಳೇರು ಅಂಚನೆ ದುಂಬುಕುಲ್ಲಿನಂಚಿನ ಮಾಂತ ಹಿರಿಯಕ್ಲೆ ಯಾನ ತುಳುಟು ಪಾತೆರನ್ನೇ ತಯಾರು ಮಲ್ತು ಬತ್ತನ ಅಂಡ ಎನ್ನ ಗುರುಕುಲು ಕನ್ನಡಟು ಪಾತೆರ ನಡೆದ ಬುಕ್ಕ ಇಂಕೊಂಚ ಧೈರ್ಯ ಬತ್ತಂಡೆ ಕನ್ನಡಟು ಪಾತೆರೊಳ್ಳೆ ಇಂದು ಅಂಚಾದ ಎನ್ನ ಯಾನ್ ಪನ್ಪುನ ವಿಷಯವನ್ನು ಯಾನಂತೆ ಕನ್ನಡಟು ತುಳುಟು ಇಂಚ ಮಾಂತ ಪಾತೆರೊಂದು ಪೋಪೆ. ಎಲ್ಲ ಆತ್ಮೀಯರೇ, ನಾನೊಂದು ವಿಷಯವನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ. ಸಂಘಟಕರಲ್ಲಿ ಏನು ವಿಷಯ ಮಾತಾಡಬೇಕು ಅಂತ ಹೇಳುವಾಗ ನಿಮ್ಮದೇ ವಿಷಯ ಅಂತ ಹೇಳಿದೆ. ಆದರೆ ಇವತ್ತು ಬಹಳ ಚರ್ಚಿತವಾಗಿರತಕ್ಕಂತಹ ಮತ್ತು ದೈವಾರಾಧನೆಗೆ ಮತ್ತು ಇಡೀ ಜನಪದ ವ್ಯವಸ್ಥೆಗೆ ಸವಾಲಾಗಿ ನಿಲ್ಲತಕ್ಕಂತಹ ಮಾಧ್ಯಮಗಳನ್ನು ಇಟ್ಟುಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನನ್ನ ಇಡೀ ಮಾತುಗಳು ಭೂತಾರಾಧನೆ ಮತ್ತು ಮಾಧ್ಯಮ ಎನ್ನುವ ವಿಷಯದ ಹಿನ್ನೆಲೆಯಲ್ಲಿ ಬರ್ತದೆ. ನೀವು ಗಮನಿಸಿದ ಹಾಗೆ ಮಾಧ್ಯಮಗಳಲ್ಲಿ 2 ಮಾದರಿ ಇದೆ. ಒಂದು ಜನಪದ ಮಾಧ್ಯಮ, ಇನ್ನೊಂದು ಶಿಷ್ಟ ಮಾಧ್ಯಮ ಅಂತ.
ಭೂತಾರಾಧನೆಯನ್ನು ಆ ಕಾಲಘಟ್ಟದಿಂದ ಇಲ್ಲಿಗೆ ತರಲಿಕ್ಕೆ ಈ ಎರಡೂ ಮಾಧ್ಯಮಗಳು ಕೆಲಸ ಮಾಡಿವೆ. ನಾನು ಎರಡನ್ನೂ ಕೂಡ ಈ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಕಡಿಮೆ ಅಂತ ನಾನು ಹೇಳುವುದಿಲ್ಲ, ಅದು ಎರಡೂ ಕೂಡ ಕೆಲಸ ಮಾಡಿದೆ. ಅದು ಹೇಗೆ ಅಂತ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತೇನೆ. ನಿಮಗೆಲ್ಲಿಗೆ ಗೊತ್ತಿರುವ ಹಾಗೆ ಜನಪದ ಮಾಧ್ಯಮಕ್ಕೆ ಹೆಚ್ಚು ಕಡಿಮೆ ಒಂದು 500-600 ವರ್ಷಗಳ ಇತಿಹಾಸ ಇದೆ. ಯಾವಾಗ ನಮ್ಮ ಈ ಮಣ್ಣಿಗೆ ಭೂತಾರಾಧನೆಯ ಪರಿಕಲ್ಪನೆಗಳು ಹುಟ್ಟಿಕೊಂಡಿತೋ ಅಲ್ಲಿಂದ ಜನಪದ ಮಾಧ್ಯಮಗಳು ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಬಂದಿದೆ. ಅದು ಬಾಯ್ದೆರೆಯಾಗಿ ಇದ್ದಂತಹ ಒಂದು ಮಾಧ್ಯಮ, ಹಿರಿಯರಿಂದ ಕಿರಿಯರಿಗೆ ಅದು ವರ್ಗಾವಣೆ ಆಗುತ್ತಾ ಬಂದಂತಹ ಒಂದು ಮಾಧ್ಯಮ. ಈ ಮಾಧ್ಯಮದಲ್ಲಿ ಅನೇಕ ಅಂಶಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳತಕ್ಕಂಥದ್ದು ಪಾಡ್ದನಗಳು. ನಮ್ಮಲ್ಲಿ 1001 ದೈವಗಳು, 101 ಅಲ್ಲ, 1001 ದೈವಗಳು ಅಂತ ನಮ್ಮ ನಂಬಿಕೆ. 1001 ದೈವಗಳಿಗೂ ಪಾಡ್ದನ ಇದೆಯೋ ಅಂತ ಕೇಳಿದರೆ ನನ್ನ ಗುರುಗಳಲ್ಲಿ ಕೇಳಿದೆ, ಇಲ್ಲ, ಒಂದು 500, 400-500, ನನಗೂ ಗೊತ್ತಿದ್ದ ಮಟ್ಟಿಗೆ ಒಂದು 400-500 ಹೆಚ್ಚಂದರೆ ಅಷ್ಟು ಪಾಡ್ದನಗಳು ಜನಪದ ಮೂಲದಲ್ಲಿ ಹುಟ್ಟಿ ಅದು ನಮ್ಮ ಮಧ್ಯೆ, ಅಂದರೆ ಇಡೀ ಜನ ಸಮುದಾಯದ ಮಧ್ಯೆ ಹರಿದು ನಮ್ಮ ಭೂತಾರಾಧನೆಯ ಪರಿಕಲ್ಪನೆಗಳನ್ನು ಬೆಳೆಸ್ತಾ ಬಂದಿದೆ. ಅದು ಕೇವಲ ಕೊಡಿಯಡಿಯ ಅಡಿಯಲ್ಲಿ ಮಾತ್ರ ಇದ್ದದ್ದಲ್ಲ. ಈ ಪಾಡ್ದನಗಳು ಗದ್ದೆಯಲ್ಲಿಯೂ ಕೂಡ ನಮ್ಮ ದೈವತ್ವದ ಸಂಕಲ್ಪವನ್ನು ಬೆಳೆಸುವ ಕೆಲಸಗಳು ತುಂಬ ಮಾಡಿದೆ. ಹಾಗಾಗಿ ಪಾಡ್ದನ ಜನಪದ ಮಾಧ್ಯಮದಲ್ಲಿ ಅತ್ಯಂತ ಪ್ರಬಲವಾದದ್ದು. ನೀವು ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ಉಳಿಸುವ ಬಗ್ಗೆ ಒಂದು ಮಾತಾಡಿದ್ದೀರಿ, ಕರೆಕ್ಟ್. ಅದು ಪಾಡ್ದನಗಳು ಮಾತ್ರ ಅಲ್ಲ, ದೈವತ್ವದ ಹಿನ್ನೆಲೆಯನ್ನು ನಮ್ಮ ಮುಂದೆ ತಂದುಕೊಂಡು ಬಂದದ್ದು. ನಮ್ಮೆಲ್ಲ ಈ 1001 ಭೂತಗಳು ಅಂತ ಹೇಳಿದೆ, ದೈವಗಳು ಅಂತ ಹೇಳಿದೆಲ್ಲ, ಅಥವಾ ಭೂತಗಳು ಅಂತ ಹೇಳಿದೆಲ್ಲ, ಅದರಲ್ಲಿ ಪಾಡ್ದನ ಇಲ್ಲದಿದ್ದರೂ ಕೂಡ ಎಲ್ಲ ದೈವಗಳಿಗೆ ಒಂದು ಭೂತ ಚರಿತ್ರೆ ಅಂತ ಇದೆ. ನೀವು ಅದು ಗಮನಿಸಿ. ಹಳೆಯ ವಿದ್ವಾಂಸರು ಅದನ್ನು ಕೆಲವೆಲ್ಲ ಸಂಘಟಿಸಿದ್ದಿದೆ. ಪಾಡ್ದನಗಳು ಬೇರೆ, ಭೂತ ಚರಿತ್ರೆಗಳು ಬೇರೆ. ಅದರ ಪಾಡ್ದನಗಳಿಂದ ಭೂತ ಚರಿತ್ರೆ ಆಗಿರ್ಬೋದು, ಭೂತ ಚರಿತ್ರೆಯಿಂದ ಪಾಡ್ದನಗಳು ಕಟ್ಟಿರ್ಬೋದು. ಈಗ ಉಳ್ಳಾಕ್ಳು ಪಾಡ್ದನವೂ ಇದೆ, ಉಳ್ಳಾಕ್ಳುವಿಗೆ ಭೂತ ಚರಿತ್ರೆಯೂ ಇದೆ. ಅಥವಾ ನಮ್ಮ ಅನೇಕ ಧರ್ಮದೈವಗಳಿಗೆ ಪಾಡ್ದನಗಳೂ ಇದೆ, ಅದಕ್ಕೆ ಒಂದು ಭೂತ ಚರಿತ್ರೆಯೂ ಇದೆ. ಕೆಲವು ಅದನ್ನು ಓಲೆಗರಿಯಲ್ಲಿ ಬರೆದಿಟ್ಟದ್ದೂ ಇದೆ, ಅದೂ ಇದೆ, ಇಲ್ಲ ಅಂತೇಳಿಲ್ಲ. ಪುಂಡೂರು ಮನೆತನಕ್ಕೆ ನೀವು ಹೋದರೆ ಅಲ್ಲಿ ಉಳ್ಳಾಕ್ಳು ಬಗ್ಗೆ ಬರೆದಿಟ್ಟದ್ದು ಕೂಡ ಇದೆ. ಕಲ್ಕುಡ ಕಲ್ಲುರುಟಿಗೂ ಅದು ಇದೆ, ಅಥವಾ ಕೋಟಿ ಚೆನ್ನಯ್ಯರಿಗೆ ಆ ಚರಿತ್ರೆ ಇದೆ. ನಿಮ್ಮೆಲ್ಲ ದೈವಗಳಿಗೆ ಈ ರೀತಿಯ ಒಂದು ಭೂತ ಚರಿತ್ರೆಯೂ ಕೂಡ ಇದೆ. ಅದು ದೈವತ್ವವನ್ನು ವರ್ಗಾಯಿಸುವ ಕೆಲಸಗಳಲ್ಲಿ ಬಹಳ ಪ್ರಧಾನವಾದ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ನಮ್ಮ ಆಚರಣೆಗಳು, ನಮ್ಮ ನಂಬಿಕೆಗಳು, ಕಟ್ಟಳೆಗಳು ಇತ್ಯಾದಿಗಳೆಲ್ಲವೂ ಕೂಡ ಅದನ್ನು ವರ್ಗಾಯಿಸುವ ಕೆಲಸವನ್ನು ಮಾಡಿದೆ. ಅದು ಜಾತ್ರೆಯ ಮೂಲಕ ಆಗಿರ್ಬೋದು, ನೇಮದ ಮೂಲಕ ಆಗಿರ್ಬೋದು, ಬಂಡಿ ಮೆಚ್ಚಿಯ ಮೂಲಕ ಆಗಿರ್ಬೋದು, ಜಾಲಾಟದ ಮೂಲಕ ಆಗಿರ್ಬೋದು, ಕೋಲದ ಮೂಲಕ ಆಗಿರ್ಬೋದು. ನೀವು ಹೇಳಿದ್ದು ಅದನ್ನೇ. ಶೈಲು ಅವರು ಭಾಳ ಚೆನ್ನಾಗಿ ಅದನ್ನು ಹೇಳಿದರು, ನನಗೆ ಭಾಳ ಇಷ್ಟ ಆಯಿತು. ಅವರು ಹೊಸ ತಲೆಮಾರಿನಲ್ಲಿ ಈ ಥರದ ವಿಶ್ಲೇಷಣೆ ಮಾಡಿ ಅದನ್ನು ಉಳಿಸತಕ್ಕಂತಹ, ಅಂದರೆ ಈ ಕಟ್ಟುಕಟ್ಟಳೆಗಳನ್ನು, ಆಚರಣೆಗಳನ್ನು ವರ್ಗಾಯಿಸತಕ್ಕಂತಹ ಮಾಹಿತಿಗಳಿದೆಯಲ್ಲ, ಇದು ಬಹಳ ರ್ಯಾರ್ ಇದೆ ಇವತ್ತು. ಸೊ ಆ ರೀತಿಯ ಆಚರಣೆಗಳು, ಕಟ್ಟಳೆಗಳು ನಮ್ಮ ಭೂತಾರಾಧನೆಯನ್ನು ತಲೆಯಿಂದ ತಲೆಗೆ ವರ್ಗಾಯಿಸಿಕೊಂಡು ಬಂದಿದೆ ಸುಮಾರು 600 ವರ್ಷಗಳಿಂದ ಹೆಚ್ಚು ಕಡಿಮೆ. ನಮ್ಮ ಅನೇಕ ನಂಬಿಕೆಗಳು ನಮ್ಮ ಭೂತಾರಾಧನೆಯ ವ್ಯವಸ್ಥೆಯನ್ನು ವರ್ಗಾಯಿಸ್ತಾ ಬಂದಿದೆ. ಇದು ಕೂಡ ಜನಪದ ಪದ್ಧತಿ. ಅದು ದೈವದ ಕಾರ್ಣಿಕದ ವಿಷಯ ಇರ್ಬೋದು, ದೈವದ ಅದರ ಬಲದ ವಿಷಯ ಇರ್ಬೋದು, ಅಥವಾ ಅದು ಕೊಡುವಂತಹ ವರದ ವಿಷಯ ಇರ್ಬೋದು, ದೈವದ ಶಾಪದ ವಿಷಯ ಇರ್ಬೋದು, ಮದಿಪುಗಳಿರ್ಬೋದು, ಒಳ್ಳೆಯ ಮಾತುಗಳಿರ್ಬೋದು. ಇದೆಲ್ಲವೂ ಕೂಡ ಒಂದು ಥರದ ನಂಬಿಕೆಯ ಸ್ವರೂಪದಲ್ಲಿ ಹರಿದು ಬಂದದ್ದನ್ನು ನಾವು ಕಾಣ್ತೇವೆ. ಇದು ಜನಪದ ಮಾಧ್ಯಮವಾಗಿ ಸುಮಾರು 500-600 ವರ್ಷಗಳಿಂದ ಇವತ್ತಿನವರೆಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆ. ನಾವು ತೀರಾ ಅದನ್ನು ಇಲ್ಲ, ಅದು ಹಾಗೆ ಹೀಗೆ ಅಂತ ಹೇಳಲಿಕ್ಕಿಲ್ಲ. ಆದರೆ ಅದನ್ನು ನಾನು ಮತ್ತೆ ವಿಶ್ಲೇಷಣೆ ಮಾಡ್ತೇನೆ. ಅದು ಇದೆ. ಎರಡನೇ ಮಾಧ್ಯಮವನ್ನು ನಾನು ನಿಮ್ಮ ಮುಂದೆ ಹೇಳಿದೆ, ಅದು ಶಿಷ್ಟ ಮಾಧ್ಯಮ ಅಂತ. ಅದರ ಆಯುಷ್ಯ ಎಷ್ಟು ಅಂತ ಹೇಳಿದರೆ ಸುಮಾರು 200 ವರ್ಷಗಳು. ಕರೆಕ್ಟಾಗಿ 1825ರಿಂದ ಸ್ಟಾರ್ಟ್ ಆದದ್ದು ನಮ್ಮ ಶಿಷ್ಟ ಮಾಧ್ಯಮದ ಪ್ರಭಾವಗಳು. 200 ವರ್ಷಗಳು. 1825ರ ಹೊತ್ತಿಗೆ ಈ ಬರಹದ ಮಾದರಿ ಬರಲಿಕ್ಕೆ ಶುರುವಾಯಿತು. ಅದು ಬಹಳ ಮುಖ್ಯವಾಗಿ 1833ರಲ್ಲಿ ಬಾಸೆಲ್ ಮಿಷನ್ಗಳು ಸ್ಥಾಪನೆಯಾದವು. ಅದು ಸ್ಥಾಪನೆಯಾದ ನಂತರ ಭೂತಕ್ಕೆ ಸಂಬಂಧಪಟ್ಟ ಅಥವಾ ದೈವಕ್ಕೆ ಸಂಬಂಧಪಟ್ಟಂತಹ ಬರಗಳು ಹಾದು ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ 1845ರಲ್ಲಿ ಮಂಗಳೂರು ಸಮಾಚಾರ ಬಂತು ನೋಡಿ.
ದೇಶದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಮತ್ತು ಮಂಗಳೂರು ಸಮಾಚಾರ ಎರಡೂ ಏಕಕಾಲದಲ್ಲಿ ಬಂದದ್ದು. ಅದರ ಹಿಂದೆ ಕರಾವಳಿಯಲ್ಲಿ ಅನೇಕ ಪತ್ರಿಕೆಗಳು ಬಂತು. ತುಳು ಸಾಹಿತ್ಯ ಮಾಲೆ, ನವಯುಗ, ಪ್ರಭಾತ, ತುಳುಗೂಟ, ನಮ್ಮ ಉದಯವಾಣಿ, ತರಂಗ, ಅನಂತರ ಅನೇಕ. ಈ ಎಲ್ಲ ಪತ್ರಿಕೆಗಳು ಏನು ಮಾಡಿದ್ದೇವೆ ಅಂತೇಳಿದರೆ, ಇವತ್ತಿಗೂ ಕೂಡ ಜನಪದರ ಬಾಯ್ದೆರೆಯಲ್ಲಿದ್ದಂತಹ ದಾಖಲೆಗಳನ್ನು ಅದು ಪತ್ರಿಕೆಗಳ ಮೂಲಕ, ಬರಹದ ಮೂಲಕ ವರ್ಗಾಯಿಸುವ ಕೆಲಸಗಳನ್ನು ಮಾಡಿದೆ. ಅನೇಕ ಭೂತಗಳ ದೈವಗಳ ಪರಿಚಯವನ್ನು ಮಾಡಿದೆ. ಅನೇಕ ದೈವಗಳ ಚರಿತ್ರೆಯನ್ನು ಹೇಳಿದೆ. ಅನೇಕ ಪಾಡ್ದನಗಳನ್ನು ಕಲೆಕ್ಟ್ ಮಾಡಿ ಈ ಪತ್ರಿಕೆಗಳು ಹೇಳಿವೆ. ಕಾರ್ಣಿಕೆಗಳನ್ನು ಹೇಳಿವೆ. ಈ ಥರವಾಗಿ ದೈವತ್ವಕ್ಕೆ ಒಂದು ಅಸ್ತಿತ್ವವನ್ನು ಉಳಿಸುವುದಕ್ಕೆ ಕರಾವಳಿ ಭಾಗದ ಪತ್ರಿಕೆಗಳು ಬಹಳ ದೊಡ್ಡ ಕೆಲಸ ಮಾಡಿದೆ. ಇದನ್ನು ನಾವು ಅಲ್ಲಗಳಿಬಾರದು. ಮತ್ತು ಇಡೀ ಸಮುದಾಯ ಅದನ್ನು ಒಪ್ಪಿಕೊಂಡಿದೆ. ಅದರಲ್ಲೆರಡು ಮಾತಿಲ್ಲ. ಎರಡನೆಯದು ನಾನು ಹೇಳುವಂಥದ್ದು, 1850ರ ಹೊತ್ತಿಗೆ ಇದೇ ಕರಾವಳಿ ಭಾಗದಲ್ಲಿ ದೈವತ್ವದ ಬಗ್ಗೆ ಸಂಶೋಧನೆಗಳು ಹುಟ್ಟಿಕೊಂಡವು. ಮೆನ್ನರ್ನಿಂದ, ಬರ್ನಲ್ನಿಂದ, ಮೋಂಗ್ಲಿಕ್ನಿಂದ ಈ ಥರದವರೆಲ್ಲರೂ ಸಂಶೋಧನೆಯ ಹಾದಿಯನ್ನು, ಅಂದರೆ ಸಂಗ್ರಹ ಮತ್ತು ಸಂಶೋಧನೆ ಎಲ್ಲಿಯವರೆಗೆ ಅಂತೇಳಿದರೆ, ನನ್ನಂತಹ ಆಸಕ್ತರು ಕೂಡ, ಸಂಶೋಧನಾ ಆಸಕ್ತರು ಕೂಡ ಅದರಲ್ಲಿ ಕೆಲಸ ಮಾಡುವ ಹಾಗೆ ಇಲ್ಲಿರತಕ್ಕಂಥ ನನ್ನ ಅನೇಕ ಮಿತ್ರರು, ವೇದಿಕೆಯ ಮೇಲೆ ಇರತಕ್ಕಂಥ ಮಿತ್ರರು, ನಾವೆಲ್ಲ ಸಂಶೋಧನೆಯ ಪ್ರವೃತ್ತಿಯಿಂದ ದೈವತ್ವದ ಹಿಂದೆ ಹೋದವರು. ನಂಬಿಕೆ ಇದೆ, ನಂಬಿಕೆ ಇಲ್ಲ ಅಂತೇಳಿಲ್ಲ, ಯಾಕೆಂದರೆ ನಮ್ಮ ಪರಂಪರೆ ನಂಬಿಕೆಯ ಪರಂಪರೆ. ಆದರೆ ಸಂಶೋಧನೆಯ ಹಿನ್ನೆಲೆಯಿಂದ ನಾವು ದೈವತ್ವದ ಹಿಂದೆ ಹೋದವರು, ಅದನ್ನು ಪ್ರಕಟಪಡಿಸಿದವರು, ಅಥವಾ ಅದಕ್ಕಾಗಿ ಸಂಶೋಧನಾ ಪ್ರಬಂಧನಗಳನ್ನು, ಪುಸ್ತಕಗಳನ್ನು, ಅಧ್ಯಯನಗಳನ್ನು, PhDಗಳನ್ನು ಮಾಡಿದವರು. ಈ ಥರದ ಒಂದು ಪ್ರವೃತ್ತಿ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅಂದರೆ ಬಾಯಿಯಿಂದ ಬರಹಕ್ಕೆ, ದೈವತ್ವಕ್ಕೆ ಹೊಸ ಅರ್ಥಗಳನ್ನು ಕೊಡತಕ್ಕಂತಹ, ಅದನ್ನು ವಿಶ್ಲೇಷಣೆ ಮಾಡತಕ್ಕಂತಹ, ಅದಕ್ಕೆ ವಿವರಣೆಗಳನ್ನು ಕೊಡತಕ್ಕಂತಹ, ಅದನ್ನು ಸಂಗ್ರಹಣೆ ಮಾಡತಕ್ಕಂತಹ ಕೆಲಸಗಳನ್ನು ಈ ಸಂಶೋಧಕರು ಮಾಡಿದ್ದಾರೆ. ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಇದನ್ನು ನಾವು ಅಲ್ಲಗಳಿಲಿಲ್ಲ. ಈ ವ್ಯವಸ್ಥೆ ಅಲ್ಲಗಳಿಲಿಲ್ಲ, ಸಂಶೋಧನೆಯನ್ನು ಅಲ್ಲಗಳಿಲಿಲ್ಲ. ನನಗೆ ನನ್ನದ ಸ್ವ ಅನುಭವ ಕೂಡ ಕೆಲವಿದೆ. ನಾನು PhD ಮಾಡ್ತಾ ಇದ್ದಾಗ ಕೆಲವು ದೈವಗಳನ್ನು ಮಾತಾಡಲಿಕ್ಕೆ ಹೋದಾಗ ನಡೆದ ಘಟನೆಗಳೆಲ್ಲ, ಇದು ಅನೇಕ PhD ಮಾಡಿದವರಿಗೆಲ್ಲರಿಗೂ ಈ ಘಟನೆಗಳು ನೆನಪಿದೆ. ಆದರೆ ನಾವೆಲ್ಲಿಯೂ ಕೂಡ ದೈವತ್ವವನ್ನು ಅಲ್ಲಗಳೆದು ನಮ್ಮ PhDಯನ್ನು ನಾವು ತಯಾರಿಸಲಿಲ್ಲ, ಅಥವಾ ನಾವು ಅವಾರ್ಡ್ ಪಡೆಯಲಿಲ್ಲ. ಇದು ಬಹುತೇಕ ಎಲ್ಲ PhD ಮಾಡಿದವರ ಅನುಭವ ಕೂಡ. ಇದು ಒಂದು. ಇನ್ನೊಂದು, 1950ರ ನಂತರ, ಆ ಕಾಲಘಟ್ಟದ ನಂತರ ರಂಗಭೂಮಿಯಲ್ಲಿ ದೈವಾರಾಧನೆಯ ಪರಿಕಲ್ಪನೆಗಳು ಬರಲಿಕ್ಕೆ ಶುರುವಾಯಿತು. ಕಲಾರಂಗಭೂಮಿಯಲ್ಲಿ ಬಹಳ ಮುಖ್ಯವಾಗಿ ಯಕ್ಷಗಾನ. ನಮ್ಮ ಅನೇಕ ದೈವಗಳನ್ನು ಪರಿಚಯ ಮಾಡಿದ್ದೇ ಯಕ್ಷಗಾನಗಳು. ನೀವು ಕ್ಷೇತ್ರ ಮಹಾತ್ಮೆಗಳನ್ನು ನೋಡಿ, ಬಹುತೇಕ ಎಲ್ಲ ಇಲ್ಲೇ ಪಕ್ಕದಲ್ಲಿ ನಿಮಗೆ ಕ್ಷೇತ್ರ ಮಹಾತ್ಮೆ ಇದ್ದರೆ, ಆ ಕ್ಷೇತ್ರ ಮಹಾತ್ಮೆಯಲ್ಲಿ ದೈವಗಳು ಬರದೇ ಇರುವುದೇ ಇಲ್ಲ. ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ, ನಾವು ಇಲ್ಲ ಅಂತ ಹೇಳಲಿಲ್ಲ. ಕ್ಷೇತ್ರ ಮಹಾತ್ಮೆ ಇರ್ಬೋದು, ಕಲ್ಕುಡ ಕಲ್ಲುರ್ಟಿಯ ಭೂತಚರಿತ್ರೆ ಇರ್ಬೋದು, ಅಥವಾ ನಮ್ಮ ಧರ್ಮದೈವಗಳ ಬಗ್ಗೆ ಇರತಕ್ಕಂಥದ್ದು ಇರ್ಬೋದು, ಕೋಟಿ ಚೆನ್ನಯ್ಯರ ಬಗ್ಗೆ ಇರತಕ್ಕಂಥದ್ದು ಇರ್ಬೋದು, ಸಿರಿ ಇರ್ಬೋದು. ಈ ಥರದ ಎಲ್ಲ ಯಕ್ಷಗಾನ ಪ್ರಸಂಗಗಳು ತುಳುನಾಡಿನಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ಅದರಲ್ಲಿ ಎರಡು ಮಾತಿಲ್ಲ. 1970ರ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಅನೇಕ ಪೌರಾಣಿಕ ನಾಟಕಗಳು, ಜಾನಪದ ನಾಟಕಗಳು ಬಂದವು. ಈ ಪೌರಾಣಿಕ ನಾಟಕಗಳು, ಈ ಜಾನಪದ ನಾಟಕಗಳು ಆರಾಧನಾ ರಂಗಭೂಮಿಯನ್ನು ಮನರಂಜನಾ ರಂಗಭೂಮಿಯಾಗಿ ಪರಿಣಮಿಸಿತು. ಇದನ್ನು ನಾವು ಅಲ್ಲಗಳಿಲಿಲ್ಲ, ಒಪ್ಪಿಕೊಂಡಿದ್ದೇವೆ, ನಾವು ತಗೊಂಡಿದ್ದೇವೆ. ಮತ್ತು ಈ ಮೂಲಕವಾಗಿ ತುಳುನಾಡಿನ ದೈವತ್ವವನ್ನು ನಾವು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವುದಕ್ಕೂ ನಾವು ಕೆಲಸ ಮಾಡಿದ್ದೇವೆ. 1950ರ ಹೊತ್ತಿಗಾಗುವಾಗ ಫೋಟೋಗ್ರಫಿ ಮತ್ತು ಆಡಿಯೋಗ್ರಫಿಗಳು ಬಂದವು. 1950ರ ಕಾಲಘಟ್ಟದಲ್ಲಿ ನಮ್ಮ ಅನೇಕ ನೂರಾರು ದೈವಗಳ ಫೋಟೋಗಳು ಅಲ್ಲಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕೆ 50ರ ಕಾಲದಿಂದಲೇ ಇದೆ. ಯಾವಾಗ ಫೋಟೋ ವ್ಯವಸ್ಥೆ ಬಂತೋ ಆ ಕಾಲಘಟ್ಟದಿಂದಲೇ ದೈವತ್ವಗಳನ್ನು ಸಂಗ್ರಹಿಸುವಂತಹ, ಆಡಿಯೋಗಳನ್ನು ಸಂಗ್ರಹಿಸುವಂಥ ಕೆಲಸಗಳು ನಡೆದಿದೆ. ವೃತ್ತಿಪರವಾಗಿಯೂ ನಡೆದಿದೆ, ಹವ್ಯಾಸಿಯಾಗಿಯೂ ನಡೆದಿದೆ. 1980ರ ಕಾಲಘಟ್ಟದಲ್ಲಿ ಬಂದ ವಿಡಿಯೋಗ್ರಫಿ ಕೂಡ, ನೀವು ಇವತ್ತು ಉಡುಪಿಯ RRC ಅಂತಹ ಸೆಂಟ್ರಿಗೆ ಹೋದರೆ ಅದೊಂದು ಅದ್ಭುತ ಸಂಗ್ರಹ. ಅದು ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಸಂಗ್ರಹ ಇದೆಯಲ್ಲ, ಅದು ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲದ ಸಂಗ್ರಹ. ಇಂತಹ ಸಂಗ್ರಹಗಳು ನಮ್ಮ ಅಲ್ಲಲ್ಲಿದೆ.
ನಾನು PhD ಮಾಡುವಾಗ 20 ವರ್ಷಗಳ ಹಿಂದೆ ತುಕಾರಾಮ್ ಪೂಜಾರಿ ಅವರ ಮನೆಯಲ್ಲಿ ರಾಶಿ ಹಾಕಿದ್ದನ್ನು ಒಂದು ದಿವಸ ನೋಡಿದೆ. ಆ ನಂತರ ಅವರು ಅದಕ್ಕೆ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಇವತ್ತು ನೀವು ಈ ಪ್ರದರ್ಶನ ಕೂಡ ಅದರ ಒಂದು ಭಾಗವೇ ಅದು. ಈ ಥರವಾಗಿ ದೈವತ್ವವನ್ನು ಸಾರ್ವಜನಿಕವಾದಂತಹ ಮತ್ತು ಬೌದ್ಧಿಕವಾದಂತಹ ಒಂದು ವ್ಯವಸ್ಥೆಗೆ, ಏನು ಜಾನಪದವಾದಂತಹ ರೀತಿ ನಿಯಮಗಳಿದೆಯೋ ಅದನ್ನು ಬೌದ್ಧಿಕವಾದಂತಹ ಒಂದು ವ್ಯವಸ್ಥೆಗೆ ದಾಟಿಸುವ ಕೆಲಸಗಳನ್ನು RRC ಅಂತಹ ಸಂಸ್ಥೆ, ನಮ್ಮ ಯೂನಿವರ್ಸಿಟಿಯಂತಹ ಸಂಸ್ಥೆ, ಅನೇಕ ಸಂಗ್ರಹ ಕೇಂದ್ರಗಳು ಮಾಡಿವೆ. ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. 1971ರಲ್ಲಿ ತುಳುವಿನಲ್ಲಿ ಪ್ರಥಮವಾದಂತಹ ಸಿನಿಮಾ ಬಂತು. ಸಿನಿಮಾ ರಂಗಭೂಮಿಗೂ ಕೂಡ ನಮ್ಮ ದೈವಾರಾಧನೆಗಳು ಹರಡಿದವು. 1973ರಲ್ಲಿ ಫಸ್ಟ್ ಫಿಲ್ಮ್ ಕೋಟಿ ಚೆನ್ನಯ್ಯ ಬಂದದ್ದು. ಕೋಟಿ ಚೆನ್ನಯ್ಯರನ್ನು ಕೋಟಿ ಚೆನ್ನಯ್ಯ ಅಂತಲೇ ಹೇಳದೇ ಇರುವ ಕಾಲಘಟ್ಟದಲ್ಲಿ ಅದನ್ನು ಸಿನಿಮಾವಾಗಿ ನಮ್ಮ ಮುಂದೆ ತಂದು ನಿಲ್ಲಿಸಿದರು. 1976ರಲ್ಲಿ ತುಳುನಾಡ ಸಿರಿ ಅಂತ ಹೇಳುವುದು ಬಂತು. ಆದರೆ ಹೆಚ್ಚು ದೈವಗಳ ಬಗ್ಗೆ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಸಿನಿಮಾಗಳಲ್ಲಿ ಬಂದಿದೆ ಹೊರತು ದೈವತ್ವದ ಪರಿಕಲ್ಪನೆಯನ್ನೇ ಇಟ್ಟುಕೊಂಡು ನಮ್ಮಲ್ಲಿ ಸಿನಿಮಾ ಬಂದದ್ದು ಕಡಿಮೆ. ಇದು ನಾವು ಗಮನಿಸಬೇಕು. ಸಿನಿಮಾ ಬಂದದ್ದು ಕಡಿಮೆ. ನಾನು ಇಲ್ಲಿಯವರೆಗೆ ಮಾತನಾಡಿದ್ದು ಸಾಮಾನ್ಯ 2000 ಇಸವಿಯವರೆಗಿನ ಕಾಲಘಟ್ಟ. ನಾವೆಲ್ಲ ಇದನ್ನೆಲ್ಲ ಒಪ್ಪಿದ್ದೇವೆ. ನಮಗೇನು ತಕರಾರು ಇರಲಿಲ್ಲ. 2000 ನಂತರ, ಅದರಲ್ಲೂ 2010ರ ನಂತರ ಡಿಜಿಟಲ್ ಮಾಧ್ಯಮಗಳು ಬಂದವು ನಮ್ಮ ಮುಂದೆ. ಡಿಜಿಟಲ್ ಮಾಧ್ಯಮಗಳು ನಿಮಗೆ ಗೊತ್ತಿದೆ, ಯೂಟ್ಯೂಬ್ಗಳು ಅಥವಾ ಪ್ರೈವೇಟ್ ಚಾನಲ್ಗಳು, ವಾಟ್ಸಪ್ಗಳು, ಫೇಸ್ಬುಕ್ಗಳು, ಇನ್ಸ್ಟಾಗ್ರಾಮ್ಗಳು, ಈ ಥರ ಇವುಗಳು ಏನು ಮಾಡಿತು ಅಂತೇಳಿದರೆ, ನೋಡಿ, ಒಂದು ಕ್ಯಾಮರಾ, ಒಂದು ಆಡಿಯೋ, ಆ ಹಳೆಯ ಇಷ್ಟುದ್ದದ ಟೇಪ್ ರೆಕಾರ್ಡ್, ಅದನ್ನು ಗುದ್ದಿ ನಾವೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದದ್ದು. ನಾನು ಸರ್ ಫೀಲ್ಡ್ ವರ್ಕಿಗೆ 98ರಲ್ಲೆಲ್ಲ ನಾವು 98-2000ದಲ್ಲಿ ಹೋಗುವಾಗ ಅದೇ ಕ್ಯಾಮ್ರಾವನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದದ್ದು, ಅದೇ ಇದನ್ನು ಇಟ್ಕೊಂಡು ಹೋಗ್ತಾ ಇದ್ದದ್ದು. ನೋಡಿ, 2000 ಹೊತ್ತಿಗೆ ಬರುವಾಗ ಎಲ್ಲರ ಕೈಯಲ್ಲಿಯೂ, ಇಲ್ಲಿ 100 ಜನ ಇದ್ದರೆ 100 ಜನರ ಕೈಯಲ್ಲಿಯೂ ಒಂದು ಕ್ಯಾಮರಾ ಇದೆ, ಒಂದು ಆಡಿಯೋಗ್ರಫಿಯ ಒಂದು ವ್ಯವಸ್ಥೆ ಇದೆ. ಜೊತೆಗೆ ಅದನ್ನು ಎಡಿಟ್ ಮಾಡುವಂತಹ ಒಂದು ಆ ಒಂದು ಆ್ಯಪು ಇದೆ, ಆ ಒಂದು ಕೌಶಲ್ಯವೂ ಇದೆ. ಅಂದರೆ ಸಂಗ್ರಹಣೆಯ ವೇಗ ಇದೆಯಲ್ಲ, 1825ರಿಂದ 2000ವರೆಗೆ ಬಂದ ಸಂಗ್ರಹಣದ ವೇಗ ಇದೆಯಲ್ಲ, ಸುಮಾರು ಕಳೆದ 15 ವರ್ಷಗಳಿಂದ 1000 ಪಟ್ಟು ಜಾಸ್ತಿ ಆಯಿತು. 2000 ವರ್ಷಗಳಿಗೆ ಇದ್ದಂತಹ ಸಂಗ್ರಹಣೆಯ ವೇಗವು 2000 ವರ್ಷಗಳ 25 ವರ್ಷಗಳ ನಂತರ ಈ ಕಾಲಘಟ್ಟದಲ್ಲಿಯೂ ಆದಂತಹ ವೇಗ ಇದೆಯಲ್ಲ, 1000 ಪಟ್ಟು, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಷ್ಟು. ಒಂದು ಕಾಲದಲ್ಲಿ ಸಂಗ್ರಹಣೆ ಕಡಿಮೆಯಾಗಿ ಕಲಿಕೆ ಜಾಸ್ತಿ ಇದ್ದಂಥ ಒಂದು ಕಾಲಘಟ್ಟ ಇದ್ದದ್ದು, ಕ್ರಮೇಣ ಸಂಗ್ರಹಣೆ ಜಾಸ್ತಿ ಆಯಿತು, ಕಲಿಕೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಒಂಥರದ 2025ರ ಈ ಕಾಲಘಟ್ಟ ಅಂತ ಹೇಳಿದರೆ ಒಂಥರ ಕಬಂದ ಬಾಹು ಬಗೆ ಹಿಡಿದ ಹಾಗೆ, ಅಷ್ಟರ ಮಟ್ಟಿಗೆ ನಿಮಗೆ ಎಲ್ಲೇ ಚಂಡೆ ಶಬ್ದ ಕೇಳಲಿ, ಎಲ್ಲೇ ಭೂತದ ಮಾತುಗಳು ಕೇಳಲಿ, ಅಥವಾ ನಾದಸ್ವರದ ಅದು ಕೇಳಲಿ, ಆವಾಗ ಇಮ್ಮಿಡಿಯೇಟ್ ಕ್ಯಾಮರಾ ಹಿಡಿದಾಯಿತು. ನಾನು ಇದನ್ನು ತಪ್ಪು ಅಂತ ಹೇಳ್ತಾನೇ ಇಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ಮಾತುಗಳು ಬೇರೆ ಇದೆ. 2023ರಲ್ಲಿ ಕಾಂತಾರ ಸಿನಿಮಾ ಬಂತು. ಇದು ಇಡೀ ನಾನು ಇಷ್ಟರವರೆಗೆ ಮಾತನಾಡಿದ್ದಕ್ಕೆ ಇನ್ನೊಂದು ವರ್ಷನ್ ಇದು. ಕಾಂತಾರ ಸಿನಿಮಾ ಅಂತ ಹೇಳಿದರೆ ಅದು ಅದ್ಭುತ, ಇಡೀ ಜಗತ್ತಿಗೆ ನಮ್ಮನ್ನು ಪರಿಚಯಿಸಿತು, ಹಾಗೆ ಹೀಗೆ ಅಂತ ತುಂಬ ಜನ ಮಾತಾಡಿದರು. ನಾನು ಒಂದು ಕಡೆ ಅದನ್ನು ಬಲವಾಗಿ ನಾನು ಕೆಲವು ವಿಷಯಗಳನ್ನು ಹೇಳಿದೆ. ಸಿನಿಮಾವನ್ನು ನೀವು ಸಿನಿಮಾವಾಗಿ ಮಾತ್ರ ನೋಡ್ತೀರೋ ಅಥವಾ ಸಿನಿಮಾವನ್ನು ಒಂದು ಆರಾಧನೆಯಾಗಿ ನೋಡ್ತೀರೋ ಅಂತ ನನ್ನ ಪ್ರಶ್ನೆ ಅಂತ. ಸಿನಿಮಾವನ್ನು ನನ್ನಂಥವ, ನಾನು ಮಲಯಾಳಂ ಸಿನಿಮಾವನ್ನು ಅತಿ ಹೆಚ್ಚು ನೋಡ್ತಾ ಇರೋವ, ಕನ್ನಡ ಸಿನಿಮಾವನ್ನು ನೋಡ್ತಾ ಇರೋವ, ಜೊತೆಗೆ ಡಾಕ್ಯುಮೆಂಟ್ರಿ ಅಂಥದ್ದನ್ನು ನಾನು 5-6 ಡಾಕ್ಯುಮೆಂಟ್ರಿ ಅಂಥದ್ದನ್ನೆಲ್ಲ ನಾನು ಮಾಡಿದವ, ತುಂಬ ವರ್ಷಗಳಿಂದ ಮಾಡಿದವ. ಅದರಲ್ಲಿ ಜಾನಪದದಲ್ಲಿ ನಾನೊಂದು ಡಾಕ್ಯುಮೆಂಟ್ರಿಯಾಗಿ ಮಾತ್ರ ನೋಡ್ತೇನೆ. ಅದರ ಆಚೆಯ ಸ್ವರೂಪದಲ್ಲಿ ನಾನು ಅದನ್ನು ನೋಡಲಿಕ್ಕೆ ಸಿದ್ಧ ಇಲ್ಲ ಅಂತ. ಕಾಂತಾರ ಸಿನಿಮಾ ಬಂದ ನಂತರ ನಮ್ಮ ಇಡೀ ಜನಪದ ವ್ಯವಸ್ಥೆಯಾಗಿ ನಮ್ಮ ಭೂತಾರಾಧನೆಯನ್ನು ನೋಡುವ ಬದಲು ಅದಕ್ಕೆ ಬೇರೆ 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 ಆಯಾಮಗಳನ್ನು ಕೊಡಲಿಕ್ಕೆ ಶುರು ಮಾಡಿತು. ಯಾಕೆಂದರೆ ಸಿನಿಮಾದ ಆಯಾಮಗಳು ಇರುವುದೇ ಅದೇ. ಸಿನಿಮಾ ಒಂದು ಕಮರ್ಷಿಯಲ್ ಆಯಾಮ ಇಲ್ಲದಿದ್ದರೆ
ನಮ್ಮ ಇಷ್ಟು ಅದು ಸಂಗ್ರಹ ಆಗದ ಕನ್ನಡ ಸಿನಿಮಾದಲ್ಲಿ ಹೇಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಯಿತು? ಅದ್ಯಾಕೆ ಕೋಟಿ ಚೆನ್ನಯಕ್ಕೆ ತುಳುವಿನ ಕೋಟಿ ಚೆನ್ನಯಕ್ಕೆ ಮಾಡಲಿಕ್ಕೆ ಆಗಲಿಲ್ಲ? 3 ಕೋಟಿ ಚೆನ್ನಯ ಬಂದಿದೆ, 3 ಕೋಟಿ ಚೆನ್ನಯ ಫಿಲ್ಮ್ ಬಂದಿದೆ. ನಮ್ಮ ದೃಷ್ಟಿಕೋನ ಹೇಗಿದೆ ಅಂತ. ನಾನು ಕಾಂತಾರವನ್ನು ದೂಷಿಸ್ತಾ ಇಲ್ಲ, ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ. ಯಾಕಂದರೆ 2ನೇ ಫಿಲ್ಮ್ ಈಗ ಬರ್ತದೆ. ಇಲ್ಲ, ನಾವೆಲ್ಲ ನೋಡಿದ್ದೇವೆ, ನೋಡ್ತೇವೆ. ಬಟ್ ನಮ್ಮ ದೃಷ್ಟಿಕೋನ ಹೇಗಿದೆ ಕಾಂತಾರ ಫಿಲ್ಮನ್ನು ನೋಡುವುದು ಮತ್ತು ನಮ್ಮ ಭೂತಾರಾಧನೆಯನ್ನು ನೋಡುವುದು ಹೇಗಿದೆ? ಇದು ನನ್ನ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ, ನೈಜ ಜನಪದ ಪರಂಪರೆ, ನೀವು ಹೇಳಿದ ನೈಜ ಜನಪದ ಪರಂಪರೆ 500-600 ವರ್ಷಗಳ ಚರಿತ್ರೆ ಇರತಕ್ಕಂಥದ್ದು. ನಿಧಾನಕ್ಕೆ ಅದು ಶಿಷ್ಟತಕ್ಕೆ ಏರ್ತಾ ಬಂತು 200 ವರ್ಷಗಳ ಕಾಲಘಟ್ಟದಲ್ಲಿ. ಕಳೆದ 25 ವರ್ಷಗಳಿಂದ ಅದರ ವೇಗ ಜಾಸ್ತಿ ಆಗಿದೆ. ಒಂಥರ ನುಂಗುವ ಹಾಗಿನ ವೇಗ ಅದು ಮಾತ್ರ ನಾವು ಗಮನಿಸಬೇಕಾದ್ದು. ಆ ವೇಗದ ಮಧ್ಯೆ ನಾವು ಹೇಗೆ ಇರಬೇಕು ಅಂತ ಹೇಳೋದು ಮಾತ್ರ ನನ್ನ ಪ್ರಶ್ನೆ. ಆ ವೇಗವನ್ನು ತಡ್ಕೊಳ್ಳಿಕ್ಕೆ ನಮ್ಮಿಂದ ಆಗ್ತದೆಯೋ ಅಂತ. ಬಾಯ್ಲರ್ ಕೋಳಿಯನ್ನು ಸಾಕಿದ ಹಾಗೆ ಅಂತ ಇಂಜೆಕ್ಷನ್ ಕೊಟ್ಟು ರಬಕ್ಕ ಒಂದು ಏರಿಸುವುದುಂಟಲ್ಲ, ಅದೆಷ್ಟು ಸಮಯ ನಿಲ್ತದೆ ಅಂತ ನಮಗೆ ಗೊತ್ತಲ್ಲ. ಆ ಕೋಳಿಗೆ ಎಷ್ಟು ಆಯುಷ್ಯ ಅಂತ ನಮಗೆ ಗೊತ್ತಿದೆ. ಸೊ ಈ ಥರ ಸಾಕತಕ್ಕಂತಹ ವ್ಯವಸ್ಥೆ ಕಳೆದ 15 ವರ್ಷಗಳಿಂದ ನಡೀತಾ ಇದೆ. ಇದನ್ನು ತಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇದೆಯೋ? ಇದು ನನ್ನ ಪ್ರಶ್ನೆ. ಶಿಷ್ಟ ಪರಂಪರೆಗೆ ಮತ್ತು ಜನಪದ ಪರಂಪರೆಗೆ ನಿಧಾನಕ್ಕೆ ನಾವೆಲ್ಲ ಒಗ್ಗಿಕೊಂಡು ಬಂದಿದ್ದೇವೆ, ಅದರಲ್ಲಿ 2 ಮಾತಿಲ್ಲ. ಪ್ರದರ್ಶನಗಳಿಂದ, ಪಠ್ಯಗಳಿಂದ ನಿಧಾನವಾಗಿ ನಾವು ಅದಕ್ಕೆ ಶಿಷ್ಟತ್ವಕ್ಕೆ ನಮ್ಮನ್ನು ಒಗ್ಗಿಸಿಕೊಂಡಿದ್ದೇವೆ. ಇವತ್ತು ನೀವು ಕ್ಯಾಮರಾ ಹಿಡಿಬೇಡಿ ಅಂತ ಹೇಳಿದರೆ ನಿಮಗೆ ತಡಿಲಿಕ್ಕೆ ಗ್ಯಾರಂಟಿ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ನೀವು ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಒಳಗೆ ಬನ್ನಿ ಅಂತ ಹೇಳಿದರೆ ದೈವತ್ವಕ್ಕೆ ಯಾರೂ ಬರಲಿಕ್ಕಿಲ್ಲ. ಮೊಬೈಲ್ ಇಜ್ಜಂಟೆ ಆನ್ ಬರ್ಪೂಜಿ ಅಂತ ಹೇಳ್ತಾರೆ. ಯಾಕಂದರೆ ಅವರು ನೋಡುವುದೇ ಮೊಬೈಲಲ್ಲೇ. ಕೆಲವರು ನೀವು ನೋಡಿರ್ಬೋದು, ಅವರು ಹೀಗೆ ನೋಡುವುದಲ್ಲ, ಹೀಗೆ ದೈವವನ್ನು ನೋಡುವುದಿಲ್ಲ, ಅವರು ಮೊಬೈಲಲ್ಲಿ ನೋಡುವುದು. ಇದು ಹೊಸ ಟ್ರೆಂಡ್, ಇದು ಹೊಸ ಬದಲಾವಣೆ. ನಾನು ಇದನ್ನು ದೂಷಿಸ್ತಾ ಇಲ್ಲ, ನೀವು ಗಮನಿಸಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನನಗೆ ನನ್ನ ಒಂದು ಪ್ರಶ್ನೆ, ಶಿಸ್ತತ್ವದಲ್ಲಿ ಸಿಕ್ಕಿದಂತಹ ಪ್ರಚಾರ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವ್ಯವಸ್ಥೆಗೆ, ಅದರಿಂದ ಸಿಕ್ಕಿದಂತಹ ಪ್ರಶಸ್ತಿ, ಅದರಲ್ಲಿ ಸಿಕ್ಕತಕ್ಕಂತಹ ದುಡ್ಡು ಜನಪದ ಮೂಲದಲ್ಲಿ ಸಿಕ್ಕಿದೆಯೋ? ನಾವು ಯೋಚನೆ ಮಾಡಬೇಕು ಅಂತ. ಸಿಕ್ಕಿದೆಯೋ ಅಂತ ಯೋಚನೆ ಮಾಡಬೇಕು ನಾವು ಅಂತ. ಈ ಪ್ರಚಾರಗಳು, ಈ ಪ್ರಶಸ್ತಿಗಳು, ಈ ಹಣಕಾಸಿನ ವ್ಯವಸ್ಥೆಗಳು ಜನಪದ ಮೂಲ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗಿದೆ ನಮಗೆ? ಇದನ್ನು ಯೋಚನೆ ಮಾಡಬೇಕು. ಇವರ ಮಾತುಗಳನ್ನು ಕೇಳುವವರು ಎಷ್ಟು ಜನ ಇರ್ತಾರೆ? ರೇಂಜಿನ ಪೊಕ್ಕಡೆ ಅಂತ ಈ ಥರ. ಸೊ ಇದನ್ನು ನಾವು ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಾವು ನಿಧಾನಕ್ಕೆ ಜಾರಿದ್ದು ಸತ್ಯ. ಇದರಲ್ಲಿ ನಾನು ಒಬ್ಬರನ್ನು ಅಂತ ಹೇಳೋದಿಲ್ಲ, ಯಾರೋ ಒಬ್ಬರು ಹೀಗೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇದು ಸಮಷ್ಟಿಯಾಗಿ ಹೇಳೋದು, ಒಂದು ಸಂಕೀರ್ಣವಾಗಿ ನಾನು ತಗೊಂಡದ್ದು. ಭೂತಾರಾಧನೆಯನ್ನು ಒಂದು ಸಂಕೀರ್ಣವಾಗಿ ಮಾತಾಡ್ತಾನೆ ಹೊರತು ಇಂಥವರು ಹೀಗೆ ಮಾಡಿದರು ಹೇಳ್ತಾ ಇಲ್ಲ ನಾನು. ನಾವೆಲ್ಲ ಭಕ್ತರಿಂದ ಹಿಡಿದು ಅದನ್ನು ನಡೆಸುವವರವರೆಗೆ ನಾವೆಲ್ಲರೂ ಕೂಡ ಅದನ್ನು ಹೇಗೆ ಸ್ವೀಕರಿಸಿದ್ದೇವೆ ಎನ್ನುವುದು ನನ್ನ ಪ್ರಶ್ನೆ. ಒಂದು ಮಾತು, ನಿಮ್ಮ ಮಾತು ನನಗೆ ಇಷ್ಟ ಆಯಿತು. ವ್ಯಾಪಾರೀಕರಣದ ದೃಷ್ಟಿಕೋನಗಳಿದೆಯಲ್ಲ, ಪಾಡ್ದನಗಳನ್ನು, ಪ್ರದರ್ಶನಗಳನ್ನು, ಪರಿಕರಗಳನ್ನು ನಾನು ರೆಕಾರ್ಡ್ ಮಾಡಿದಾಗ ದುಡ್ಡು ಕೇಳಿ ಪಡೆದವರು ತುಂಬ ಜನ ಇದ್ದಾರೆ, ಸರಿಗೂ ಗೊತ್ತಿದೆ. ಒಬ್ಬ ಎಂಕ್ಲೆಗದಲ್ಲ ಇಜ್ಜೋ ಅಂತ ಹೀಗೆ ಕೇಳಿದವರು ತುಂಬ ಜನ ಇದ್ದಾರೆ. ನಾನು ಕೊಡಬಾರ್ದು ಅಂತ ಹೇಳುವುದಲ್ಲ, ಕೊಡಬಾರ್ದು ಅಂತ ಹೇಳುವ ವಾದ ನನ್ನದಲ್ಲ. ಸೊ ಈ ವ್ಯಾಪಾರೀಕರಣ ನಮ್ಮಲ್ಲಿ ಇವತ್ತು ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಮದೇ ಭೂತಾರಾಧನೆಗಳಲ್ಲಿ ಈ ಶಿಷ್ಟ ಪರಂಪರೆ ಬಂದ ನಂತರದ ಈ ಇಮಿಟೇಟಿಂಗ್ ಇದೆಯಲ್ಲ, ಕೇರಳದ ತೆಯ್ಯಮ್ಮನ್ನು ಇಮಿಟೇಟ್ ಮಾಡುವಂಥದ್ದು, ಯಕ್ಷಗಾನವನ್ನು ಇಮಿಟೇಟ್ ಮಾಡುವಂಥದ್ದು, ಸಿನಿಮಾವನ್ನು ಅನುಕರಣೆ ಮಾಡತಕ್ಕಂಥದ್ದು, ಇದು ತುಂಬ ಜಾಸ್ತಿ ಆಗಿದೆ. ತೆಯ್ಯಂ ರೀತಿಯಲ್ಲಿ ನಾನು ಇತ್ತೀಚೆಗೆ ಒಂದು ಕಡೆ ಹೀಗೆ ಮಾತಾಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಸಂಚಾರಿಗಳಿಗನ ಕಟ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು. ಅವರು ಕಟ್ತಾ ಇರುವ ಅಣಿಯನ್ನು ನೋಡಿದಾಗ ನನಗೆ ವಿಷ್ಣುಮೂರ್ತಿ ದೈವದ ಕಟ್ಟಿದಾಗೆ ಕಟ್ಟಿದ್ರು. ಇದು ಏನು ಅಂತ ಕೇಳಿದೆ. ಇತ್ತೆ ಅಂಚನೆ ಸರ್ ಅಂತ ಹೇಳಿದ್ರು. ನಾನು ಮಾತಾಡಲಿಲ್ಲ ಅದನ್ನು. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ, ಕೇರಳದ ತೆಯ್ಯಂ ನನ್ನ ಮನೆಯಲ್ಲಿ ಮಂತ್ರವಾದಿಗಳಿಗೆ ಪ್ರತಿ ವರ್ಷ ನಡೀತದೆ. ರಕ್ತೇಶ್ವರಿಯ ಮುಖವರ್ಣಿಕೆಯನ್ನು ಹಾಕ್ತಾಯಿದ್ರು ಒಂದು ದಿವಸ. ನಾನು ನನ್ನ 35-40 ವರ್ಷಗಳಿಂದ ನಾನು ಆ ದೈವವನ್ನು ನೋಡ್ತಾ ಇದ್ದೇನೆ. ನಾನು ಒಮ್ಮೆ ಮನೆಗೆ ಹೋಗಿದ್ದಾಗ ರಕ್ತೇಶ್ವರಿಯ ಮುಖವರ್ಣಿಕೆಯನ್ನು ಹಾಕ್ತಾ ಇದ್ದಾರೆ.
ಅಂದರೆ ನಮಗೆ ಆ ಥರದ ಒಂದು ಇಮಿಟೇಟ್ ಮಾಡತಕ್ಕಂಥದ್ದನ್ನು ನಾವು, ಅದೊಂದು ಫ್ಯಾಷನ್ ಆಗಿದೆ. ನಾನು ತುಂಬ ಕಡೆ ದೈವತ್ವವನ್ನು ಇವತ್ತು ನೋಡಿದ್ದೇನೆ. ಕಾಂತಾರದ ಹಾಗೆ ಹೂಂಕರಿಸುವುದು, ಕಾಂತಾರದ ದೈವ ಆರ್ಭಟೆ ಕೊಡ್ತದಲ್ಲ, ಆ ಥರ ಹೂಂಕರಿಸುವುದನ್ನು ನಾನು ಅನೇಕ ದೈವಗಳನ್ನು ನೋಡಿದ್ದೇನೆ. ನನ್ನ ಆಕ್ಷೇಪ ಅಲ್ಲ, ನಾನು ಅದೇ ಹೇಳಿದ್ದು. ಕಾಂತಾರವನ್ನು ಹೇಗೆ ನೋಡ್ತೀರಿ ನೀವು? ಒಂದು ಸಿನಿಮಾವಾಗಿ ನೋಡ್ತೀರೋ ಅಥವಾ ಒಂದು ಆಚರಣೆಯಾಗಿ ನೋಡ್ತೀರೋ? ಆಚರಣೆಯಾಗಿ ನೋಡ್ತಿದ್ರೆ ಅದೇ ಹುಂಕಾರ ಇಲ್ಲಿ ಬರ್ತದೆ. ನಾನು ಇದನ್ನು ಗಮನಿಸಿದ್ದೇನೆ. ನಾನು ಗಮನಿಸಿದ್ದನ್ನು ಹೇಳಿದ್ದು, ಯಾರ ಮೇಲೂ ಆಕ್ಷೇಪಣೆ ಮಾಡುವುದಲ್ಲ. ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋದು ನನ್ನ ವಾದ ಅಲ್ಲ, ಆದರೆ ಇದನ್ನು ಗಮನಿಸಿದ್ದೇನೆ. ಕುಣಿಯುವುದಕ್ಕೆ ತುಂಬ ಡ್ಯಾನ್ಸುಗಳನ್ನು, ವೈವಿಧ್ಯಮಯವಾದ ಡ್ಯಾನ್ಸ್ಗಳನ್ನು ನಾನು ಭೂತಗಳಲ್ಲಿ ಕಂಡಿದ್ದೇನೆ ಈಗ ಇತ್ತೀಚೆಗೆ. ಅದಕ್ಕೆ ಸಿನಿಮಾದ ಹಾಡುಗಳೇ ಬೇಕು, ಅದು ಪಾಪ್ಯುಲರ್ ಸಿನಿಮಾದ ಹಾಡುಗಳು ಬೇಕಾದದ್ದನ್ನು ನಾನು ಗಮನಿಸಿದ್ದೇನೆ. ಅದನ್ನು ನುಡಿಸುವವರನ್ನು ನಾನು ನೋಡಿದ್ದೇನೆ. ಎಲ್ಲರೂ ಅಂತ ಹೇಳುವುದಿಲ್ಲ, ಮ್ಯಾಕ್ಸಿಮಮ್ ತಪ್ಪು ಅಂತಲೂ ಹೇಳುವುದಿಲ್ಲ. ನಾನು ಹೇಳೋದು ಜನಪದ ಮಾದರಿಯನ್ನು ನಾವು ಹೇಗೆ ಶಿಷ್ಟತ್ವಕ್ಕೆ ಬದಲಾಯಿಸ್ತಾ ಇದ್ದೇವೆ ಅಂತ ನಾನು ಹೇಳ್ತಾ ಇರೋದು. ಇದನ್ನು ನಾನು ಗಮನಿಸಿದ್ದೇನೆ. ನಾನು ಅನೇಕ ಕಡೆಗಳಲ್ಲಿ ಇರತಕ್ಕಂತಹ ಈ ದೈವದ ಒಂದಷ್ಟು ಜನ ವಿಡಿಯೋಕ್ಕೆ ಫೋಸ್ ಕೊಡುವುದನ್ನು ನೋಡಿದ್ದೇನೆ. ಇದು ನೀವು ನೋಡಿದಿರೋ ನನಗೆ ಗೊತ್ತಿಲ್ಲ. ಒಳ್ಳೆ ಚಿನ್ನದ ಚೈನ್ಗಳನ್ನು ಹಾಕಿ, ಫುಲ್ ಎಲ್ಲ ಚಿನ್ನದ ಇದನ್ನೆಲ್ಲ ಹಾಕಿ, ಶರ್ಟೆಲ್ಲ ತೆಗೆದು ಹೀಗೆ ನಿಂತದ್ದನ್ನು ನಾನು ನೋಡಿದ್ದೇನೆ. ಇಲ್ಲಿ ಏನು, ನಾನು ಅಧ್ಯಯನಕಾರ, ನಾನು ದೈವತ್ವದ ಮುಂದೆ ಹೋಗಿದ್ದೇನೆ. ನಾನು ಎಲ್ಲಿಯೂ ಕೂಡ ನನ್ನ ಕ್ಯಾಮರಾವನ್ನು ಕಾಣುವ ಹಾಗೆ, ನಾನೊಬ್ಬ ಅಧ್ಯಯನಕಾರ ಅಂತ ಹೀಗೆ ತೋರಿಸುವ ಹಾಗೆ ನನಗೆ ಆ ಧೈರ್ಯವೇ ಬರಲಿಲ್ಲ. ಕಳೆದ 25 ವರ್ಷಗಳಿಂದ ನನಗೆ ಆ ಧೈರ್ಯ ಬರಲಿಲ್ಲ, ಇಷ್ಟವರೆಗೂ ಬರಲಿಲ್ಲ, ಈಗಲೂ ಬರುವುದಿಲ್ಲ. ನಾನು ಇವತ್ತು ಏನಾದರೂ ಫೋಟೋ ತೆಗೆತಿದ್ದರೆ ಮೆಲ್ಲ ಕದ್ದು ತೆಗೆದು, ಇಲ್ಲದ್ರೆ ಕೇಳಿ ಫೋಟೋ ತೆಗೆದೇನು, ನನಗೆ ಬರೋದಿಲ್ಲ. ಯಾಕಂದರೆ ನಾನು ನಂಬಿದ ದೈವ ಅದು. ಆದರೆ ಅನೇಕ ದೈವದ ಜೊತೆಗಿರತಕ್ಕಂಥವರು ಈ ಥರದ ವಿಡಿಯೋಗಳನ್ನು ಮಾಡಿಸುವುದಕ್ಕಾಗಿಯೇ ತಮ್ಮ ವೇಷಭೂಷಣಗಳನ್ನು ಸಿದ್ಧ ಮಾಡಿಕೊಂಡು ನಿಂತದ್ದನ್ನು ನಾನು ಗಮನಿಸಿದ್ದೇನೆ. ನೀವು ಒಪ್ಪಿಕೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ನಾನು ಗಮನಿಸಿದ್ದೇನೆ. ಇದು ಸತ್ಯ. ಹಾಗಾದರೆ ನಮ್ಮ ನಂಬಿಕೆಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು. ನನ್ನಲ್ಲಿ ನಾನು ಅದೇ ಹೇಳಿದೆಲ್ಲ, ನಾನು PhD ಮಾಡ್ತಾ ಇದ್ದಾಗ ಕೊರತಿ ಕಟ್ಟಿದ ಒಬ್ಬರು ನಾನು ದೆಪ್ಲೆ ಅಂತ ಹೇಳಿದವರು ಇದ್ದಾರೆ. ಫೋಟೋ ನಾನು ಇನ್ನು ತೆಗೀರಿ ಅಂತ, ನನ್ನಲ್ಲಿ ಕ್ಯಾಮರಾ ಇತ್ತಲ್ಲ, ದೆಪ್ಲೆ ನಾನು ಅಂತ. ಅದು ಅವರ ಅದನ್ನು ನಾನು ಆಕ್ಷೇಪಿಸುವುದಲ್ಲ, ನಾವು ಬದಲಾಗ್ತಾ ಇರುವುದನ್ನು ನಾವು ಗಮನಿಸಬೇಕು ಅಂತ ನಾನು ಹೇಳೋದು. ಇತ್ತೀಚೆಗೆ ನನ್ನ ಮನೆಯಲ್ಲಿ ವಿಷ್ಣುಮೂರ್ತಿ ದೈವ ಆಯಿತು. ದೈವ ಎಲ್ಲ ಇದೆಲ್ಲ ಆದ ನಂತರ ನನ್ನ ಮನೆಯಲ್ಲಿ, ಅಂದರೆ ನನ್ನ ಮನೆಯಲ್ಲ, ನನ್ನ ಅಣ್ಣನ ಮನೆಯಲ್ಲಿ ದೈವ ಬಂದು ಇಮಿಡಿಯೇಟ್ ಫ್ಯಾನ್ ಪಾಡ್ಲೆ ಅಂತೇಳಿತ್ತು. ಈ ಪರಿಕಲ್ಪನೆಗಳು ಹೇಗೆ ಮೂಡ್ತಾ ಇದ್ದಾವೆ ಅಂತ. ಫ್ಯಾನ್ ಪಾಡ್ಲೆ ಅಂತ ಹೇಳತಕ್ಕಂಥದ್ದು, ಕ್ಯಾಮರಾ ಹಿಡಿದು ನಾನು ಒಂದು ಫೋಟೋ ದೆಪ್ಲೆ ಅಂತ ಹೇಳತಕ್ಕಂಥದ್ದು, ಅದಕ್ಕಾಗಿ ಒಂದು ಫೋಸ್ ಕೊಡೋದು, ಇದು ಹೇಗೆ ನಮ್ಮಲ್ಲಿ ಬದಲಾಗ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಹೇಗೆ ನಾವು ಅದಕ್ಕೆ ಒಗ್ಗಿಕೊಳ್ತಾ ಇದ್ದೇವೆ. ನನಗೆ ಗೊತ್ತಿದ್ದ ಹಾಗೆ ನಾನು ಆರಂಭ ಕಾಲದಲ್ಲೆಲ್ಲ ಈ ಮಧ್ಯಸ್ಥರನ್ನು ನಾನು ಗಮನಿಸಲಿಲ್ಲ. ನಮ್ಮಲ್ಲಿ ಮಧ್ಯಸ್ಥರು ಅಂತೇಳಿ ಇರಲಿಲ್ಲ. ನನಗೆ ಆಶ್ಚರ್ಯ ಅಂತೇಳಿದರೆ, ಕೆಲವು ಕಡೆ ದೈವಕ್ಕಿಂತಲೂ ಮಧ್ಯಸ್ಥರು ಬಹಳ ಪ್ರಧಾನವಾಗಿರುವುದನ್ನು ನಾನು ಗಮನಿಸಿದ್ದೇನೆ. ನನಗೆ ಗೊತ್ತಿಲ್ಲ, ಆಗಿರ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನೊಬ್ಬ ಅಧ್ಯಯನದ ನೆಲೆಯಲ್ಲಿ ನಾನು ನೋಡುವವ, ನನಗೆ ದೈವವೇ ಮುಖ್ಯ ಅಂತ ನನಗನಿಸಿದ್ದು. ಮಧ್ಯಸ್ಥರು ಅದನ್ನು ನಿಯಂತ್ರಿಸತಕ್ಕದ್ದನ್ನು ನಾನು ಗಮನಿಸಿದ್ದೇನೆ. ನಾನು ಸಣ್ಣದಿರುವಾಗ ನಮ್ಮಲ್ಲಿ ಉಳ್ಳಾಕ್ಳು ದೈವ ನಡೀತದೆ ನಮ್ಮ ಮನೆ ಪಕ್ಕದಲ್ಲಿ. ಅವರೊಬ್ಬರು ಯಜಮಾನರಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಬೆಳಿಗ್ಗೆ 8 ಗಂಟೆಗೆ ಬೊಳ್ಪುಗು 8 ಗಂಟೆಗೆ ಮುಡಿ ಆವಡು ಅಪ್ಪಾಗ ನೂತೊಂಜಿ ದೈವನು ಬೊಕ್ಕ ಅಂತ ಮುಡಿ 8 ಗಂಟೆಗೆ ಆವಡು ಅಂತ. ಈ ಥರ ಇಡೀ ದೈವವನ್ನು ನಿಯಂತ್ರಿಸತಕ್ಕಂತಹ ಅನೇಕ ಯಜಮಾನರುಗಳನ್ನು ನಾನು ನೋಡಿದ್ದೇನೆ. ಇಂಚ ಆವಡವು ದೈವ ಹೇಗೆ ತನ್ನ ಅಭಿವ್ಯಕ್ತಿಯನ್ನು ತೋರಿಸಬಹುದು, ತನ್ನ ಸಹಜತೆಯನ್ನು ಹೇಗೆ ಮೆರಿಬಹುದು, ಇದು ನನ್ನ ಪ್ರಶ್ನೆ. ನಾನು ಒಂದು ಗಮನಿಸಿದ್ದು, ಸರ್ ಕೂಡ ಹೇಳಬೇಕದಕ್ಕೆ, ಕಳೆದ 25 ವರ್ಷಗಳಿಂದ, ಅಪವಾದ ಇದು, ನನ್ನ ಮಾತು ಅಪವಾದ ಆದರೂ ನಾನು ಹೇಳ್ತಾ ಇದ್ದೇನೆ, ಕಳೆದ 25 ವರ್ಷಗಳಿಂದ ಹೊಸ ತಲೆಮಾರಿನಲ್ಲಿ ಪಾಡ್ದನಗಳನ್ನು ನಿರರ್ಗಳವಾಗಿ ಹೇಳತಕ್ಕಂಥವರು ಹುಟ್ಟಿರುವುದು ಬಹಳ ಕಡಿಮೆ. ಇರ್ಬೋದು, ಅಪವಾದ ಅಂತ ಹೇಳ್ತಾ ಇದ್ದೇನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದರೆ ನಾನು ನೋಡಿದ ಹಾಗೆ ಬುಳಿಯಾಜಿಲರ ಹಾಗೆ 101 ದೈವದ ಪಾಡ್ದನವನ್ನು ಬುಳಿಯಾಜಿಲರು ಹೇಳ್ತಾ ಇದ್ದರು. ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿ ವಿಜೇತ ಬುಳಿಯಾಜಿಲರು. ಅವರ ಜೊತೆಗೆ 3 ದಿವಸ ನಾನು ಕೂತಿದ್ದೆ. ಕುಂಜಾಜಿಲ ಅಂತೇಳಿ ನಮ್ಮ ಮನೆಯ ಪಕ್ಕದಲ್ಲಿದ್ದರು.
ಏನು ಅದ್ಭುತ ಗಣಿಯದು. ಮಾಯಿಲಾಜಲ ಅಂತ ಇನ್ನೊಬ್ಬರು ಇದ್ದರು, ಅವರು ಹೀಗೆ ಬಗ್ಗಿ ನಡೀತಾ ಇದ್ರು ನಾವು ಸಣ್ಣದಿರುವಾಗ. ಅವರು ಮುಡಿ ಇಟ್ಟಾಗ ಹೀಗೆ ಸರ್ತ ನಿಲ್ತಾ ಇದ್ರು. ಏನು ಅದ್ಭುತ ಗಣಿಯದು. ಈ ಥರದಲ್ಲಿ ಹೊಸ ತಲೆಮಾರುಗಳಲ್ಲಿ ಪಾಡ್ದನಗಳು ಇವತ್ತು ಪಾಡ್ದನಗಳಿಲ್ಲದಿದ್ದರೆ ದೈವತ್ವದ ಪರಿಕಲ್ಪನೆಗಳಿಗೆ ಅರ್ಥವೇ ಇಲ್ಲ. ಪಾಡ್ದನಗಳನ್ನು ಕಲಿಯತಕ್ಕಂಥದ್ದನ್ನು ನಾನು ಗಮನಿಸಲಿಲ್ಲ. ಬಹುಶಃ ಇದ್ದರೆ ಕ್ಷಮಿಸಿ, ನಾನು ಗಮನಿಸಲಿಲ್ಲ, ಅದು ನನ್ನ ತಪ್ಪು ಆಗಿರಬಹುದು. ಇದ್ದರೆ ಕ್ಷಮಿಸಿ. ನನ್ನ ಒಂದು ಪ್ರಶ್ನೆ, ಕೇರಳದ ಜ್ಯೋತಿಷ್ಯರು ಅಷ್ಟಮಂಗಲವನ್ನು ಇಟ್ಟು ಭೂತಚರಿತ್ರೆಯನ್ನು ಹೇಳತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನನ್ನ ಅಜ್ಜ ಹೇಳಿದ್ದನ್ನು ನಾನು ಒಪ್ತಾ ಇಲ್ಲ. ಆದರೆ ಕೇರಳದ ಯಾರೋ ಅಷ್ಟಮಂಗಲವನ್ನು ಇಡುವವರು ಬಂದು ಹೇಳಿದ ಕೂಡಲೇ ನಾನು ಒಪ್ತೇನೆ ಮತ್ತು ಅದಕ್ಕೆ ಬೇಕಾದ ಸಕಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಇದು ನಾನು ಕಂಡುಕೊಂಡದ್ದು. ಹೌದೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅದರ ಜೊತೆಗಿಲ್ಲ. ಇಲ್ಲಿರತಕ್ಕಂಥ ಹಿರಿಯರಲ್ಲಿ ನಾನು ಕೇಳ್ತಾ ಇದ್ದೇನೆ, ಕಳೆದ 35 ವರ್ಷಗಳ ಹಿಂದೆ ನಮ್ಮ ಭೂತ ಚಾವಡಿಗೆ ಬ್ರಹ್ಮಕಲಶ ಆದದ್ದು ನನಗೆ ಗೊತ್ತಿಲ್ಲ. ಇದ್ದರೆ ತಾವು ಹೇಳಬೇಕು. ಇರಬಹುದು ಅಪವಾದಕ್ಕೆ. ಬ್ರಹ್ಮಕಲಶದ ಪರಿಕಲ್ಪನೆಯೂ ಹೊಸತೆ, ಅಷ್ಟಮಂಗಲದ ಪರಿಕಲ್ಪನೆಯೂ ಹೊಸತೆ. ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ, ನಾನು ಮೊನ್ನೆಯಿಂದ ಗಮನಿಸಿದ್ದು. ಯಾವುದೋ ಒಂದು ಕ್ಷೇತ್ರಕ್ಕೆ ಒಂದು ಪವಾಡವನ್ನು ಸೃಷ್ಟಿಸಿಬಿಡುವುದು. ನೀವು ಗಮನಿಸಿರ್ಬೋದು ಇದನ್ನು. ಒಂದು ಕ್ಷೇತ್ರದಲ್ಲಿ ಇಂಥದ್ದು ಒಂದು ಪವಾಡ ನಡೆದಿದೆ ಅಂತ ಅದನ್ನು ಎಬ್ಬಿಸಿ ಬಿಡುವುದು. ನನ್ನ ಸ್ನೇಹಿತರು ಮೈಸೂರಿನಲ್ಲಿದ್ದಾರೆ. ಅವರು ಹೇಳ್ತಾರೆ, ಅಲ್ಲಿ ಈ ಕಾಂತಾರ ಸಿನಿಮಾ ಬಂದ ನಂತರ ನಮ್ಮ ಕೊರಗಜ್ಜನ ಒಂದು ಗುಡಿಯನ್ನು ಮೈಸೂರಿನಲ್ಲಿ ಹೋಗಿ ಮಾಡಿದ್ದಾರೆ ಅಂತ. ಭಾರೀ ಜನ ಅಂತ ಹೇಳ್ತಾ ಇದ್ದಾರೆ ಅವರು. ನನ್ನಲ್ಲಿ ಎಲ್ಲಿ ನನ್ನ ಸ್ನೇಹಿತರು ಮೈಸೂರಿನಿಂದ ಬಂದವರು ಅವರು ಕೇಳುವುದು ನನ್ನಲ್ಲಿ. ಅವರು ಒಂದು ದಿವಸ ನನ್ನಲ್ಲಿ ಕೇಳಿದರು, ಯದುಪತಿ ಗೌಡ್ರಿಗೆ ಗೊತ್ತಿದೆ, ಅವರನ್ನು ಕರ್ಕೊಂಡು ಬಂದಾಗೆಲ್ಲ ಅವರು ಇದ್ದರು ನನ್ನ ಜೊತೆಗೆ. ಅವರು ಕೇಳಿದ್ರು ನನ್ನಲ್ಲಿ, ಕೆನಜೆ ಎಲ್ಲಿಯಾದರೂ ಕಾಂತಾರ ಇದೆಯಾ ಅಂತ. ಅವರಿಗೆ ಇದು ಭೂತದ ನಮ್ಮ ಇದು ಅಂತ ಗೊತ್ತಿಲ್ಲ, ಅವ್ರಿಗೆ ಕಾಂತಾರ ಇದೆಯಾ ಅಂತ. ಸೊ ಈ ಥರದ ಒಂದು ಟ್ರೆಂಡ್ಗಳು ಭೂತಾರಾಧನೆಗಳಲ್ಲಿ ಇವತ್ತು ಶುರುವಾಗಿದ್ದನ್ನು ನಾವು ಗಮನಿಸಬೇಕು, ನಾವು ಎಚ್ಚರಬೇಕು. ಒಬ್ಬ ಅಧ್ಯಯನಕಾರನಾಗಿ ಮತ್ತು ನಮ್ಮ ಇಡೀ ತುಳು ಸಂಸ್ಕೃತಿಯ ದೈವಾರಾಧನೆಯ ಪರಿಕಲ್ಪನೆಯಲ್ಲಿ ಒಬ್ಬ ಆಸಕ್ತನಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ. ನನಗೆ ಅನ್ನಿಸಿದ್ದು, ತುಂಬ ಗೊತ್ತಿದ್ದವರೇ ಎಲ್ಲರೂ ದೈವದ ಬಗ್ಗೆ ಮಾತಾಡಲಿಕ್ಕೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಎಷ್ಟು ಮಾತಾಡ್ತಾರೆ. ನನ್ನಲ್ಲೇ ಒಬ್ಬರು ಮಧ್ಯಸ್ಥರು ಆ ಭೂತದ ಒಂದು ಚರಿತ್ರೆ ಪಣ್ಲೆ ಸರ್ ಅಂತ ಕೇಳಿದರು. ನಾನು ಸ್ವಲ್ಪ ಅದರ ಬಗ್ಗೆ ನನ್ನ ಸ್ಟಡಿಯಲ್ಲಿದ್ದದನ್ನು ನಾನು ಹೇಳಿದೆ. ಆದರೆ ಅವರು ಅದನ್ನು ಗಂಟೆಗಟ್ಟಲೆ ಅಲ್ಲಿ ಮಾತಾಡಿದ್ದಾರೆ ಅಂತ ನನಗೆ ಮತ್ತೆ ಗೊತ್ತಾಯಿತು. ನಾನೊಂದು 5 ನಿಮಿಷ ಹೇಳಿದ್ದು, ನಾನು 5 ನಿಮಿಷ ಹೇಳಿದ್ದನ್ನು ಗಂಟೆಗಟ್ಟಲೆ ಅವರು ಮಾತಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಇರಲಿ, ಅದು ಅವರ ಕಲಾಗಾರಿಕೆ. ಸೊ ಈ ಥರದಲ್ಲಿ ನಾವು ಗಮನಿಸಬೇಕಾದ ಸಂಗತಿಗಳಿದೆ. ಇಡೀ ದೈವಗಳು ಅಸುರುಕ್ರಿಯೆಯಲ್ಲಿ ನಡೆಯುವುದನ್ನು ನಾನು ಗಮನಿಸಿದ್ದು. ಆದರೆ ಇತ್ತೀಚೆಗೆ ಬಹುತೇಕ ಕಡೆಗಳಲ್ಲಿ ದೇವಕ್ರಿಯೆಯಲ್ಲಿ ನಡೆಯುವುದನ್ನು ನೋಡ್ತಾ ಇದ್ದೇನೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದರೆ ದೈವತ್ವದ ಪರಿಕಲ್ಪನೆ ನನ್ನದೇನು ಅಂತೇಳಿದರೆ, ಅದೊಂದು ಸಹಜ ಆರಾಧನೆ, ಅದೊಂದು ಪ್ರಕೃತಿಯ ಆರಾಧನೆ. ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ಳುವಂಥದ್ದು, ಪ್ರಕೃತಿಗೆ ನೇರವಾಗಿ ನಾವು ತಗೊಳ್ಳುವುದೇ ಅದು ಬಹಳ ಮುಖ್ಯವಾದದ್ದು. ಮತ್ತು ಯಾವ ಕಾಲದವರೆಗೆ ಅದನ್ನು ನಾವು ತಗೊಳ್ತೇವೆಯೋ ಆ ಕಾಲದವರೆಗೆ ಅದು ನಮ್ಮ ಜೊತೆಗೆ ಇರ್ತದೆ ಅಂತ ನನ್ನ ಆಶಯ. ಹಾಗೆ ಕಾಲಾಂತರಗಳವರೆಗೆ ಈ ಪ್ರಕೃತಿಯ ಶಕ್ತಿ ನಮ್ಮ ಜೊತೆಗೆ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಇನ್ನು 1 ವಾರ ಈ ಸುಂದರ ಕೇನಾಜೆ ಎನ್ನುವ ಯುವಕ ಎಂಥದ್ದು ಹೇಳಿದ್ದು ಅಂತ ನಿಮ್ಮ ತಲೆ ಸ್ವಲ್ಪ ಓಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಆರಂಭದಲ್ಲಿ ಮಾತಾಡಿದ ಮನ್ಮಥ ಶೆಟ್ಟರು ಕೂಡ ಹಾಗೆ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ. ನಿರಂಜನ್ ರೈ ಅವರು ತಮ್ಮ ಅನಿಸಿಕೆಗಳನ್ನು ಸಂಕ್ಷಿಪ್ತವಾಗಿ, ನೀವು ಸ್ವಲ್ಪ ತಡವಾಗಿ ಬಂದ ತಪ್ಪಿಗೆ ಹೇಳಬೇಕು ಅಂತ ಕೇಳಿಕೊಳ್ಳಿ. ನಾಡದ ದೈವದೇವರನ್ನೆತ್ತೊಂದು
ದೈವಾರಾಧನೆದ ಒಂಜಿ ನೆಪಟ್ಟು ನಮ್ಮ ಮಾತೈನಿ ಸೇರ್ದ ದೈವಾರಾಧನೆದ ಅಭಿಮಾನಿಲು ಆತನ ಭಕ್ತರಿಂದ ಬಂಡದು ಏರಿಂದ ಬಂಡದಕ್ಕೆ ಏನಾರ ಸಾಧ್ಯ ಇಜ್ಜಿ ದಯಿಂದ ಬಂಡಗ ಏರು ಹತ್ತಂದು ಬಂಡದ ನಾಡ್ಯಾರಲ್ಲ ಸಾಧ್ಯ ಇಜ್ಜಿ ಈ ತುಳುನಾಡ್ದ ಮನ್ನಡು ಪ್ರತಿಯೊರಿಲ್ಲ ದೈವಾರಾಧನೆದ ಒಂಜಿ ನೀರೆಳ್ದು ಪುಟ್ಟದ ಬಲತನೆ ಅಂಚನೆ ಭಾರಿ ಒಂಜಿ ಮಹಾಸಾಗರವಾಯಿನ ಈ ವಿಷಯಡ್ ನಮ್ಮ ವಿಚಾರಗಳನ್ನು ದೀವೊಂದುಲ್ಲ ವಿಚಾರ ನಂಗೆ ತೋಜಿನಾತ ಮಾತ್ರ ನಮ್ಮ ಪನೊಲಿ ನಂಗೆ ಮರಿಕೆದ ನವೀನಣ್ಯ ಪನ್ಲೆಕ ಈನ ಅನುಭವ ತೋಜಿನೇನು ಪನ್ಲೆ ಎಂದು ಪನ್ನಗ ಕಡಲ್ದ ಕರೆಕ್ಟ್ ಉಂತದ ನಮ್ಮ ತೂನಗ ನಂಗೆ ಬಾರಿ ಮಲ್ಲ ಕಡಲ್ ತೋಜುಂಡು ಐನು ತುಯ್ಯ ಅಂದ ಬಂಡ ನಮ್ಮ ಗ್ರೇತೋನು ಆಂಡಲ ನಿಜವಾದ ಮಹಾಕಡಲ್ದ ಒಂಜಿ ಬಿಂದುದಾತ ಅಂಶ ಮಾತ್ರ ನಂಗೆ ತೋಜುನಿ ಐನು ನಮ್ಮ ಉಲಾಯ್ಬೋದು ತುಣುಂದ ಆ ಕಡಲ್ ನನ್ಲಾತ ಮಲ್ಲ ಮಲ್ಲ ಒಂದು ಹೋಗು ಅಂಚನೆ ಈ ಭೂತಾರಾಧನೆದ ವಿಷಯದಲ್ಲಿ ಮೂಲು ನಂಗೆ ತೋಜಿಲೆಕ್ಕ ನಮ್ಮ ಪನೊಂದುಲ್ಲ ಬಾರಿ ಶೋಕಡೆ ಎನ್ನಡು ದುಂಬು ಪಾತೇರು ನಕ್ಲು ಪಂಡೇರು ಮಿತ್ತರ್ ಮೇಡಿತ್ತನ ಮಹರ್ಷಿ ಆಯ್ನ ಕಮಲಾಕ್ಷರೆ ಅಂಚನೆ ಮಿತ್ತರ್ ಮೇಡಿತ್ತನ ಭೂತಾರಾಧನೆದ ವಿಷಯ ಹಿಡಿತನ ತೇರಿನಕಲೆ ಡಾಕ್ಟ್ರೇಟ್ ಅವು ಅತ್ತಂಡ ಐತ ಸಂಶೋಧನೆ ಮಲ್ತನಕಲ್ನ ಎದುರುಡು ಯಾನೊಂಜಿ ಬಾರಿ ಎಲ್ಲಿಯ ಒಂಜಿ ತೆರಿನಾಯೆ ಯಾನ್ ಭೂತಾರಾಧನೆದ ವಿಷಯ ಒಂಜಿ ಎಲ್ಲಿಯ ವಿದ್ಯಾರ್ಥಿ ಆಯನ ನಿಕ್ಲ ಅಕ್ಲನೊಟ್ಟಿಗೆ ಬತ್ತು ಕುಲ್ಲಾದಾರು ಐಕ್ ಸುರುಕ್ ಯಾನ್ ಸೊಲ್ಮೆ ಸಂದಾಳು ಭೂತಾರಾಧನೆ ಪ್ರತಿ ಒಂಜಿ ಕಾಲಗೊಟ್ಟೊಡ್ಲ ಪರಿವರ್ತನೆಗೆ ಉಲಯ ಒಂದು ಬೈದನು ದಯಂದು ಬನ್ನಗ ಪರಿವರ್ತನೆ ಬಂದ್ಪನೋ ಪ್ರಕೃತಿದ ನಿಯಮ ಇತ್ತೆ ನಮ್ಮ ಕೇನಾಜದ ಸುಂದರಣ್ಣೆ ಪನ್ಲೆಕ್ಕನೆ ಭಾರಿ ವಿಷಯಗಳನ್ನು ಎಲ್ಲಿ ಮುಟ್ಟದು ಬಿಡಿಯರು ಆ ಪ್ರತಿಯೊಂದು ವಿಷಯ ಆರು ಪಣ್ಣವು ಒಂಜೊಂಜಿ ಗಂಟೆಡ್ ಜಾಸ್ತಿ ಪಾತೇರು ನಂಚಿನವು ಅಂಡಲ ಆರು ಶೋಕಡೆ ಅವನು ಮುಟ್ಟದು ಬಿಡಿಯರು ನೇನೆ ನಮ್ಮ ಸಾಮಾನ್ಯವಾದ ತೂನಗ ಗಮನಕ್ಕೆ ಪೋಪುಜಿ ನಂಗೆ ಅಂಡ್ಲ ನೇನು ಗಂಭೀರವಾದ ತೂಣದ ಅಂಡ ಭಾರಿ ವಿಚಾರ ಮಲ್ಪೋಡ ಐನ ವಿಷಯಲು ಒಂದು ಸರ್ತಿ ಇಂಚೇನೆ ಯಾನೆ ಭೂತಾರಾಧನೆದ ಒಂಜಿ ಕೊಡಿ ಡೇಟ್ ತಿಪ್ಪುನಗ ಭೂತದ ಮದಿಪ್ಪು ಕೊರ್ನಗ ಭೂತ ಕಟ್ಟನಾರ್ ನಾ ಬಾಯ್ಡು ಬತ್ತನ ಮೇಲ್ಕೋಟ್ ಪಂಡದು ಈ ಮೇಲ್ಕೋಟ್ ಪಂಡ ಮೇಲು ಕೋರ್ಟು ಪನ್ಪನವು ರಡ್ಡು ಶಬ್ದಲು ಆರ ತುಳುತ್ತಾರೆ ಅರಿಗೆ ಕನ್ನಡದ ಆತ ಇಂದು ಇಜ್ಜಾಂಡು ಜ್ಞಾನ ಇಜ್ಜಾಂಡು ಅಂಡ್ಲ ಆರ ತುಳುಟ್ಟು ಪಾತ್ರನಾಗ ಆರ್ನ ಬಾಯ್ಡು ಬತ್ತನ ಶಬ್ದಲು ಮೇಲು ಕೋರ್ಟು ಪನ್ನಗ ಮಿತ್ತ ಕೋರ್ಟ ಹೈಕೋರ್ಟ ಸುಪ್ರೀಂ ಕೋರ್ಟ ಪನ್ಪನ ಹೋಯ್ ನಮ್ಮ ಪನ್ನೊಂದುಲ್ಲ ಆ ಶಬ್ದ ಪನ್ನಗ ಆಚಾರ ವಿಚಾರದೊಟ್ಟಿಗೆ ನಮ್ಮ ಭಾಷೆಲ್ಲ ಮಸ್ತ್ ಪರಿವರ್ತನೆ ಆತನು ದುಂಬಿಯಾನ ಭೂತಾರಾಧನದ ನೆಲಕ್ಕೆ ಪೋನಾಗ ಏತೋ ತುಳುತ್ತ ಶಬ್ದಲು ಪನ್ನ ಏನೋ ಒಂಜಿ ಇಷ್ಟವಾಯಿನ ಏನೋ ಒಂಜಿ ವಿಷಯ ಪನ್ನಗ ತುಳುತ್ತ ಮೂಲ ಶಬ್ದಲು ಎನ್ನಾಡ್ನು ಅಂಚ ಐಟ್ ಏತೋ ಮೂಲ ಶಬ್ದಲು ಇನಿ ನಮ್ಮ ಬಲಕೇಡಿ ಇಜ್ಜಾನ್ ಅಂಚಿನವು ನಮ್ಮ ಇನಿ ಗಲಸುಜ ಆಂಡಲ ಅವು ಇನಿಕ್ಲ ಪಾರ್ದನೊಲೆಡು ಉಂಡು ಅವೇನು ಆ ಭೂತಾರಾಧನದ ಕೊಡಿಯಡಿಟ್ಟು ನಂಗೆ ಪ್ರಯೋಗ ಆಪನ ತೋಜುನು ಪಿದೈನ ಮತ್ತು ನಂಗೆ ತಿಕ್ಕುಜ ಶಬ್ದಲು ಅಂಚ ಅವಲ ಇನಿ ಮಾಯಾ ಒಂದುಂಡು ದಾಯಂದು ಬನ್ನಗ ಇನಿತ್ತ ತರೆಮಗರದ ಭೂತ ಕಟ್ಟು ನಕಲು ಶಾಲೆಗೆ ಪೋಯಿ ನಕಲು ಕಲ್ತ ನಕಲು ಕೆಲವು ಎಡ್ಡೆಡ್ಡೆ ಬೇಲೆಡಿತ್ತು ನಕಲು ಅಂಚಾದ ಅಕಲ್ನ ನೆಲೆಟ್ಲ ಅಕಲ ಭಾಷೆದ ಒಂಜಿ ಪರಿವರ್ತನೆನೇ
ಆಕಲೆ ಗೊತ್ತಿಜ್ಜ ಅಂದೆ ನಮ್ಮ ತೂವೊಂದುಲ್ಲ ಐಟ್ ಬೇತೆ ಬೇತೆ ಭಾಷೆದ ಶಬ್ದಲು ಪ್ರಯೋಗ ಅಪ್ಪನ ತೋಜು ಹಿಂದಿ ಆದಿಪ್ಪು ಕನ್ನಡ ಆದಿಪ್ಪು ಅತ್ತನ ನಾಂಡ ಉರ್ದು ಶಬ್ದಲು ಏತೋ ಬರ್ಪುಣ್ ಅಂಚ ಪರಿವರ್ತನೆ ಪನ್ಪು ನಾವು ಆ ಒಂದು ఇప్పుడు ಐಕ ಕಡಿವಾನ ಪಾಡಿಯ ರಾಪುಜಿ ನಮ್ಮ ಒಂಜಿ ಸಮಯಡ್ ನಂಗೆ ಗೊತ್ತಿಪ್ಪು ಇತ್ತ ನಮ್ಮ ಕಣ್ಣೆದುರು ತೊಯ್ ನಾವು ಒಂಜಿ 10 20 25 ವರ್ಷ ದುಂಬು ಅತನ 30 ವರ್ಷ ದುಂಬು ಕಲ್ಲುಟ್ಟಿ ದೈವದ ಒಂಜಿ ಅತಿ ಹೆಚ್ಚ ಒಂಜಿ ಪ್ರಾಬಲ್ಯ ಇತ್ತನು ಅತ ನಮ್ಮ ಜನಕ್ಲೆಗೆ ಒಂಜಿ ಮರಳು ಶುರು ಆತನಂದು ಪಂಡಂಡಲ ತಪ್ಪ ಒಂದು ತೋಜು ನಂಗೆ ಪನಗ ಓಲ್ ತುಂಡಲ ಸತ್ಯದೇವತೆ ಕಲ್ಲುಟ್ಟಿ ಮಂತ್ರದೇವತೆ ಪನ್ಪನ ಬೇತೆ ಬೇತೆ ಪುದರಡು ಕಲ್ಲುಟ್ಟಿನವೇ ಒಂಜಿ ಪ್ರಾಧಾನ್ಯತೆ ಇತ್ತು ಸಮಾಜೋಡು ನಿಧಾನಗ ಅವು ಪರಿವರ್ತನೆ ಆ ಒಂದು ಕಲ್ಲುಟ್ಟಿ ಆವಡು ಅತ್ತನ ಸತ್ಯದೇವತೆ ಆವಡು ಇನ್ನು ಮಾಯಾತನ ಪನ್ಪುಜಿ ಅಲ್ಲ ಇಂಚಿಪ್ಪಗು ಇದು ತುಯ್ಯರ ಪೊಂದಾಂಡ ಕೊರಗಜ್ಜನ ಪ್ರಾಬಲ್ಯತೆ ಜಾಸ್ತಿ ಆವೊಂದು ತೋಜು ನಿಂಗೆ ಸಮಾಜೋಡು ಜನಕ್ಕಲ್ಲ ನಂಬಿಕೆ ಒಂಜಿ ಟ್ರೆಂಡ್ ಪನ್ಪನಮ ಇತ್ತ ಟ್ರೆಂಡ್ ಕೊರಗಜ್ಜನ ಪ್ರಾಬಲ್ಯತೆ ಉಂಡು ಓಲು ತುಂಡಲ ಕೊರಗಜ್ಜೆ ಇಜ್ಜಾಂದನ ಜಾಗಡು ಕಟ್ಟೆ ಅವೊಂದುಂಡು ಕೋಲ ಅವೊಂದುಂಡು ಜನಕ್ಕಲು ನಮ್ಮೊಂದುಲ್ಲೇರು ಈತ ಸುಂದರನೆ ಪನ್ಲೆಕಾನೆ ಮೈಸೂರುಡು ಕೊರಗಜ್ಜನ ಕಟ್ಟೆ ಉಂದುಂಡು ಪಂಡು ಜನಕ್ಕಲು ಕೇನೊಂದಿಲ್ಲೇರು ಅತನ ಮಲ್ತೊಂದುಲ್ಲೇರು ಪಂಡು ಪನ್ನಗ ನಂಬಿಕೆಡು ಆ ಪರಿವರ್ತನೆ ತನ್ನಾತಿಗೆ ಆವೊಂದು ಪೋಪುಂಡು ನೆಕ್ ದುಂಬಾಯಿ ನಾವು ಹೆಚ್ಚಿನ ಅಂಶ ನಮ್ಮ ಅವೇನು ದಾಖಲೆ ಮಲ್ತದನ ಇಜ್ಜನ ಅತಂಡ ಡಾಕ್ಯುಮೆಂಟೇಷನ್ ಆತಂಡ ಇಜ್ಜನ ಪನ್ಪು ನಾವು ನಮ್ಮ ಒಂದು ಗಂಭೀರವಾದ ಆಲೋಚನೆ ಮಲ್ಪೋಡಾಯಿ ನಾವು ದಯಪನ್ನಗ ಪಂಡಿತರ್ನಕ್ಲೆ ಗೊತ್ತಿಪ್ಪುಣ್ಯತ ವಿಷಯ ಕಲ್ತನಕ್ಲೆ ತನ್ನ ಬೆಲೆ ಮಲ್ತನಕ್ಲೆಗೆ ಅಲ್ಲ ಸಾಮಾನ್ಯ ಜನಕ್ಲೆ ಗೊತ್ತಿಪ್ಪುಜಿ ಕೆಲವು ವಿಷಯಗಳು ಐಕೊಂಜಿ ಎರಡು ಉದಾಹರಣೆ ಬಂಡ ನಮ್ಮೈತೆ ಸಿರಿಪಾರ್ದನ ನೆಡುತುಂಡ ಐಟ್ ಅಕಲ್ನ ಕುಲದೇವರಿಂದ ಪಂಡದ ನಮ್ಮ ನಂಗೆ ತೋಜಿದ ಬರ್ಪಣ ಪಾರ್ದನ ತೋಜಿದ ಬರ್ಪ ನಾವು ಬೆರ್ಮೇರ್ ಈ ರವೇ ಕೋಟಿ ಚೆನ್ನೈರ್ನ ಪಾರ್ದನ ಪೊಂಡಲ್ಲ ಬೆರ್ಮೇರ್ ಪ್ರಧಾನ ದೈವ ಅಂತ ಪಂಡದ ನಂಗೆ ತೋಜಿದ ಬರ್ಪ ಆ ಕಾಲದವು ಅವು ಬೆರ್ಮೇರ ಗುಂಡ ಅತ್ತಂಡ ಬೆರ್ಮೇರ್ನ ಸಾನ್ನಿಧ್ಯ ಅಂತ ಪಂಡದು ಮಸ್ತ್ ತಿಕ್ಕಡು ಇಡೀ ತುಳುನಾಡು ಉಂಡು ಅಲ್ಲ ಇನ್ನಿದಾನೆ ಆತನ ಬನ್ನಗ ಅವು ಪರಿವರ್ತನೆ ಎಂಚ ಆತನ ಬನ್ನಗ ಆ ಬೆರ್ಮೇರ್ ಪನ್ಪುನ ಒಂಜಿ ದೈವ ಐತ ಮೂಲಗ ಪೋದಿ ವಿಗ್ರಹ ತುಂಡ ಒಂಜಿ ಕುದುರೆಡು ಕುಲ್ದನ ಒಂಜಿ ಕತ್ತಿ ಕಡ್ಸಲೆ ಪತ್ತೊಂದು ಕೈದೇರ್ತದ ಕುಲ್ದಿನ ಒಂಜಿ ವಿಗ್ರಹ ಹೆಚ್ಚಿನ ಕಡೆಟ್ಟು ತೋಜಿದು ಬರ್ಪುಂಡು ನಂಗೆ ಈ ವಿಗ್ರಹ ತುಯ್ಯರ ಬಂಡ ಕೆಲವೇರು ಅವು ಬ್ರಹ್ಮೇರಿಂದ ಪನ್ಪುನ ಅಪಭ್ರಂಶ ಅದು ತುಳುಟ್ಟು ಬೆರ್ಮೇರ್ ಆತನಿಂದ ಪನ್ಪುನಲ್ಲ ಅಭಿಪ್ರಾಯ ಉಂಟು ಆಂಡಲ ಈ ಬ್ರಹ್ಮೇರ್ ಪನ್ಪುನ ಕಲ್ಪನೆಗ್ಲ ಬೆರ್ಮೇರ್ ಪನ್ಪುನ ಕಲ್ಪನೆಗ್ಲ ನಮ್ಮ ಜಾನಪದೊಟ್ಟು ಮಸ್ತ್ ವ್ಯತ್ಯಾಸ ತೋಜಿದು ಬರ್ಪುಂಡು ಕೆಲವು ಸಂಶೋಧಕರು ಪನ್ಪೇರು ಈ ತುಳುನಾಡದ ಪ್ರದೇಶದ ದಕ್ಷಿಣ ಭಾರತದ ಒಂಜಿ ನಮ್ಮ ಭಾರತದ ಒಂದು ಇತಿಹಾಸಡು ಒಂಜಿ ಕಲ್ಪನೆ ಉಂಡು ದಾದನ್ ಪನ್ನಗ ಈ ದಕ್ಷಿಣ ಭಾರತದ ಜನಕುಲು ದುಂಬು ನಮ್ಮ ಸಿಂಧು ಘಾಟಿ ಸಭ್ಯತೆ ದುಂಬು ಇತ್ತನಕಲು ಐದು ಬಕ್ಕಾಕಲು ದಕ್ಷಿಣಗೂ ಪಲಾಯನ ಅದು ಬತ್ತೇರು ಅತ್ತಂಡ ವಲಸೆ ಬತ್ತೇರಿಂದ ಬಂದದ್ದು ಒಂಜಿ ಅಭಿಪ್ರಾಯ ಉಂಟು ಐತ ಪ್ರಕಾರ ಕೆಲವು ಸಂಶೋಧಕರು ದಾದಾನ್ ಪೇರು ಅನ್ನಗ ಮೂಲವಾದ ತುಳು ಪಾತೆರ್ನ ಜನಕುಲು ಆ ಪ್ರದೇಶದೇ ಬತ್ತನಕಲು ಅಂಚದು ನಮ್ಮ ಪಾತೆರ್ನಾಗ ನಂಗೊಂಜಿ ಪಾತೆರ ಬರ್ಬುಣ್ ಪಿರಾಕಡ್ದು ಬತ್ತನೋ ಅತ್ತಂಡ ಪಿರಾಕದ ವಿಷಯ ಒಂದು ಪಂಡದು ಈ ಪಿರಾಕ್ ಪನ್ಪನೆಕ್ ಕೆಲವು ಸಂಶೋಧಕರು ಪ್ರಾಕ್ ಪನ್ಪನ ಸಂಸ್ಕೃತ ಶಬ್ದ ಅಪಭ್ರಂಶ ಆದ ಬತ್ತನಿಂದ ಪಂಡದು ಪನ್ಪೇರು ಆಂಡಲ
ಬಕ್ಕೊಂಜಿ ಅಭಿಪ್ರಾಯ ಎಂಚಿನ ಬಂದಾಗ ಅವು ಪಿರಾಕ್ ಪನ್ಪುನ ಒಂಜಿ ಸ್ಥಳ ನಮ್ಮ ಸಿಂಧು ಘಾಟಿ ಸಭ್ಯತೆ ಇನ್ನಿದಮ ಅವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ದುಂಬು ಇದು ಪನೊಂದಿತ್ತೇರಿ ಇತ್ತೆ ಅವೇನು ಇಂಡಸ್ ಸರಸ್ವತಿ ಸಿವಿಲೈಸೇಷನ್ ಅಂತ ಪನೊಂದುಲ್ಲೇರು ಅವು ಇನಿಕ್ ನಮ್ಮ ತುಯ್ಯರ ಬೋಂಡ ನಮ್ಮ ಭಾರತ ಪಾಕಿಸ್ತಾನ ಗಡಿಟ್ಟುಂಡು ಅತ್ತಂಡ ಮುಖ್ಯವಾದ ಪಾಕಿಸ್ತಾನಡು ಆ ಪ್ರದೇಶಡು ಬತ್ತ ನೆಡದ ಹತ್ರ ಅಂಚ ಪನ್ಪೇರಿಂದು ತುಯ್ಯರ ಬೋಣಗ ಅಲ್ಪ ಇನಿಕ್ಲ ಒಂಜಿ ಸ್ಥಳ ಪಿರಾಕ್ ಪಂಡುದೊಂಜಿ ಉಂಡು. ಆ ಪ್ರದೇಶಡ್ ಇನಿಕ್ಕಲ ಒಂಜಿ ಬ್ರಾಹ್ವಿ ಪನ್ಪುನ ಒಂಜಿ ಭಾಷೆ ಉಂಡು. ಈ ಬ್ರಾಹ್ವಿ ಪನ್ಪುನ ಭಾಷೆ ಅಲ್ಪ ಸುತ್ತಮುತ್ತ ಬಾತಾ ಭಾಷೆ ಉತ್ತರ ಭಾರತದ ಭಾಷೆಗೆ ಸಮಾನವಾದಿತ್ತಂಡಲ್ಲ. ಈ ಬ್ರಾಹ್ವಿ ಭಾಷೆ ದ್ರಾವಿಡ ಭಾಷೆಯಲ್ಲಿ ನಾವು ಒಂಜಿ ಗುಂಪುಗೆ ಸೇರಿ ನಾವು ಅವಜಿ ಭಾರಿ ವಿಚಿತ್ರವಾದ ವಿಷಯ ಎಂಚಿನ ಅಂತ ಬಂದಾಗ ಈ ಉತ್ತರ ಭಾರತದ ಭಾಷೆಯಲ್ಲಿ ನಡುಟು ಒಂಜಿ ದಕ್ಷಿಣ ಭಾರತದ ದ್ರಾವಿಡ ಮೂಲದ ಭಾಷೆ ಎಂಚ ಅಲ್ಪ ಒರಿದ್ದನ್ನು ಪನ್ಪು ನಾವು ಸಂಶೋಧಕರಿಗೆ ಕೆರೆಗೆ ಇನ್ನಿಕ್ಲ ಒಂಜಿ ಪ್ರಶ್ನೆ ಅವು. ಈ ಪಿರಾಕ್ ಪನ್ಪುನಂಚಿನ ಜಾಗಡ್ ಒಂಜಿ 10-12 ವರ್ಷ ದುಂಬು ಒಂಜಿ ಉತ್ಖನನ ಅನಗ ಅಲ್ಪ ಒಂಜಿ ವಿಗ್ರಹ ತಿಕ್ಕಂಡು. ಆ ವಿಗ್ರಹ ಎಂಚ ಇತ್ತನ್ನೋದು ಅನ್ನಗ ಈ ಕುದುರೆದ ಮಿತ್ತುವರಿ ಕುಲ್ದು ಕಡ್ಸಲ್ಲದಿರ್ತದೆ ಇನಿ ನಮ್ಮ ಬೆರ್ಮೇರ್ನ ಇಂಚಿನ ವಿಗ್ರಹ ಉಂಡು ಅಂಚೆನೆ ಇತ್ತನು ಅಲ್ಲ ಅಲ್ಪ ಇನಿ ಆ ಸಂಸ್ಕೃತಿ ಮಾಜಿದು ಬೋತನು ಆ ವಿಗ್ರಹ ಮಾತ್ರ ತಿಕ್ಕದನು ನಂಗೆ ತೂನಾಗ ಅವು ಬೆರ್ಮೇರ್ ಲೆಕ್ಕ ತೋಜುನು ಅಲ್ಲ ಐಕ್ಯಲ ನೆಕ್ಕಲದಾಲ ಸಂಬಂಧ ಉಂಡ ಅಂದ ಪನ್ಪು ನಾವು ನಮ್ಮ ಸಂಶೋಧನೆ ಮಲ್ತದ್ದು ತೆರೆಯೋಡಾಯ್ನು ಬಾರಿ ಮಲ್ಲ ವಿಚಾರಂದು ಗಮನಗೂ ಪೋಯ್ಜಿಂದಂಡ ಅವೇನು ಅಡಿಗೆ ಮದತ್ತು ಬಿಡೋಲಿ ನಮ್ಮ ಆಂಡಲ ಸಂಶೋಧನೆ ಮಲ್ತನಂದ ಐಟ್ ದಾದಾಂಡ್ಲ ತಿಕ್ಕು ಪನ್ಪು ನಾವು ಎನ್ನ ನಂಬಿಕೆ ದಾಯಿಂದ ಬಣ್ಣಗ ಇನಿಕ್ಕೆಲ್ಲ ಮಸ್ತ್ ಸಂಶೋಧಕರು ಒತ್ತೋನು ಇರು ದಾದಾನ್ ಬಣ್ಣಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವು ಅಕ್ಷರಲು ಲಿಪಿಲು ತಿಕ್ಕದ ಆಯ್ತಾ ಅವೇನು ನಾನು ಇನಿ ಮುಟ್ಟಲ್ಲ ಐನು ನಂಗೆ ಬುಡ್ಪಾದ ಆಯ್ತಾ ಅರ್ಥನ್ ತೆರಿಯೋನೇ ಆತಚಿ ಅಣ್ಣ ಸಂಶೋಧಕರು ಪನ್ಪುನ್ ಬಣ್ಣಗ ಅವು ದಕ್ಷಿಣ ಭಾರತಕ್ಕೆ ಮುಟ್ಟಾದು ಉಂಡು ಪಂಡದು ದಕ್ಷಿಣ ಭಾರತಕ್ಕೆ ಬಣ್ಣ ನಮ್ಮ ಪಂಚದ್ರಾವಿಡ ಭಾಷೆಗಳಿಗೆ ಮಾತಾಡ್ಪುಟ್ಟನೆ ಕೊಂಚ ಮೂಲವಾಯಿನ ಮೂಲ ದ್ರಾವಿಡ ಭಾಷೆ ಆದಿ ದ್ರಾವಿಡ ಭಾಷೆ ಆವಡ ಅತನ ಮೂಲ ದ್ರಾವಿಡ ಭಾಷೆ ವೈಡ್ದ ನಮ್ಮ ತುಳುಲ ಪುಟ್ಟದುಂಡು ಬಕ್ಕ ತಮಿಳು ಕನ್ನಡ ಪುಟ್ಟದುಂಡು ಐಕ್ಯ ಸಂಬಂಧಪಟ್ಟ ಒಂಜಿ ಭಾಷೆ ಅಂದ್ಕೊಂಡದು ಅಂಚಂದು ಅಂದಾಯ ಪಂಡದ ಮನಗ ಪರಿವರ್ತನೆಲು ಆ ಒಂದು ಪೊಯ್ಲೆಕ್ಕನೆ ಕೆಲವು ಶಬ್ದಲು ಪ್ರಾಕಿಡ್ದು ಬತ್ತನವು ಅತನ ಪಿರಾಕಿಡ್ದು ಬತ್ತನವು ನಮ್ಮ ಸರಿಯಾಯಿನ ದಾಖಲೆ ಮಲ್ತಜಿಂದಾಂಡ ನಮ್ಮ ತರಕ್ಕೆ ಪೂಪುಜವು ನಮ್ಮ ಎದುರಿಪ್ಪುಂಡು ಅಲ್ಲ ನಮ್ಮ ಕಣ್ಣಿಗೆ ಪೂಪುಜಿ ಅದ ತರಕ್ಕೆ ಪೂಪುಜಿ ಅಂಚೆನೆ ಇನಿ ಸಾಮಾನ್ಯವಾದ ನಂಗೆ ಪ್ರಾಯದಕ್ಕಲ್ನ ಬಾಯಿಡು ಒಂದು ಪಾತ್ರಕ್ಕೆ ಏನಾರು ತಿಕ್ಕೊಂಡು ಅಪ್ಪೆ ಉಳ್ಳಾಲ್ದಿಂದ ಈ ಉಳ್ಳಾಲ್ದಿ ಪನ್ಪು ನಾವು ಒಂಜಿ ಕಾಲೋಡು ಪ್ರಧಾನ ದೈವಾದಿತ್ತನು ಈ ಉಳ್ಳಾಲ್ದಿ ಹೆಚ್ಚಾದ ಉಳ್ಳಾಲ್ದಿ ಒಟ್ಟಿಗೆ ಪುನಃ ಸ್ಥಳ ಇರೆಗೆ ಮಸ್ತ್ ತುಯ್ಯಾರು ತಿಕ್ಕೊಂಡಂಗೆ ಈ ಉಳ್ಳಾಲ್ದಿ ಇನಿಕ್ ಗೌಣ ದೈವರಾದ ಬೋತೇರು ಪ್ರಧಾನ ದೈವರಿಜ್ಜೇರು ಒಂಜಿ ಕಾಲಡು ನುವೇ ಪ್ರಧಾನ ದೈವಲು ಇತ್ತ ಪ್ರತಿಯೊಂಜಿ ಸೀಮೆಡು ಪ್ರತಿಯೊಂಜಿ ಮಾಗಣೆಡು ಇಂದು ಪ್ರಧಾನ ದೈವಲು ಆದಿತ್ತ ಆ ಟೈಮಡು ಆ ಕಾಲೋಡು ಬಹುಶಃ ಬಾಕಿದ ದೈವಲು ಇನಿ ನಮ್ಮವು ರಾಜನ್ ದೈವ ಅಂದ ಪನ್ನೊಂದಿಲ್ಲ ಪ್ರಧಾನ ದೈವ ಅಂದ ಪನ್ನಂತ ಆಯ್ತ ಮಹತ್ವದ ಮಿತ್ತಡಿತ್ತ ಅಂತ ಪನ್ಪು ನಾವು ನಂಗೆ ತೋಜಿದ್ದು ಬರ್ಪುಂಡು ಎಂಚ ಅನ್ನಗ ಪ್ರತಿಯೊಂದು ಮಾಗಣಿಕ್ ಐತವೇ ಆಯ್ನ ಒಂಜಿ ಸೀಮೆಡ್ ಆಯ್ತ ರಕ್ಷಣೆಗೆ ಉಳ್ಳಾಲ್ದಿಂದ ಪಂಡದಿತ್ತ ಅವು ಇನಿ ಪರಿವರ್ತನೆ ಎಂಚ ಆತನ ಪನ್ನಗ ಹೆಚ್ಚಿನ ಕಡೆಟ್ಟು ಈ ಉಳ್ಳಾಯ ಇತ್ತು ನಾವು ಮಾತ ಈಶ್ವರ ದೇವಸ್ಥಾನ ಇದು ತುಯ್ಯರ ಬೊಂಡ ಪುತ್ತೂರದ ಮಹಾಲಿಂಗೇಶ್ವರ ದೇವಸ್ಥಾನ ಐಟ್ ಉಳ್ಳಾಲ್ದಿ ಆದಿ ಕಾಲೋಡಿತ್ತನು ಆ ಉಳ್ಳಾಯಿ ಇನಿ ಈಶ್ವರ ಅದು ಇನಿ
ಮಹಾಲಿಂಗೇಶ್ವರ ಆದ ಬತ್ತೀರು ಆ ಉಳ್ಳಲ್ದು ಇನ್ನಿಲ್ಲ ಉಳ್ಳಲ್ಲ ಅಲ್ಪ ವಿಟ್ಲಗ ಬೊಂಡ ಇರಿಗೆ ಪಂಚಲಿಂಗೇಶ್ವರ ಅವು ದುಂಬು ಉಳ್ಳಾಯ ಆದಿತ್ತನು ಉಬಾರ್ಗೆ ಬತ್ತಂಡ ಇರು ಸಹಸ್ರಲಿಂಗೇಶ್ವರ ಈ ಸಹಸ್ರಲಿಂಗೇಶ್ವರ ದುಂಬು ಉಳ್ಳಾಯ ಆದಿತ್ತನು ಆಯ್ತ ಒಟ್ಟಿಗೆ ಇತ್ತು ನಾವು ಉಳ್ಳಾಲ್ದಿ ಆ ಉಳ್ಳಾಲ್ದಿ ದೇವಿನ ಸ್ವರೂಪ ಪಡೆದು ಇನಿ ಮಾಂಕಾಳಿ ಹಬ್ಬ ಅಂತ ಪಂಡದಾತನು ಈ ಉಳ್ಳಾಲ್ದಿ ಕೆಲವು ಕಡೆ ದಾನೆ ಪಣ್ಣಾಗ ಉಳ್ಳಾಯ ಉಳ್ಳಾಲ್ದಿ ರಡ್ಡ ದೈವಲ್ಲ ಇತ್ತನೇನೆ ಒಂಜಿ ದೈವ ಪ್ರಧಾನ ಅದು ಬಕ್ಕೊಂಜಿ ದೈವ ಗೌಣ ಆದ ಪೋಪುನು ನೆಕ್ ಉದಾಹರಣೆ ಬಂದಾಗ ಪುರಾಲ್ದ ಉಳ್ಳಾಲ್ದಿ ಇನ್ನು ರಾಜರಾಜೇಶ್ವರಿ ಆದ ಪೋತಾನು ಅಂಚೆನೆ ಕಟೀಲ್ದ ಉಳ್ಳಾಲ್ದಿ ಇನಿ ದುರ್ಗಾ ಪರಮೇಶ್ವರಿ ಆದ ಪೋತಾನು ಅಂಚ ಈ ಸಮಾಜೋಡು ಪರಿವರ್ತನೆ ಬಂದ್ಪ ನಾವು ನಂಗೆ ಹಂತ ಹಂತೋಡು ತೋಜೊಂದು ಬರ್ಪುನು ಈ ಉಬಾರ್ದ ಒಂಜಿ ವಿಶೇಷ ಒಂಜಿ ಪನ್ನೊಡ್ದಂಡ ಮಾತೆರ್ಲೆಗ್ ಗೊತ್ತಿಪ್ಪು ಉಬಾರ ಕಡಪುದ ಬೀರಕಲ್ ಕುಡೆ ಆಯ್ತಾ ಪ್ರಧಾನ ಗಡಿಪತ್ತನಾರು ಇನ್ನು ನಮ್ಮ ಎದುರುಲ್ಲೇರಿ ಎನ್ನ ಬಾರಿ ಇಷ್ಟೇರಾಯ್ ನಾವು ಚಂದ್ರಶೇಖರ್ ಆ ಸ್ಥಾನದ ಒಂಜಿ ಮಹತ್ವ ಒಂಜಿ ಮಹಾತ್ಮೆ ನಂಗೆ ಮಾತಾಡಿಗ್ಲ ತೆರಿ ನಾವು ಈ ಉಬಾರ್ದ ಉಳ್ಳಾಯ ಉಳ್ಳಾಲ್ದಿ ಬಕ್ಕ ಸುದೆ ಬರಿಟ್ಟಿತ್ತನ ಸಂಘ ಮಾಡಿತ್ತನಂಚಿನ ಉಳ್ಳಾಯ ಉಳ್ಳಾಲ್ದಿ ಆಯ್ತ ಸುದೆತ್ತ ಆ ಎರಡು ಕಲ್ಕುಡೆ ಕಲ್ಲುಟ್ಟಿ ಕಲ್ಕುಡೆ ಕಲ್ಲುಟ್ಟಿ ಪನ್ನಗ ಸುದೆತ್ತ ಈ ಎರಡು ಉಳ್ಳಾಯ ಉಳ್ಳಾಲ್ದಿ ಸುರೆತ್ತ ಆ ಎರಡು ಕಲ್ಕುಡೆ ಕಲ್ಲುಟ್ಟಿ ನೆತ್ತ ಪ್ರತಿಬಿಂಬ ಇರು ತುಯ್ಯರ ಪೋಂಡಂದಾಂಡ ಸುದೆಡ್ದು ಒಂಚೂರು ತೀರ್ಥ ಪೋನಾಗ ಕಡೇಶ್ವಾಲ್ಯ ಪನ್ಪನ ಒಂಜಿ ಕ್ಷೇತ್ರ ಉಂಟು ಅಲ್ಪ ಸುದೆತ್ತ ಈ ಎರಡು ಕಲ್ಕುಡೆ ಕಲ್ಲುಟ್ಟಿ ಆ ಕಲ್ಕುಡೆ ಸುದೆತ್ತ ಈ ಎರಡು ಉಳ್ಳಾಯ ಉಳ್ಳಾಲ್ದಿ ಆ ಉಳ್ಳಾಯ ಇನಿ ಈಶ್ವರನ ದೇವಸ್ಥಾನ ಆತನಲ್ಪ ಅಲ್ಲ ಉಳ್ಳಾಲ್ದಿ ಇನಿಕ್ಲ ಉಳ್ಳಾಲ ಆಯ್ತ ಆ ಎರಡು ಇರ್ಪೋಂಡ ಕಲ್ಕುಡ ಕಲ್ಲೊಟ್ಟು ಸ್ಥಾನ ಇತ್ತು ನಾವು ಇನಿ ಅಜಿಲ ಮುಗೇರ್ ದರ್ಗಾ ಆತನು ಐಕಿ ಇಂಚಿಪ ಮುಟ್ಟಲ ಮಸ್ತ್ ನಮ್ಮ ಹಿಂದೂ ಮನೆತನ ತಕ್ಕಲು ಎಣ್ಣೆ ಕೊರ್ಪನ ಒಂಜಿ ಕ್ರಮ ಇತ್ತನು ಅಂಚ ಈ ಎಣ್ಣೆ ಕೊರ್ಪನ ದಾದ ಬಂದಾಗ ಆದಿಡಕಲ್ನ ಒಂಜಿ ನಂಬಿಕೆ ಆ ಕಲ್ಕುಡೆ ಕಲ್ಲುಟ್ಟಿ ಅಲ್ಪ ಸಾನಗು ಒಂಜಿ ಪ್ರತಿ ವರ್ಷ ಇತ್ತ ನೇಮದ ಸಮಯಗೂ ಅಕಲ್ ಎಣ್ಣೆ ಕೊರೊಂದಿತ್ತೇರಿ ಅವು ದರ್ಗಾ ಆಯ್ಬಕ್ಕಲ್ಲ ಅಕಲ್ನ ಅಸ್ತಿತ್ವ ಐನು ನಂಬೊಂದಿತ್ತೇನೆ ಅದಾದ್ರೆ ಐಕೆ ಒಂದು ಕೊರೊಂದಿತ್ತೇರಿ ಅಲ್ಲಿ ಎಷ್ಟೋ ಜನಕ್ಕೆ ಇಲ್ಲದಕ್ಕೆ ದಾಯ ಕೊರ್ಪೇನು ಗೊತ್ತು ಎಂಕಲ್ನ ಕ್ರಮ ಇತ್ತು ಅಂಚೆ ಎಂಕಲ್ ವರ್ಷ ಕೊರೊಂದಿಲ್ಲ ಅಂತ ಪನ್ಪ ನಾವು ಒಂದು ಒಂಜಿ ಒಂಜಿ ವಿಶ್ಲೇಷಣೆ ಒಂಜಿ ರಿಸರ್ಚ್ದ ದೃಷ್ಟಿಡಿ ಪನ್ಪುನಿ ಅಂಚಾದ ಸತ್ಯವಾಹಿನಿ ನಮ್ಮ ಒತ್ತೊಂಡ ಹಾಕೊಂಡು ನೆತ್ತ ವಿಷಯ ನಲ್ಲಾರ್ಥ ಪಾತೆರೇರ ಪೋಂಡ ನಮ್ಮ ಏತೋ ವಿಷಯಲುಲ್ಲ ಅಂತಿಮವಾದ ಒಂದು ಎಲ್ಲಿಯ ವಿಚಾರ ಪಂಡದು ಎನ್ನ ಪಾತೆರ ಮುಗಿತು ಸಮಯದ ಕೊರತೆ ಉಂಡು ಒಂಜಿ ಕಾಲೋಡು ಭೂತಾಳ ಪಾಂಡ್ಯನ ಒಂಜಿ ಇಂದು ತೂನಾಗ ಪಾರ್ದಾನ ತೂನಾಗ ಐಟ್ ಒಂಜಿ ದೈವ ಹೊರಪುಂಡು ಕುಂಡೋದರ ದೈವನ್ ಭೂತಾಳ ಪಾಂಡ್ಯನ ಅರಸ್ವತಿ ಕೇಡು ಆಯನ ಆಸ್ಥಾನೋಡಿತ್ತನಂಚಿನ ಪ್ರಧಾನ ದೈವ ಕುಂಡೋದರ ದೈವ ಆಗ ಬಲಿಕೆಯನ್ನಂಚಿನ ದೈವ ಕುಂಡೋದರ ದೈವ ಆಯನ 60 ಬಲಿ ಕೊರ್ದು ಆಯ್ತಾ ಕತೆ ನಂಗೆ ಗೊತ್ತಿಪ್ಪು ನಾವು ಅಲ್ಲಿಯ ಗಟ್ಟ ಸಂತಾನ ಅಲ್ಪಡ್ದು ಬತ್ತನ ಅಂದು ಪಂಡದು ನಮ್ಮನ್ನು ಒತ್ತೋನ್ವ ನಂಬುವ ಈ ಕುಂಡೋದರ ದೈವ ಇನ್ನಿ ನಮ್ಮ ತುಯ್ಯರ ಪೊಂಡ ಈ ಪ್ರದೇಶ ನಡತ್ತನಂಚಿನವು ಕುಂದಾಪುರ ಪ್ರದೇಶಡು ಇನಿತ್ತ ಅಂಡ್ಲ ಅವ್ಲು ತುಯ್ಯರ ಪಂಡ ಕುಂಡೋದರ ದೈವ ಪಂಡದು ಒಲ್ಲ ತಿಕ್ಕುಜಿ ನಂಗೆ ಅಂಚ ಒಂದು ಸರ್ತಿ ಅನ್ನ ಎತ್ತ ವಿಷಯ ಅನ್ನ ತೆರೆಯೊಂದು ಪೋನಾಗ ಅಲ್ಪ ಪ್ರಧಾನವಾದ ಓಲ್ಲ ತಿಕ್ಕುಜಿ ಕುಂದಾಪುರೋಡ್ದು ಅಂಚಿ ಪೋನಾಗ ಅಂಕೋಲ ಪನ್ಪನ ಒಂಜಿ ಜಾಗಡ್ ಅಲ್ಪ ಒಂಜಿ ಗ್ರಾಮ ದೈವ ಉಂಡು ಅವು ಇನಿಕ್ ಕುಂಡೋದರಿ ದೈವ ಅಂತ ಪಂಡ ಕುಂಡೋದರಿ ಅಂತ ಪಂಡದು ಒಂಜಿ ದೇವರನ್ನು ನಂಬುವಿರ ಅಲ್ಪ ಗ್ರಾಮ ದೈವ ಅವು ಸ್ತ್ರೀ ದೈವ ಆತನಿನಿ ಈ ಕುಂಡೋದರಿ ಪನ್ಪನೆಗೆ ವರ್ಷಕ್ಕೊರ ಅಕ್ಕಲ್ನ ಜಾತ್ರೆ ಅವು ಒಂದು ಪುರ ನಡಪು ಅಂಡ್ಲ ಅಕ್ಕಲಿನಿ ದೈವ ಅಂತ ಪಂಡ ದೈ ನಂಬುಜರು ಅಂಡ್ಲ ನಂಕಾಯ್ತ ಪುದಾರಡು ನಂಗೆ ಗೊತ್ತಾಪುಂಡು ಅವು ದುಂಬು ದೈವ ಆದಿತ್ತು ಅಂಡ್ಲ ಅಲ್ಪ ದೈವಾರಾಧನೆ ಒಂಜಿ ಕಾಲ ನಡುತ್ತೊಂದಿತ್ತು ನಾವು ಇನಿ ನಾಶ ಅದು ಇನಿ ಕಾಲಿ ದೇವರಾದವರಿದ್ದರು
ಆ ಕುಂಡೋದರ ದೈವದ ಒಂಜಿ ಕಾಲೋಡು ದೈವಸ್ಥಾನ ಕುಂದಾಪುರದ ಕೋಟೇಶ್ವರ ಮುಟ್ಟ ಒಂಜಿ ದೇವಸ್ಥಾನ ಉಂಡು. ಆ ಕುಂಡೋದರ ದೈವ ಇನಿ ಮಾರ್ಪಾಡಾದ ಕುಂದೇಶ್ವರ ಅಂತ ಬಂದ ಒಂಜಿ ಈಶ್ವರ ದೇವಸ್ಥಾನ ಆತನ ಅವೇ ಕುಂದೇಶ್ವರನ ಪುದರ್ಡಿ ಇನಿ ಕುಂದಾಪುರ ಪನ್ಪನ ಒಂಜಿ ಊರುಗು ಪುದರ್ ಬೈದನು ಅಂಡ್ಲ ಅವು ಇನಿ ಜನಕ್ಲೆ ಗೊತ್ತಿಚ್ಚು ಈ ವಿಚಾರ ಬನ್ನಿ ಬನ್ನಗ ನಮ నేను తెరియొంದು ಪೋಂಡು ನಾನ ಮಸ್ತುಂಡು ಮದತೊಂದು ಪೋಂಡ ದಾಲಜ್ಜಿ ಇತಿಹಾಸ ನಮ್ಮ ಪಿರಾಕನ್ನು ನಮ್ಮ ತೆರಿದು ಏಪ ನಮ್ಮ ಅವೇನು ಜಾಗೃತವಾದ ದೀವನ್ವಾ నేను ವಿಭಜನೆಗೆ ಪನ್ಪುನತ್ತು నేను ತೆರಿಯರೆ ತೆರಿಯುನ ಉದ್ದೇಶಕ್ಕೆ ಮಾತ್ರ ಪನ್ಪುನ ಪಂಡು ನಮ್ಮ ಏಪ ತೆರಿಯೋನ್ವಾ ಅವು ನಂಗೆ ಏಪಲ್ಲ ನಮ್ಮ ಒಟ್ಟಿಗೆ ಒರಿಪುಂಡು ನಮ್ಮ ಸಂಶೋಧನೆಗೆ ಸಹಾಯ ಮಲ್ಪುಂಡು ಪಂಡದು ಕೆಲವು ವಿಚಾರವನ್ನು ಪಂಡೆ ಸಮಯದ ಅಭಾವದ ಏನಲ್ಲಿ ಎತ್ತದು ಇಡೀ ಪಾತೆರ ಅವಕಾಶ ಕೊರನಂಕಲ್ಲ ನಿಕ್ಲ ಮಾತಾ ಸಂಯೋಜಕರಿಗೆ ನವೀನರಿಗೆ ಅಂಚನೆ ಸುವರ್ಣರಿಗೆ ಮಾತರಿಗ್ಲ ಏನ ಸೋಲೈತು ಸೊಲ್ಮೆ ಸಂದ ಒಂದು ಏನಾರ ಪಾತೆರ ಮುಗಿತೋನೆ. ನಮಸ್ಕಾರ. ನಿರಂಜನ್ ರೈ ಅವರಲ್ಲಿ ತುಂಬ ವಿಚಾರಗಳು ನಮ್ಮ ಜಿಜ್ಞಾಸೆಗೆ ಪ್ರೇರಣೆ ಕೊಡುವಂಥ ತುಂಬ ವಿಚಾರಗಳಿವೆ. ಸಾಧ್ಯ ಆದರೆ ಅದನ್ನು ಯುವ ಜನತೆ ಕೈಗೆತ್ತಿಕೊಂಡು ಮುಂದುವರಿಸಿದರೆ ತುಂಬ ಒಳ್ಳೆಯದು. ನಾನು ಸಮನ್ವಯಕಾರನಾಗಿ ಒಂದು ಮಾತಿನಲ್ಲಿ 6:30 ದೇವಸ್ಥಾನಗಳ ಮುಖ್ಯಸ್ಥರ ಸಮ್ಮೇಳನ ಅಂತ ಇನ್ವಿಟೇಷನಲ್ಲಿ ಉಂಟು. ಅದನ್ನು ಆಗಾಗ ನೋಡ್ತಾ ನನ್ನ ಎದೆ ಡಬ ಅಂತ ಹೆಚ್ಚು ಡವಗುಟ್ಟುತ್ತಾ ಉಂಟು. ಯಾಕಂದರೆ ಸಮಯ ಮೀರಿದೆ. ಸಮಯ ಮೀರಿದಾಗ ಆ ನಂತರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರ ಮನಸ್ಸಿನಲ್ಲಿ ತೋರಬಹುದಾದ ವಿಚಾರಗಳ ಒಂದು ಕಲ್ಪನೆ ನನಗಿದೆ. ನಾನು ಆ ಸ್ಥಾನದಲ್ಲಿ ಕೂತ್ರೆ ನಾನು ಏನು ಮಾಡ್ತೇನೆ ಅಂತ. ಉದ್ದ ಮಾತಾಡೋದಿಲ್ಲ ನಾನು. ಈಗ ಒಂದು 2 ನಿಮಿಷ ಶ್ರೀ ತಾರಾನಾಥ ಕೊಟ್ಟಾರಿಯವರು ಈ ಸಮಾರಂಭಕ್ಕೆ ಶುಭಾಶಂಸನೆ ಮಾಡಬೇಕು. ಕ್ಷೇತ್ರದ ಸಾನ್ನಿಧ್ಯ ಶಕ್ತಿಗೂ ಒಂದಿಸ ಒಂದು ಚಾವೈಡ್ ಈ ಒಂಜಿ ಲೇಸಿನ ಅಪ್ಪತಪ್ಪ ಮಲ್ಪರಂಪನ ಹಿರಿಯರನ ಆಶೀರ್ವಾದದೆತ್ತೊಂದು ಅಂಚನೆ ದೇವಾರಾಧನದ ಕಲೆಟ್ ಒಂಜಿ ಮಲ್ಲ ಬೆನ್ನೊಂದು ಮಲ್ಲ ಇಂಥ ಲೇಸಿಡ್ ಭಾರ್ಯಾತ ವಿಚಾರಣೆ ಮಂಡನೆ ಮಲ್ತಿನಂಚಿನ ಮಾತಾಡಲ ಆಶೀರ್ವಾದಕ್ಕೆ ಏನೊಂದು ಸೇರಿದಿನ ಮಾತ ಬಂದುಲೆ ಯಾನು ಬೊಕ್ಕದ ಲೇಸಿಡ್ ಕೊಲ್ಲೋಡಾಯ್ನೆ ಒಂಜಿ ಬಸದು ಸಂಪತ್ತನಡ ಪಾತ್ರದ ಪೋಕಂದು ಬತ್ತೆ ಬೆತೆ ಬೆತೆ ಕಾರ್ಯದ ಒತ್ತಡ ಎತ್ತಂಡು ಅಂಡ ಒಂದು ಚಾವಡಿ ಕುಲ್ಲ ಏರಿ ಮಸ್ತ್ ಸಂತೋಷ ಅಂಡು ಅಂಡ ಒಂಜಿ ಲೇಸಿನ ತುನಾಗ ಒಂಜಾತ ಪೊರ್ತ ಕುಲ್ನಾಗ ಮಸ್ತ್ ಮನಸ್ಸಿಗೆ ಸಮಾಧಾನ ಅಂಡು ಕರೆನ ಮೂಜಿ ತಿಂಗೊಳ್ಡು ನಮ್ಮಲ್ಪದ ಸುಮಾರು ಒಂಜಿ 20 ಬ್ರಹ್ಮಕಲಸಡು ಭಾಗ್ಯಾತೆ ಅಂಡ ಓಲ್ಲ ಬ್ರಹ್ಮಕಲಸಡು ಪೂರ ಕೇವಲ ಒಂಜಿ ಭಾಷಣ ವೈಭವೀಕರಣ ಇತ್ತಂಡು ಅಂಡ ಮೂಲು ಅಂಚತ್ತು ನಮ್ಮ ತುಳುನಾಡದ ದೈವಾರಾಧನದ ಪರತಿರಿ ಪರಪೋಕು ಇಂಚಿನ ಸಂಸ್ಕಾರ ಸಂಸ್ಕೃತಿಯಿಂದ ಪನ್ಪನ ಐನ ಒರಿಪುನಂಚಿನ ಕಾರ್ಯ ಈ ಸಂಪತ್ತನ ತಂಡ ಮಲ್ತೊಂದುಂಡು ಪನಿಯಾರ ನಿಜ ಸಂತಸ ಪಡೊಂದುಳ್ಳೆ ಇಡೀ ಸಂಪತ್ತನ ತಂಡ ತುಳುನಾಡದ ದೈವಾರಾಧನೆಗೆ ಒಂಜಿ ಸಂಪತ್ತನ್ನು ಒಟ್ಟು ಮಲ್ತೊಂದುಂಡು ಪಣ್ಣದಕ್ಲೆ ಅಭಿನಂದನೆ ಕೊರೊಂದುಳ್ಳೆ ತುಂಬುದ ದಿನೊಟ್ಲ ಇಂಚಿನ ಲೇಸ ಅಲ್ಪ ನಡಪಡು ಇಂಚಿನ ಮಾತ ಹಿರಿಯಕಲ ನಾವು ಮಾರ್ಗದರ್ಶನ ದಿತ್ತೊನ್ಗ ಅಂಚಿನ ಐನಿ ಹಜತತ್ತು ಪೋಪುನ ಅಂಚಿನ ದೈವಾರಾಧನೆ ಉಂಡ ಐನು ಒರಿಪುನಂಚಿನ ಕಾರ್ಯ ಮಲ್ಪುಗ ದೈವಾರಾಧನೆ ನಾವು ಮಾತೆಲ್ಲ ತುಳುವೇರು ದೈವಾರಾಧನೆ ಎತ್ತಿನಕಲು ನಂಗೆ ದೈವಲೇಪಲ ಸುರು ನಾವು ಪನ್ಪುನ ದೈವ ದೇವೇರಿಂದು ದೈವದ ಮೂಲಕ ನಮ್ಮ ದೇವೇರಿನ ತುಯಿನಂಚಿನ ಸಂಸ್ಕೃತಿ ನಮ್ಮ ತುಳುವೇರಿನ ದೈವಾರಾಧನದ ಕಲೆಟ್ ಪ್ರತಿ ಒಂಜಿಲ ಎಂಚಿನ ಇನಿ ಅಭಯದಾನ ಎತ್ತಂದಾಂಡ ಅತಂದಾಂಡ ನ್ಯಾಯದಾನನ ಜೀವದಾನನ ಪ್ರತಿ ಒಂಜಿಲ ನಂಗೆ ನಮ್ಮ ದೈವಾರಾಧನದ ಅಧೀನವಾದಿತ್ತ ಆಂಡ ಇನಿತ ಎಂಚಿನ ಇನ್ನೊಂದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಪನ್ಪನ ಅಥವಾ ಎಂಚಿನ ವಿದೇಶಿ ಸಂಸ್ಕೃತಿದ ಆಕ್ರಮಣದ ಪನ್ಪನ ಒಂಜಿ ಆತ ಅಜತಪ್ಪನಂಚಿನ ದಿನಕುಲೆಡು ಒಂಜಿ ಕೇವಲ ಒಂಜಿ ಗುಳಿಗನ ಸಾನ್ನಿಧ್ಯದ ಬ್ರಹ್ಮಕಳಸದ ನಿಮಿತ್ತವಾದ ದಿವೊಂದು ಆ ಬ್ರಹ್ಮಕಳಸದ ಮೂಲಕ ಪ್ರತಿ ವರಿನ ಉಲೈಲ ಒಂಜಿ ಭಕ್ತಿದ ಬ್ರಹ್ಮಕಳಸ ದೈವಾರಾಧನದ ಮೂಲಕ ಮಲ್ಪುನಂಚಿನ ಮಲ್ಲ ಕಾರ್ಯನ ಮಲ್ತಾಕಲು ಮಲ್ತಿದ್ದಾರೆ ಇಕ್ಲೆ ಸ್ವಲ್ಮೆ ಸಂದಾಯ ಮಲ್ತೊಂದು ವೇದಿಕೆ ಎಡಿತಿನ ಮಾತಾಡಲ ಕೂಡ ಆಶೀರ್ವಾದ ನಟ್ಟೊಂದು ಪಾತ್ರನ ಮುಕ್ತಾಯ ಮಲ್ಪೆ. ಜಯ ತುಳುನಾಡು. ಸಮನ್ವಯಕಾರನ ಕೊನೆಯ ಮಾತು ಅಂದರೆ ಇನ್ನೀವ ಮಾತಾಡಲಿಕ್ಕೆ ಇಲ್ಲ ಅಂತ ಗ್ರಹಿಸಬೇಡಿ. ಈಗಕ್ಕೆ ಕೊನೆಯ ಮಾತು ಅಷ್ಟೆ. ಈಗ
ಇನ್ನು 1 ಗಂಟೆ ಮಾತಾಡಿದರೆ ನನ್ನನ್ನು ಇಲ್ಲಿಂದ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ, ನೀವು ನಾಳೆ ಸಹ ಮಾತಾಡಿ ಅಂತ. ಹಾಗಾಗಿ 1 ಗಂಟೆ ಇಲ್ಲ, 5 ನಿಮಿಷದಲ್ಲಿ ಮುಗಿಸ್ತೇನೆ. 4 ಜನ ನನ್ನ ಸಹಪಾಠಿಗಳು, ಸಹ ಅಧ್ಯಯನಕಾರರು, ಸಹ ಚಿಂತಕರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರನ್ನು ಹೊಗಳುವುದಲ್ಲ ನನ್ನ ಉದ್ದೇಶ. ಮನ್ಮಥ ಶೆಟ್ಟಿಯವರು ಮುಖ್ಯವಾಗಿ ಹೇಳಿದ ಅಥವಾ ಆರಂಭ ಮಾಡಿದ್ದು ದೈವಾರಾಧನೆಯ ಭವಿಷ್ಯ ಹೇಗೆ ಅಂತ. ತುಂಬ ಧನಾತ್ಮಕವಾದಂತಹ ಸಂಗತಿ. ನಾವು ಎಲ್ಲ ಆಲೋಚನೆ ಮಾಡಬೇಕಾದ್ದು ಹೇಗೆ ಇದು ಮುಂದಕ್ಕೆ ಉಳಿಸುವುದು, ಹೇಗೆ ಉಳಿಬೇಕಾದರೆ ಏನು ಮಾಡಬೇಕು, ಅದರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ದೈವಾರಾಧನೆಯ ಸತ್ವ ಏನು ನಡೀತಾ ಇದೆ ಎನ್ನುವುದು 16 ಚಾಕ್ರೆಯವರಿಗೆ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇಂಥ ದೈವಾರಾಧನೆ ಆಗುವುದಾದರೆ ಆ ದೈವಾರಾಧನೆಗೆ ತುಂಬ ಜನರನ್ನು ನೆಂಟರಿಷ್ಟರನ್ನು ಬರಲಿಕ್ಕೆ ಹೇಳ್ತೀರಿ. ಆದರೆ ದೈವಾರಾಧನೆ ನಡೆಯುವ ಹೊತ್ತಿನಲ್ಲಿ ಬೇರೆ ಬೇರೆ ಬಂದು ಸೇರಿದವರಲ್ಲಿ ಏನೇನು ಚರ್ಯಗಳು ನಡೀತವೆ ಅಂತ ನೋಡಿದರೆ ತುಂಬ ಬೇಜಾರಾಗ್ತದೆ. ತುಂಬ ಸಲ ನನ್ನ ಮನೆಯ ಹತ್ತಿರವೇ ನನ್ನ ಕುಟುಂಬಕ್ಕೆ ಸಂಬಂಧಿಸಿದ ಒಂದು 5-6 ಸಲ ಆಯಿತು ನೇಮ. ಇವತ್ತು ಕೂಡ ಎಂಥದದು ಭೂತಗಳು ಯಾವುದು ಏನದು ಸಂಗತಿ ಅಂತ ತಿಳಿಯುವ ಕುತೂಹಲ ಜನರಲ್ಲಿ ಇಲ್ಲ, ಬೇಜಾರಾಗ್ತದೆ. ಭವಿಷ್ಯದಲ್ಲಿ ಹೇಗೆ ಇದನ್ನು ತುಂಬ ಚೆನ್ನಾಗಿ ವಿಚಾರ ಪ್ರಚೋದಕವಾಗಿ ಮಾತಾಡಿದ್ದಾರೆ. ಅದರ ಬಗ್ಗೆ ಯುವ ಜನಾಂಗ ಇಲ್ಲಿ ಈ ದೈವಾರಾಧಕರ ಸಮಾವೇಶದ ಪ್ರತಿಯೊಬ್ಬನೂ ಇದರ ಬಗ್ಗೆ ಆಲೋಚಿಸುವುದು ಒಳ್ಳೆಯದು. ಶೈಲು ಬಿರುವ ತುಂಬ ಮೂಲಭೂತವಾದ ವಿಚಾರಗಳನ್ನು ತುಂಬ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ, ಅವರ ವೀಕ್ಷಣೆ ಉಂಟಲ್ಲ ಭಾಳ ಕರೆಕ್ಟ್ ಉಂಟು. ಮತ್ತು ಬರೀ ವೀಕ್ಷಣೆ ಮಾತ್ರ ಅಲ್ಲ, ಅದು ಯಾಕೆ ಹಾಗೆ ಆಗ್ತದೆ, ಎಷ್ಟು ಸಂಗತಿಗಳನ್ನು ಹೇಳಿದರು, ಇಂಥ ಒಂದು ಜಿಜ್ಞಾಸೆ ಮತ್ತು ಅದು ಯಾಕೆ ಹಾಗಾಗ್ತದೆ, ಭೂತಾರಾಧನೆಯಲ್ಲಿ ಅಥವಾ ಅದರ ಪರಂಪರೆಯಲ್ಲಿ ನಡೆಯುವಂಥ ಕ್ರಿಯೆಗಳ ಅರ್ಥ ಏನು, ಯಾಕೆ. ನನಗೆ ತುಂಬ ಖುಷಿಯಾಯಿತು. ಒಳ್ಳೆ ಭವಿಷ್ಯ ಉಂಟು ಅವರಿಗೆ ಇವತ್ತು ಸಮಯ ಸಾಕಾಗಲಿಲ್ಲ. ಅವರನ್ನು ನಮ್ಮ ಊರಿಗೆ ಯಾವಾಗಾದರೂ ಕರೆಸಬೇಕು ಅಂತ ನಾನು ಸುಂದರ್ನ ಹತ್ರ ಕೇಳಿಕೊಳ್ತೇನೆ. ಯಾಕಂದರೆ ನಾವು ಒಂದು ದಿವಸ ಕೂತು ಮಾತಾಡುವ, ವೇದಿಕೆ ಮೈಕಿಲ್ಲ, ಸುಮ್ಮನೆ ಹೀಗೆ ಮಾತಾಡಲಿಕ್ಕೆ. ಸುಂದರಕೇನಾಜೆ ಏನು ಮಾತಾಡಿದ್ದಾರೆ ಎನ್ನುವುದನ್ನು ನಾನು ಪುನಃ ಹೇಳಲಿಕ್ಕಿಲ್ಲ. ಅವರು ಮಾತಾಡುವಾಗ ನಾನು ಇಡೀ ಸಭೆಯನ್ನು ಗಮನಿಸಿದ್ದೇನೆ. ಒಂದು ಉನ್ಮೇಷ ಇತ್ತು. ಎಲ್ಲ ಈ ಜನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ತುಂಬ ವಿಚಾರ ಪ್ರಚೋದಕವಾಗಿ ಹೇಗೆ ಸುಮಾರು 500-600 ವರ್ಷಗಳ ಸ್ಪಷ್ಟ ಇತಿಹಾಸ ಇರುವಂಥ ಒಂದು ಆರಾಧನಾ ಕ್ರಮ ಒಂದು 200 ವರ್ಷಗಳಲ್ಲಿ ಮಾಧ್ಯಮಗಳ ಒಂದು ಪ್ರಭಾವದಿಂದ ಹೇಗೆ ಬೆಳೆದು ಅತಿವ್ಯಾಪ್ತಿಯ ದೋಷಕ್ಕೆ, ಅದನ್ನು ಅವರು ಹೇಳಿಲ್ಲ, ನಾನು ಹೇಳೋದು ಅತಿವ್ಯಾಪ್ತಿಯಾಗಿ 1000 ಪಟ್ಟು ಹೆಚ್ಚಾಗಿದೆ ಅಂತ. ಎಂತ ಮಾಡಬೇಕು, ಇದನ್ನು ತಡೆಯುವುದು ಹೇಗೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದೇ ನಮ್ಮ ಇಂದಿನ ಸಮಸ್ಯೆ ಎನ್ನುವುದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮಾಧ್ಯಮದ ಬೆಳವಣಿಗೆಯಿಂದ ಅಧ್ಯಯನದ ವೇಗ 1000 ಪಟ್ಟು ವರ್ಧಿಸಿದರೂ ಮತ್ತೆ ನಿಧಾನಕ್ಕೆ ಕಮ್ಮಿ ಆಯಿತು. ಅದನ್ನು ನನಗೆ ಭಾಳ ಖುಷಿ ಆಯ್ತದು. ಆ ಅಧ್ಯಯನದ ವೇಗ ಒಮ್ಮೆ ಎಲ್ಲರಿಗೂ ಅದರ ಬಗ್ಗೆ PhD ಮಾಡಬೇಕು, MPhil ಮಾಡಬೇಕು. ಇವತ್ತು ಅದರ ಬಗ್ಗೆ ಅದರ ತಳಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅಧ್ಯಯನ ಮಾಡಬೇಕು ಎನ್ನುವ ಆಸಕ್ತಿ ಭಾಳ ಜನರಿಗೆ ಕಡಿಮೆ ಆಗಿದೆ. ಇದು ಈ ಮಾಧ್ಯಮದ ಅತಿಪ್ರಸಾರದ ಪರಿಣಾಮ ಅಂತ ಕಾಣ್ತದೆ. ನಿರಂಜನ್ ರೈ ಅವರಲ್ಲಿ ಇವತ್ತಲ್ಲ, ನಾನು ಅವರನ್ನು ತುಂಬ ಕಾಲದಿಂದ ನೋಡ್ತಾ ಇದ್ದೇನೆ. ತುಂಬ ಮೂಲಭೂತವಾದಂಥ ವಿಚಾರಗಳು, ಶಬ್ದದ ಹಿಂದೆ ಹೋಗುವುದು ಭಾಳ ಒಳ್ಳೆಯದದು. ನಾವು ಯಾವುದ್ಯಾವುದರದ್ದು ಹಿಂದೆ ಹೋಗುವುದಕ್ಕಿಂತ ಕೆಲವು ವಿಶಿಷ್ಟವಾದ ಶಬ್ದಗಳ ಹಿಂದೆ ಹೋದರೆ ಒಂದಷ್ಟು ಇತಿಹಾಸ, ಸಾಂಸ್ಕೃತಿಕ ವಿಚಾರಗಳು ನಮಗೆ ಗೊತ್ತಾಗ್ತವೆ. ಅವರು ಇಲ್ಲಿಂದ ಹೊರಟು ಸಿಂಧೂ ನಾಗರಿಕತೆಯವರೆಗೆ ಹೋಗಿ ಕುಂದಾಪುರಕ್ಕೆ ಹೋಗಿ ನಮ್ಮನ್ನು ಎಷ್ಟು ತಿರುಗಾಡಿಸಿ ಮೆದುಳಿಗೆ ತುಂಬ ಕೆಲಸ ಕೊಟ್ಟಿದ್ದಾರೆ. ದೈವಾರಾಧನೆಯ ಸಂದರ್ಭದಲ್ಲಿ ಬಳಕೆ ಆಗಿ ಹೋಗುವ ಇಂಗ್ಲೀಷ್ ಪದಗಳು, ಒಂದು ವರ್ಡನ್ನು ಅವ್ರು ಹೇಳಿದರು. ನನ್ನ ಫೀಲ್ಡ್ ವರ್ಕ್ನ ಸಂದರ್ಭದಲ್ಲಿ ನಾನೊಂದು ಭೂತಾರಾಧನೆ ಒಬ್ಬರು ಪ್ರಸಿದ್ಧ ಪಂಬದ್ರೆ ಕಟ್ಟಿದ್ದು, ಅವು ಮಾತಾಡೋ ಡೈರಿಟ್ ಉಂಟು ಅಂತ ಹೇಳಿದರು. ನನಗೆ ಏಕ್ದಮ್ ಇದೆಂಥದ್ದು ಭೂತ ಇಂಗ್ಲೀಷ್ ಮಾತಾಡೋದು ಅಂತ ಖಂಡಿತು. ಆದರೆ ನಂತರ ನಾನೇ ಸಮಾಧಾನ ಮಾಡಿಕೊಂಡೆ, ಕಾಲಕ್ಕೆ ಅನುಸಾರವಾದ ಬದಲಾವಣೆ. ಅದನ್ನು ನನ್ನ ಈಗಿನ ಅಭಿಪ್ರಾಯ ಏನಂದರೆ, ಭೂತಾರಾಧನೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವರೆಲ್ಲ
ಅದರ ಕಲಾವಿದರಿಂದ ತೊಡಗಿ ಎಲ್ಲರೂ ಅಪ್ಪಟವಾದ ತುಳು ಮಾತಾಡಿದರೆ ಅದರ ಒಂದು ಸೊಗಸೇ ಬೇರೆ. ಅಪ್ಪಟವಾದಂಥ ತುಳು ಎಷ್ಟು ಚೆನ್ನಾಗಿ ಮಾತಾಡಲಿ, ಅದರ ಸೊಗಸು ಮತ್ತು ಆ ಒಂದು ಆವರಣ ನಿರ್ಮಾಣ ಆಗ್ತದೆ, ಆ ಒಂದು ಪರಿಸರ ನಿರ್ಮಾಣ ಆಗ್ತದೆ. ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಅದು ವೇಷ ಹಾಕಿದರೆ ಇರ್ಬೋದು, ತಾಳಮದ್ದಲೆಯಲ್ಲಿ. ಅಪ್ಪಟ ಕನ್ನಡ ಮಾತಾಡಬೇಕು. ಅದರಲ್ಲಿ ಬೇರೆ ಭಾಷೆ ಮಿಕ್ಸ್ ಮಾಡಿದ ಕೂಡಲೇ ಅದರ ಒಂದು ಪೌರಾಣಿಕವಾದಂಥ ಒಂದು ಪರಿಸರ ನಾಶ ಆಗಿ ರಸಭಂಗ ಆಗ್ತದೆ ಅಂತ ನನಗೆ ಅನಿಸುವುದು. ಇರಲಿ, ಕೊನೆಯದಾಗಿ ನನ್ನ ಒಂದು ಅನಿಸಿಕೆ, ದೈವಾರಾಧನೆ ದೇವತಾರಾಧನೆ ಎರಡನ್ನೂ ನಾವು ಒಪ್ಪಿಕೊಂಡವರು. ದೈವಾರಾಧನೆಯ ಕುರಿತು ದೈವಾರಾಧನೆಯಲ್ಲಿ ಆಗಲಿ ದೇವಾರಾಧನೆಯಲ್ಲಿ ಆಗಲಿ ಮುಖ್ಯವಾಗಿ ಬೇಕಾಗಿದ್ದು ಒಂದು ನಿರ್ಮಲವಾದಂಥ ಮನಸ್ಸು, ಪ್ರಾಂಜಲವಾದಂಥ ಮನಸ್ಸು. ಆ ಮನಸ್ಸು ಇದ್ದರೆ ತುಂಬ ಸಂಗತಿಗಳು ಅದರಿಂದ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಯಾವುದೋ ಒಂದು ಸ್ತುತಿಯಲ್ಲಿ ಉಂಟು, ಶಿವನದ್ದು ಇರಬೇಕದು ಸ್ತುತಿ, ಶ್ರದ್ಧಾ ವಿಶ್ವಾಸ ರೂಪಿಣವು ಅಂತ. ಶ್ರದ್ಧೆ ಮತ್ತು ವಿಶ್ವಾಸ ಇವು ಇದ್ದರೆ ನಮ್ಮ ಅಂತಸ್ಥವಾಗಿರುವಂತಹ ಭಗವಂತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಅಂತ. ಭೂತಾರಾಧನೆಯಲ್ಲಿ ನಮಗೆ ಶ್ರದ್ಧೆ ಮತ್ತು ವಿಶ್ವಾಸ ಅಪ್ಪಟವಾದ, ಅದರಲ್ಲಿ ಕಲಬೆರಕೆ ಇಲ್ಲದ್ದು ಇದ್ದರೆ ನಮಗೆ ಅದರ ತುಂಬ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ, ಸತ್ಯವನ್ನು ದರ್ಶಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹೊಸ ತಲೆಮಾರು ಅದಕ್ಕೆ ಸಿದ್ಧವಾಗಬೇಕು. ಹೊಸ ತಲೆಮಾರನ್ನು ನಾವು ಸಿದ್ಧಪಡಿಸಬೇಕು. ಇವತ್ತಿನ ಈ ಸಮಾವೇಶದ ವ್ಯಕ್ತಿಗಳೆಲ್ಲ ಈ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ, ಹೊಸ ಜನಾಂಗಕ್ಕೆ ಈ ದೈವಾರಾಧನೆಯ ಸತ್ವ ಏನು, ಅದರ ಅರ್ಥ ಏನು, ಅದರ ತಿರುಳು ಏನು ಎನ್ನುವುದನ್ನು ತಿಳಿಸುವ ಪ್ರಯತ್ನ ಮಾಡಬೇಕು. ಅವರಿಗೆ ಕೇವಲ ದೈವಾರಾಧನೆಯ ಮೇಲೆ ವಿಶ್ವಾಸ ಮಾತ್ರ ಅಲ್ಲ, ಅವರ ಬದುಕಿಗೆ ಈ ದೈವಾರಾಧನೆಯ ಮೂಲಕ, ದೈವಾರಾಧನೆಯ ಸಂಘ ಸಂಸ್ಥೆಗಳ ಮೂಲಕ, ದೈವಾರಾಧನೆಯ ಕೇಂದ್ರಗಳ ಮೂಲಕ ಅವರ ಬದುಕಿಗೆ ಹೊಸ ಸಾಧ್ಯತೆಗಳು, ಅವರಿಗೆ ಒಳ್ಳೆ ಕೋಚಿಂಗ್ ಕ್ಲಾಸಸ್ ಕೊಡಲಿಕ್ಕೆ ಸಾಧ್ಯ ಆದರೆ, ಒಳ್ಳೆ ಟ್ರೈನಿಂಗ್ ಕೊಡಲಿಕ್ಕೆ ಸಾಧ್ಯ ಆದರೆ, ಅವರ ಹೊಸ ರೀತಿಯ ಜಾಬಿಗೆ ಅದು ಸಹ ದೊಡ್ಡ ಸಾಧನೆ ಆಗ್ತದೆ. ದೈವ ಆರಾಧನೆಯ ಕೇಂದ್ರಗಳು, ಅದರ ಮೊಕ್ತೇಶ್ವರರುಗಳು ಶ್ರೀಮಂತರು ಈ ನಿಟ್ಟಿನಲ್ಲಿ ಕೂಡ ಚಿಂತಿಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನೋಡ್ತಿರಂಚಿತನ ದೈವಾರಾಧನೆ ವಿಚಾರ ಸಂಕೀರ್ಣ ಬಾರಿ ಪೊರ್ಲುಡು ನಡಪಾದ ಕೊರಿಯರು ಎಡ್ಡೆ ತಿರ್ಲುನ ತೆರಿಪಾಂಡು ಈ ವಿಚಾರ ಮಂಡನೆ ಇತ್ತೆ ಚಾವಡದ ಕಟ್ಟುಮಟ್ಟದ ಪ್ರಕಾರ ಸೊಲ್ಮೆ ಸಂದಾಯ್ತಾಗ ನಾರಾಯಣ ಆಚಾರ್ಯ ಬೇರೆ ನಡಪಾದ ಕೊರುಡು ಪಣದಕ್ಕೆ ಏನೊಂದಿಲ್ಲ. ದೈವಾರಾಧನೆ ವಿಚಾರ ಸಂಕೀರ್ಣ ಈ ಒಂದು ಕಾರ್ಯಕ್ರಮದಲ್ಲಿ ಸಮನ್ವಯಕಾರರಾಗಿ ವಿಶ್ರಾಂತ ಪ್ರಾಧ್ಯಾಪಕರು ಕಾಸರಗೋಡು ಶ್ರೀ ಡಾಕ್ಟರ್ ಕಮಲಾಕ್ಷ ಕೆ ಇವರು ಅತ್ಯುತ್ತಮವಾಗಿ ನಿರ್ವಹಿಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿದಂಥ ಶ್ರೀ ಶೈಲು ಬಿರುವ ಅಗತ್ತಾಡಿ ದೋಲಬಾರಿಕ ದೈವಾರಾಧನೆ ಅಧ್ಯಯನಕಾರು ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀ ಮನ್ಮಂತ್ ಶೆಟ್ಟಿ ಪುತ್ತೂರು ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಾರನಾಥ ಕೊಟ್ಟಾರಿ ಅಧ್ಯಕ್ಷರು ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ವಂತರಿ ಆಸ್ಪತ್ರೆಯ ಉಪ್ಪಿನಂಗಡಿ ಇದರ ವೈದ್ಯರಾಗಿರುವಂಥ ಶ್ರೀ ನಿರಂಜನ್ ರೈ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಧ್ಯಾಪಕರು ಸುಲ್ಯ ಶ್ರೀ ಸುಂದರ ಕೇನಾಜೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿ ಈ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸೊಲ್ಮೆಲು ನಾರಾಯಣ ಆಚಾರ್ಯ ಮೇರೆಗೆ ಶ್ರೀ ಸನ್ಯಾಸಿಗುಳಿಗ ಕ್ಷೇತ್ರ ರತ್ನಗಿರಿ ಮುಲ್ಪ ಇನಿ ಪ್ರತಿಷ್ಠೆದ ನೇಮೋಜ್ಜಯ ಸನ್ಯಾಸಿ ಗುಳಿಗನ ಕೋಲೋಜ್ಜಯ ನಡಪೆರೆ ಇತ್ತಿ ನಡೆದಾದ್ರೆ ಎನ್ಮ ಗಂಟೆಗೆ ಅವು ನಡಪಡು ಅವಿಡ್ದುಂಬು ನಮ್ಮ ಚಾವಡಿ ಲೇಸನ ಮುಗಿಪುನ ಅಂಚಿತ್ತಿನ ನಮ್ಮ ಗಂತಡುಲ್ಲ ಎಡ್ಡೆಪ್ಪದ ಮದಿಪುನು ಸಂದಾಯಿತ ಮಲ್ಪೆರೆ ಇನಿ ನಮ್ಮೊಟ್ಟಿಗೆ ಬಿನ್ನೇರ್ ನಕ್ಲುಲ್ಲೇರು ಚಾವಡಿನ ತಯಾರು ಮಲ್ಪಡು ಪಣದು ಸ್ವಯಂ ಸೇಕರಡ ಕೇನೊಂದು ಕರಿನ 27ನೇ ತಾರೀಕು ಅಂಗಾರ ಹಿಡ್ದು ಎಲ್ಲೆ ಮುಟ್ಟ ನಡಪಿನಂಚಿತನ ನಡ್ತೊಂದು ಇಪ್ಪುನಂಚಿತನ ಪರ್ವ 2024 ಉದಿಪನಾಂಡು ಸನ್ಯಾಸಿಗುಳಿಗ ದೈವದ ಪುಣ್ಯದ ಮಣ್ಣಡು ಪಚ್ಚೆ ಬೊಳಸಿಲೆತ್ತ ನೆರಣಿಗೆ ಬಿರ್ದಡು ಬತ್ತದು ಕಜ್ಜದ ಕೊಟ್ಟಿಯನ್ನು ಬಿನ್ನೆರೆ ಸೇರಿಗೆಡು ಉದಿಪನ ಮಲ್ತದು ತುಳುನಾಡ್ದ ತುಳುವೆರೆ ಅರ್ತಿ ಪಿಡ್ತಿದ ತುಳುವೆರೆ ಮಾನಾವು ನಂಚಿತನ ಕುಂಕುಮ ರಂಗದ ಸೂರ್ಯ ಚಂದ್ರರು ಚಿತ್ರ ಇತ್ತಿನ ತುಳುನಾಡ ಕೊಡಿಯೇರಾದು ಉದಿಪನಾಡು
ಪರ್ವ 2024 ಎಲ್ಲ ಮುಕ್ತಲೆದ ಲೇಸು ನಡಪೆರೆ ಉಂಡು ಇನಿ 4ನೇ ದಿನದ ನಮ್ಮ ಗಂತುಡು ಉಲ್ಲ ಇನಿತೆ ಎಂಕಲ್ನ ಚಾವಡಿದ ಬಿನ್ನೆರು ಐನಂಚಿತನ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶ್ವರ ಐನಂಚಿತನ ಶರತ್ ಕೃಷ್ಣ ಪಡುವೆಟ್ನಾಯ ಅಂಚನೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕರಿನ ಶಾಸಕರು ಶ್ರೀ ಪ್ರಭಾಕರ್ ಬಂಗೇರ ಅಂಚನೆ ಕರ್ನಾಟಕ ಸರ್ಕಾರದ ಕಿಯೋನಿಕ್ಸ್ದ ಕರಿನ ಗುರುಕಾರ ಶ್ರೀ ಹರಿಕೃಷ್ಣ ಬಂಟ್ವಾಳ ಅಂಚನೆ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶ್ರೀ ವಾಸುದೇವರಾವ್ ಕಕ್ಕೆನೇಜಿ ಕೊಲ್ಲಿ ಈ ನಡುಟು ಚಾವಡ್ ನೃತ್ಯ ಕಾರ್ಯಕ್ರಮನ ಮಲ್ಪಡು ವೇದಿಕೆದ ತಯಾರಿನ ಆಪುನಂಚಿತನ ಪುರ್ತುಡು ದಯಮಲ್ತದ ನೃತ್ಯ ಮಲ್ಪುನಗಳು ಒಂಜಿ ನೃತ್ಯ ಕಾರ್ಯಕ್ರಮ ಮಲ್ಪೆರುಂಡು ದಯಮಲ್ತದ ಬೇಗ ಬಲೆ ಸೃಜನ್ ಸಮೃದ್ಧ್ ಸಮೀಕ್ಷಾ ಜಿಶಾ ಸುದೀಕ್ಷಾ ಅಂಚನೆ ಮಕ್ಕಳನ್ನ ಬಳಗ ಈತೆ ಒಂಜಿ ಮುಖ್ಯ ವೇದಿಕೆಡು ಡ್ಯಾನ್ಸ್ ನಡಪದ ಕೊರ್ಪೇರಿ ಆಯ್ನಾತ್ ಬೇಗ ನಿಖಲು ತಯಾರಾಡು ಬಣ್ಣದ ವಿನಂತಿ ಮಾಡ್ತಂದಲ್ಲ ಈ ಡ್ಯಾನ್ಸ್ ಆಯ್ ಬೆಟ್ಟಿಗೆ ತಕ್ಷಣ ವೇದಿಕೆಯನ್ನು ಸಿದ್ಧಪಡಿಸೋಡು ಬಣ್ಣದ ವಿನಂತಿ ಮಾಡ್ತಂದಲ್ಲ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಗ್ರಾಮ ಫೋನಿನ ಗಾನ ಚಂದ ತಟ್ಟ ಟಮಟೆಯ ತಾಳ ಚಂದ ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ ಕದ್ದು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇಂದಿ ಚಂದ ಹಳ್ಳದ ಏಡಿ ಕಾಯ
ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಸೋಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ ಸನ್ಯಾಸಿಗುಳಿಗ ಕ್ಷೇತ್ರ ರತ್ನಗಿರಿಂದೆತ್ತ ಎನಿತ ಈ ದಿನ ಪರ್ವ 2024 ಎನಿತ ಲೇಸಿಡ್ ಮಲ್ಲ ಮದಿಪನು ಕೊರ್ಪುನಂಚಿತನ ಕೂಡಬೆಟ್ಟು ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಯನಂಚಿತನ ಶ್ರೀ BK ಧನುಂಜಯ ರಾವ್ ದಯಮಲ್ತದ ಚಾವಡಿಗೆ ಬರೋಡು ಪಂದಕ್ಕೆ ಏನೊಂದುಲ್ಲ ಅಚನೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕರಿನ ಶಾಸಕರು ಶ್ರೀ ಪ್ರಭಾಕರ್ ಬಂಗೇರ ತುಂಗಪ್ಪ ಬಂಗೇರ್ ಪಿಲಾತಪೆಟ್ಟು ಪ್ರಾಥಮಿಕ ಸಹಕಾರಿ ಸಂಘದ ಗುರುಕಾರ್ ಹರಿಕೃಷ್ಣ ಬಂಟ್ವಾಳ್ರು ಕರ್ನಾಟಕ ಸರ್ಕಾರದ ಕಿಯೋನಿಕ್ಸ್ದ ಕರಿನ ಗುರುಕಾರ್ಯರು ಅಂಚನೆ ವಾಸುದೇವ್ ರಾವ್ ಕಕ್ಕೆನೇಜಿ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಲಯನ್ ಉಮೇಶ್ ಶೆಟ್ಟಿ ಗುರುಕಾರ್ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಬಾಬು ಗೌಡ ನೆರಿಯ ಕರಿನ ಗುರುಕಾರ್ ಗ್ರಾಮ ಪಂಚಾಯತ್ ನೆರಿಯ ಅಂಚನೆ ಸುಧಾಕರ್ ಪೂಜಾರಿ ಒಳಚ್ಚಿಲಬೆಟ್ಟು ಕೊಲ್ಲಿ ದಯಮಲ್ತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ ಅಂಚನೆ ಪ್ರವೀಣ್ ಕುಮಾರ್ ಅಜ್ರಿ ಪಡ್ಯಾರ ಬೇಡು ದಯಮಲ್ತದ ಚಾವಡಿಗೆ ಬಲೆ ಕೃಷ್ಣಪ್ಪ ಪೂಜಾರಿ ಮಾನ್ಯ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ ಅಂಚನೆ ಸುಕೇಶ್ ಕುಮಾರ್ ಜೈನ್ ಅರೆಮಲೆ ಬೆಟ್ಟ ಕೊಡಮಣಿತಾಯ ದೈವಸ್ಥಾನ ಇರೆಲ್ಲ ಚಾವಡಿಗೆ ತಂದುಲ್ಲ ಆನಂದ ಶೆಟ್ಟಿ ವಾತ್ಸಲ್ಯ ಇರೆಲ್ಲ ಚಾವಡಿಗೆ ಬಲೆ ಪಣದ ಅರ್ತಿ ಪಿಡ್ತಿಡು ಈ ಲೇಸಿಗೆ ಎತ್ಕೊಂದುಲ್ಲ ಏನೇ ನಡಪುನಂಚಿತ್ತಿನ ಸನ್ಯಾಸಿಗುಳಿಗ ಕ್ಷೇತ್ರದ ಪ್ರತಿಷ್ಠೆದ ಈ ದಿನ ನಡಪುನಂಚಿತ್ತಿನ ಕೋಲೋತ್ಸವ ಐತ ಇಡೇಟ್ ಪರ್ವ 2024 ದೆತ್ತ 4ನೇ ದಿನದ ಗಂದಡು ನಮ್ಮ ಉಲ್ಲ ಲೆತ್ತಿನಂಚಿತ್ತಿನ ಮಾತ ಎಂಗಲ ಬಿನ್ನೇರಿ ಚಾವಡಿಗೆ ಬೈದ್ಯರು ಪಣದಿ ಇನ್ನೊಂದು ಬೈದಿನಂಚಿತ್ತನ ಎಂಗಲ್ನ ಮೋಕೆದ ಬಿನ್ನೇರಿಯನ್ನು ಇತ್ತೆ ಅರ್ತಿ ಪಿಡ್ತಿಡು ಎದ್ಕೊನ್ಯರೆ ಎಂಗಲ್ನ ಕೂಟದ ಗುರುಕಾರಾಯನಂಚಿತ್ತನ ಸಂಪತ್ ಬಿ ಸುವರ್ಣ ಬೆರಡ ಕೇನೊಂದುಲ್ಲ ಸಂಪತ್ ಬಿ ಸುವರ್ಣ ಸ್ಟೇಜ್ ಲೈಟ್ ಪಡಲೆ ಅಣ್ಣ ಸನ್ಯಾಸಿಗಳಿಗೆ ದೈವದ ಭಂಡಾರ ಭತ್ತ ಸೇರಿದಲ್ಲಿ ಒಂಜಿ ಕಡೆ ವೈದಿಕ ಕಾರ್ಯಕ್ರಮಲ್ಲ ಮುಕ್ಕೊಂಜಿ ಕಡೆ ಭೌತಿಕ ಕಾರ್ಯಕ್ರಮ ಒಟ್ಟಿಗೆ ನಡತೊಂದುಂಡು ಅತಿಥಿಲು ಬಾರಿ ಬೇಗ ಬರ್ತದೆ ನಮ್ಮೊಟ್ಟಿಗೂ ಕೂಡಿದ್ದೇವೆ ಸನ್ಯಾಸಿಗಳಿಗ ಕ್ಷೇತ್ರದ ಜೀರ್ಣೋದ್ಧಾರ ಬುಕ್ಕ ಪುನರ್ ಪ್ರತಿಷ್ಠಾ ಮಹೋತ್ಸವದ ಯಶಸ್ವಿ 4ನೇ ದಿನಟ್ಟು ನಮ್ಮ ಕಾರ್ದಿ ಒಂದುಲ್ಲ ಬಂಜಿಗ್ಲ ತರೆಕ್ಲ ಬೋಡಾಯನಾಥ್ ವನಸ್ಲ ಮನಸ್ಸಿಗೆ ತರೆಕ್ಕ ಬೋಡಾಯನಾಥ್ ಚಿಂತನೆಲು ವಿಚಾರಧಾರೆಲ್ಲ ಕರಿನ 3 ದಿನದಿಂಚಿ ನಿರಂತರವಾದ ಒಂದು ಬರೊಂದುಂಡು ಕೋಡೆ ಬುಕ್ಕ ಮುರಣಿ ದೈವ ನರ್ತಕಿರ್ನ ಸಮ್ಮೇಳನ ಕೋಡೆ ದೈವದ ಪರಿಚಾರಕಿರ್ನ ಸಮ್ಮೇಳನ ಅತ್ಯಂತ ಯಶಸ್ವಿಯಾದ ನಡೆತುಂಡು
ಮುರಾಣಿ ಸುಮಾರು 100 ಅಧಿಕ ತುಳುನಾಡದ ಜನಪದ ರಾಯಭಾರಿಲೊಂದು ಪನ್ಪುನಂಚಿನ ದೈವ ನರ್ತಕರಿಗೆ ತುಳುವ ಸಿರಿ ಪನ್ಪುನಂಚಿನ ಗೌರವದ ಸಮ್ಮಾನ ಮಲ್ತದ ಕೋಡೆ ಇಡೀ ದಿನಟ್ಟು ಮಧ್ಯಾಹ್ನದ ಬುಕ್ಕ ಸುಮಾರು 200 ಮಿತ್ತು ದೈವದ ಬೇತೆ ಬೇತೆ ಚಾಕ್ರಿ ಮಲ್ಪನಂಚಿನ ದೈವದ ಪರಿಚಾರಕರಿಗೆ ಅಕ್ಲೆಗ್ಲ ಗೌರವ ಅರ್ಪಣೆ ಮಲ್ತದ. ಇನಿ ತುಳುನಾಡದ ಜನಪದ ನ್ಯಾಯಾಂಗ ಅಂತ ಪನ್ಪುನಂಚಿತ್ ನಾವು ದೈವಸ್ಥಾನಲು ತುಳುನಾಡದ ಮಣ್ಣದ ಶ್ರೇಷ್ಠತೆ ನಾವು ಏತೋ ನ್ಯಾಯಾಲಯಡ್ ಕೋರ್ಟು ಕಟ್ಟಲೆಡ್ ಆವಂದನಂಚಿತ್ನ ನ್ಯಾಯ ತೀರ್ಮಾನಗಳು ದೈವಸ್ಥಾನದ ಮೊಟ್ಟುಲೆಡೆ ಆತನಂತ ಪನ್ಪುನ ನಮಕ್ ಮಾತರಗಳ ತೆರಿದ್ನ ವಿಚಾರ ಅಂಚಿತ್ನ ಶ್ರೇಷ್ಠವಾಯಿನ ಅಂಚಿತ್ನ ಪವಿತ್ರ ಮಣ್ಣದ ನೆಲ ತುಳುನಾಡು ಹಿಡ್ದವರನ್ನೇ ತುಳುನಾಡದ ಜನಕ್ಕಳು ಮಾತ ವಿಚಾರ ಇಡ್ಲ ಹುಷಾರು. ಬ್ಯಾಂಕಿಂಗ್ ಕ್ಷೇತ್ರ ಆದಿಪ್ಪು, ಹೋಟೆಲ್ ಉದ್ಯಮ ಆದಿಪ್ಪು, ಸಿನಿಮಾ ಆದಿಪ್ಪು, ನಾಟಕ ಕ್ಷೇತ್ರ ಆದಿಪ್ಪು, ಶಿಕ್ಷಣ ರಂಗ ಆದಿಪ್ಪು ಮಾತ ಕ್ಷೇತ್ರಡ್ಲ ಮೂಲ ಕಲ್ಪನಂಚಿನ ವಿದ್ಯಾರ್ಥಿಲ ಆದಿಪ್ಪು ಒಂಜಿ ಸಮೃದ್ಧವಾದಾಗಲಿ ಬುಲೆದಿಪ್ಪುಡುಂದಾಂಡ ಐಕ ಕಾರಣ ಮೂಲ ಇಪ್ಪುನಂಚಿನ ದೈವಲು ಮೂಲು ನಮ್ಮ ಐತ ನಮ್ಮೊಂದಿಪ್ಪುನಂಚಿನ ದೈವಸ್ಥಾನಲು ಅಂಚಿತ್ನ ಒಂಜಿ ಶ್ರೇಷ್ಠ ಬಾಯಿನಂಚಿತ್ನ ಪರಮ ಪವಿತ್ರ ಕಾರಣಿಕವಾಯಿನಂಚಿತ್ನ ಆ ದೈವಸ್ಥಾನಲಿನ ಮುಖ್ಯಸ್ಥರ್ನ ಸಮಾವೇಶ ಏನಿ ಅಕ್ಲೇನ ಶ್ರೇಷ್ಠವಾಯಿನಂಚಿತ್ನ ಕೊಡುಗೆಗೆ ಅಕ್ಲೇನ ಅಪಾರವಾಯಿನಂಚಿತ್ನ ದೈವ ನಂಬಿಕೆಗೆ ಇನಿ ಗೌರವ ಸಂತಾಪನಂಚಿತ್ನ ಪುರ್ತುಂದು ನೆಕ್ಕೆ ಬತ್ತನಂಚಿತ್ನ ಬಿನ್ನೆರೇನ ಎತ್ಕೊನರೇನ ಮುಲ್ಬತ್ತುಂತದೆ. ಈ ಕಾರ್ಯಕ್ರಮದ ದುಂಬೆ ಬತ್ತದ ಆಗಮಿಸಾದ ನಮ್ಮೊಟ್ಟುಗುಲ್ಲೇರೆ ಕೋಟಿ ಚೆನ್ನಯ್ಯ ಜನ್ಮಸ್ಥಳದ ಪುಕ ಮೂಲಸ್ಥಾನ ನೆತ್ತ ಆಡಳಿತ ಮಂಡಳಿ ಅಧ್ಯಕ್ಷರು ಅಂಚನೆ ಮಾಜಿ ಕಿಯೋನಿಕ್ಸ್ ಅಧ್ಯಕ್ಷರ ಏನಂಚಿತ್ನ ಸನ್ಮಾನ್ಯ ಶ್ರೀ ಹರಿಕೃಷ್ಣ ಬಂಟ್ವಾಳ ಇರಿನ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಲೆ. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಯನ ಜಗನ್ನಾಥ ಎಂಬರಿಗೆ ಗೌರವ ಅರ್ಪಣೆ ಮಲ್ಪಡುವುದು ಕೇನೊಂದಲ್ಲೇ. ಅಪ್ರತಿಮ ವಾಗ್ಮಿಲು ಶ್ರೇಷ್ಠ ಚಿಂತಕಿಯರ್ಲ ಖ್ಯಾತ ವಕೀಲರ್ಲ ಶ್ರೀ ಸದಾಶಿವ ದೇವಸ್ಥಾನ ಕೂಡಬೆಟ್ಟುಡು ಆಡಳಿತ ಮುಕ್ತೇಶ್ವರರಾದ ಇತ್ತೆ ಬರ್ಪಿ ತಿಂಗೋಲು ನಡಪನಂಚಿನ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಮಹೋತ್ಸವದ ಅಧ್ಯಕ್ಷರ್ಲ ಆದಿಪನಂಚಿತ್ನ ಶ್ರೀ BK ಧನಂಜಯರಾವ್ ಎಂಬರು ಪ್ರಧಾನ ಭಾಷಣ ಮಲ್ಪರುಳ್ಳೇರು ಆರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೊಂದಿಲ್ಲ. ಬೆಳ್ತಂಗಡಿ ತಾಲೂಕದ ಸಮಗ್ರ ಅಭಿವೃದ್ಧಿದ ಹರಿಕಾರರಾದ ತುಂಬುದ 10 ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರಾದ ಬೇಲೆ ಮಲ್ತಿದ್ದಾರೆ ಹಿರಿಯರಾಯನಂಜ ಶ್ರೀ ಪ್ರಭಾಕರ್ ಬಂಗೀರ್ ಅವರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಲ್ಲೇ. ನಮ್ಮೊಟ್ಟುಗುಲ್ಲೇರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಿರಿಯರಾಯನಂಚಿನ ಶ್ರೀ ಬಾಬುಗೌಡ ನೆರಿ ಎಂಬೇರು ಅವರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದು ಗಣೇಶ್ ಗುಂಪಲಾಜಿರ ಬತ್ತದ ಅವರಿಗೆ ಮಾಲಾರ್ಪಣೆ ಮಲ್ಪಡೊಂದು ಕೇನೊಂದಿಲ್ಲ. ಸುಮಾರು 1,000ಕ್ಕೂ ಅಧಿಕ ಮೆಕ್ಕಿದು ಪಾಪದಕ್ಲೆಗೆ ಅಶಕ್ತರಿಗೆ ಹಿಂದುಳಿದ ವರ್ಗದಕ್ಲೆಗೆ ಪೂರಾ ಸಾಮೂಹಿಕ ವಿವಾಹ ಮಲ್ತದೆ. ಆರೋಗ್ಯ ಕ್ಷೇತ್ರಡ್ಲ ಬೇಲೆ ಮಲ್ತದೆ. ನಿರಂತರವಾದ ಒರಿ ರಾಜಕೀಯ ವ್ಯಕ್ತಿ ಜನಕ್ಲೊಟ್ಟಿಗೂ ಎಂಚಿ ಇಪ್ಪುಡೊಂದು ಕೇಂಡ ಈ ವ್ಯಕ್ತಿಯ ನಮಕ್ ಮಾದರಿ ಅಂಚಿತ್ತೊಂಜಿ ಶ್ರೇಷ್ಠವಾಯನ ಅಂಚಿದ ವ್ಯಕ್ತಿತ್ವವನ್ನು ರೂಪಿಸ ಒಂದು ಪಾಪದಕ್ಲೆನ ಪಾಲಿಗೆ ಒಂಜಿ ಹೊಂಗಿರಣವಾದ ಮೂಡುದು ಬತ್ತದಾರು ಶ್ರೀ ತುಂಗಪ್ಪ ಬಂಗೇರ್ ಅವರೆಲ್ಲ ಈ ಕಾರ್ಯಕ್ರಮದ ನಮ್ಮೊಟ್ಟುಗುಲ್ಲೇರು ಅವರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಶ್ರೀ ದುರ್ಗಾ ಫರ್ನಿಚರ್ಸ್ ನೆತ್ತ ಮಾಲಕ್ಯರು ಅಪಾರ ದೈವ ಭಕ್ತರು ಬೇತೆ ಬೇತೆ ಸಾಮಾಜಿಕ ಕ್ಷೇತ್ರದಲ್ಲಿ ಬೇಲೆ ಮಲ್ತದೆ ಧಾರ್ಮಿಕ ಕ್ಷೇತ್ರಗಳ ಬೇಲೆ ಮಲ್ತದ ಮಿತ್ರೆ ಉಮೇಶ್ ಶೆಟ್ಟರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತದಲ್ಲ. ನಮ್ಮ ಸನ್ಯಾಸಿ ಗುಳಿಗ ಕ್ಷೇತ್ರದ
ಪಕ್ಕಡೆ ಪುನಂಚಿತ್ನ ನಮ್ಮ ಆರಾಧನೆ ಮಲ್ತೊಂದು ನಮ್ಮೊಂದು ಬರ್ಪುನಂಚಿತ್ನ ರಡ್ಡು ಕಾರಣಿಕ ಕ್ಷೇತ್ರಲು ಶ್ರೀ ಕೊಡಮಣಿತ್ತಾಯ ದೈವಸ್ಥಾನ ಮುರಾಣಿಯಾತಿ ಸಂಕ್ರಮಣಾಡು ವರ್ಷಾವಧಿ ಜಾತ್ರೆಗಳನ್ನ ಪೂರೈಸದು ನಮ್ಮೊಟ್ಟಿಗೂ ಇತ್ತದು ಗೌರವ ಸಲಹೆಗಾರರಾದ ಈ ಕಾರ್ಯಕ್ರಮದ ಪಿರೋ ಇಪ್ಪುನಂಚಿತ್ನ ಸ್ಫೂರ್ತಿ ಶಕ್ತಿ ಶ್ರೀ ಸುಕೇಶ್ ಕುಮಾರ್ ಜೈನ್ಲ ನಮ್ಮೊಟ್ಟಿಗುಲ್ಲರೆ ಆರೇನು ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೊಂದುಲ್ಲೆ ಪಿಲ್ಚಂಡಿಕಲ್ಲು ದುಂಪದ ಬಲಿ ನಿರಂತರವಾದ ಹಲವಾರು ವರ್ಷದಿಂಚೆ ಯಾವೊಂದು ಬರೊಂದುಂಡು ಐತ ಪಿರವಿಪ್ಪನ ಶಕ್ತಿ ಶ್ರೀ ಪ್ರವೀಣ್ ಕುಮಾರ್ ಜೈನ್ ಪಾಡ್ಯಾರು ಬೀಡು ನಮ್ಮ ಸಮಿತಿದ ಗೌರವ ಸಲಹೆಗಾರಲ ಅಂದೆ ನಿರಂತರವಾದ ಪ್ರೋತ್ಸಾಹ ಮಾರ್ಗದರ್ಶನ ಕೊರೊಂದು ಬರೋದಿಲ್ಲ ಆರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದುಲ್ಲೆ ಹಿರಿಯರು ಸಾಮಾಜಿಕ ಸೇವಾಕರ್ತರು ಆಯ್ನಂಚಿನ ಶ್ರೀ ಆನಂದ ಶೆಟ್ಟಿ ವಾತ್ಸಲ್ಯ ಎಂಬೆಲ್ಲ ನಮ್ಮೊಟ್ಟುಗುಲ್ಲರು ಆರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದುಲ್ಲೆ ಭಕ್ತಿ ಮಿಲನ ಸೇರುಡು ಮಾತೆರಿ ಪರ್ವದ ಕೊಲ್ಲಿ ಶ್ರೀ ದುರ್ಗಪರಮೇಶ್ವರಿ ದೇವಳದ ಬ್ರಹ್ಮಕಲಶೋತ್ಸವ ಸಮಿತಿದ ಪದಾಧಿಕಾರಿಗಳು ಮಿತ್ರರು ಆಯ್ನಂಚಿನ ಶ್ರೀ ಸುಧಾಕರ ಪೂಜಾರಿ ಕೊಲ್ಲಿ ನಮ್ಮೊಟ್ಟುಗುಲ್ಲರು ಆರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಸ್ವಾಗತಿಸ ಹೊಂದುಲ್ಲೆ ಅಂಚನೆ ಮುರಾಣಿ ಸುರೂತ ಉದ್ಘಾಟನೆ ದಿನ ಬತ್ತದು ಇನಿಕ್ಲ ಬತ್ತದು ನಮ್ಮೊಟ್ಟಿಗೂ ಪಾಲ್ಪಡೆತೀರಿ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಮಂಜನೆತ ಆನುವಂಶಿಕ ಆಡಳಿತ ಮುಕ್ತ ಶ್ರೀ ಡಾಕ್ಟರ್ ಹರ್ಷ ಸಂಪಿಗಿತಯ ಇವರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಕೇದೆ ಮನೆತನದ ಚಿದಾನಂದ ಎಣ್ಣೆಯಲ್ಲಿರು ಆರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕ ಸ್ವಾಗತ ಮಲ್ತೊಂದುಲ್ಲೆ ಸಿಂಡಿಕೇಟ್ ಬ್ಯಾಂಕ್ದ ನಿವೃತ್ತ ಪ್ರಬಂಧಕರ ನಂಚಿನ ರಾಮಪ್ಪ ಪೂಜಾರ್ಲುಲ್ಲೇರು ಆರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಉಬಾರ ಕಡಪದ ದೈವಸ್ಥಾನದ ಹಿರಿಯರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದುಲ್ಲೆ ಸೇರಿದ ನಂಚಿನ ಬೇತೆ ದೈವಸ್ಥಾನಲೇನ ಮುಖ್ಯಸ್ಥಿರನಕ್ಲು ಮೂಲಬತ್ತು ಸೇರಿದರೆ ನಿಕ್ಲೆಲ್ಲ ಮಾತರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದು ಪತ್ರಕರ್ತ ಬಂದುಲೇನೆ ಅಂಚನೆ ಮಾತ ಭಗವದ್ಭಕ್ತರೇನು ಒಂಜೇ ಪಾತೆರಡು ಸ್ವಾಗತ ಮಲ್ತೊಂದುಲ್ಲೆ ಮಾತರೆಲ್ಲ ಬಾರಿ ಪುರ್ಲುದ ಪಾತೆರಡು ಎದ್ಕೊಂಡು ನಂಚಿತನ ಎಂಕಲ್ನ ಕೂಟದ ಗುರ್ಕಾರ್ರ ನಂಚಿತನ ಸಂಪತ್ ಬಿ ಸುವರ್ಣ ಮೇರೆಗೆ ಬಿಡು ಉಡಲ್ದ ಸುಲ್ಮೇಲೇನು ಸಂದಾಯಿತ ಮಲ್ತೊಂದು ಇತ್ತೆ ಈ ಚಾವಾಡಿಡು ತಮ್ಮನದ ಮಾನ್ಯಾದಿಗೆ ದೈವಸ್ಥಾನ ಗರಡಿ ಮಾಡದ ಮುಖ್ಯಸ್ಥರು ಅಂಚನೆ ಆಡಳಿತ ಸಮಿತಿದ ಗುರುಕಾರ್ನಕಲು ಕುಟುಂಬದ ಇಲ್ಲದ ಪೆರಿಯರು ಸೀಮೆ ಮಾಗಣೆದ ಗುರಿಕಾರ್ನಕಲು ಗುತ್ತುದಕಲು ದಯ ಮಲ್ತದೈತೆ ಪುದರ್ ಪಂಡಿಸಾತಿಗೆ ಐನಾದು ಬೇಗ ಬರೋಡು ಎಂಗಳು ಬೆಳ್ತಂಗಡಿ ತಾಲೂಕು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಕೆಲವುದಕ್ಲಿಗೆ ಪೋದು ಪಂಡದ ಲೆಪ್ಪನು ಕೊಡ್ತಾ ಅಂಡ ಕೆಲವುದಕ್ಕಲು ಅಕ್ಲಿಗೆ ಬೇತೆ ಕಜ್ಜ ಇತ್ತಿನಿಡ್ದ ಹತ್ರ ಅಕ್ಲಿಗೆ ಬರಿಯರೆ ಆತಿಜಿ ಅಂಡ ಬೈದಿನಗುಲು ದಯಮಲ್ತದ ಪುದರ್ ಪಂಡಿಸಾತಿಗೆ ಮತ್ತರ್ಮೆಗೆ ಬರೋಡು ಪಂಡದ ಕೇನೊಂದುಲ್ಲ ಆಯ್ನಾತು ಬೇಗ ಶ್ರೀ ಬಾಬು ಮೊಗೇರ ಎರ್ನೋಡಿ ಅಧ್ಯಕ್ಷರು ಆದಿನಾಗಬ್ರಹ್ಮ ಮೊಗೇರ್ಕಲ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿ ಎರ್ನೋಡಿ ಉಜಿರೆ ಆಡಳಿತ ಮುಕ್ತೇಶ್ವರ ಮಹಾಪುರುಷ ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಬೊಕ್ಕಂಚನೆ ಗುಳಿಗೆ ದೈವದ ಸನ್ನಿಧಿ ಪೆರ್ಲ ಮುಂಡತ್ತೋಡಿ ಉಜಿರೆ ಆಡಳಿತ ಮುಕ್ತೇಶ್ವರ ಉಳ್ಳಾಳ್ತಿ ಉಳ್ಳಾಕ್ಲು ದೇವಸ್ಥಾನ ಬದಿನಡೆ ಗೇರುಗಟ್ಟೆ ಆಡಳಿತ ಮುಕ್ತೇಶ್ವರ ನಾಲ ಪಿಲಿಚಾಮುಂಡಿ ದೇವಸ್ಥಾನ ಗೇರುಕಟ್ಟೆ ಆಡಳಿತ ಮುಕ್ತೇಶ್ವರ ಕರಾಯ ಪಿಲಿಚಾಮುಂಡಿ ದೇವಸ್ಥಾನ ಕರಾಯ ಆಡಳಿತ ಮುಕ್ತೇಶ್ವರ ಉಬಾರ ಕಡಪು ಕಲ್ಲುಟಿ ದೇವಸ್ಥಾನ ಉಪ್ಪಿನಂಗಡಿ ಆಡಳಿತ ಮುಕ್ತೇಶ್ವರ ಮಹಾಕಾಳಿ ದೇವಸ್ಥಾನ ಉಪ್ಪಿನಂಗಡಿ ಚಂದ್ರಶೇಖರ್ ಪದ್ಮನಾಭ ಇರುವ ತಿತ್ತಂಡಪಲ್ಲಿ ಹರೀಶ್ ಶೆಟ್ಟಿ ಆಡಳಿತ ಮುಕ್ತೇಶ್ವರ ರಕ್ತೇಶ್ವರಿ ಉಲಿಭೂತ ಪಂಜುರ್ಲಿ ದೇವಸ್ಥಾನ ಪುತ್ತೂರು ಪರಮೇಶ್ವರ ಗೌಡ ಸಂಸಾರ ಯೋಗ ಪ್ರಕಾರವಾಗಿ ಆವಡಾಯನ ಕರ್ತವ್ಯ ದೇವರ ದೇವಸಾಯ ಮಾತಲ ಹಾಕೊಂಡು ಪಂಜಾಧಿಪತಿ ಬ್ರಹ್ಮಕಲಾಶೋತ್ಸವ ಮಹಾ ಸನ್ಯಾಸಿಗಳಿಗಾಗ ಅಪ್ಪನ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಆ ಪ್ರಕಾರ ದಾನ ಭಂಡಾರದ ಕೊಟ್ಟೆ ಮೂಲ ಭಂಡಾರ ಮುಂದಿನ ಶಾಸ್ತ್ರ ಭಂಡಾರ ಅಡಿಗೆ ರತ್ನಗಿರಿ ಸಂಬಂಧ ಪುನಃ ಸಂಕಲ್ಪ ಆ ಪ್ರಕಾರವಾಗಿ ಜತ್ತಬಿಲ್ಲ ವರ್ಷ ವಿಷಯಗಳಿಗೆ ನಡೆಬತ್ತು ಅನುಸರಿಸ ಸ್ವೀಕಾರ ಮಾಡುವ ಒಂದು ಜತ್ಪೂರ್ಣ ವರ್ಷ ಸುಮೂರ್ತಗಳನ್ನು ನಡಪಾದಬಹುದು ದೇವರಾಜ ಗುಣಿಗಳ ನರ್ತಾನ ದೇವರ ಮಹಿಮೆ ಸಂತೋಷದ ಗೊತ್ತುಡ ಕೈಕೊಳ್ಳಲೆಕ್ಕಲ್ಲ ಎಂಗಳಿಗೆ ಪೂರ್ಣ ಅನುಗ್ರಹ ಕೊಡ್ತಾಯಿಲ್ಲ ದೇವರ ದೇವರು ಅನುಗ್ರಹ ಮಾಡ್ತಾರೆ
ಪವಿತ್ರ ಮಂಡಲ
ಆರೋಗ್ಯ ಕ್ಷೇತ್ರಗಳ ಮೇಲೆ ಬರ್ತದೆ ನಿರಂತರವಾದ ಈ ರಾಜಕೀಯ ತಮ್ಮನ ದೆತೊನ್ನಂಚಿತನ ಎಂಗಲ್ನ ತಮ್ಮನದ ಬೀರೇರು ತಮ್ಮನ ಬಲಸಿನಂಚಿತನ ಎಂಗಲ್ನ ಮಾತ ಮಾನ್ಯಾದಿಗೆದ ಬಿನ್ನೆರೆಗೆ ಬುಡುಬುಡಲ್ದ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದು ದೈವ ಕ್ಷೇತ್ರಡು ನಿಕಲು ಮಲ್ಪುನಂಚಿತನ ಬೇಲೆ ನನ್ಲಾತ್ ಪುರ್ಲುಡು ಭಕ್ತಿ ಕಲೆ ಎರ್ಕದು ಕಲಟ್ ನಿಕ್ಲೆಗೆ ಪುದರ್ ಪುಗಾರ್ತೆ ತಿಕ್ಕಡು ಭಕ್ತಿದ ಕಜ್ಜ ನಿಕಲ್ನ ಆವಡು ಐಕ್ ಬೋಡಾಪುನಂಚಿತನ ತಂಕ ತಾಕತ್ತನ ಆ ದೈವಲು ಕೊರಡು ಪಂಡದು ಈ ಪೊರ್ತುಡು ನಿಕಲಿಗೆ ಎಡ್ಡೆಪ್ಪನ ಬಯಕೊಂದು ಎಂಗಲ್ನ ಬಿನ್ನೇರ್ ನಕಲ್ನ ಕೈಟ್ ಈ ತಮ್ಮನ ಬಲ್ಮನನ ನಿಕಲ್ನ ಮಟ್ಟೆಲ್ಗೆ ಪಾಡೊಂದುಲ್ಲ ತುಳುವ ಸಿರಿ ಪಂಪಿನ ಚಿತ್ತನ ಮಾನ್ಯಾದಿಗೆದ ಊರುಟ್ಟು ಸೊಲ್ಮೆಲೆನ ಸಂದಾಯಿತ ಮಲ್ತೊಂದುಲ್ಲ ಪೊರ್ತು ಬಾರಿ ಮುಟ್ಟ ಉಂಡು ಪೊರ್ತುದ ತುರ್ತುನು ತೆರಿಪವೊಂದು ಇನಿ ಮಲ್ಲ ಮದಿಪುನು ಕೊರ್ಪುನ ಚಿತ್ತನ ಕೂಡಬೆಟ್ಟು ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಯನ ಚಿತ್ತನ ಶ್ರೀ BK ಧನುಂಜಯರಾವ್ ದಯಮಲ್ತದ ಈ ಪೊರ್ತುಡು ಮಲ್ಲ ಮದಿಪುನ ಸಂದಾಯಿತ ಮಲ್ಪೋಡು ವೇದಿಕೆಗೆ ಶ್ರೀ ಸ್ವಾಮಿ ವಿವೇಕಾನಂದ ಗೋಶಾಲೆಯನತ ಅಧ್ಯಕ್ಷರಾಯನಂಚಿನ ಖ್ಯಾತ ದಂತವೈದ್ಯರಾಯನಂಚಿನ ಶ್ರೀ ಡಾಕ್ಟರ್ ದಯಾಕರ ಮೆಂಬರ ವೇದಿಕೆಗೆ ಬರಡೊಂದು ಕೇನಂದುಲ್ಲೆ ಅಂಚನೆ ಗುರುದೇವ ಬ್ಯಾಂಕ್ದ ವಿಶೇಷಾಧಿಕಾರಿಯನಂಚಿನ ಶ್ರೀ ಮೋನಪ್ಪ ಕಂಡೆಂತಿಯರ್ ಇರ್ಲ ವೇದಿಕೆಗೆ ಬರಡೊಂದು ಬೆಳ್ತಂಗಡಿ ತಾಲೂಕು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದಾದ್ಯಂತ ಪಾಪದಕ್ಲೆನ ಪಾಲದ ದೇವೇರೆಂದು ಪನ್ಪುನಂಚಿತ್ನ ಪಾತೆರ ಪಂತನಂಚಿತ್ನ ಡಾಕ್ಟರ್ ವೇಣುಗೋಪಾಲ್ ಶರ್ಮ ಎಲ್ಲ ನಮ್ಮೊಟ್ಟುಗುಲ್ಲೇರು ಚಪ್ಪರ ಮುಹೂರ್ತ ಮಲ್ತಿದ್ನಾರ ಆರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದುಲ್ಲೆ ನಮ್ಮೊಟ್ಟಿಗೂ ಬೆಳ್ತಂಗಡಿ ನಗರ ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರು ಪ್ರಸಕ್ತ ಸದಸ್ಯರಾಯನಂಚಿನ ಶ್ರೀ ಜಯಾನಂದ ಗೌಡ ಪ್ರಜ್ವಲುಲ್ಲೇರು ಆರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದುಲ್ಲೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯದರ್ಶಿಲು ಅಪಾರ ಶ್ರಮಜೀವಿ ಶ್ರೀ ಸೀತಾರಾಮ್ ಬೆಳಾಲ್ ನಮ್ಮೊಟ್ಟುಲ್ಲೇರು ಆರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲೆ ಸುದ್ದಿ ಬಿಡುಗಡೆ ಪತ್ರಿಕೆದ ಸುದ್ದಿ ಉದಯ ಪತ್ರಿಕೆದ ಪ್ರಕಾಶಕರು ಸನ್ಮಾನ್ಯ ಶ್ರೀ ತುಕಾರಾಮ್ ಇವರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೇತ ಬೆಳ್ತಂಗಡಿದ ಸಂಚಾಲಕರಾಯನಂಚಿನ ಕಿರಣ್ ಶೆಟ್ಟಿ ಇವರೆಲ್ಲ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಸ್ವಾಗತಿಸುವಂದಿಲ್ಲ ಪ್ರಧಾನ ಭಾಷಣ ಮಲ್ಪಡೊಂದು ಹಿರಿಯರಿಡ ಕೇನೊಂದಿಲ್ಲ ಸಮಸ್ತ ಹಿಂದೂ ಸಮಾಜದ ಈ ಗುರುವಾಯನಕೆರೆ ಪ್ರದೇಶ ಡಿಪ್ಪನಂಚಿತ್ನ ಸಮಸ್ತ ಭಕ್ತರಿಗಳ ತನ್ನ ಕಾರ್ಣಿಕೊಡು ಸರ್ ಪಾತ್ರದ ಅಡ್ಡಗು ಎಂಗಲ್ನ ಬಿನ್ನೇರು ಆಯ್ನ ಚಿತ್ತಿನ ದಯಾನಂದ್ ಕತ್ತಲ್ ಸಾರ್ ಬೈದೇರು ದಯಮಲ್ತದ ಚಾವಡಿಗೆ ಬರಡು ಪಣದಕ್ಕೆ ಏನೊಂದುಲ್ಲ ಈ ಪೊರ್ತೊಡು ದಯಾನಂದ್ ಕತ್ತಲ್ ಸರ್ ಮೇರೇನು ಚಾವಡಿಗೆ ಎತ್ಕೊಂದುಲ್ಲ ಕಾರ್ಯಕ್ರಮದ ದೈವಾರಾಧನೆದ ಬಗೆಟ್ ಮಲ್ಲ ವಿಶೇಷವಾಯಿನಂಚಿತ್ನ ಅಧ್ಯಯನ ಮಲ್ತದು ಮಾರ್ಗದರ್ಶನ ಮಲ್ಪನಂಚಿತ್ನ ಶಕ್ತಿ ಇಪ್ಪನಂಚಿತ್ನ ದಯಾನಂದ ಕತ್ತಲ್ ಸರ್ ಎಂಬರಿಗೆ ಸಂಘಟಕರನ ಪರವಾದ ಆತ್ಮೀಯವಾದ ಸ್ವಾಗತನ ಬಯಸೊಂದುಲ್ಲೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಕರಿಯನ ಗುರ್ಕಾರ್ ರಾಯನಂಚಿತನ ದಯಾನಂದ್ ಕತ್ತಲ್ ಸರ್ ಮೇರೇನು ಸಂಪತ್ ಬಿ ಸುವರ್ಣ ಮೇರೆ ಎತ್ಕೊಂಡು ಇತ್ತೆ BK ಧನುಂಜಯರಾವ್ ಬೇರೆಗೆ ಪಾತ್ರೆ ಅನುಕೊರೊಂದುಲ್ಲ ವೇದಿಕೆ ಡಿಪ್ಪನಂಚಿತ್ನ ಮಾತ ಗಣ್ಯರೇ ಇನಿತ ಈ ಪರಿಸರಡು ನಮ್ಮನ ಸನಾತನ ಹಿಂದೂ ಧರ್ಮದ ಅನುಯಾಯುಲೆಗೆ ಸರ್ವ ಭಕ್ತರಿಗಳ ಆಶೀರ್ವಾದನ ಕೊರದು ಮಾರ್ಗದರ್ಶನನ ಕೊರದು ನಮ್ಮನ್ನು ಪೂರ ಕಾಪುನಂಚಿತ್ನ ಗುಳಿಗನ ಸನ್ನಿಧಿಗೆ ನಮಸ್ಕಾರ ಮಲ್ತೊಂದು ಪರಿವಾರ ದೈವನಕ್ಲೆಗೆ ನಮಸ್ಕರಿಸೊಂದು ದೈವದ ಚಾಕ್ರಿ ಮಲ್ಪನಂಚಿತ್ನ ಸಮಸ್ತ ನಮ್ಮನ ತುಳುನಾಡದ ಸಂಸ್ಕೃತಿದ ಕಲೆನೆ ವಿಶ್ವಮಟ್ಟಗ ತೋಜ್ಪಾವನಂಚಿತ್ನ ಮಾತ ಕಲೆಗಾರನ ಕಲೆಗೆ ಆತ್ಮೀಯವಾದ ಎನ್ನ ನಮನನ್ನು ಸಲ್ಲಿಸೊಂದು ಇನಿತ ರಡ್ಡ ಪಾತೆರನ ಪಂಡ್ರ ಇಚ್ಛಿಸೊಂದುಲ್ಲೆ ಇನಿ ವೇದಿಕೆದ ಮಿತ್ತೆ ದೈವಾರಾಧನೆ ನೆತ್ತ ಪ್ರಕಾರಲು ನೆತ್ತ ಮಹತ್ವ ನೆತ್ತ ಬಗ್ಗೆ ಅತ್ಯಂತ ನಿರರ್ಗಳವಾದ ಪಾತ್ರನ ಶಕ್ತಿ ಉಪ್ಪುನಂಚಿತ್ನ
ದಯಾನಂದ ಕತ್ತಲ್ ಸಾರ್ ಬತ್ತನೆಡ್ದು ಬುಕ್ಕ ಎನ್ನ ಸಮಯನ್ಲ ಒಂತೆ ಆರೆಗೆ ಕೊರ್ದು ಎನ್ನ ಭಾಷಣನು 10 ನಿಮಿಷಗೆ ಸೀಮಿತ ಮಲ್ಪೆ ದಯಾಂದ ಪಂಡಂಡ ಒವ್ವೇ ಒಂಜಿ ವಿಷಯದ ಬಗ್ಗೆ ವಿಷಯ ಮಂಡನೆ ಮಲ್ಪನ ಪಗ ಆ ವಿಷಯದ ಮಿತ್ತಿ ಎನ್ನಡ್ದು ಜಾಸ್ತಿ ಜ್ಞಾನ ಇಪ್ಪನಂಚಿತ್ನ ಅವರಿ ವ್ಯಕ್ತಿ ಬತ್ತದು ಕುಲ್ನಾಗ ಎನ್ನ ಜ್ಞಾನ ಪ್ರದರ್ಶನ ಮಲ್ಪನವು ಸರಿಯತ್ತು ಎಂದು ಪಂಪನಂಚಿತ್ನ ವಿಷಯನ ತೆರೆಯೊಂದು ಎನ್ನ ಸಮಯನ್ಲ ಕತ್ತಲ್ ಸಾರ್ಗೆ ಕೊರ್ದು ಸಂಘಟಕರಿಗೆ ಅನುವು ಮಲ್ಪನ ಕೊರ್ಪನ ದೃಷ್ಟಿ ಹಿಡಿದು ಕೇವಲ 10 ನಿಮಿಷಡು ಎನ್ನ ಪ್ರಧಾನ ಭಾಷಣಗೇನು ಪೂರ್ಣ ವಿರಾಮನ ಕೊರ್ಪೆ. ಆತ್ಮೀಯರೇ, ಇನಿ ನಮನ ತುಳುನಾಡದ ಮಣ್ಣಡು ದೈವಾರಾಧನೆ ಪಂಪನಂಚಿತ್ನ ಕಲೆ ಉಂಡು ಒಂದು ಪಂಡ ದೈವ ನರ್ತಕರು ಐತ ಪರಿವಾರದಕ್ಕಲ್ನ ಏತು ಮಲ್ಲ ತ್ಯಾಗ ಉಂಡ ಶ್ರಮ ಉಂಡ ಐತ ಒಟ್ಟುಗೂ ಅವೇ ರೀತಿದ ಮಲ್ಲ ಶ್ರಮ ಇಪ್ಪನಂಚಿತ್ನ ಒಂಜಿ ವರ್ಗ ಇತ್ತನಿಂದ ಅಂಡ ಅವು ದೈವಸ್ಥಾನದ ಮುಖ್ಯಸ್ಥರ್ನ ಅಂದ ಪಂಡ್ರೆ ಹೆಮ್ಮೆ ಪರ್ಪೆ. ಒಂಜಿ ದೈವದ ಕೋಲ ಮಲ್ಪಡು ಅಂಡ ಇನಿತ್ತ ದಿನಟ್ಟು ಅತ್ತನ ಆ ದಿನಟ್ಟು ಐಕ್ ಬೋಡಾಪನಂಚಿತ್ನ ಪೂರ್ವ ತಯಾರಿ, ಐಕ್ ಬೋಡಾಪನಂಚಿತ್ನ ಆರ್ಥಿಕವಾಯಿನಂಚಿತ್ನ ಕ್ರೋಢೀಕರಣ, ಐಕ್ ಬೋಡಾಯಿನಂಚಿತ್ನ ಜನಕ್ಕಲ್ನ ಮನಸ್ಸನ್ನು ಒಂಜಿ ಮಲ್ಪನಂಚಿತ್ನ ಕಲೆ, ಐಕ್ ಬೋಡಾಯಿನಂಚಿತ್ನ ಪೂರ್ವ ಸಿದ್ಧತೆಲೆನು ಮಲ್ತದು ಧರ್ಮನು ಸಂಸ್ಕೃತಿನು ಭಾಷೆನು ದೈವಲ್ನ ವಸ್ತುಲೇನು ದೈವಲ್ನ ಆಭರಣಲೇನು ಕಾತದು ಸನ್ನಿಧಾನನ ಸಂರಕ್ಷಣೆ ಮಲ್ಪನಂಚಿತ್ನ ಅತ್ಯಂತ ಮಲ್ಲ ಕೆಲಸನ ಮಲ್ತೊಂದಿಪ್ಪನಂಚಿತ್ನ ನಮನ ತುಳುನಾಡದ ಮಣ್ಣದ ಪೆರ್ಮೆದ ದೈವಸ್ಥಾನದ ಮುಖ್ಯಸ್ಥರಿಗೆ ಮಾತಿರಲ್ಲ ಒಂಜಿ ಚಪ್ಪಾಳೆನ ಕೊರದು ಒಂಜಿ ಪ್ರೀತಿಪೂರ್ವಕ ಸಮ್ಮಾನಲೇನು ಕೊರಡು ಒಂಜಿ ಮಾತ್ರ ಪನ್ಪೇನ್ ಇನ್ನು ಈತ ಜನ ನಿಕಲು ಬೈದರು ಎಂಕಲ್ನ ತುಳುನಾಡದ ಈ ಮಣ್ಣಡು ಏತೋ ಜನ ದೈವದ ಮುಖ್ಯಸ್ಥರನಾಕಲು ಅಸಂಖ್ಯಾತ ಸಂಖ್ಯೆಡು ಪ್ರತಿ ಸಂಕ್ರಮಣದಾನಿ 6 ವರಿಯೇ ಬಾಕಿಲ್ನ ತೆತ್ತದು ದವ್ಯದ ಮುದೆಲಿಗೆ ಪೋದು ದೀಪನ ಪೊತ್ತಾದು ಅಪ್ಪೆ ಅತನ ದೈವ ಸ್ವಾಮಿ ಎಂಕ್ಲೆನ ಪೂರ ಕಾಪಲೆ ಇನಿ ಎಂಕಲ್ನ ಊರುಗು ಸರಿಯಾದ ಬರ್ಸ ಬರಡು ಎಂಕಲ್ನ ಊರುಡು ಎಡ್ಡೆ ಬುಳೆ ಬುಳೆಯಡು ಪಂಡದು ನಮಕ್ ಗೊತ್ತಿಜ್ಜಂದನೆ ತ್ರಿಕರ್ಣಪೂರ್ವಕವಾದ ಇನಿ ದೈವದ ಮುಕ್ತಸ್ಥರನಕಲು ಐತ ಮುಖ್ಯಸ್ಥರನಕಲು ದೇವದ ಗುಂಡಿ ದೈವರ್ನ ಗುಂಡಿಗೆ ಪೋದು ಪ್ರಾರ್ಥನೆ ಮಲ್ತೊಂದುಲ್ಲೇರು ಅಂಚಿತ್ನ ಪ್ರಾರ್ಥನೆ ಮಲ್ಪನಂಚಿತ್ನ ನಮ್ಮ ಮುಖ್ಯಸ್ಥರನಕ್ಲೆಗೆ ಇನಿ ಎಡ್ಡ ರೀತಿಯ ಸಮ್ಮಾನ ಮಲ್ಪನಂಚಿತ್ನ ಎಂಜಿ ವೇದಿಕೆನ ಮುಲ್ಪ ಸಂಘಟಕರು ಸೃಷ್ಟಿ ಮಲ್ತದೇರು ಮಸ್ತ್ ಜನಕ್ಕಿನಿ ಇತ್ತ ಕಾರ್ಯಕ್ರಮಕ್ಕೆ ಬರಂದೇ ಆವಂದೇ ಇಪ್ಪರೆ ಯಾವು ಅಂಡ ಇನಿ ನಮನ ಸಾಮಾಜಿಕ ಜಾಲತಾಣದ ವ್ಯವಸ್ಥೆಡು ನಮನ ಅಕ್ಕಲ್ನ ಇಲ್ಲಡೆಗೆ ಈ ಸಮ್ಮಾನನ ಕೊರ್ಪನಂಚಿತ್ನ ವ್ಯವಸ್ಥೆ ಉಂಡು ಅಂಚಾದ ಏನು ಕುಡರ ವಿನಂತಿ ಮಲ್ಪನ ಮಾತೆರ್ಲ ಹೊರ ಲಕ್ಕುದು ಉಂತುದು ಏರು ಪೂರ ತ್ರಿಕರ್ಣಪೂರ್ವಕವಾದ ತುಳುನಾಡದ ಮಣ್ಣದು ದೈವದ ಮುಖ್ಯಸ್ಥರಾದ ನಮನ ಪರವಾದ ದೈವದ ಗುಂಡಿಡು ಪೋದು ಪ್ರಾರ್ಥನೆ ಮಲ್ತೊಂದುಲ್ಲೆರ ಆ ಮುಖ್ಯಸ್ಥರ ರೆಕ್ಲೆಗೆ ಪೂರ ಒಂಜಿ ಸಮ್ಮಾನದ ಚಪ್ಪಾಳೆ ಕೊರಡು ಏನು ಎರಡೆಲಕ್ಕೆ ಒಂಜಿ ಲಕ್ಕದಂತದು ಮಾತೆರ್ಲ ಒಂದು ನಿಖಲ್ನ ಶ್ರಮಕ್ಕೂ ನಿಖಲ್ನ ತ್ಯಾಗಗೂ ನಿಖಲ್ನ ಶಕ್ತಿಗೆ ನಮ ಕೊರ್ಪನಂಚಿತ್ನ ಸಮ್ಮಾನ ಅಂದು ಪಣದು ಧನ್ಯವಾದ ಕೊಲ್ಲೊನ್ಲೆ. ಆತ್ಮೀಯರೇ, ಇನಿ ತುಳುನಾಡದ ದೈವದ ಕಲೆ ನಮನ ತುಳುನಾಡದ ಸೀಮೆನ ಮೀರ್ದು ರಾಜ್ಯದ ಸೀಮೆನ ಮೀರ್ದು ದೇಶದ ಸೀಮೆನ ಮೀರ್ದು ಅಂತಾರಾಷ್ಟ್ರೀಯ ಮಟ್ಟಗ ಪೋಪುಲೆ ಕಾತನು ಬೇತೆ ಬೇತೆ ವ್ಯವಸ್ಥೆದ ಅಡಿಟ್ಟನೆತ್ತ ಕೊಡುಗೆಲು ಇಪ್ಪರೆ ಯಾವು ಅಂಡ ಇನಿತ್ತ ಈ ಸೀಮಿತ ಅವಧಿಡು ಏನು ಮುಖ್ಯಸ್ಥರನ ಬಗ್ಗೆ ಮಾತ್ರ ಪಾತ್ರ ಇಚ್ಛಿಸಬೆ ಒಂಜಿ ದೈವದ ಕೋಲ ಮಲ್ಪಡು ಅಂಡ ಒಂಜಿ ದೈವಸ್ಥಾನದ ಮುಖ್ಯಸ್ಥರು ಪಡ್ಪನಂಚಿತ್ನ ಶ್ರಮ ಏತುಂಡು ಪನ್ಪನೇನಿ ಇನಿ ಸಮ್ಮಾನದೆ ತೊನ್ನ ಕಲ್ಡನೆಕೆ ನೋಡಾತೆ ಒಂಜಿ ದೈವದ ಕೋಲ ಆವಡು ಒಂದು ಪಂಡಂಡ ಆ ದೈವದ ಮುಖ್ಯಸ್ಥರನಕ್ಲೆಗೆ ದೈವಸ್ಥಾನದ ಮುಖ್ಯಸ್ಥರನಕ್ಲೆಗೆ ಕಡಿಮೆ ಪಕ್ಷ 3 ತಿಂಗಳು ಬುಕ್ಕ ಬೆಗರ್ ಜಪ್ಪರ ಶುರುವಾಪುಡು ವಾದ್ಯದ ಅಕ್ಲೆಗೆ ಪನ್ನೋಡು ಕೋಲ ಮಲ್ಪನ ಅಕ್ಲೆಗೆ ಪನ್ನೋಡು ಆಚಾರನ ಅಕ್ಲೆಗೆ ಪನ್ನೋಡು ಪ್ರತಿಯೊರಿಯಗಲ ಪನ್ನೋಡು ಅಡಿಗೆದ ಅಕ್ಲೆಗೆ ಪನ್ನೋಡು ಅಸ್ರಣ್ಯರನ ಅಕ್ಲೆಗೆ ಪನ್ನೋಡು ಪಾರಿ ಪನ್ಪನ ಅಕ್ಲೆಗೆ ಪನ್ನೋಡು ದೊಂದಿದ ಅಕ್ಲೆಗೆ ಪನ್ನೋಡು ಸೂಟದ ಅಕ್ಲೆಗೆ ಪನ್ನೋಡು ಚಪ್ಪರದ ಅಕ್ಲೆಗೆ ಪನ್ನೋಡು ಇತ್ತದ ಕಾಲಡು ಸೌಂಡ್ಸ್ ದಕ್ಲೆಗೆಲ್ಲ ಪನ್ನೋಡು ಈತು ವ್ಯವಸ್ಥೆಲು ಅವು ಮಾತ್ರ ಬರ್ಪನ ಅಕ್ಕಲೆ ಏತು ಜನ ಸಂಖ್ಯೆ ಬರ್ಪುಂಡು ಅಕ್ಕಲೆಗೆ ಅನ್ನದಾನದ ವ್ಯವಸ್ಥೆ ಆವಡು ಈತು ಪೂರ ವ್ಯವಸ್ಥೆ ಆಯ್ನ ಹಿಡಿದ ಬುಕ್ಕ ಕಲೆಕ್ಷನ್ ಮಲ್ತನಂಚಿತ್ನ ದುಡ್ಡುಗೂ ಲೆಕ್ಕಾಚಾರನ ಪರಿಪೂರ್ಣವಾದ ಕೊರ್ಪನಂಚಿತ್ನ ಪಾರದರ್ಶಕತೆ ಬೋಡು ಈತು ವ್ಯವಸ್ಥೆಲೇನು ಮಲ್ತದು ಮುಖ್ಯಸ್ಥರು ಪೋದು ಕುಲ್ನಾಗ
ರಾತ್ರಿ 12 ಗಂಟೆಗಾನಗ ಕೋಲಲಕ್ಕೊಂಡು ಮುಖ್ಯಸ್ಥರನ್ನಕ್ಲೇನಿ ಏರೇನು ಬೋಡಂಡ್ಲ ತೂಲೆ ಪಾಪ ಅಕಲ್ನ ಕನ್ನಡ ನಿದ್ರೆ ತೂಕೊಂದಿಪ್ಪುಂಡು ದಾಯ್ತ ಅಂದ ಬಣ್ಣಂಡ ಆತ್ಮತೃಪ್ತಿಡು ಆತ್ಮ ಸಂತೋಷಡು ಅಕಲು ಬತ್ತನಕಲ್ನ ಭಕ್ತರ್ನ ಕಣ್ಣಡು ಬತ್ತನಕಲ್ನ ಭಕ್ತರ್ನ ತೆಲಿಕೆಡು ಅಕಲ್ನ ಸಂತೋಷನು ತೂದು ಆನಿದ ದಿನ ಅಕಲಿಗೆ ನಿದ್ರೆ ಬರ್ರ ಶುರುವಾಪಡು ಆಪಗ ದೈವ ಭತ್ತದ ಅಕಲ್ನ ಎದುರುಡು ಉಂತುದು ಕೆಂಡು ನಡುಪುಡಾಯಿ ಕಡ್ತಲೇ ಎಂದು ಕೇಳು ಆತನಿಗೆ ಎಚ್ಚರಿಕೆ ಆಪಣು ನಡಪುಡ್ನಾರೆಗೆ ತೂದು ದೈವದ ಎದುರು ಎಂಚ ಬಾಲೆ ಅಪ್ಪದ ಎದುರು ತನ್ನ ತಪ್ಪುಲೇನು ತನ್ನ ಒಪ್ಪುಲೇನು ತನ್ನ ಮುಗ್ಧತೆನು ಪಣೊಂಡ ಆ ರೀತಿ ನಡಪುಡನಾಕಲು ಕೈ ಕಟ್ಟದು ಉಂತುದು ದೈವದ ಎದುರು ದೈವ ಈರು ಕೊರ್ತನಂಚಿತ್ನ ಶಕ್ತಿಡು ಈರು ಕೊರ್ಪನಂಚಿತ್ನ ಯುಕ್ತಿಡು ಈರು ಕೊರ್ಪನಂಚಿತ್ನ ಧನೊಟ್ಟು ಇನಿ ಎಂಕಲು ಎಂಕಲಿಗೆ ತೆರಿದೋ ತೆರಿಯಂದೆನೋ ಬಾರಿ ಪೊರುದ ಕಾರ್ಯಕ್ರಮನ ಮಲ್ಪನಂಚಿತ್ನ ಶಕ್ತಿನ ಮಲ್ತದ ತೆರಿಯಂದೆನೋ ತೆರಿಯದ್ದೆನೋ ತಪ್ಪಾದು ಪೋದಿಪ್ಪರ ಯಾವು ದೈವ ಏನು ಕ್ಷಮಿಸಾವಡು ಎಂಕಲಿಗೆ ಪೂರ ರಕ್ಷಣೆ ಕೊರಡು ಒಂದು ಪಂಡದು ಪ್ರಾರ್ಥನೆ ಮಲ್ತದು ನಮ್ಮ ದೈವದ ಎದುರು ಕೈಕಟ್ಟದು ಉಂತು ಬಾ ದೈವ ಎಂಕಲಿಗೆ ಅಭಯ ಕೊರ್ಪುಂಡು ಇನಿ ಆ ಅಭಯಡ್ದ ಅವರನೇ ಇನಿ ಎಂಕಲು ಮುಕ್ತೇಶ್ವರನಾಕಲು ಅತ್ತಂದಾಂಡ ನಮ್ಮ ತುಳುನಾಡದ ಮಣ್ಣು ಇನಿ ಶ್ವಾಸನದೆತ್ತೊಂದುಂಡು ಇನಿ ತುಳುನಾಡದ ಮಣ್ಣದ ಸಂಸ್ಕೃತಿ ನಮನ ಗಡಿನ ದಾಟದ ರಾಜ್ಯದ ಗಡಿನ ದಾಟದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೋತಲು ಇಂಚಿತ್ನ ಅದ್ಭುತವಾಯಿನಂಚಿತ್ನ ಸೇವೆನ ಕೊರ್ಪುನಂಚಿತ್ನ ಕೆಲಸ ಇನಿ ದೈವಸ್ಥಾನದ ಮುಖ್ಯಸ್ಥರನ ಮೂಲಕ ಆವೊಂದುಂಡು ಒಂದು ಪಣಪನೇನೆ ಏನು ಪಣೊಂದು ಇನಿ ವೇದಿಕೆದ ಮಿತ್ತಿಪ್ಪುನಂಚಿತ್ನ ಹೆಚ್ಚದಕ್ಕಲು ಕೂಡ ದೈವದ ಮುಖ್ಯಸ್ಥರನಾಕಲಿ ಮಾತೆರೆಗಳ ಹೆಚ್ಚದಕ್ಕಲಿಗೆ ಒಂಜತ್ತು ಒಂಜಿ ದೈವದ ಮುಖ್ಯಸ್ಥರನ ಆದ ಜವಾಬ್ದಾರಿಲು ಉಂಡೆ ಏನು ಒಂಜಿ ಎಲ್ಲ ವಿಷಯನ ಪಂಡದು ಎನ್ನ ಭಾಷಣ ಮುಕ್ತಾಯ ಮಲ್ಪೆ ಏನು ವಕೀಲರಾದ ಎಂಕಲಿಗೆ ಪಾಲ್ಪಟ್ಟಿ ಮಲ್ಪರ ಬರ್ಪುಂಡು ಪಾಲ್ಪಟ್ಟಿ ಮಲ್ಪರ ಬನ್ನಾಗ ಎಣ್ಮ ಜನ ಮೆಗ್ಗೆ ಪಳೆಯನ ಕ್ಲಿಪ್ಪೇರು 2-3 ಜನ ಸಂಗಡಿ ಬಳಿನ ಕಲ್ಲೆಪ್ಪೇರು ಸಾಮಾನ್ಯವಾದ ಕೊರ್ನಂಚಿತ್ನ ಪೊಣ್ಣುಲು ನಮ್ಮನ ತುಳುನಾಡ ಮಣ್ಣಡು ಪಾಲನ ದೆತೊಂದು ಬೋಪನ ಕಮ್ಮಿ ಅಗಲ್ ದಾನೆ ಮಲ್ಪೇರು ಬಣ್ಣಡ ಪೂರ ಪಾತೆರಾದಾಯಿ ಕೂಡಲೇ ವಕೀಲರ ಎಂಕ್ಲೆಗೆ ಪಾಲು ಬೊಡ್ಚಿ ಎಂಕ್ಲೆಗೆ ಎಂಕಲ್ನ ಅಪ್ಪ ಇಲ್ಲಡೆಗೆ ಪೋದು ಬರ್ರ ಒಂಜಿ ಇಲ್ಲು ಬೋಡು ರಡ್ನೆದಾದ ಅಕಲು ಕೇನ್ನಂಚಿತ್ನ ಒಂಜೆ ವಕೀಲರೇ ಅಣ್ಣನಕ್ಕಳ್ಳ ಪನೋಡೀರು ಎಂಕಲ್ನ ಅಮ್ಮೇರ್ನಕ್ಕಲು ಎಂಕಲ್ನ ಹಿರಿಯರ್ನಕ್ಕಲು ದೈವದೇವರನ ಕೆಲಸನ ಮಲ್ತೊಂದು ಬರೊಂದುಲ್ಲೇರು ಆ ದೈವದೇವರನ ಕೆಲಸ ನಿರಂತರವಾದ ಆಪು ಲೆಕ್ಕ ಒಂತೆ ಪಾಲು ದೇವರಿಗೆ ದೀಪರ ಅಂದಕ್ಕೇನ್ಬೇಕು ಒಂದು ನಮ್ಮ ದೈವದ ಬಗ್ಗೆ ನಮ್ಮನ ಮಣ್ಣಿಡಿಪ್ಪುನಂಚಿತ್ನ ಕಲ್ಪನೆ ಓಲ್ಲ ಲೆಕ್ಕ ಪಾಡ್ಲಿ ಮಿತ್ತದ ಘಟ್ಟದ ಪ್ರದೇಶಕ್ಕೆ ಪೋಂಡ ದೇವಾಲಯಗಳು ದೇವರು ಒಂದು ಪ್ರಾಂತರ ಕಲ್ಪನೆ ಬರ್ಪುಂಡು ಆಂಡ ನಮ್ಮನ ಕೋರ್ಟುಡು ಕೂಡ ನಮ್ಮ ಸಂಬೋಧನೆ ಮಲ್ಪನಾಗ ದೈವ ದೇವರುಗಳು ಒಂದು ಪಂಪನ ಶಬ್ದನೇ ಪ್ರಯೋಗ ತುಳುನಾಡದ ಮಣ್ಣಡು ಮಲ್ಪ ನೆತ್ತ ಪ್ರಾಮುಖ್ಯವಾಯಿನಂಚಿತ್ನ ಕಾರಣದಾನೆ ಎಂದು ಪಂಡ ನಮನ ಊರುಡು ಮುಖ್ಯಸ್ಥರಾದ ದೈವಕ್ಕಲ್ನ ಚಾಕರಿನ ನಿರಂತರವಾದ ಬಂತೊಂದು ಬರ್ಪನಂಚಿತ್ನ ನಮ್ಮದ ಪೆರ್ಮೆದ ಮುಖ್ಯಸ್ಥರನ ಅತ್ಯಂತ ಮಲ್ಲ ತ್ಯಾಗದ ಕೆಲಸ ಪನ್ಪುನೇನು ನಮ್ಮ ನೆನಪು ದೀವನೋಡು ಈತೆ ವಿಷಯನ ಪಡೊಂದು ನನಾತು ವಿಷಯ ಪನ್ಪುನ ಇತ್ತನು ಆ ಅಂಡ ಎನ್ನ ಸಮಯನ ದಯಾನಂದ ಕತ್ತಲ್ ಸಾರ್ಗ ಕೊಡೊಂದುಲ್ಲೆ ಆರು ಎನ್ನಡದು ಬುಕ್ಕನೆನ್ನು ದುಂಬರಿಯಡು ಎಂದು ಪಣೊಂದು ಇನಿತ್ತ ಈ ಕಾರ್ಯಕ್ರಮಡು ಮುಖ್ಯಸ್ಥರನ ಪರವಾದ ರಡ್ಡು ಪಾತೆರನ ಪಂಡ್ರ ಅವಕಾಶ ಕೊರನಂಚಿತ್ನ ಸಂಘಟಕರಾಯಿನಂಚಿತ್ನ ಈ ಕಾರ್ಯಕ್ರಮದ ಪಿರವುಡಿಪ್ಪನಂಚಿತ್ನ ಚಾಲನಾ ಶಕ್ತಿ ಸಂಪತ್ ಸುವರ್ಣ ಮೇರೆಗೆ ಆತ್ಮೀಯವಾಯಿನಂಚಿತ್ನ ಅಭಿವಂದನೆಗಳನ್ನು ಸಲ್ಲಿಸಾವೊಂದು ಆತ್ಮೀಯರೇ ದೈವಸ್ಥಾನದ ಮುಖ್ಯಸ್ಥರು ನಮನ ತುಳುನಾಡದ ಸಂಸ್ಕೃತಿಯ ರಕ್ಷಣೆದ ಮಹತ್ತರವಾಯಿನಂಚಿತ್ನ ಜವಾಬ್ದಾರಿನ ದೀವೊನ್ನಾಕಲು ದೈವಸ್ಥಾನದ ಮುಖ್ಯಸ್ಥರು ಇನಿ ದೈವದ ಕೋಲದ ನಿಜವಾಯಿನ ರೂಪನು ನಿರ್ದೇಶನ ಮಲ್ಪುನಂಚಿತ್ನ ನಿರ್ದೇಶಕರು ದೈವಸ್ಥಾನದ ಮುಖ್ಯಸ್ಥರು ನಮನ ಸಾಂಸ್ಕೃತಿಕ ಪರಂಪರೆನು ನನದುಂಬುದ ಜೀವನಗೂ ನನದುಂಬುದ ನಮನ ಜನಕ್ಕಲೆಗೆ ಕೊರ್ಪುನಂಚಿತ್ನ ಸಂರಕ್ಷಕರು ಎಂದು ಪಣಂದು ಅಕಲ್ನ ಕೆಲಸಗೆ ನಮಸ್ಕಾರನೆಲ್ಲ ಪಣಂದು ಅಕಲು ಮಲ್ಪನಂಚಿತ್ನ ಕೆಲಸಗೆ ಆ ದೈವದೇವರು ಅಕ್ಲನ್ನು ಸದಾ ಕಾಪಾಡಡು ಪಂಪನಂಚಿತ್ನ ಪ್ರಾರ್ಥನೆಯನ್ನು ಮಲ್ತೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಕ್ತಾಯ ಮಲ್ಪೆ ನಮಸ್ಕಾರ. ದೈವಾರಾಧನೆ ಕಲೆ ಕಾರ್ಣಿಕದ ಕಜ್ಜ ಅವೆತ ಕಾಪೆಲ್ದ ಸೂತ್ರ
ದೈವಸ್ಥಾನದ ಮುಕ್ತೇಶ್ವರರು ಪನ್ಪಿನ ಚಿತ್ತನ ನೆಲೆಟ್ಟು ರಡ್ಡು ಪಾತ್ಯರ್ನ ಎಂಕಲ್ನ ಮಲ್ಲ ಮದಿಪುನ ಕೊರ್ಪನ ಚಿತ್ತನ ಶ್ರೀ BK ಧನುಂಜಯರಾವ್ ಬೇರೆಗೆ ಬುಡುಬುಡಲ್ದ ಸುಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಿತ್ರರಾಯನ ಚಿತ್ನ CA ಬ್ಯಾಂಕ್ ಪದ್ಮಂಜನೆತ ಅಧ್ಯಕ್ಷರಾಯನ ರಕ್ಷಿತ್ ಪಾಣಿಕರ್ ವತೀರನ್ನು ಅತ್ಯಂತ ಪ್ರೀತಿಪೂರ್ವಕವಾದ ವೇದಿಕೆಗೆ ಆಹ್ವಾನ ಮಲ್ತಂದು ಸ್ವಾಗತ ಮಲ್ತಂದಿಲ್ಲ. ತುಂಗಪ್ಪ ಬಂಗೇರ್ರೆಗೆ ಬೇತೆ ಕಜ್ಜಗೆ ಪಾಲ್ಪಡ ರೀತಿ ನಡೆದಾತ್ರ ಆರು ಪೊರ್ತುಗು ಸರಿಯಾದ ಬೈದೇರು ಅರೇನು ಕಡಪಡ್ದು ಕೊರೊಂದುಲ್ಲ ಇದು ಪೊರ್ತು ಎಂಕಲೊಟ್ಟಿಗೆ ಇತ್ತದು ಎಂಕಲ್ನ ಈ ಮತ್ತರ್ಮೆದ ಚಾವರ್ಡ್ ಕೊಲ್ಲುದು ಎಂಕ್ಲಿಗೆ ಸಕಾಯ ಕೊರ್ನ ಇರೆಗೆ ಬುಡುಬುಡಲ್ದ ಸುಲ್ಮೇಲೆನ ಸಂದಾಯಿತ ಮಲ್ತೊಂದು ಚಾವಡಿದ ನನ್ನ ದುಂಬತ ಮದಿಪುದ ಬಿನ್ನೆರು ಐನಂಚಿತನ ದಯಾನಂದ ಕತ್ತಲ್ ಸಾರ್ ತುಳುನಾಡ ದೈವಾರಾಧನೆ ಬೊಕ್ಕ ದೈವ ನರ್ತನದ ಬಗೆಟ್ ಪೆರಿಯರಡ ತೆರಿಯೊಂದು ಆಳ ಅರ್ಥದ ದೈವ ಕಲಟು ಕಟ್ಟು ಕಟ್ಟಳೆ ನೇಮ ನಿಯಮಡು ದೈವ ನರ್ತನ ಮಲ್ಪಿನ ನರ್ತನಕಾರ್ಯರು ಪ್ರಾಯದಂಚಿ ತೂವಂದೆ ಅಜ್ಜೆ ತಪ್ಪು ನಂಚಿತನ ದೈವ ನರ್ತಕೆರೆಯನ್ನು ತಿದ್ದುನಾರು ದೈವದ ಕಲಕ್ಕೆ ಬೇನೆ ಆನಗ ಲಕ್ಕದುಂತುದು ಸ್ವರ ರಟ್ಟಾವುನಾರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಕರಿನ ಗುರ್ಕಾರ್ ರಾಯ್ ನಂಚಿತನ ದಯಾನಂದ್ ಕತ್ತಲ್ ಸರ್ ಈ ಪೊರ್ತುಡು ರೆಡ್ಡು ಪಾತೆರ್ರೆ ಅನುಕರೊಂದಲ್ಲ ದಯಾನಂದ್ ಕತ್ತಲ್ ಸರ್ ಇತ್ತೆ ನಮ್ಮೊಟ್ಟಿಗೂ ಪಾತೆರದ ಕಟ್ಟಿಡು ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆದ ಮಾತ ಸತ್ಯ ಚಿತ್ತೊಳಗೆ ನೀಟಪಡ್ಡ ಬರೋನಗ ಯಾನು ಪೊರ್ತು ತತ್ತದ ಬತ್ತನಾಯೆ ದಿನ ತತ್ತದ ಬತ್ತನಾಯೆ ಕಾರಣ ಸತ್ಯ ಚಿತ್ತೊಳ್ನ ಸೇವೆದ ಪುದೆನೆಂಕ್ ಎಲ್ಯ ಪ್ರಾಯಡೆ ಮುದ್ರೆ ಕಟ್ಟದು ಕೊಡ್ತೀರ ಅಂಚಾಯ ನಡೆದ ಅವರ ಮುರಣದ ದಿನ ಬರ್ರೆ ಎಂಕ ಸಾಧ್ಯತೆ ಆತಜಿ ಇನ್ನಿತ ದಿನ ಬತ್ತಂಡಲ ಎನ್ನ ಪ್ರೀತಿಗೆ ಮತ್ತರ್ಮೆಗೆ ಲೆಪುಡಾದು ಎಂಗೆ ಸರಿಯಾಗಿ ನನ್ನ ಚಿತ್ತನ ಮಾನಾದಿಗೆಯನ್ನು ಕೊರ್ದು ಎಂಡ ಪಾತೆರ್ರೆ ಅವಕಾಶ ಕೊರ್ನ ಐಟ್ಲ ಈ ಸಂಘಟಕರನೊಟ್ಟಿಗೆ ಇನ್ನು ಕ್ಷೇತ್ರದ ಮುಖ್ಯಸ್ಥರನಕಲ್ ಪಾತೆರ್ನ ಈ ವೇದಿಕೆಡು ನಿಜವಾದ ಎಂಕ ಪಾತೆರ್ರೆ ಅವಕಾಶ ಜನ ಉಪಸ್ಥಿತಿಯಾದ ಇಪ್ಪೊಡಿತ್ತಂಡು ಆಂಡಲ ಎನ್ನ ಪಾತೆರನು ಆರು ಪಾತೆರ್ವೇರೆ ಪಣಪನಂಚಿತ್ತನ ಚಿತ್ತನೊಂಜಿ ಹೃದಯ ವೈಶಾಲ್ಯತೆನ ತೊಚ್ಪಾಯಿ ನನ್ನ ಚಿತ್ತಿನ ನಮ್ಮ ಧನಂಜಯಣ್ಣಗೆ ಅಂಚನೆ ವೇದಿಕೆ ಇಡ್ತಿನಂಚಿತ್ತಿನ ಮಾತ ಭಿನ್ನರೆಗಲ ಮಾಧ್ಯಮದ ಮುಖೇನ ತೂಪನಂಚುತ್ತಿನ ಮಾತ ಬಂಧುಳೆಗಲ ಯಾನ ಮಲ್ಲ ತರೆತಗ್ಗಾದ ಬೆರಿಬಗ್ಗಾದ ಮಲ್ಲ ಸೊಲ್ಮೇಲೆನೆ ಸಂದಾಯಿತ ಮಾಡ್ತೊಂದುಲ್ಲೆ ಒಂಜಿ ರೀತಿಡು ಎಂಕಲ ಸಂಬಂಧ ಉಂಡು ಮುಖ್ಯಸ್ಥೆ ಬಂಡ ಯಾನ್ಲ ಒಂಜಿ ಕ್ಷೇತ್ರದ ಮುಖ್ಯಸ್ಥೆ ಆದಲ್ಲೆ ವಾ ಮುಖ್ಯಸ್ಥೆ ಎಂಕಲ್ನ ಕುಟುಂಬದ ದೈವದ ಆರಾಧನೆ ಆಪುಂಡು ಪ್ರತಿ ವರ್ಷ ಅವಳು ಯಾನ ಮುಖ್ಯಸ್ಥೆ ಆದಲ್ಲೆ ತುಳುವ ನೆಲಟ್ಟು ಪ್ರತಿ ಒರಿಲ ದೈವದ ಚಾಕಿರಿದ ಕುಲು ಒಂದು ಪಣಪನ ಶಬ್ದ ಎಡ್ಡೆ ಅಂತ ತೋಜುಂಡು ದಾಯಿಕೆಂಡ ಅವು ಗಡಿಬತ್ತಿನ ಕುಲಾದಿಪ್ಪು ನೇಮ ಮಲ್ಪುನ ಕುಲಾದಿಪ್ಪು ಮಲ್ಪವುನ ಕುಲಾದಿಪ್ಪು ಪ್ರತಿ ಒರಿಲ ದೈವದ ಸೇವಕಿಯರು ಆಂಡ ದೈವದ ಸೇವಕಿಯರಿಗೆ ಒಂಜಿ ಲೆಕ್ಕಾಚಾರ ಉಂಡು 14 ಗುತ್ತು 14 ಉಳಗುತ್ತು 14 ಚಾಕಿರಿ ಮಾನ್ಯರು ಈ 40 ವಿಭಾಗದ ತುಳುನಾಡದ ದೈವಾರಾಧನೆ ಭಾರಿ ಅಚ್ಚುಕಟ್ಟಡು ಪೀರಾಕದ ಆಡಳಿತ ವರ್ಗ ಪಂಡ ಅರಸೊತ್ತಿಗೆ ದಕ್ಕಲು ಮಲ್ತದಿತ್ತೇರೆ ಆನಿದ ಕಾಲಡು ಅರಸೊತ್ತಿಗೆ ಪೋದು ಐಡೊಕ್ಕ ಸೇನಾಧಿಗೆ ಮನೆ ಬತ್ತಂಡು ಇತ್ತೆ ಎಂಡೋಮೆಂಟ್ ಕಮಿಟಿಗೆ ಮನೆ ಬತ್ತಂಡು ಇತ್ತೆ ಒಂಜಿ ಊರೂರುಡ ಆಡಳಿತದ ವ್ಯವಸ್ಥೆನೇ ಒಂಜಾತು ತ್ರಾಸಿಡು ತತ್ತನಂಚೆತ್ತನ ಸ್ಥಿತಿ ನಿರ್ಮಾಣ ಆನಂದಲ್ಲ ಅವೇನೆ ಕನತದ ತ್ರಾಸಿಗೆ ಉಂತವಡು ನಂಡ ಆಡಳಿತದ ಅಕಲ್ನ ಬಂಗ ಅವು ಅಕಲಿಗೆ ಮಾತ್ರ ಗೊತ್ತು ಅಂಜಾಯ ನಡೆದ ಅವರ ಇನಿತ ದಿನತ ಈ ಒಂಜಿ ಸಂಗೋಷ್ಠಿದ ಜವಾಬ್ದಾರಿ ಇಪ್ಪುನು ಈ ಕ್ಷೇತ್ರದ ದೈವಾರಾಧನೆ ನಡಪ ಒಂದು ಪೋಪನ ಅಕಲ್ನ ಬಗೆಟಿಪ್ಪುನಂಚೊತ್ತನ ವಿಚಾರ ಬಂದುಳೆ ಒಂಜಂತು ನಮ್ಮ ಸತ್ಯ ನೆನೆಪುದಿವಳು ಬಾರಿ ಧನಂಜಯ ಕುಂಬಳೆ ಮೇ ಧನಂಜಯನ್ನೇ ಪಣ್ಣ ಪಾತಿರ ನೂದೆಟ್ಟು ಸಾವಿರ ಸರಿ ದಾಯಂದು ಕೇಂಡ ಈ 14 ಚಾಕಿರಿ ವರ್ಗ ಪಣಪನ ಎಂಕುಲು ಎಂಚಿನ ಉಳ್ಳನ ಎಂಕುಲೆಗೆ ಒಂಜಿ ಕ್ಷೇತ್ರಗೂ ನೇಮ ಕಟ್ಟೇರೆ ಬತ್ತಂದಂಡ ಅತ್ತಂಡ ಚಾಕಿರಿಗೆ ಬತ್ತಣದಂಡ ಎಂಕುಲು ಅಲ್ತ ಖಾಲಿ ಪೋಪುಜ ಅಕುಲು ಕೊರನಂಚಿತ್ತನ ಪಣವುನು ಪತ್ತೊಂದು ಪೋಪ ಆತ ಮಾತ್ರ ಅತ್ತಂದೆ ಎಂಕುಲು ಬತ್ತಿ ಬೆಟ್ಟಿಗೆ ಎಂಕುಲೆಗೆ ಬೋಡಾಪನ ಬಂಜಿಗೆ ಬಾಟನೆ ತಾದಿಗೆ ಪಣವು ಒಂದು ಪೂರ ಆ ಮುಖ್ಯಸ್ಥರನಕಲು ಕೊರ್ಪೇರು ಎಂಕುಲು ಖಾಲಿ ಪೋಪನ ಕ್ರಮಜ್ಜಿ ಈತ ವ್ಯವಸ್ಥೆನ ಮಲ್ಪೊಡು ನಂಡ ಅಕಲೆ ಖಾಲಿ ಒಂಜಿ ತಿಂಗೊಳದ ತಯಾರಿ ಅತ್ತು
ಐದು ಜಾಸ್ತಿಯೇ ತಯಾರಿ ಮುಖ್ಯಸ್ಥರನಕಲ್ನ ಉಂಡು ಯಾನ ಮುಖ್ಯಸ್ಥರನಕಲ ಮೆಚ್ಚೇರೆ ಪಣಪುನ ಪಾತೆರತ್ತು ಒಂದು ವಾಸ್ತವ ಸತ್ಯ ಐಕ್ ಬೋಡಾದೆ ಯಾನೊಂಜಿ ಒಂಜಾತ ವಿಭಾಗದ ಕಲ್ಡ ಪನ್ರೆಂಡು ದಯಾನಂದಣ್ಣ ಈರೊಂಜಿ ನಾಟಕ ಕಲಾವಿದೆ ಎಂಗ್ಲ ನಿರೂಪಕರೇ ಗೊತ್ತುಂಡು ಈರ್ಲ ಒಂಜಿ ನಾಟಕ ಕಲಾವಿದೆ ಈರೊಂಜಿ ಯಕ್ಷಗಾನ ಕಲಾವಿದೆ ದಾಯೆ ಈರೆಗೆ ದೈವಾರಾಧನೆ ಚಲನಚಿತ್ರ ನಾಟಕದ ಪ್ರದರ್ಶನ ಈರೆ ಮಲ್ಪೆರೆ ಬಲ್ಲಿ ಎರಡು ಪ್ರಶ್ನೆ ಮಾಡಿರು ದಾಯೆ ದೈವದ ಕೊಡಿಯಡಿಟ್ಟು ನೇಮ ಕಟ್ಟುನ ಕುಲೆ ನಾಟಕಡು ಯಕ್ಷಗಾನಡು ನೆಟ್ಟು ದಾಯ ಮಲ್ಪೆರಲ್ಲಿ ಬಕ್ಕಲ ಪೊರ್ಲಾ ಪೂಜಾ ಪನ್ಪನ ಪ್ರಶ್ನೆ ಎತೋ ಸರ್ತಿ ಪಾಡ್ದೇರು ನಿಕುಲು ಈತ ಸಮಯ ನಿಕುಲು ತೂವಲಿ ದಯಾನಂದ ಕತ್ತಲ್ ಸಾರ್ ಪಣಪನ ಚಿತ್ತನ ಒಂಜಿ ವ್ಯಕ್ತಿನ ಮುಖೇನ ದೈವದ ಕಲತಕ್ಲಿ ನಿಕುಲೊಂಜಿ ಭೂತ ಕನ್ನಡದೀದು ತೂವಲಿ ತುಯರ್ನಂಡ ಎತೋ ಅವಕಾಶಲಿತ್ತಂಡ ವಿಶ್ವದಾದ್ಯಂತ ತಿರ್ಗದ ಬರ್ಪನ ಯೋಗ ದೈವ ದೇವರೆಂಕ ಕೊಡ್ತೇರು ಆಂಡ ಇನಿವರೆ ಮುಟ್ಟೋ ದೈವದ ಬಗೆಟ್ ನೇರ್ದು ಪಿರಾಕಡೆ ಒಂಜಾತ್ 10-20 ವರ್ಷ ದುಂಬು ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿ ಕಟ್ಟಿನಪಗ ದೈವದ ಕ್ಷೇತ್ರದ ಮುಖ್ಯಸ್ಥರು ದೈವದ ಪರಿಚಾರಕ ವರ್ಗ ಮೊಗಲು ಪೂರ ಒಟ್ಟಾದ ಚರ್ಚೆ ಮಲ್ತದೆ ದೈವಾರಾಧನೆ ಓ ಪ್ರದರ್ಶನ ಓ ನಿದರ್ಶನ ಪನ್ಪುನ 2 ವಿಭಾಗ ಆದಿತ್ತನು ದೈವಾರಾಧನೆ ಪಂಡದಾದ ಒಂದು ಜನಪದೀಯತೆ ಅಡಕವಾಯಿನ ದೈವಿಕ ಕಲೆ ಪಣಪುನವು ಆನಿ ಘೋಷಣೆ ಆದಿತ್ತಂಡು ಜನಪದ ಕಲೆ ಓ ಒಂದು ಕೇಂಡ ದೈವಾರಾಧನದ ಉಳೈಡು ಇಪ್ಪುನಂಚೆತ್ತನ ಪಾರ್ಧನ ಆ ಬಾಯಿಡ್ದು ಬಾಯಿ ಬತ್ತ ನಾವು ಆ ಪಾರ್ಧನ ಪಣಪುನ ಹಕ್ಕು ಬೆರಣೆರೆಗಳುಂಡು ಬಂಟೆರೆಗಳುಂಡು ಬಿಲ್ಲವೆರೆಗಳುಂಡು ಮಾತವರ್ಗದ ಕಲೆಗಳುಂಡು ಇನ್ನು ಗಿಟಗೆರೆ ರಾಮಕ್ಕ ಮುಗೇರ್ತಿ ಅರೆಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದನಂಡ ಆರ ಪಾರ್ಥನ ಸಾಹಿತ್ಯದ ಪ್ರಬುದ್ಧ ಆಯ್ನೆಟ್ಟು ಇನ್ನು ನಮ್ಮ ಕರ್ಗಿ ಶೆಟ್ಟಿ ಆದಿಪ್ಪು ನೀಲಮ್ಮ ಪೂಜಾರ್ತಿ ಆದಿಪ್ಪು ಎನ್ನಮ್ಮ ಶ್ರೀಮತಿ ಭವಾನಿ ಆದಿಪ್ಪು ಮೊಕುಲಪುರ ಜನಪದ ಪ್ರಶಸ್ತಿಯನ್ನು ಪಡೆತಿರಂದಾಂಡ ಆ ಪಾರ್ಥನ ಅವು ಎಂಕಲ್ನ ಮಾತ್ರ ಹಕ್ಕ ತಂದು ದೈವದ ಕೊಡಿಯಡಿಟ್ಟು ನೇಮ ಕಟ್ಟುನಕಲ್ನ ಮಾತ್ರ ಹಕ್ಕತ್ತು ದೈವಾರಾಧನೆ ಏರುಪುರ ಮಲ್ಪೆರ ಅಕಲ್ನ ಮೂಲ ಹಕ್ಕುವವು ಕೆಂಡ ಪಾರ್ಧನನು ಕಲ್ತೊನ್ನವು ಪಾರ್ಧನದ ಪಾರಿಭಾಷಿಕ ಶಬ್ದೊಳೆನು ಅರ್ಥ ಮಲ್ತೊನ್ನಂಚೆತ್ತನ ತಾಕತ್ತನ್ನು ಗಳಿಸವು ನಾವು ಅವು ಇನ್ನು ಬಂಟೆರೆ ಸಂಧಿ ಆದಿಪ್ಪು ಅತ್ತಂಡ ಸಿರಿ ಪಾರ್ಧನ ಆದಿಪ್ಪು ಒಂದು ಪೂರ ತುಳುನಾಡದ ವ್ಯಾಪ್ತಿ ಬೊಕ್ಕ ತುಳುನಾಡದ ಶಬ್ದ ಸ್ವಾರಸ್ಯಲಿನ ಮಾತ ನಂಗೆ ಎತ್ತಾದು ಕೊರ್ಪುಂಡು ಐಕಬೋಡಾದ ಜನಪದ ವಿಭಾಗವು ಅತ್ತಂಡ ಆರಾಧನೆ ವಿಭಾಗ ದೈವಿಕ ವಿಭಾಗವು ಇಡೀ ರಾಜ್ಯ ಸೇರ್ದು ಮುಖ್ಯಸ್ಥರನಕಲ್ನ ಒಂಜಿ ಸಂಕಲ್ಪದನ್ವಯ ಇಡೀ ರಾಜ್ಯ ಸೇರ್ದು ಎಣ್ಣೆ ಬೂಳ್ಯೊಡ್ದು ಪಿರಿಬೂಳ್ಯವರೆ ಮುಟ್ಟದ 14 ಕಟ್ಲೆದ ಚೌಕಟ್ಟುಂಡು ಇಡೀ 14 ಕಟ್ಲೆ ಬಂಡ ಅವೇನ ಅಂದು ಕೇಳಿರ ಆಹಾ ಬೆದಬೇತೆ ಮರ್ಗಿಲ್ಡು 14 ಕಟ್ಲಿನ ತೂಪುನ ಕ್ರಮ ಉಂಡು ಒಂಜಿ ಮಣ್ಣ ಮುಹೂರ್ತದ ಬತ್ತಿನ ಮರಜಾಪುನವರೆ ಮುಟ್ಟೊಂಜಿ 14 ಕಟ್ಲೆಂಡು ಮಣ್ಣ ಮುಹೂರ್ತದ ಬತ್ತಿನ ಮರಜಾಪುನವರೆ ಮುಟ್ಟ 14 ಕಟ್ಲೆ ರಾಜನ್ ದೈವದ ಕೊಡಿಯಡಿತ ಅಂಚೆನ ದೈವದ ಕೊಡಿಯಡಿಟಿ ಎಣ್ಣೆ ಬೂಳ್ಯದ ಬತ್ತಿನ ಪಿರಿಬೂಳ್ಯವರೆ ಮುಟ್ಟದ ಒಂಜಿ 14 ಕಟ್ಲೆದ ಚೌಕಟ್ಟುಂಡು ಕೂಡೊಂಜಿ 14 ಕಟ್ಲೆದ ಚೌಕಟ್ಟುಂಡು ಪದ್ರಾಡು ಸಂಕ್ರಾಂತಿ ಚೌತಿ ಪರ್ಬ ಅಡೆ 14 ಆಂಡು ಪದ್ರಾಡು ಸಂಕ್ರಾಂತಿ ಚೌತಿ ಪರ್ಬ ಬೊಕ ತರೆ ಮುಡಿಪು ಬೊಕ ನಾಗತನು ಇಡೆ 14 ಒಂದೊಂಜಿ 14 ಕಟ್ಲೆದ ವಿಭಾಗ ಉಂಟು ಕೆಲವು ಕಡೆ ಆ ಪದ್ರಾಡು ಸಂಕ್ರಾಂತಿ ಐತೊಟ್ಟಿಗೆ ದೊಂಪಂದ ಬಲಿ ವಾರ್ಷಿಕ ಉತ್ಸವ ಪಣಪುನಂಚಿತ್ತಿನ ರಡ್ಡು ಸೇರ್ಸಾದು 14 ಕಟ್ಲಿನ ಲೆಕ್ಕ ಮಲ್ಪನಕಲು లేదు ಒಂದು ಪೂರ ದೈವದ ಕೊಡಿಯಡಿಟ ಅಂತೂ 14 ಪಣಪುನವನಂಕ ಭಾರಿ ಪ್ರಾಮುಖ್ಯ ದೇವರಿಗೆ ಷೋಡಶೋಪಚಾರದ ಸೇವೆ ದೈವಳಿಗೆ 14 ಕಟ್ಲೆ ಐತೊಟ್ಟಿಗೆ ದೈವಳಿಗೆ 14 ಕಟ್ಲೆ ಐತೊಟ್ಟಿಗೆ ಭೂತೊಳೆನು 14ಕ್ಕೆ ಸೇರ್ಸವು ನಾವು ಯಾನು ವೇದಿಕೆ ಎಡಿತಿನಂಚೆತ್ತನ ಮಾತ ಆಡಳಿತದ ಗುರ್ಕಾರ್ಯರನ್ನ ಕಳ್ಳ ಸೇರ್ದಿನಂಚೆತ್ತನ ದೈವಾಭಿಮಾನಿ ಭಕ್ತರಡ ಒಂಜಿ ವಾಸ್ತವಾಂಶೊನ್ನಿಕ್ಲ ಎದುರು ಬುಡ್ಪಾದೀಪೆ ಇನಿ ತುಳುನಾಡದ ದೈವಾರಾಧನದ ಕೊಡಿಯಡಿಟ್ಟು ಒಂಜಿ ರಡ್ಡು ಶಬ್ದದ ಬಗ್ಗೆ ವ್ಯಾಪಕವಾಯಿನ ಚರ್ಚೆ ಆವೊಂದುಂಡು ಭೂತ ಬೊಕ ಸತ್ಯ ತುಳುನಾಡು ನಮ್ಮ ಮಾತೆಲ್ಲ ಸತ್ಯಾರಾಧಕಿರ್ ದ ಟ್ರುತ್ ವರ್ಷಿವ್ ಆಫ್ ತುಳುವಾಸ್
ಸತ್ಯ ಕಾಪುಂಡು, ಸತ್ಯ ತೂಪುಂಡು, ಸತ್ಯ ನಡಪಾವುಂಡು, ಸತ್ಯ ಮೆರೆಪಾವುಂಡು, ಸತ್ಯ ಗೆಂದಾವುಂಡು. ಆ ಸತ್ಯನು ನಮ್ಮ ದೈವ ಅಂದಲೆತ್ತ. ಆ ಬಂಡ ಭೂತ ಬಂಡದಾದ ಭೂತಾರಾಧನೆ ಇಜ್ಜ ಉಂಡು. ಸತ್ಯಾರಾಧನೆ ಬಂಡ ಪ್ರಾಕೃತಿಕ ಶಕ್ತಿಲ್ನ ಆರಾಧನೆ ಅವು ಸತ್ಯಾರಾಧನೆ. ಓಕ್ ಪುಟ್ಟಿಜ್ಜ ಒಯ್ಕ ಸಾವಿಜ್ಜ ಪುಟ್ಟು ಸಾವು ರಾಹಿತ್ಯವಾಯಿನ ಅಗ್ಗಿಡು ಕರ್ಚಂದಿನ ದೊಂಬುಡು ಉನುಗಂದಿನ ನೀರಿಡು ಬೊದುಳಂದಿನ ಗಾಳಿಡು ರಾವಂದಿನ ಆಜಂದಿನ ಮಾಜಂದಿನ ತೋಜಂದಿನ ಅಳತೆಗೆ ಎಕ್ಕಂದಿನ ಎಣಿಕೆಗೆ ತಿಕ್ಕಂದಿನ ದಾದನ ಒಂಜಿ ಸಗತಿಂಡು ಆ ಸಗತಿನಂಗೆ ಬಗತಿಂಡು ಐದು ಹತ್ರ ಮುಗುತಿಂಡು ಒಂದು ಸಂಕಲ್ಪ ಮಲ್ತಿನ ಪ್ರಾಕೃತಿಕ ಶಕ್ತಿ ಅವಿಯ ಫಲ ಸತ್ಯ. ಆ ಭೂತ ಅಂದಾಯ ರಾಪುಜಿ ಆ ಭೂತತ್ತೆ ಅಪಂಡ ಭೂತ ಬಂಡ ಓವು ಒಂಜಿ ವ್ಯಕ್ತಿ ನಿಕಲು ಮಾತಿರಲ್ಲ ಕೆಮಿಕೊಂಡೆ ಮಲ್ತೆ ಕೇನುಡು ನಮ್ಮ ಕುಟುಂಬದ ದೈವಳಿಗಾವಡು ರಾಜ್ಯದ ದೈವಳಿಗಾವಡು ನಮ್ಮ ಪೋಪನೆ ಭದ್ರಾಡು ಸಂಕ್ರಾಂತಿ ಕರ್ಪೇರೆ ಪೋನಾಗ ಭೂತೋಗು ಸಂಕ್ರಾಂತಿ ಕರ್ಪೇರ ಪಣ್ಪೂಜ ಇನ್ನು ಎಂಕಲ್ನ ಸತ್ಯೊಳಗೆ ಸಂಕ್ರಾಂತಿ ಕರ್ಪೇರೆ ಪೋಪನೆ ಇಂದ ಪಣ್ಪನೆ ಇನ್ನು ಸತ್ಯೊಳ್ನವಳು ಸತ್ಯೊಳ್ನ ನಡೆಟ್ಟು ಚೌತಿ ಬರ್ಬೇಕು ಕರ್ಪೇರೆ ಪಣ್ಪನೆ ಅಪಂಡ ಭೂತೊಳಗೆ ಬಂಡೆಯಪ್ಪ ವರ್ಷಗೊರ ಪಣ್ಪಿನಿ ಇನಿ ಅನ್ನ ಕುಟುಂಬದಿಲ್ಲಲ್ಲ ಭೂತೊಳಗೆ ಆಯ್ತು ಅರ್ಥದಾದ ಎನ್ನ ಕುಟುಂಬದಿಲ್ಲಲ್ಲ ಬೇಷ ಸಂಕ್ರಾಂತಿ ದಾನಿ ನಡಪನ ಕಟ್ಲೆ ಪಿರಾಕಡು ಬೇಷ ಸಂಕ್ರಾಂತಿ ದಾನಿಯೇ ನಾಗಾಗ ತನಮೈತೊಂತೇನೆ ಬೇಷ ಸಂಕ್ರಾಂತಿ ದಾನಿಯೇ ನಮ್ಮ ಹಿರಿಯಾಕ್ಲಿನ ಪದ್ನಾಜಕ್ಕೆ ಸೇರ್ಸವಂತೇನೆ. ಅಪಗ ಒಂಜಿ ವ್ಯಕ್ತಿ ಆಯೆ ಆಸೆಡು ಸೈಪೆ ಬಂಡೆ ಎಂಚ ಯಾನೆ ಪಣದಿತ್ತೆ ಎಂಚ ಇನಿ ಎಂಗೆ ಇಡೆ ಪೋಯರಂಡು ಗುರುವಾಯಿನ ಕೆರೆಗೆ ಪೋಯರಂಡು ರತ್ನಗಿರಿಗೆ ಪೋಯರಂಡು ಎಲ್ಲೆತ್ತೆಲ್ಲಂಜಿ ಎಲ್ಲೆ ಒಂಜಿ ನೇಮುಂಡು ಐತ ಮನದ ನೆಂಜಿ ಧರ್ಮ ನೇಮುಂಡು ಐತ ಮನದ ನೆಂಜಿ ಕಾರ್ಯಕ್ರಮ ಉಂಡು ನೆಕ್ಕಪುರ ಪೋಯರಂಡು ಐತೊಟ್ಟಿಗೆ ಎಂಗೊಂಜಿ ಇಲ್ಲು ಕಟ್ಟೋಡು ಎಂಗೆ ನನೊಂಜಿ ಕಾರದೆಪ್ಪಡು ಇಂಚಪುರ ಆಸೆಡುಪ್ಪೆ ಸಾದಿಡು ಪೋನಾಗ ಪಟಕ್ಕ ಸೈತಂಡ ಆಸೆದೊಟ್ಟಿಗೆ ಸೈತಿ ನಡೆದ ಅವರ ಆ ಸೈತಿನ ಪೊರ್ತುಡು ಆ ಮರಣನು ಕಾಲೆ ಅಂದಲೆಪ್ಪೇರು ಐಕ್ ಬೋಡಾದು ಇಲ್ಲದುಳೈ ಸೈತಿತ್ತಂಡ ಓಡುದೆಪ್ಪನ ಕಾಲೆ ಬಿದೈ ಪೋವಡನ್ ಅಪ್ಪಗ ಆಸೆಡು ಸೈತಿನ ಆತ್ಮನು ನಮ್ಮ ಕಾಲೆ ಅಂದಲೆಪ್ಪನು ಗೊತ್ತಿಪ್ಪನಿಗೆ ಆ ಕಾಲೆ ಪರಿಶುದ್ಧಾಪನಿಯಪ್ಪ ನಮ್ಮ ಧೂಳೊಪ್ಪರ್ದು ಸಾವುವರೆ ಮುಟ್ಟೋ ಕರ್ಮಾಂಗನು ದೆತ್ತೊನ್ನಂಚಿತ್ತಿನ ಆಯನ ಮಗೆ ತರಕ್ಕೆ ಕೊಟುಗ ಪಾರ್ದು ಉಗ್ಗೆಲ್ದ ನೀರಿನ ಕನತ್ತದು ಚಾವಡ್ದ ಬಾಮಡು ಧೂಪ ದೀಪ ದೀದು ಆಯೆ ದೀದ ಮಾಡಬರಿಟುಂತುನಗ ಇಲ್ಲದ ಪೊಂಜನಕಲು ಕೊಡುಕಬಾರ್ದು ಮುರಿಯ ದೀಪನ ಕ್ರಮ ನಿನಗೆ ಗೊತ್ತಿಪ್ಪು ಮುರಿಯ ಬಂಡ ಎಂಚ ಪುದರ್ ಬಂಡದ ಮುರಿಯತ್ತು ಸಂಬಂಧ ಬಂಡದ ಮುರಿಯ ತಮ್ಮಲೆಂದಂಡ ಉಲೋ ತಮ್ಮಲೆ ಅಮ್ಮೆಂದಂಡ ಉಲೋ ಅಮ್ಮೆರೆ ಅಜ್ಜರೆಂದಂಡ ಉಲೋ ಅಜ್ಜರೆ ಅಂದ ಪಣಪುನಂಚಿತ್ತಿನ ಕ್ರಮ ಸಂಬಂಧದ ಮಿತ್ತು ಮುರಿಯ ಪೊಂಜನಕಲು ಕೊಡುಕಬಾರ್ದು ಮುರಿಯ ದೀಪನಿ ಅಂಜನಕಲು ಮಾಡಬರಿಯೇ ರಡ್ಡು ಕೈ ಇಲ್ಲ ಪಿರೌದು ಇದೆ ಪನ್ಪನ್ ಏರಾಣ್ಲ ಇತ್ತ ಕೈ ಇಂಚದಿಂದ ಈಯರೆಗೆ ಮುರಿಯದೀಪಿನ ಮಾರೆ ಅಂದಕ್ಕೆ ಎನ್ನ ಕ್ರಮಂಡು ಇಂಚ ಮುರಿಯದೀದು ಪದ್ರಾಡು 11 ದಿನನ 13 ದಿನನ ಮುರಿಯದೀದಾದು ಆನಿದ ದಿನ ಊರ್ದ ಮಡಿವಾಳ ಸಮುದಾಯದಾರ ಬತ್ತದು ನೀರ್ನೀರಲ್ಲಿ ಬತ್ತದು ತಲಿಪು ತಲಿತದು ಧೂಪೆದವಳು ಪೀಲಿ ಕಟ್ಟದು ಅವಳು ಸಿಂಗದನ ಕಟ್ಟದು ಅವಳು ಮಂಜಲರಿ ಪತ್ತದು ಅವಳ ಆಯಿನ ಶುದ್ಧ ಆಯಿ ಬೊಕ್ಕ ಆ ಕಾಲೆ ಪೋದು ಕುಲೆ ಆಪುನ್ ನಮ್ಮ ಸಾವುದಾನಿ ಉಳೈಲೆಪ್ಪುನು ಒಂಜಿರೆ ಪಾರ್ದು ಅಂದೆ ನಮ್ಮ ಒಂಜಿರೆ ಪಾರ್ದು ಕುಲೆಯಲ್ಲಿ ಉಳೈಲೆಪ್ಪುನು ಕುಲೆಕ್ಕೆ ಬಲಸುಂಡತ್ತೆ ಐದು ಬೊಕ್ಕ ಪದ್ರಾಡು ಸಂಕ್ರಾಂತಿ ಕರಿದು ಪದ್ರಾಡು ಸಂಕ್ರಾಂತಿ ಚೌತಿ ಪರ್ಬ ಮುಡಿಪುಂದು ಕರಿದಾದು ಒಂಜಿ ವರ್ಷ ಕರಿದಾಯಿ ಬೊಕ್ಕ ನಮ್ಮ ಕುಟುಂಬದಿಲ್ಲಲು ನಮ್ಮ ಹಿರಿಯ ಆಕ್ಲಿನ ಉಳೈಲೆ ಪುನಂಚತನ ಕ್ರಮ ಆಯ್ತ ಅರ್ಥ ಆತನೇಟ ಕುಲೆ ಆದಿತ್ಯನಂಚೆತ್ತನ ವ್ಯಕ್ತಿ ಆನಿಗೆ ಭೂತಾಪನಿ ಐಕ ಭೂತೊಳೆಗಾದ ಕುಟುಂಬದ ಪ್ರಧಾನ ಸತ್ಯ ಆಯಿನಂಚೆತ್ತಿನ ಪಂಜುರ್ಲಿನ ಸೇರಿಗೆಡಾಪನಿ ಎಂದು ಬಣಪನೆ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಐನ ಜಿತ್ತಿನ ಪ್ರತಾಪ್ ಸಿಂಹ ನಾಯಕ್ ಮೇರೆ ಈ ಪೊರ್ತುಡು ಚಾವಡಿಗೆ ಬರಂದುಲ್ಲೆರಿ ಅಂಚನೆ ಪೀತಾಂಬರ ಹೆರಾಜೆ ಗೆಜ್ಜಗಿರಿ ಕ್ಷೇತ್ರ ಕೋಟಿ ಚೆನ್ನಯ್ಯ ಕೂಟದ ಗುರುಕಾರ ದಯಮತ್ತದ ಚಾವಡಿಗೆ ಬರೋಡು ಸಂಪತ್ ಸುವರ್ಣರು ಅಕ್ಲೇನೆ
ಎತ್ಕೊ ನೋಡು ಪಣದಕ್ಕೆ ಏನೊಂದುಲ್ಲ ಅಕ್ಲೆಗೆ ಪಿತಾಂಬರ ಹೇರಾಜೆ ದಯಾನಂದ್ ಕತ್ತಲ್ ಸರ್ ಬೇರೆಗೆ ಅನುಕರೊಂದುಲ್ಲ ಆಲೋಚನೆ ಮಲ್ಪಡು ಅವೇನು ಅಕುಲು 14 ಸೇರಿಗೆ ಡಾಪನಿಂದ ಐಕ ಭೂತೊಳೆಗೆ ಬಣ್ಪನೆ ಐಕ ಬಣ್ಪನೆ ಸಾರಮಾನ್ಯ ಭೂತೋಳು ಮಾನ್ಯ ಬಂಡ ನರಮಾನಿ ಸಾರಮಾನ್ಯ ಭೂತೋಳು ಪಣ್ಪನೆ ಐತ ಅರ್ಥ ಇನಿತ ದಿನ ದಾನೆ ಆತಂಡು ನಮ್ಮ ಧರ್ಮದ ಇವಳ ಭೂತ ಆತಂಡು ಮಾತಲ ಭೂತ 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 ಬಣ್ಪುನ ಶಬ್ದೋರ್ದ ಹತ್ರ ಒಂಜಾತ್ ಲೇಖಕರ ನಕಲು ಪುಟುದು ಇತ್ತೆ ಓಡೆ ಮುಟ್ಟ ಆತಂಡು ಕೇಂಡ ಅಣ್ಣರೆ ನಮ್ಮ ಪೂರ ರಾಜನ್ ದೈವ ಸಮೇತ ತುಂಡು ಭೂತ ಆತನ ದಾಯ ಬನ್ಲೆ ಇನಿ ಸಾಮಾಜಿಕ ಜಾಲತಾಣ ಪಣಪುನವು ತಿಕ್ಕಿನಕ್ಕಲ್ನ ಸ್ವಾತಂತ್ರ್ಯ ಆದ ಪೋತುನು ಆ ಮುಖೇನ ಏರೆಲ್ಲ ಕತ್ತಿ ಜಂದೆ ಕಡಪೆರೆ ಹಾಪುಂಡು ಚೂರಿದ ಅಂತೆ ಕುತ್ತೆರೆ ಹಾಪುಂಡು ಈ ಪರಿಸ್ಥಿತಿ ನಿರ್ಮಾಣ ಆತನು ಬೊಕ್ಕೊರೆನ ಮಸ್ತಕದ ಬರವನ ಪುಸ್ತಕ ಹೋಗಿ ಇಟ್ಟಿಸಾದ ಆ ಮುಖೇನ ಅಕುಲು ತನಕಲೆಗೆ ಬೋರ್ತಿಲಕ ಪಣಪುನ ಪರಿಸ್ಥಿತಿ ತುಪ್ಪ ಉಂದೇನೆ ನಮ್ಮ ಅರ್ಥ ಮಲ್ತೋ ನೋಡು ಒಂಜಿನೆ ರಡ್ಡನಿದ ಅದೇ ಯಾನ ಮಾತಿರ್ಲ ವಿಜ್ಞಾಪನೆ ಮಲ್ಪನು ಸತ್ಯ ಇನಿತ ದಿನ ನಮ್ಮನ್ನು ಸತ್ಯ ಕಾಪುಂಡು ಬನ್ಬೆನಕ್ಕೆ ಒಂಜಿ ಉದಾಹರಣೆಗೆ ಕೊರ್ಪೆ ಒಂಜಿ ವೇಳೆ ಒಂಜಿ ಆಲೋಚನೆ ಮಲ್ಪುಲೆ ಇನಿ ನೇಮ ಒಂದುಂಡು ಈ ವ್ಯವಸ್ಥೆ ಮಲ್ಪೊಡುಂದಂಡ ಆ ಆಡಳಿತದಕ್ಕಲು ಮಲ್ಪುನಂಚೆತ್ತನ ಬಂಗ ಎಲ್ಲದ ದಿನ ಎಂಕುಲು ಬೋದು ಚಲನಚಿತ್ರುಡು ನೇಮ ಕಟ್ಟಿಯ ಬತ್ತಗ ಎಲ್ಲ ದಿನ ಕ್ಷೇತ್ರುಡು ನೇಮ ಮಲ್ತಂಡ ನೇಮಗ ಮೌಲ್ಯ ದಾದ ಮೌಲ್ಯ ಬತ್ತಂಡೆ ಅಪಗ ಈತ ಸಹಸ್ರಮಾನ ಕಾಲದ ಶ್ರದ್ಧೆಡ ಆರಾಧನೆ ಮಲ್ತೊಂದುಳ್ಳಿರ ದೈವಳೇನು ಎಂಕುಲೇ ಬೋದು ದೈವ ಗೌಡಾಪನ ಸೊತ್ತುಲಿನ ತಯಾರು ಮಲ್ತು ಕೊರ್ಪುನೆ ಎಂಕುಲೇ ಬೋದು ದೈವದ ಸೊತ್ತುಲಿನ ಗಗ್ಗರಣ ಅಂಗಿನ ಕೊರ್ಪುನೆ ಅಪಗ ನಿಕುಲು ಈತ ಜನ ಶ್ರದ್ಧೆಡ ದೈವಾರಾಧನೆ ಮಲ್ಪುರತ್ತ ನೆಕ್ಕ ಬಿಲೆದಾದ ಬತ್ತಂಡೆ ಒಂದು ದೈವದ ಚಾಕಿರ್ದ ಕುಲಾಯಿನ ಎಂಕುಲು ದೈವಾರಾಧನೆಗೆ ಮಲ್ಪುನ ಮೋಸ ಒಂದು ಅನ್ಯಾಯ ಒಂದು ಎಲ್ಲದ ದಿನ ಪಣ್ಪುನ ಪಾತೆರಂಡು ಗಡಕಡತ್ತನಂಡ ದೇವರೆಗೆ ಬುಡ್ತಿನ ಬಸವೆಂದಾಂಡ್ಲ ಪಿಲಿ ಪತ್ತುಂಡು ಗಡು ಕಡತಂಡ ದೇವರೆಗೆ ಬುಡ್ತಿನ ಬಸವೆಂದಾಂಡ್ಲ ಪಿಲಿ ಪತ್ತು ನಾವು ಎಂಕ್ಲೆಲ್ಲ ಬಿಡ್ಪೂಜಿ ಎಲ್ಲ ಎಂಕುಲು ದೈವದ ಕಲಕ್ ಅನ್ಯಾಯ ಮಲ್ತಂದಂಡ ಖಂಡಿತವಾದ್ಲೆ ಎಂಕ್ಲೆಲ್ಲ ದೈವ ಬಿಡ್ಪೂಜಿ ಉಂದೇನು ಅರ್ಥ ಮಲ್ತೋ ನೋಡು ಬೊಕ್ಕ ಯಾನ ಮಾತ ದೈವದ ಆಡಳಿತದ ವಿಜ್ಞಾಪನೆ ಮಲ್ಪುನು ಏತು ಸರಿ ಏತು ತಪ್ಪು ಅನ್ಬನ್ನಿಕ್ಲ ವಿವೇಚನೆಗೆ ಬಿಡ್ತು ನಾವು ದೈವಾರಾಧನೆ ಪಣಪು ನಾವು ಖಾಲಿ ನೇಮ ಕಟ್ನಕ್ಲ ಹಕ್ಕತ್ತು ಅವು ಪ್ರತಿ ಒಂಜಿ ವರ್ಗದಕ್ಲ ಹಕ್ಕು ಇನ್ನು ದೈವಾರಾಧನೆ ಅಪಮೌಲ್ಯ ಆವಂದಿನಲ್ಕ ಸಾರ್ವಜನಿಕ ವೇದಿಕೆಡೆ ಐಕ ಅನ್ಯಾಯ ಆವಂದಿನಲ್ಕ ಅವು ತಿಕ್ಕಿನಲ್ಪ ನಮ್ಮ ಸೂತ್ರ ಬಿಡ್ದು ಕಡಪಂದಿನಲ್ಕ ದೈವದ ಕೊಡಿಯಡಿದ ಕಟ್ಟು ತಪ್ಪಂದಿನಲ್ಕ ಮಾತ ದೈವಾರಾಧಕರು ಜಾಗೃತೆ ರಾವಡು ಒಂಜಿ ವೇಳೆ ನೇಮ ಕಟ್ಟು ನಂಚೆತ್ತನ ವ್ಯಕ್ತಿ ಅವು ದಯಾನಂದ ಕತ್ತಲ್ಸರ್ ತತ್ತಲ್ಲ ನಿಕುಲು ದೈವದ ಕೊಡಿಯಡಿಟ್ಟು ನಿಕುಲು ಕೇನೋಡು ನಿಕುಲು ಕೇಂಡಿ ಜರನಂಡ ಎಲ್ಲದ ದಿನ ಆ ತಪ್ಪುಗೂ ನಿಕುಲೇ ಸೋಪಾನ ಪಾಡ್ಲೆ ಕಾಪುಂಡು ದಾಯಂದ ಕೇಂಡ ನೇಮ ಕಟ್ಟುನಕುಲು ಬೊಕ ಆಡಳಿತದಕುಲು ಒಂಜಿ ಮೋಣೆದ ರಡ್ಡು ಕಣ್ಣಿತ್ತಿನಲ್ಕ ಒಂಜಿ ಸರ್ರೋದ ರಡ್ಡು ದಂಗಿತ್ತಿನಲ್ಕ ಅವು ಮಲ್ಲ ಎಲ್ಲಿಯ ಬಂಡ್ಬನ ಪ್ರಕ್ರಿಯತ್ತು ಅಂಚಾಯಿ ನಡೆದ ಅವರ ದೈವದ ಕೊಡಿಯಡಿತ ವಾ ವ್ಯತ್ಯಾಸ ಉಂಡ ಅವೇನು ಮಾಧ್ಯಮಡು ಕುಲ್ದು ಚರ್ಚೆ ಮಲ್ಪುನ ವ್ಯತ್ಯಾಸ ಅತ್ತು ಅವೇನು ನಮಕ್ ದೈವದ ಕೊಡಿಯಡಿ ಉಂಡು ಆ ಕೊಡಿಯಡಿಟು ಕೂಟ ಉಂಡು ಅವಳು ಸೇರ್ದು ನಮ್ಮ ತೀರ್ಮಾನ ಮಲ್ಪೊಡು ಈ ವಿವೇಚನೆ ದೈವ ಕಟ್ಟುನಗಲೆಗಳ ಬೋಡು ದೈವದ ನೇಮ ಮಲ್ಪವನಕಲೆಗಳ ಬೋಡು ಊರ್ದಕಲೆಗಳ ಬೋಡು ಅಪಗ ಮಾತ್ರ ದೈವಾರಾಧನೆ ವ್ಯವಸ್ಥೆ ಆ ಪರಿಶುದ್ಧ ಇರೇ ಸಾಧ್ಯತೆ ಉಂಡು ಇನ್ನು ಮಸ್ತ್ ವ್ಯತ್ಯಾಸಲುಳ್ಳ ನಮ್ಮ ದೈವಳಿಗೆ ಪ್ರಚಾರ ಬೋಡ ಆ ಪ್ರಚಾರದ ಶಕ್ತಿಲತ್ತು ಅಕುಲು ವಿಚಾರದ ಶಕ್ತಿಲು
ಐಕ ಬೋಡದ ಅವು ಪ್ರದರ್ಶನದ ಕಲೆತ್ತು ದೈವಾರಾಧನೆ, ಆ ಪ್ರದರ್ಶನ ಕಲೆತ್ತು ಅವು ನಿದರ್ಶನ ಕಲೆ ಐಕ ಬೋಡಾದ ಇನಿ ಒಂಜಾತ್ ನಮ್ಮ ವ್ಯವಸ್ಥೆಲು ದೈವಾರಾಧನೆದ ಮೂಲ ವ್ಯವಸ್ಥೆಗೆ ಧಕ್ಕೆ ಆವೊಂದುಂಡು ಅವನ ದಯಮಲ್ತದೆ ನಮ್ಮ ಒಟ್ಟಾದ ಸೇರಿದು ಸರಿಮಲ್ಪುಗ ಪಣಪನ ಪಾತೆರ ಪಂಡೊಂದು ಇನಿ ಪೊರ್ತು ಕಡೆಸದ ಬತ್ತೆ ನಡೆದಾವರ ದೈವದ ಸೇವೆ ಅವಳು ನಡಪೆರೆತ್ತಿ ನಡೆದಾವರ ಏನನ್ನು ಲೆಪ್ಪಡಾದು ಪಾತರ್ರೆ ಅವಕಾಶ ಕಲ್ಪಿಸಾದು ನನ್ನ ದುಂಬುದ ದಿನಕ್ಕಲಿಡ್ಲ ದೈವಾರಾಧನದ ಕೊಡಿಯಡಿಟ್ಟು ಯಾನ ವಿನಮ್ರವಾದ ಪಣಪನೆ ಮಾತ ದೈವದ ಆಡಳಿತದ ಕಲ್ಡ ದಯಾನಂದ ಕತ್ತಲ್ ಸಾರಂತೂ ರಾಮೇಶ್ವರ ನೀಲೇಶ್ವರ ಅಂಕೋಲ ತುಳು ರಾಜ್ಯದ ಗಡಿಪುಡೆ ಬುರ್ದು 5 ಪಿದೈಬೋದು ನೇಮ ಕಟ್ಟುಜೆ ಅಲ್ತ ನೇಮ ಹೆಂಗೆ ಬಿಡ್ಚಿ ಅವು ಕೋಟಿ ಕೊರ್ನಲ ನೇಮ ಕಟ್ಟುಜಿ ಕೋಟಿ ಕೊರ್ಪರನಲ್ಲ ನೇಮ ಕಟ್ಟುಜಿ ಎನ್ನ ತರಕ್ ಕೇಪ್ಲ ಪೂ ಬಿಡ್ದು ಬೇತೆ ಪೂ ಕೇಪ್ಲ ಬೇತೆ ಪೂ ಇತ್ತನಲ್ಲ ಕೇಪ್ಲ ಪೂದ ಅಂತೆ ನೇಮ ಕಟ್ಟುಜಿ ಯಾ ನೇಮ ಕಟ್ಟುಜಿ ದೈವಾರಾಧನೆ ಕೊಡಿಯಡಿದ ಸಾಂಪ್ರದಾಯಿಕ ಚೌಕಟ್ಟೆಂಚಿನುಂಡ ಅವೆನ ಮೀರ್ದು ದಯಾನಂದ ಕತ್ತಲ್ ಸಾರ್ ಕೆಲಸ ಮಲ್ಪುಜಿ ಒಂದು ಯಾನ್ ನಿಕ್ಕಲು ಎದುರು ಕೊರ್ಪುನ ಪ್ರತಿಜ್ಞೆ ಯಾನ್ ಚಲನಚಿತ್ರ ನಾಟಕ ಸಮ್ಮೇಳನ ಮೆರವಣಿಗೆ ನೆಕ್ ದೈವದ ಅನಿಯಲಂಕಾರ ಗಗ್ಗರ ಸೊತ್ತು ಯಾನು ಕೊರ್ಪುಜಿ ಆ ಮುಖೇನ ನಿಕ್ಕಿಲೆಗೆ ಅವಡು ದೈವಗ ಅವಡು ಯಾನು ವಂಚನೆ ಮಲ್ಪುಜಿ ಅಂಚಂದು ದೈವದ ಸಂಧಿಪಾರ್ಧನ ಪಂಡು ಕೊರ್ಪೆ ದೈವದ ಕಥೆಕ್ಲೇನ ಪಣಪೆ ದೈವದ ಬಗೆಟ್ ಜಾಗೃತಿ ಮೂಡಿಸವನ ಉಪನ್ಯಾಸ ಕೊರ್ಪೆ ದೈವಳ್ನ ಬಗೆಟ್ ಜಾಗೃತಿ ಮೂಡಿಸವನ ಉಪನ್ಯಾಸ ಕೊರ್ಪೆ ಆತ ಮಾತ್ರ ತಂದೆ ಯಾನು ದೈವಳಿಗೆ ಕಲಿಗಂಗಸರ ಉಂಡಾಯಿಜ್ಜ ಪಣಪನ ರಡ್ಡನೆ ಆಂಟ ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆ ಪುಣನಂಡ ಕಲಿಗಂಗಸರ ದಾಂತಿನ ದೈವದ ಚಾಕಿರಿ ಯಾನು ಮಲ್ಪೆ ಕಲಿಗಂಗಸರ ದಾಂತೆ ದೈವದ ಚಾಕಿರಿ ಯಾನು ಮಲ್ಪೆ ದುಶ್ಚಟ ಮುಕ್ತವಾಯಿ ನಂಚೊತ್ತನ ದೈವಾರಾಧನೆ ಆವಡು ಪನ್ಪುನ ಸಂಕಲ್ಪ ನಮ್ಮನ ಮಾತೆರ್ಲಿ ಇತ್ತನ ನಂಡ ಅವೇ ಪ್ರಕಾರಡು ಯಾನು ನಡಪೆ ಇಂಚ ಮಾತ ದೈವಾರಾಧಕ್ಕೆಲ್ಲ ಮನಸ್ಸು ಮಲ್ತಂಡ ಬಾರಿ ಎಡ್ಡೆ ಪಣಪುನ ವಿಜ್ಞಾಪನದೊಟ್ಟಿಗೆ ತಪ್ಪು ಪಣಪುನ ಪ್ರತಿಯೊಳ್ಳಾಪುನ ಏರ್ಲ ಪರಿಪೂರ್ಣ ಪಣದಿಜ್ಜಿ ಎನರ್ದಲ ಮಸ್ತ್ ತಪ್ಪಾದಿಪ್ಪು ಆಂಡ ಆ ತಪ್ಪುನು ತಪ್ಪುಂದೆ ಒತ್ತೊಂದು ಒಪ್ಪುನು ಒಪ್ಪುಂದೆ ಕಟ್ಟೊಂದು ನಮ್ಮ ಎಂಚಿನ ದೈವದ ವ್ಯವಸ್ಥೆ ಉಂಡ ಅವೇನು ದೈವದ ಕೊಡಿಯಡಿಟ್ಟು ತೀರ್ಮಾನ ಮಲ್ಪಡು ವಾ ಕಾರಣಗುಲ ಸೂತ್ರದ ಪಿದೈಪಯರ ಬಲ್ಲಿ ದಾಯೇ ನಮ್ಮ ಸೂತ್ರದ ಗುಳಿಗನ ನಡೆಟುಲ್ಲ ನಮ್ಮ ಸೂತ್ರದ ಗುಳಿಗೆ ಬಂಡ ಇನಿ ಬೆತೆ ಬೇತೆ ಸ್ವರೂಪ ತಂಡು ಭಾರಿ ಬೇಜಾರಾಪುಂಡು ಒಂಜಿ ಗುಳಿಗೆ ಇಪ್ಪುನ ಇನಿ ನವ ಗುಳಿಗೆ 12 ಗುಳಿಗೆ ಎಂಚಿನಂದು ಹೆಂಗೆ ಕರ್ತಾಬುಜಿ ಡಾಕ್ಟ್ರ್ ಯಾರು ವಕೀಲರು ಡಾಕ್ಟ್ರನ್ನ ಅಂಡಗೆ ಎಂದಲೇ ಅವು ಆ ಗುಳಿಗೆ ಅಂದಕ್ಕೆ ಅಂಚಿತನ ಪರಿಸ್ಥಿತಿ ಇತ್ತೆ ಆ ಪರಿಸ್ಥಿತಿ ಆತನು ಅವಾಗ ಇನ್ನು ಬೇತೆ ರೀತಿನ ಒಂಜಿ ಕೊರಗ ತನಿಯಾಗ ಮದಿಮೆನೆ ಆತಿಜಿ ಪಾಪ ಅಲ್ಲಿಗೆ ಆಯಾಗ ಧರ್ಮಗೂ ಅಪಮಾನ ಮಲ್ಪುನಲ್ಕ ಏತು ಒರ್ಂಬನ ಏಳ ಬೊಡೆದಲ್ಲಿನ ಧರ್ಮಗೂ ಕಾಸು ಕೊರಂದೆ ಕೊಡ್ತೀರಿ ದಾಲ ಖರ್ಚಿಜ್ಜಂದೆ ಕಾಸ್ಗೆ ಎಂಚಿನ ಪುರ ವಂಚನೆ ಅವೊಂದುಂಡು ಯಾನು ಪಣಪನೆ ಸಾರ್ವಜನಿಕ ವಿಭಾಗದ ಆಪನ ತಪ್ಪುಲೆ ನಮ್ಮ ಖಂಡಿಸೈನಲ್ಕನೆ ದೈವದ ಕೊಡಿಯಟಾಪನ ತಪ್ಪುಲೇನ ಮಾತ ಆಡಳಿತದಕ್ಕಲು ಒಗ್ಗಟ್ಟಾದ ಒಂದೇನು ಉಂತವನ ಕೆಲಸ ಮಲ್ಪುಲೆ ಈ ಬಗೆಟ್ ದಯಾನಂದ ಕತ್ತಲ್ ಸರ್ ಏನರ್ದು ಏತು ಸಾಧ್ಯತೆ ಉಂಡು ಆತ ನಿಖಲ್ನೊಟ್ಟಿಗೆ ಉಳ್ಳೆ ಪಣಪನ ಪಾತೆರ ಪಂಡೊಂದು ಇನ್ನಿತ ದಿನ ನಿಖಲ್ ಮಾತೆರ್ಲ ಈ ಕಾರ್ಯಕ್ರಮನು ಪುರ್ಲು ಕೂಟಾದರೆ ಯಾನ ಮುಖ್ಯವಾದ ಈ ಕಾರ್ಯಕ್ರಮದ ಸಂಘಟಕರಿಗೆ ಕೋಟಿ ನಮಸ್ಕಾರ ಮಲ್ಪೆ ಅಕ್ಕಲೆಗೆ ಮಲ್ಪೋಲಿತ್ತನು ಗುಳಿಗೆ ದೈವದ ಕ್ಷೇತ್ರಗೂ ಎತ್ಲ ಭಂಡಾರಗೂ ಬರಡು ನೇಮ ಮಲ್ಪುಗ ಗೌಜಿ ಮಲ್ಪುಗ ಪೂರ ಬಲೆ ಪಣೋಲು ಇತ್ತಂಡು ಆಹಾ ಖಾಲಿ ಎಂಕ್ಲೆಗೆ ಸನ್ಯಾಸಿ ಗುಳಿಗನ ನೇಮಾಂಡ ಯಾರಂದು ಮೂಲಿತ್ತಿನ ಧರ್ಮ ದೈವಗೂ ನೇಮ ಪಂಡದಾದ ಕಟ್ಟು ಪರಂಪರೆ ಪಂಡದಾದ ಪೂರ್ವ ಪರಂಪರೆದಾದ ಐ ತೊಟ್ಟಿಗೆ ದೈವದ ಕೊಡಿಯಡಿತ ವರ್ಗದ ಕಲ್ಲ ಮೌಲ್ಯದಾದ ಒಂದೇನು ಜಗತ್ತಿಗೆ ತೆರಿಪವನಂಚೆತ್ತನ ಕೆಲಸ ಮಲ್ಪೊಡು ಪಣದ ಪಿದರ್ದರತೆ ನಿಗಲೆ ಕೋಟಿ ನಮಸ್ಕಾರ ಒಂದು ದುಂಬುದ ದಿನೊಕ್ಕಲೆಡು ಯಾನ ಆಡಳಿತದ ಕಲ್ಲ ಒಂಜಿ ವಿಜ್ಞಾಪನೆ ಗಡಿಪತ್ತಿನ ಕಲಿ ಇಪ್ಪುನ ಕಟ್ಟುಪಾಡು
ನೇಮ ಕಟ್ಟುನಕ್ಲಿಗೆ ಇಪ್ಪನಂಚೆತ್ತನ ಕಟ್ಟುಪಾಡು ಒಂದು ಪರಿಪೂರ್ಣವಾದ ದಾಖಲೀಕರಣ ಆವನಂಚೆತ್ತನ ಅವಶ್ಯಕತೆ ಉಂಡು, ಅನಿವಾರ್ಯತೆ ಉಂಡು. ಒಂದಿನ ಮಲ್ಪುನಗ ಇತ್ಯದ ಯುವ ಜನಕುಲ ಕಲಾವಿದರಾದಿಪ್ಪು ಅತ್ತಂಡ ಹಿರಿಯ ಕಲಾವಿದರಾದಿಪ್ಪು ಮೊಕ್ಲಿನ ಮಾತೇನಿಲ್ಲ ಏಕಸೂತ್ರು ಕಣ ತುಂತಾದ ಮಾತ ಆಡಳಿತ ವರ್ಗ ಚಾಕಿರಿ ವರ್ಗದಕ್ಲಿನ ಏಕಸೂತ್ರು ಕಣ ತುಂತಾದ ಒಂದಕ್ಕೆ ಸರಿಯಾಯಿನ ತೀರ್ಮಾನ ಕೊರಡು. ಯಾನ ಮಾತ ಬಣ್ಪುನೆ ತುಳುನಾಡದ ಏರಾಣ್ಲ ಒಂಜಿ ವರ್ಗ ಇತನೇಟ ಓಲ್ಲ ತತ್ತದು ಯಕ್ಷಗಾನದ ನಾಟಕದ ಸಮ್ಮೇಳನದ ಮಲ್ತಿತ್ತರಡ ಐಕ ಮಾಪುಂಡು ದಾಯೆ ಕರಿನೆಕ್ಕ ಕಟ್ಟೆ ಅತ್ತುವರಿನೆಕ್ಕ ಕಟ್ಟೆ ಈತನ ಅತ್ತ ಆಯ್ನ ಆದುಕೊಂಡು ನನಮಿತ್ತಿಗೆ ಅಂಚಿನೆಕ್ಕ ಆಸ್ಪದ ಕೊರ್ರೆ ಬಲ್ಲಿ ನನಮಿತ್ತಿಗೆ ಅಂಚಿನ ಆಸ್ಪದ ಅಂಡ ನಮ್ಮ ಒಂಜೇ ಒಂಜಿಪ್ಪು ನಮ್ಮ ದೈವದೇವರನ ಪಾದ ಮೂಲಗು ಖಂಡಿತ ದೀಪ ಏರು ಪನ್ಪೆನ ಈ ಕಾಲುಡು ಪೇರು ಪರ್ನಾಯನೆ ಬದುಕುಜೆ ವಿಷ ಪರ್ನಾಯ ಬದುಕುವೆನ ದೈವದ ಕೊಡಿಯಡಿಗೆ ಅನ್ಯಾಯ ಮಲ್ತಿನ ಅಕ್ಕಲಿಗೆ ಈತನೇಟ ಏರು ತಪ್ಪು ಮಲ್ತೀರ ಅಕ್ಕಲಿಗೆ ದೈವಳೆ ಮಾಪ್ ಮಲ್ಪುಲೆ ನನದುಂಬುಗು ತಪ್ಪು ಮಲ್ತಂಡ ಆಯ್ಕೆ ಸರಿಯಾಗಿ ನನ್ನ ಚಿತ್ತನ ಪ್ರಾಯಶ್ಚಿತ್ತ ನಿಖಲು ಕೊರಲೆ ಪಣದು ಈ ಕ್ಷೇತ್ರದ ಸತ್ಯೊಳ್ಳ ನಟ್ಟೊಂದು ತುಳುವ ನಾಡದ ಮಣ್ಣ ಕಮ್ಮೆನ ಪರಡಡೂರವ್ರ ಮೇನ ಅಪ್ಪೆ ಮಣ್ಣದ ಮೈಮೇಕೆಯನ್ನಗ ಮೇಯ್ಮನಸವ ಇರ್ಮೆನ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೆನ್ನನ ಪನ್ಪೆಕೇನಲೆ ತುಳುವ ನಾಡದ ಮಾಯೋ ಕಟ್ಟದ ಪಾರ್ದನ ಕಡಲು ತೆಲೆಂಡಿಗೆ ಭೂಮಿ ಒರಿಂಡಿಗೆ ಪುಂಚೋದ ಮಣ್ಣಾಂಡಿಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ ಪನ್ಪುನ ಸಂದಿದೊಟ್ಟಿಗೆ ಎನ್ನ ಪಾತ್ರೆಗೂ ಮುಗಿತಲು ಚುಕ್ಕಿದೀಪೆ ಮಾತೆರೆಗಳು ಸೊಲ್ಮೇಲೆ ಬಂಜಿದ ಪಡಿಕ್ ದೈವದ ಚಾಕ್ರಿ ಯಾನು ಸಂಘಟಕ್ಕೆರಡ ಒಂಜಿ ವಿನಂತಿ ಇನ್ನಿತ ದಿನ ತುಳುನಾಡದ ಒಂಜಿ ಅಮೂಲ್ಯ ರತ್ನ ನಮ್ಮನ್ನು ಬಿಡಿದು ಪೋತನು ಅವು ಏರಿಕೆಂಡ ನಮ್ಮ ಹಿರಿಯ ಪತ್ರಕರ್ತೆ ಮನೋಹರ್ ಪ್ರಸಾದಿರ್ ಆರು ಸಾಹಿತ್ಯ ಲೋಕದ ಮಲ್ಲ ಪ್ರಸಾದ ನಿರೂಪಣ ಜಗತ್ತದ ಮಲ್ಲ ಪ್ರಸಾದಾರ್ ನಮ್ಮನ್ನು ಬುಡ್ದು ದೇವರೇ ಪಾದ ಸಂದದೇರು ಯಾನಿ ಕ್ಷೇತ್ರದ ಸರ್ವಶಕ್ತಿಲ್ಡ ನಟ್ಟುವೆ ಗೌರವಾನ್ವಿತ ಮನೋಹರ್ ಪ್ರಸಾದರನ ಆತ್ಮಗೂ ಭಗವಂತೆ ಚಿರಶಾಂತಿ ಕೊರಡೆ ಪಣದ ನಟ್ಟೊಂದು ಎನ್ನ ಪಾತ್ರೆಗೆ ಮುಗಿಚಲು ಚುಕ್ಕಿದಿಪ್ಪೆ ಮಾತ್ರೆಗಳು ಸೊಲ್ಮೆ ಪೊಂಜಿದ ಪಡಿಕ್ ದೈವದ ಚಾಕ್ರಿ ದೈವ ನಿಲೆತ ಪಿರಾಕದ ಕಟ್ಟು ಕಟ್ಟಳೆನ ಎನ್ನ ದೊಕ್ಕೆ ಇತ್ತು ನಾಡಲ ಬುಡ್ಪುಜಿ ಪದ್ನಾಜಿ ಕಟ್ಲೆದ ಪೊಲಬನು ದೈವದ ಕೊಡಿಯಡಿತ ನಿಯಮನು ಪಂಡು ತುಳುವೆರೆ ಸಂಸ್ಕಾರನ ತೆರಿಪಾದ ದೈವಾರಾಧನೆದ ವಿದ್ವಾಂಸರು ಆಯನ ಜಿತ್ತನ ದಯಾನಂದ್ ಕತ್ತಲ್ ಸಾರ್ ಬೇರೆ ತೆರಿಪಯರು ಇರೆಗೆ ಬುಡು ಉಡಲ್ದ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದು ಚಾವಡ್ಡಿ ಪುನಂಜಿತನ ಎಂಕಲ್ನ ಬೆನ್ನೆ ಹರಿಕೃಷ್ಣ ಬಂಟ್ವಾಳ ಪಾತೆರ್ರೆ ಉಂತುಂಡ ತಿರ್ಲದಿಂಜಿನ ಭಾಷಣದ ಬಿರ್ಸೇರಿ ಆಂಡ ಇನಿ ಪುರ್ತು ಕಮ್ಮಿ ಉಂಡು ಅರೆಗೆ ಆಂಡಲ ಪುರ್ತುದ ತುರ್ತನ ತೆರಿಪ ಒಂದು ಇತ್ತೆ ಪಾತೆರ್ರೆ ಅನುಕೊರೊಂದುಲ್ಲ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಪಡುಮಲೆತ ಗುರುಕಾರ್ರಾಯನಂಚಿತನ ಹರಿಕೃಷ್ಣ ಬಂಟ್ವಾಳ್ ಇತ್ತೆ ನಮ್ಮ ಎದುರುಡು ವೇದಿಕೆಡಿಪ್ಪನ ಮಾತ ಗಣ್ಯರೇ ಎಂಕಲ್ನ ಧನಂಜಯರು ಪಾತೇರಿಯರು ವಕೀಲರು ಐದು ಪಕ್ಕ ಕತ್ತಲ್ ಸಾರ್ ಪಾತೇರಿಯರು ಎಂಕಲಿಗೆ ಎಕಡೆನೆ ನಿರೂಪಕರು ಪಂತೇರು ಎಣ್ಮ ಗಂಟೆಗೆ ಕೋಲ ನೇಮ ಸ್ಟಾರ್ಟ್ ಆಪಣ ಒಂದು ಇತ್ತ ಗಂಟೆ ಎಣ್ಮರ್ಯಾಂಡ್ ಒಂದು ಪಾತೇರು ನಂಚಿನ ಸಮಯ ಹತ್ತು ಆಂಡಲ ಲೆತ್ತಿನೆಕ್ಕು ರೆಡ್ ಪಾತೆರ ನಮಸ್ತೆ ಯಾನು ಸುಮಾರು ಇನಿ ದೈವಾರಾಧನದ ಬಗ್ಗೆ ಯಾಕಡೆ ಒಂದು ರೀತಿದ ಚರ್ಚಾಕೂಟ ಇತ್ತಂಡು ನಾಲ್ಕು ಗಂಟೆ ಹಿಡ್ದು 6 ಗಂಟೆ ಮುಟ್ಟ ಬೇತೆ ಬೇತೆ ಜನ ಎಂಗಲ ಸುಂದರ್ರು ಸುಳ್ಯದಾರು ಡಾಕ್ಟರ್ ನಿರಂಜನ್ ರೈಕುಲು ಮನ್ಮಥ ಶೆಟ್ರು ಭಾರಿ ಪೊರ್ಲೋಡು ಪಾತೇರಿ ಎಂಕುಲು ದೈವಾರಾಧನದ ಬಗ್ಗೆ ಪಾತಿರ್ರು ಹಿಡಿದು ಎಂಕುಲು ರಾಜಕೀಯವಾದ ಧಾರ್ಮಿಕವಾದ ಪಾತಿರ್ರೆ ಓಕೆ ದೈವದ ಬಗ್ಗೆ ಪಾತಿರ್ರದ ಆಯ್ದು ಮಂಡೆ ಯಾನೊಂಜಿ ಸುವರ್ಣ ಕ್ಷೇತ್ರ ಅನ್ನುಂಡು ಬಂಟ್ವಾಳ ತಾಲೂಕದ ಶಂಬೂರು ಗ್ರಾಮಡು ಸುಮಾರು 200 ವರ್ಷದ್ದು ಪಡೀಳ್ಬೂರು ನಂಚಿತ್ರ ಒಂಜಿ ಕ್ಷೇತ್ರವು ಆ ಕ್ಷೇತ್ರಡು ಈ ಅಷ್ಟಮಂಗಳ ಪ್ರಶ್ನೆ ಇದು ಎನ್ನ ಪುದರ ಎರ ಬಂಡರೆ ಹರಿಕೃಷ್ಣ ಬಂಟ್ವಾಳಕ್ಕೆ ಬತ್ತಿರದನ್ನದು ಆಪುಣ ಒಂದು ಎರಡು ಕೈಕಾರು ಗಟ್ಟಿ ಯಾನಂತ ಪಿರ ಈ ದೈವದ ಬಗ್ಗೆ ನಾನು ಎಲ್ಲೆಡಿಂಚಂತ ಪಿರ ಇತ್ತೆ ದೇವರನ ಬಗ್ಗೆ ನಮ್ಮಡ ಅಂದಿತ್ತು ಇಲ್ಲ ಎಂಗ್ಲಲ್ಲಿ ನೇಮ ಆಪುಣು ಪೂರ ಕೋಲ ಆಪುಣು ಆಂಡ ಎಂಕಿತೆ ಇರ್ ಬಂಡೇರತ್ತ
ಯಾನು ಈ ದೆತೊನಿ ಬೊಕ್ಕ ಸುವರ್ಣ ಕ್ಷೇತ್ರದ ಆಯ್ ಬೊಕ್ಕ ಎಂಗಲ ಕುಟುಂಬದ ₹50 ₹100 ಕೊರದಿತ್ತೀರಾ ಅದಕ್ಕೆ ಐ ಖರ್ಚಾ ಒಂದು ನಮ್ಮ ಪಾಡದಿತ್ತ ಯಾನು ಒಂದು ಭೂತದ ಅವು 7 ವರ್ಷ ಕಾತಲ್ಲ ಐ ಕೊಂಚಿ ಸ್ನಾನ ಮಲ್ಪರ ಆಯ್ಜೇರಲ್ಲ ಐ ಕೊಂಚಿ ಕುಟುಂಬದ ಐ ಕೊಂಚಿ ಇಲ್ಲ ಹೊಡೆದು ಎನ್ನ ಅನುಭವನ ಬಂದ್ಬಿಡಿ ಯಾನೊಂದನ್ನು ಒರಿಯೇ ಪೋಯೆ ಆ ಮುಲಿತ ಅಲ್ಪ ಇಲ್ಲಿಗಿಲ್ಲಿದ ಆಲಜಿ ಆ ದೈವದ ಕೇಂದ್ರಂಡೆ ಜುಮಾದಿ ಬಂಟಿ ಕೊಡ್ಮಂತಾಯ ದೈವವು ಕಲ್ಲುಟ್ಟಿ ಉಂಡು ಸತ್ತ ದೇವತೆ ಉಂಡು ಯಾನು ಬಂಡೆ ಐತೆ 7 ವರ್ಷ ಅಂಡು ಯಾನು ಇಡಿಗೆ ಬರ್ತದೆ ₹150 ಕೊರ್ರಂದು ಪಾರೆ ಯಾನು ಬಂಡೆ ಹೆಂಗೆ ಕೊಂಚ ಶಕ್ತಿ ಕೊರಲ ನಿಕ್ಕ ಮನಸ್ಸು ನಿಕ್ಕಂದು ಒಂದು ಸ್ಥಾನ ಅದು ಎಡ್ಡೆ ಆವಡ್ದಂಡೆ ಹೆಂಗೆ ಶಕ್ತಿ ಕೊರಲ ಯಾನೇ ಮಲ್ಪು ಎಂದು ಬಂಡೆ ನಂಬುಲೆ ಬುಡ್ಲೆ ಐಕೆ ಬೋಡೈನ ಪೂರ ಮಲ್ತದೆ ಒಂಜಿ 2,000 ಜನಕ್ಕೆ ಒಣಸಕ್ಕೆ ಬೋಡೈನ ಬಾಜನ ಗೀಜನ ಪೂರ ಮಲ್ತದೆ ದಾಲ ಅವಳು ವಿಶ್ವಸಜ್ಜಿ ಆಂಡ ಒಂಜಿ ಪ್ರಶ್ನೆ ಯಾನು ಸುರು ಬತ್ತನ ಪಗ ಗಂಗಸರ ಬರೆದು ಬರೋದಿತ್ತೇರು ಮಾತ ಅವಳು ಬತ್ತು ಪಕ್ಕಾಡಿ ಚರಿ ಪೀರಿ ಡಲ ಡಲ ಮಲ್ತದಿತ್ತೇರು ಯಾನು ಮಾತ ಸೇರ್ಸ ಬಂಡೆ ಇನ್ನಿಡ್ದು ಬೊಕ್ಕ ಈ ಮಣ್ಣಿಗೆ ಈ ದೈವದ ಒಂದು ದೈವದ ನೆಲ ಮೂಲ ಬರ್ಪಣೆ ಏರೇ ಇಪ್ಪರ್ಯಾರು ದುಡ್ಡುದ ಇಪ್ಪರ್ಯಾರು ಪಾಪದ ಇಪ್ಪರ್ಯಾರು ಇದು ಗತ್ತದ ಇಪ್ಪರು ಗುತ್ತದ ಇಪ್ಪರ್ಯಾರು ಇಡೇ ಬಣ್ಣಗ ಈ ನೆಲಕ್ಕೆ ಬಣ್ಣಗ ಏರ್ಲ ಗಂಗಸರ ಬರ್ದು ಬರ್ರವಲ್ಲಿ ಐಡ್ದು ಬೊಕ್ಕ ಆಣಿ ಮುಟ್ಟ ಅವಳು ದೈವ ದಿವದಿತ್ತೀರು ಗಂಗಸರಪುರ ಯಾನು ಏಪ ಮುಟ್ಟ ಉಲ್ಲೇನು ಆಣಿ ಮುಟ್ಟ ಈ ಸಾಲದ ಉಲೈ ಗಂಗಸರು ಕೂಡ ಬರ್ರವಲ್ಲಿ ಕೈದು ಗಂಗಸರ್ ಕೈದು ಈತ ಭಾರಿ ಸೋಕುಡು ವರ್ಷಲ ಮಾರ್ಚ್ 20 ಎಂಕಲ್ಲ ಭೂತದ ಕೆಲಸ ಹಾಕೊಂಡು ನಾಗದ ಸುಬ್ರಹ್ಮಣ್ಯ ಸಸ್ಯದ ದುಮ್ಮನಣಿದ ಪಂಚಮಿಗೆ ನಾಗದೇವರ ಕೆಲಸ ಆಗ್ಬಿಡು ನಾಗದೇವರನ್ನೇ ಕೊಂಚ 6-7 ಜನ ಬರ್ಪೇರು ಭೂತದೇ ಕೊಂಚ 4-5 ಜನ ಬರ್ಪೇರು ಒಣಸ್ ಮಲ್ಪೇರು ಪೊರ್ಲು ಕೋರಿ ಕೊರ್ಪೇರು ಬಾಬು ಪೋಪುಡು ಇಂದು ಯಾನು ದಯಪಂಡೆ ಅಂತ ಕೆಂಡ ಒಂಜಿ ದೈವಾರಾಧನೆ ಪನ್ಪುಣೊಂಜಿ ನಂಬಿಕೆ ಇತ್ತೆ ಈರು ಪಂಡರು ಯಾನು ಹೋಗ್ಲ ಆಂಡ ದೇವರಿಗೆಲ್ಲ ದುಂಬು ಹರಿಕತೆ ಅವನಿತ್ತು ದಾಯ ಒಂದಿತ್ತು ಕೆಂಡ ದೇವರನ್ನ ಮಹಿಮೆಯನ್ನು ತೆರಿಪಾಯರ ಜನಗಳಿಗೆ ಒಂಚಿ ಸೂತ್ರ ಬೋಡಿತ್ತು ಐಕ ಹರಿಕತೆ ಅವನಿತ್ತು ದುಮ್ಮುಪುರ ಎಂಗ್ಲು ಎಲ್ಲಿಯಪ್ಪನಾಗ ದಾದಾಣ ಸಮಸ್ಯೆ ಬತ್ತಂಡ ಒಂಜ ರಾಮಾಯಣದ ಪುಸ್ತಕ ಅಡು ಅಕ್ಲೆಗೆ ಸಂದೇಶ ತಿಕ್ಕೋದಿತ್ತು ಮಹಾಭಾರತ ತಿಕ್ಕೊಂದಿತ್ತು ಭಾಗವತ ತಿಕ್ಕೊಂದಿತ್ತು ಉಪನಿಷತ್ತು ತಿಕ್ಕೊಂದಿತ್ತು ಭಗವದ್ಗೀತೆ ತಿಕ್ಕೊಂದಿತ್ತು ಅನೇಕ ವಿಚಾರಧಾರೆಲು ನಂಗೆ ತಿಕ್ಕೊಂದಿತ್ತು ಮತ್ತು ಕಲ್ಪನಕ್ಲಿಗೆ ಎರಡಿಗೆ ನೀರು ಬಣ್ಣ ಭೂತದ ಅಡೆಬೋದು ಅದೆಟ್ಟು ಉಂಟು ಎನ್ನ ಅಮ್ಮೆರ್ನೆ ಮೆಗ್ಗಿ ಬಾಲ ಪೂಜಾರಿ ಪಣ್ಪುನಾರು ದೈವ ಬಳಸುನಾರು ಇತ್ತೆ ಬಣ್ಣ ಬರಬೇಕಾದ್ರೆ ಬರ್ತದೆ ಪ್ರಶ್ನೆ ಅವು ದೈವಲಿಗೆ ಅಪ್ಪ ದಾಲೇಜಿ ಕಾಣಿ ಕಲಸ ಇದ್ರೆ ಆರೇ ಐಟೇ ಏತೋ ದೈವಲದ ಕೆಲಸ ಅಂತಂಡು ಇತ್ತೆ ಬ್ರಹ್ಮ ಕಲಸ ಪಟ ಕಾಲ ಬದಲಾತಂಡು ವಿಚಾರಗಳು ಬದಲಾತಂಡು ಎನ್ನ ಪ್ರಶ್ನೆ ಈತೆ ಪುನಿ ಏನು ಹೆಚ್ಚು ಫಾತಿಯವ್ರಜಿ ನನದ ಹೊಸ ತಲೆಮಾರ್ಗ ಇತ್ತೆ ಇರ್ಬಂಡ ಮೊಬೈಲ್ ಇತ್ತ ಜನಕುಲು ಪೂರ ಮೊಬೈಲ್ ನಿಂಗದುಂಡು ಮೆದುಳುಡ್ದು ಸಮೇತ ನಿಂಗದುಂಡು ಮನುಷ್ಯ ಮೆದು ಇದು ಮೊಬೈಲ್ ಬೊಡದಿ ಅಂಡ್ಲ ಬಿಡುವೆ ಆಂಡ ಮೊಬೈಲ್ ಬಿಡ್ಪುಜೆ ಅಮ್ಮೆರಪ್ಪನ ಅಂಡ್ಲ ಬಿಡ್ಪೇರು ಮೊಬೈಲ್ ಬಿಡ್ಪುಜೇರು ಒಂದು ಪರಿಸ್ಥಿತಿಗೆ ಬರ್ತದ ಎತ್ತದುಂಡು ನೆಡ್ದು ದಾಂಟೋಡೋದು ಅಂಡ ವಿಚಾರಗಳು ಬೋಡು ಅಧ್ಯಯನ ಬೋಡು ಅಧ್ಯಯನ ಸುಳ್ಳು ಇತಿಹಾಸ ಚರಿತ್ರೆ ಹಾಳಾಯರ ಬಲ್ಲಿ ಯಾನಿತ್ತ ಎರಡ ಬಂಡಿರು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನದ ಅಧ್ಯಕ್ಷ ಇತ್ತ ಕೋಟಿ ಚೆನ್ನಯ್ಯರು ಪುಟ್ಟದನೇ ಪಡುಮಲೆ ಅಕಲ ಅಪ್ಪೆ ಸ್ವರ್ಣ ಕೇದಗೆಯನೇ ದೇಯಿ ಬೈದದಿ ಪಡುಮಲೇನೆ ಅಕ್ಲೆ ನುಪ್ಪು ಕೊರ್ನ ನೀರು ಕೊರ್ನ ಪೂರ ಪಡುಮಲೆ ಆಡ ಆ ಮೂಲ ಸ್ಥಾನದ ಚಿತ್ರ ಬದಲಾಪುಡು ಕೆಲವು ಸರ್ತಿ ಅವು ಆಯರ ಬಲ್ಲಿ ಜನಕ್ಕಲಿಗೆ ಸತ್ಯ ಸಂಗತಿನಿ ತೆರಿಪಾವನಂಚಿತ್ತಿನ ಮಾನಸಿಕತೆಲ್ಲ ಬೋಡು ಸತ್ಯ ಧರ್ಮವನ್ನು ತೆರಿಪಾವನಂಚಿನ ಅಧ್ಯಯನಶೀಲತೆ ಬೋಡು ಅಧ್ಯಯನ ಇಜ್ಜಂದೆ ಒಂಜಿ ಚರಿತ್ರೆ ತಿರ್ಗಾವನವನ್ನು ಪಂಡ ಮಣ್ಣುಗವಮಾನ ಮಾತವಮಾನ ಐಕೋಸ್ಕರ ಬತ್ತರಂಚಿನ ಮಾತು ಅಪ್ಪೆನ ಕಳ್ಡ ಇನ್ನು ಎಡ್ಡೆ ಕಡೆಗೆ ಸೇರಿದಾರು ಗುಳಿಗನ ಇತ್ತಾರು ಪಂಡಿರು ಗುಳಿಗನ ಬಗ್ಗೆ ಬೇತೆ ಗುಳಿಗಲು ಕಮರ್ಷಿಯಲ್ ಆಯರ ಬಲ್ಲಿ ಓವುಲ ದುಡ್ಡು ಮಲ್ಪುನಂಚಿತ್ತಿನ ಕ್ಷೇತ್ರ ಆಯರ ಬಲ್ಲಿ ಒವ್ವೇ ಓವುಲ ದೇನ ಕತ್ತಲ್ಸಲ್ರೆ ದುಡ್ಡು ಮಲ್ಪನ ಕ್ಷೇತ್ರ ಆಯರ ಬಲ್ಲಿ ಮನುಷ್ಯನ ಹೃದಯ ಮನುಷ್ಯ ಮಾನವೇ ಆದ ಮಹಾತ್ಮೆ ಆಪನಂಚಿತ್ತಿನ ಧಾರ್ಮಿಕ ಚಿಂತನೆ ಆಡ್ಬಿಟ್ಟು ಅವು ದೈವಡ್ದಿಪ್ಪರು ಯಾರು ದೇವರಡ್ದಿಪ್ಪರು ಯಾರು ಜಗತ್ತದ ವಿಶೇಷವಾದ ಚರಿತ್ರೆ ನಾನು ಕೇಂಡ ದೇವರು ಮನುಷ್ಯದ ಪುಟ್ಟು ಇತ್ತಂಡ ಮನುಷ್ಯ ಪಕ್ಕ ದೇವರಾಯಿನ ಮಣ್ಣು ಜಗತ್ತಿನ ಭಾರತ ಮಾತ್ರ ನಮ್ಮ ಭಾರತ ಮಾತ್ರ ಅಂಚಿನ ಆಧ್ಯಾತ್ಮಿಕ ಪರಂಪರೆದ ಈ ಚಿತ್ರ ನಂಗೆ ಇಪ್ಪಡು ಪಂಡು ಪಣದು ಅವಕಾಶಕ್ಕೆ ವಂದಿಸಿದ ಪಾತ್ರ ಉಂತವೇ ಜೈ ಹಿಂದ್.
ದೈವದ ಕಲಟು ನಮ್ಮ ಸಂಸ್ಕಾರ ನಮನೆ ಬತ್ತಿನಕ್ಲೆ ಕಲ್ಪಾವಡು ಆಚಾರ ವಿಚಾರಗ ಕಾಲ ಬದಲಾತಂದು ಪಜ್ಜೆ ತತ್ತುದುಂಡು ಪಂಪಿನ ಪಾತ್ರದ ಒಟ್ಟಿಗೆ ಈ ಲೇಸಿಗೆ ಎಡ್ಡೆಪ್ಪನು ಬಯಕಿನ ಚಿತ್ತನ ಹರಿಕೃಷ್ಣ ಬಂಟ್ವಾಳ ಬೇರೆಗೆ ಬುಡು ಉಡಲ್ದ ಸೊಲ್ಮೇಲೆನು ಸೊಂದಾಯಿತ ಮಲ್ತೊಂದು ಇನಿ ಬಿನ್ನೆರಾದು ಎಂಕಲ್ನೊಟ್ಟಿಗೆ ಬತ್ತಿನ ಚಿತ್ತನ ಪ್ರತಾಪ್ ಸಿಂಹ ನಾಯಕರು ಕೋಡೆ ದೀನಂಚಿತನ ಎಂಕಲ್ನ ಮನವಿಗೆ ಸ್ಪಂದನೆಯನ್ನು ಕೊರ್ದು ಸನ್ಯಾಸಿ ಗುಳಿಗ ಈ ಕ್ಷೇತ್ರಗೆ ಹೈ ಮಾಸ್ಕ್ದ ಬಾರಿ ಬೊಲ್ಪುನು ಕೊರ್ಪಾಯಿನಂಚಿತನ ಕೋಡೆಡ್ದು ಎನಿಕ್ ತನ್ನ ವಿಧಾನ ಪರಿಷತ್ ನಿಲೆಟ್ ದೈವಸ್ಥಾನಕ್ಕೆ ಅನುದಾನ ಮಲ್ತಿನಂಚಿತನ ಪ್ರತಾಪ್ ಸಿಂಹ ನಾಯಕರು ಹೈ ಮಾಸ್ಕ್ ದೀಪನು ಕೊಡ್ತೇರು ಅರೆಗೆ ಬುಡು ಉಡಲ್ದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಚಾವಡಿಪ್ಪುನಂಚಿತನ ಮಾತಾ ಬಿನ್ನೆರ್ನಕಲು ಪಾತೆರ್ನಕಲೆ ಆಂಡ ಈ ಪೊರ್ತುದ ತುರ್ತ ಇತ್ತಿನ ದಾತ್ರ ಅಲ್ಪ ಕೋಲೋಜ್ಜಯ ನಡಪೆರ ಇತ್ತಿನ ದಾತ್ರ ಇತ್ತೆ ಬತ್ತಿ ಬಿನ್ನೆರೆಗೆ ಸೊಲ್ಮೆ ಸಂದಾಯಿತಗೆ ಪೊರ್ತುನು ಕೊರೊಂದುಲ್ಲ ಅಶ್ವಥ್ ಕುಮಾರ್ ಬೇರೆ ಸೊಲ್ಮೆ ಸಂದಾಯಿತ ಮಲ್ಪೊಡು ಪಣದಕ್ಕೆ ಏನೊಂದುಲ್ಲ. ಓಂ ಶ್ರೀ ಗುರುಭ್ಯರ್ಮ ಶ್ರೀ ಸನ್ಯಾಸಿಗಳ ಕ್ಷೇತ್ರತ್ನಗಿರಿ ಗುರುವಣಿಕೆರೆ ಬೆಳ್ತಂಗಡಿ ತಾಲೂಕು ಜೀರ್ಣೋದ್ಧಾರ ಬಕ್ಕ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದ ದೈವಾರಾಧನೆ ಪರ್ವ 2024 ದೈವಸ್ಥಾನ ಮುಖ್ಯಸ್ಥರ ಸಮ್ಮೇಳನದ ಬರೀ ಪೊರ್ಲುದ ಪಾತ್ರದ ಕೆಪಿಗೊಂಡೆ ಮಲ್ಪನಂಚಿನ ಪಾತ್ರೆ ಗುರುನಂಚಿನ ಮದಿಪು ಗುರುನಂಚಿನ ತುಳುವಬುಳ್ಳಿ ದಯಾನಂದ ಕತ್ತಲ್ ಸರ್ ಮೇರೆಗೆ ಪ್ರೀತಿದ ಸೊಲ್ಮೇಲ ಸಂದೈತ ಮಲ್ತೊಂದಿಲ್ಲ ಅಂಚೆನೆ ಇನಿ ಪ್ರಧಾನ ಭಾಷಣ ಮಲ್ತನ BK ಧನಂಜಯ ರಾವ್ ಸರ್ ಹಿರೇಗಲ ಪ್ರೀತಿದ ಸೊಲ್ಮೇಲ ಸಂದೈತ ಮಲ್ತೊಂದಿಲ್ಲ ಅಂಚೆನೆ ವೇದಿಕೆಡಿಪುಳಿನ ಮಾತ ಬಿನ್ನೆರೆಗಳ ಒಂಜೆ ಪಾತೆರಡು ಹರ್ತಿ ಪ್ರೀತಿದ ಸೊಲ್ಮೇಲ ಸಂದೈತ ಮಲ್ತೊಂದಿಲ್ಲ ಅಂಚೆನೆ ಬತ್ತಿನಂಜ ಮಾತ ಭಕ್ತಾದಿರಿಗೆಲ್ಲ ಸೊಲ್ಮೇಲ ಸಂದೈತ ಮಲ್ತೊಂದು ಇನಿತ ಈ ಕಾರ್ಯಕ್ರಮಗೂ ಮುಗಿತಳದ ಚುಕ್ಕಿ ಪಡೊಂದಿಲ್ಲ. ಮಹಾವಿಷ್ಣು ದೇವರ ಮತ್ತು ಮನೆ ದೇವರ ಸಂಸಾರ ಒಂದು ಯೋಗ ವೃತ್ತಿ ಪ್ರಕಾರವಾಗಿ ಆವಡಾಯನ ಕರ್ತವ್ಯಗಳಿಗೆ ಮತ್ತು ಆವಡ ದೇವರ ದೇವಸಾಯ ಮಾತಲ ಹಾಕೋಣ ಒಂದು ಲೆಕ್ಕ ಪಂಜಾಧಿಪತಿ ಬ್ರಹ್ಮಕಲಾಸೋತ್ಸವದ ವರ್ಷಗಳು ಮಹಾ ಸನ್ಯಾಸಿಗಳಿಗಾಗ ಅಪ್ಪನ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಮತ್ತು ಆ ಪ್ರಕಾರವಾದ ಆಯನ ಭಂಡಾರದ ಕೊಟ್ಟೆ ಮೂಲ ಆಯನ ಭಂಡಾರ ಮತ್ತು ಮೂಲಿಕ ಶಾಸ್ತ್ರ ಭಂಡಾರ ಅಡಿಗೆ ರತ್ನಗಿರಿ ಸಂಬಂಧ ಪುನಃ ಸಂಕಲ್ಪ ಮತ್ತು ಆ ಪ್ರಕಾರವಾಗಿ ಜತ್ತಲಿಗೆ ವಿಷಯಗಳಿಗೆ ನಡೆವತ್ತು ಅನುಸರಿಸ ಸ್ವೀಕಾರ ಮತ್ತು ಒಂದು ಜತ್ಪೂರ್ಣ ವರ್ಷ ಸುಮೂರ್ತಗಳನ್ನು ನಡಬಾರದು ದೇವರಾಜಗಳಿಗೆ ಹತ್ತಾನ ದೇವರ ಮಹಿಮೆ ಸಂತೋಷದ ಹೊರಗಡೆ ఆయన ಕೈಕೊಳ್ಳಲೆಕ್ಕ ಎಂಗ್ಲೆ ಪೂರ್ಣ ಅನುಗ್ರಹ ಕೊಡ್ತಿರಲ್ಲ ದೇವರ ದೇವರು ಅನುಗ್ರಹ
ವಿಚಾರಕರಿಗೆ ಈಗ ಸುಮಾರು 10,000ಕ್ಕೂ ಅಧಿಕ ಸ್ಥಾಪನೆಗಳಿಗೆ ಸಾಮೂಹಿಕ ವಿವಾಹ ಮತ್ತೊಂದು ಆರೋಗ್ಯ ಕ್ಷೇತ್ರದ ಬೇರೆ ಮತ್ತೊಂದು ನಿರಂತರವಾದ ಒಂದು ರಾಜಕೀಯ ಪಂಚಮಿ ಸಿ 5ನೇ ತರಗತಿ ವಾಣಿ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ. ಸಾನೋಡು ಮಾಡ ಗರಡಿಡು ದೈವಲೆನ ಚಾಕ್ರಿಡಿಯೇ ಅರದಾಳ ಬದುಕು ಕಟ್ಟೆ ಈಲೇಸಿ ಪರುವನಿಯೇ. ಈ ಇನಾಮುలను ಕೊರ್ರ ವೆಡಿವೇಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಇಂಬೆರ್ಲ ನಮ್ಮನ ಈ ಮೆತ್ತಾರ್ನೆಗೆ ಬತ್ತದು ಜೋಕ್ಲಿಯನ್ನು ಅಭಿನಂದನೆ ಮಲ್ಪಡ್ಬಂದು ಕೇಳೋದಿಲ್ಲ. ಆಯ್ತಾ ನಡುಟು ಪಂಚಮಿಸಿ ಪಂಚಮಿಸಿ 5ನೇ ತರಗತಿ ವಾಣಿ ಆಂಗ್ಲ ಮಾಧ್ಯಮ ಶಾಲೆ ಆಯ್ತಾ. ತೃತೀಯ ಸ್ಥಾನ ಆದಿತ್ಯ 5ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುವಾಯನಕೆರೆ. ಮೊರಣಿದ ಬೊಕ್ಕ ಮುಲ್ಪ ತುಳುತ ಭಾಷೆನ ಪಸಾರಂಚಿನ ಕೆಲಸ ಮಲ್ತೊಂದು ಇಪ್ಪನಂಚಿನ ಜೈ ತುಳುನಾಡು ಸಂಘಟನೆದ ಪೃಥ್ವಿ ತುಳುವೆ ಬೊಕ್ಕ ಸುಬ್ರಹ್ಮಣ್ಯ ಮಕ್ಕಳು ಬತ್ತದ ಎಂಕ್ಲ ಅಧ್ಯಕ್ಷರ ಬೊಕ್ಕ ವೆಡಿವೇಲು ಇಂಬೇರೆದು ನೆಂಪುದ ಕಾಣಿಕೆ ದೊಡ್ಡ ಬಂದು ಕೇಳೋದಿಲ್ಲ. ಪ್ರಾಥಮಿಕ ಶಾಲಾ ಇತ್ತ ಪ್ರೌಢಶಾಲಾ ವಿಭಾಗ ಪ್ರಥಮ ಸ್ಥಾನ ಪ್ರಥಮ್ 8ನೇ ತರಗತಿ ಪ್ರಥಮ್. ದ್ವಿತೀಯ ಸ್ಥಾನ ಶೈಲೇಶ್ ಶೆಟ್ಟಿ ಪ್ರಥಮ್ ಬೈದಾರ ಪ್ರಥಮ್. ಹಾಲು ಹಾಲು ಪುದರ್ಲೆತ್ತಿನಂಚಿನ ಜೋಕುಲು ಐನಾತ್ ಬೇಗ ಬರ್ತದೆ ಬಹುಮಾನ ವಿತರಣೆ ಪಡೆಯೋಡು. ಅಲ್ಪ ಒಣಸ ದೇವಸ್ಥಾನ ಉಂಡು ಸಾಲಾಗ್ಬೋದು ಒಣಸ ವ್ಯವಸ್ಥೆ ಸಾಕಾಟ ಮಾಡ್ಕೊಡೋದು ವಿನಂತಿ ಮಾಡ್ಕೊಡಲ್ಲ. ದ್ವಿತೀಯ ಸ್ಥಾನ ಶೈಲೇಶ್ ಶೆಟ್ಟಿ 1ನೇ ತರಗತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪುಂಜಾಲಕಟ್ಟೆ. ತೃತೀಯ ಸ್ಥಾನ ಸೃಜನ್ 8ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಡಿನಾಳ. ವಿಠಲಾಚಾರ್ಯ ಬೊಕ್ಕ ರವೀಂದ್ರ ಶೆಟ್ಟಿ ಬೇರೆ ವೇದಿಕೆಗೆ ಬರಡು ಜೋಕ್ಲೆಗೆ ಇನಾಮು ಕೊರ್ರ ವೇದಿಕೆಗೆ ಬರಡು ಪಣ್ಣದು ಕೇಳೋದಿಲ್ಲ. ಪ್ರೌಢಶಾಲಾ ವಿಭಾಗ ತೃತೀಯ ಸ್ಥಾನ ಪಡೆಯಿನ ಸೃಜನ್ ಉಲ್ಲರ ಹಲೋ ದಯದಿದೆ ಒಣಸ್ ಮಲ್ಪನಕ್ಲ ಒಂದು ವಿನಂತಿ ವೇದಿಕೆದ ಉಲಾಯಿಡಿ ಏರ್ಲ ಒಣಸ್ ಮಲ್ಪರವಲ್ಲಿ ದಯದಿದೆ ದಾಲ ಬೇಜಾರ ಹಿಂಗಂದೆ ದಯದಿದೆ ಅಲ್ಪ ಅನ್ನ ಛತ್ರಡೆ ಒಣಸ್ ಮಲ್ಪಡು ವೇದಿಕೆ ಈ ಸಭಾ ಮಂಟಪಡು ಏರ್ಲ ಒಣಸ್ ಮಲ್ಪರವಲ್ಲಿ. ಸಾರ್ವಜನಿಕ ವಿಭಾಗ ನಡತನಂಚಿನ ಪ್ರಬಂಧ ಸ್ಪರ್ಧೆದ ಪ್ರಥಮ ಸ್ಥಾನ ಪಡೆಯುತ್ತಾರೆ ರಮ್ಯಾ ರತ್ನಗಿರಿ ಇಂಬೇರು ವೇದಿಕೆಗೆ ಬರ್ತದೆ ವೆಡುವೇಲು ಎಂಬೇರದು ಬಹುಮಾನ ಪಡೆಯೋಡು ಪಣ್ಣದು ಏನಂದಿಲ್ಲ. ದ್ವಿತೀಯ ಸ್ಥಾನ ಪಡೆಯಿನ ಪವಿತ್ರ ಎ ಕೋಡಿಬೈಲು. ತೃತೀಯ ಸ್ಥಾನ ಪಡೆಯಿನ ಶಿವಾನಿ ಎಸ್.ಜೆ. ಕೊಡಚಾದ್ರಿ ಕೇದಗೆ ಇಂಬೇರು ವಿಠಲಾಚಾರ್ಯ ಇಂಬೇರದು ಬಹುಮಾನ ತೆತ್ತೊಂಡು ಪಣ್ಣದು ಕೇಳೋದಿಲ್ಲ. ರವೀಂದ್ರ ಶೆಟ್ರು ಅವಲೇರತ ಅಲ್ಪ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಕಾರ ಮಲ್ಪಡುವ ವಿನಂತಿ ಮಾಡ್ತಂದಿಲ್ಲ ವಿಠಲನ್ನೆಲ್ಲ. ಅಡಿಕೆ ಹಾಳೆಯ ಪ್ರತಿಕೃತಿ ತಯಾರಿ ಪ್ರಥಮ ಸ್ಥಾನ ಪಡೆಯುತ್ತಾರೆ ಲತೇಶ್ ಮತ್ತು ಶಮಂತ್. ಎರಡೆರಡು
ಭಗವದ್ಭಕ್ತೆರಡ ನನಂಜು ವಿನಂತಿ ದಯದೀದಿ ಸಭಾಂಗಣದ ಉಲಾಯ್ಡಿ ಏರ್ಲ ಒಣಸ್ಮಾಲ್ ಪರವಲ್ಲಿ ದಯಪಣ್ಣದಂಡ ಅಲ್ಪ ಗಲೇಜಿ ಬೂರ್ದಂಡ ಅಲ್ಪ ಬುಕ್ಕರೆ ಕುಲ್ಲರಾಪುಜಿ ಸಭಾಂಗಣದ ಪಿದೈ ಪೋದೆ ಒಣಸ್ಮಾಲ್ಕೋ ಪಾಳೆಡು ಒಂಜಿ ಪೊರ್ಲುದ ಕಲಾಕೃತಿ ಮಲ್ತಿದ್ದೇರು ಮಕ್ಕಳಿಗೆ ಪ್ರಥಮ ಸ್ಥಾನ ಬರ್ತದೆ. ಅಂಚನೆ ದ್ವಿತೀಯ ಸ್ಥಾನ ಬರೆಯುತ್ತೇರು ಚಂದನ್ ಬೊಕ್ಕ ಸೃಜನ್. ಇದ್ರೆ ಮಾತ್ರ ಇಲ್ಲದ್ರೆ ನೋಡಿ ಇದ್ರೆ ಅಂಚನೆ 5ನೇದು 7ನೇ ಮುಟ್ಟು ನಡತನಂಚಿನ ಭಾಷಣ ಸ್ಪರ್ಧೆಡು ಭಾಗವಹಿಸನಂಚಿನ ವೀಕ್ಷಕ್ಕೆ ಇಮೇರು ಬತ್ತಿತ್ತೇರ್ನ ಮೂಲು ಬಹುಮಾನ ಗೀತ ನೋಡ ಪಂಡದಕ್ಕೆ ಏನಂದಿಲ್ಲ ವೀಕ್ಷಕ್ಕೆ ರಂಗೋಲಿ ಸ್ಪರ್ಧೆಡು ಭಾಗವಹಿಸನಂಚಿನ ಶರಣ್ಯ ರತ್ನಗಿರಿ ಇಮೇರ್ಲ ಬತ್ತಿತ್ತಂದ ಮುಲ್ಪ ವೇದಿಕೆಗೆ ಬತ್ತದು ಬಹುಮಾನ ಗೀತ ನೋಡ ಪಂಡದಕ್ಕೆ ಏನಂದಿಲ್ಲ ಗೌರವ ರತ್ನಗಿರಿ ಅವು ಫಸ್ಟ್ ದೀಪ ಬಹುಮಾನ ವಿತರಣೆ ಮಂತನ ಮಾತ ಗಣ್ಯರಿಗಳ ವಂದನೆ ಸಲ್ಲಿಸ ಒಂಜಿ ನಿಮಿಷ ಮುರಾಣಿದು ಬೊಕ್ಕ ತುಳು ಭಾಷೆನ ಪಸರಿಸವನಂಚಿನ ಕೆಲಸ ಮಂತೊಂದು ಇಪ್ಪುನಂಚಿನ ಲಿಪಿತ ಬಾರಿ ಒಂಜಿ ಜೋಕ್ಲೆ ಕಲ್ಪಾದ ಕೊಡ್ದು ತುಳು ಭಾಷೆಡು ಆಸಕ್ತಿನ ಪುಟ್ಟ ಒಂದು ಇಪ್ಪುನಂಚಿನ ಜೈ ತುಳುನಾಡು ಸಂಘಟನೆದ ಪೃಥ್ವಿ ತುಳುವೆ ಬೊಕ್ಕ ಸುಬ್ರಹ್ಮಣ್ಯ ಬೇರೆ ಬತ್ತದು ಎಂಕ್ಲನ ಗೌರವ ಸಲಹೆಗಾರರು ಬೊಕ್ಕ ಈ ಉಪಾಧ್ಯಕ್ಷರಾದಿಪ್ಪನಂಚಿನ ಬೆಡವೇಲು ಬೊಕ್ಕ ವಿಠಲಾಚಾರ್ಯ ಬೊಕ್ಕ ರವಿಯಣ್ಣ ಮಕ್ಕಳಿಡ್ದು ನೆನಪುದ ಕಾಣಿಕೆ ದೊಡ್ಡ ಬಂದಕ್ಕೆ ಏನದಿಲ್ಲ. ಹಲೋ ಈ ಒಂಜಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾನೆ ಚಿತ್ರ ಶ್ರೀ ಗಣೇಶ್ ಗುಂಪಲಾಜೆ ಆರು ಬಹುಮಾನ ವಿತರದ ಕಾರ್ಯಕ್ರಮ ನಿರ್ವಾಹಕರ್ಲಂಚನೆ ಇನಿತ ಈ ಒಂಜಿ ನಮ್ಮ ತೂವೊಂದಿಪ್ಪುನ ಚಿತ್ರ ಮೊರಾಣಿ ಹಿಡಿದು ಎಲ್ಲ ಮುಟ್ಟಲ ತೂವೊಂದಿಪ್ಪುನ ಚಿತ್ರ ವೇದಿಕೆದ ಪಿರವದ ಮೇತ ಡಿಸೈನ್ ಅವು ಮಲ್ತಿನ ಚಿತ್ರ ಕಲಾವಿದೆ ಗಣೇಶ್ ಗುಂಪಲಾಜೆ ಎಂಬೇರೆ ಬೇರೆನ ತಂಡಗಳ ಬೇರೆಗಳ ಹೃತ್ಪೂರ್ವಕವಾಯಿನ ಅಭಿನಂದನೆ ಸಲ್ಲಿಸೋದಿಲ್ಲ. ನನ್ನಂಜಿ ವಿನಂತಿ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಕರ್ನಾಟಕ ನೆತ್ತ ಮುಂದಾಲತ್ತೊಡು ಕಣ್ಣದ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಯಿನ ಚಿತ್ತನ ಕಿಡ್ನಿಗೋಳಿ ತಾಳಿಪಾಡಿಯ ನಿಖಿತಾ ಶೆಟ್ಟಿಗಾರ್ ಬೇರೆನ 9 ತಿಂಗಳದ ಬಾಲೆ ಪೂಜಿತನ ವೈದ್ಯಕೀಯ ವೆಚ್ಚಗಾದ ಇನ್ನು ಈ ಗುರುವಾಯನಕೆರೆ ರತ್ನಗಿರಿ ಶ್ರೀ ಸನ್ಯಾಸಿಗಳಿಗ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭಡು ಭವತಿ ಭಿಕ್ಷಾಂ ದೇವಿ ಪಂಪನಂಚಿನ ನಿಧಿ ಸಂಗ್ರಹ ಅಭಿಯಾನ ಅಲ್ಪ ವೇದಿಕೆದ ಮುಂಭಾಗಡು ಮಲ್ತೊಂದುಲೇರಿ ಏರಾಂಡ್ಲ ದಾನಿಲು ಇತ್ತಂದಂಡ ಈ ಒಂಜಿ ಸೇವೆ ನೆನಿಕಲು ಸಲ್ಲಿಸೋಡು ಪಂಡದು ವಿನಂತಿ ಮಲ್ತೊಂದುಲ್ಲ. ಹರಿ ಓಂ ಅಲ್ಪ ತುಳು ಭಾಷೆನ ಕಲ್ಪಾವನಂಚಿನ ಸಂಸಾರ ಒಂದು ಯೋಗವೃತ್ತಿ ಪ್ರಕಾರವಾಗಿ ಆವಡಾಯನ ಕರ್ತವ್ಯಗಳಿಗೆ ಮತ್ತು ಆವಡ ದೇವರ ದೇವ ಸಹಾಯ ಕೊಡ್ತಾ ಮಾತಲ ಹಾಕೊಂಡು ಒಂದು ಲೆಕ್ಕ ಅಂಜಾದಿಪಣಿ ಬ್ರಹ್ಮಕಲಾಸೋತ್ಸವದ ಸಂಸ್ಥರು ಮಹಾ ಸನ್ಯಾಸಿಗಳಿಗಾಗ ಪಂಜ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಮತ್ತು ಆ ಪ್ರಕಾರ ದಾನ ಭಂಡಾರದ ಕೊಟ್ಟೆ ಮೂಲ ಭಂಡಾರ ಮತ್ತು ಮುಂದಿಕ್ಕ ಭಂಡಾರ ಅರಿವಿ ರತ್ನಗಿರಿ ಸಂಬಂಧ ಕೊಡುಪುಣ ಸಂಕಲ್ಪ ಮತ್ತು ಆ ಪ್ರಕಾರವಾಗಿ ತೆಂಗು ಜತ್ತವಿಲ್ಲ ಅನುಭವ ವರ್ಷ ವಿಷಯಗಳಿಗೆ ನಡೆವತ್ತು ಅನುಸರ ಸ್ವೀಕಾರ ಮಾಡುವ ಒಂದು ತೆಂಗು ಜತ್ತಪೋತನ ವರ್ಷ ಮೂರು ಸಮಾನ ನಡಪಾದ ದೇವರಾಜ ಕುಲಗಣ ನರ್ತಾನ ದೇವರ ಸಂತೋಷದ ಹೊರಗಡೆ ఆయన ಕೈಕೊಳ್ಳಲೆಕ್ಕಲ್ಲ ಎಂಗ್ಲೆ ಪೂರ್ಣ ಅನುಗ್ರಹ ಕೊಡ್ತಾರಲ್ಲ ದೇವರ ದೇವರು ಅನುಗ್ರಹ ಮಾಡ್ತಾರೆ.
ಸುಮಾರು 10,000ಕ್ಕೂ ಅಧಿಕ ಸಾಮೂಹಿಕ ವಿವಾಹ ಮತ್ತುವೆ ಆರೋಗ್ಯ ಕ್ಷೇತ್ರಗಳ ಮೇಲೆ ಬರ್ತದೆ. ನಿರಂತರವಾದ ಒಂದು ರಾಜಕೀಯ ವ್ಯಕ್ತಿ ಮಹಾವಿಷ್ಣು ದೇವರನ್ನು ಮತ್ತು ಮನೆ ದೇವರಾಜ ಸಂಸಾರ ಒಂದು ಯೋಗವೃತ್ತಿ ಪ್ರಕಾರವಾಗಿ ಆವಡಾಯನ ಕರ್ತವ್ಯಗಳಿಗೆ ಮತ್ತು ಆವಡ ದೇವರ ದೇವಸಾಯ ಮಾತಲ ಹಾಕೊಂಡು ಲೆಕ್ಕ ಪಂಚಾಧಿಪತಿ ಬ್ರಹ್ಮಕಲಾಸೋತ್ಸವದ ಸಂಪರ್ಸಲು ಮಹಾ ಸನ್ಯಾಸಿಗಳಿಗಾಗಿ ಆಪಂಜ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಮತ್ತು ಆ ಪ್ರಕಾರ ದಾನ ಭಂಡಾರದ ಕೊಟ್ಟೆ ಮೂಲ ಭಂಡಾರ ಮತ್ತು ಮುಂದಿನ ಭಂಡಾರ ಅರಿವಿ ರತ್ನಗಿರಿ ಸಂಬಂಧ ಸಂಕಲ್ಪ ಆ ಪ್ರಕಾರವಾಗಿ ತೆಂಗು ಜತ್ತವಿಲ್ಲ ವರ್ಷ ವಿಷಯಗಳಿಗೆ ನಲವತ್ತು ಅನುಸರ ಸ್ವೀಕಾರ ಮಾಡುವುದು ತೆಂಗು ಜತ್ತಪೋಪನ ವರ್ಷ ಮೂರು ಸಭೆ ನಡಪಾದು ದೇವರಾಜ ಕುಲಿಗಳ ನರ್ತಾನ ಬರೀನೆ ಸಂತೋಷದ ಒತ್ತಡ ಕೈಕೊಳ್ಳಲೆಕ್ಕಲ್ಲ ಎಂಗಳಿಗೆ ಪೂರ್ಣ ಅನುಗ್ರಹ ಕೊಡ್ತಿರಲಿಲ್ಲ ದೇವರ ದೇವರು ಅನುಗ್ರಹ ಮಾಡ್ತಾರೆ.
ಸುಮಾರು ಸಾಮೂಹಿಕ ವಿವಾಹ ಮಾಡ್ತದೆ, ಆರೋಗ್ಯ ಕ್ಷೇತ್ರಗಳ ಬೇರೆ ಬರ್ತದೆ. ನಿರಂತರವಾಗಿ ಒಂದು ರಾಜಕೀಯ ವ್ಯಕ್ತಿ ಮಹಾವಿಷ್ಣು ದೇವರನ್ನು ನಾನು ಮತ್ತು ಮನೆ ದೇವರಾಜ ಸಂಸಾರ ಒಂದು ಯೋಗವೃತ್ತಿ ಪ್ರಕಾರವಾಗಿ ಆವಡಾಯನ ಕರ್ತವ್ಯಗಳಿಗೆ ಮತ್ತು ಆವಡ ದೇವರ ದೇವಸಾಯ ಮಾತಲ ಹಾಕೊಂಡು ಲೆಕ್ಕ ಪಂಚಾಧಿಪತಿ ಬ್ರಹ್ಮಕಲಾಸೋತ್ಸವದ ಸಂದರ್ಭಗಳು ಮಹಾ ಸನ್ಯಾಸಿಗಳಿಗಾಗಿ ಆಪಣ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಮತ್ತು ಆ ಪ್ರಕಾರ ದಾನ ಭಂಡಾರದ ಕೊಟ್ಟೆ ಮೂಲ ಭಂಡಾರ ಮತ್ತು ಮೂಲಿಕ ಭಂಡಾರ ಅರಿವಿ ರತ್ನಗಿರಿ ಸಂಬಂಧ ಸಂಕಲ್ಪ ಆ ಪ್ರಕಾರವಾಗಿ ವಿಷಯಗಳಿಗೆ ಸ್ವೀಕಾರ ಮಾಡುವ ಜಪ್ಪಿನ ವರ್ಷ ಸುಮೋತ್ಸವ ನಡಪಾದ ದೇವರಾಜ ಕುಲಗಣ ನರ್ತಾನ ದೇವರ ಮಹಿಮೆ ಸಂತೋಷದ ಹೊಸಡ ಕೈಕೊಳ್ಳಲೆಕ್ಕಲ್ಲ ಎಂಗಳಿಗೆ ಪೂರ್ಣ ಅನುಗ್ರಹ ಕೊಡ್ತಾಯಿಲ್ಲ ದೇವರ ದೇವರು ಅನುಗ್ರಹ ಮಾಡ್ತಾರೆ.
ಉಂಟು. ಇದು ನಮ್ಮ ಜನತೆಗೆ ಸುಮಾರು ವೃತ್ತಿಪರರಿಗೆ ಅಧಿಕ ಸಾಮೂಹಿಕ ವಿವಾಹ ಮತ್ತೊಂದು ಆರೋಗ್ಯ ಕ್ಷೇತ್ರಗಳ ಬೇರೆ ಮತ್ತೊಂದು ನಿರಂತರವಾಗಿ ಒಂದು ರಾಜಕೀಯ ವ್ಯಕ್ತಿ ಮಹಾವಿಷ್ಣು ದೇವರನ್ನು ಮತ್ತು ಮನೆ ದೇವರಾಯ ಸಂಸಾರ ಒಂದು ಯೋಗ ವೃತ್ತಿ ಪ್ರಕಾರವಾಗಿ ಆವಡಾಯನ ಕರ್ತವ್ಯಗಳಿಗೆ ಮತ್ತು ಆವಡ ದೇವರ ದೇವಸಾಯಗಳು ಮಾತಲ ಹಾಕೊಂಡು ಲೆಕ್ಕ ಅಂಜಾದಿಪಣಿ ಬ್ರಹ್ಮಕಲಾಸೋತ್ಸವದ ಸಂಸ್ಥರು ಮಹಾ ಸನ್ಯಾಸಿಗಳಿಗಾಗ ಅಪ್ಪನ ಕರ್ತವ್ಯ ಸೇವೆಯನ್ನು ಕರಿಪುಣ ಸಂಕಲ್ಪ ಮತ್ತು ಆ ಪ್ರಕಾರ ದಾನ ಭಂಡಾರದ ಕೊಟ್ಟೆ ಮೂಲ ಭಂಡಾರ ಮತ್ತು ಮೂಲಿಕ ಶಾಸ್ತ್ರ ಭಂಡಾರ ಅಡಿಗೆ ರತ್ನಗಿರಿ ಸಂಬಂಧ ಪುನಃ ಸಂಕಲ್ಪ ಆ ಪ್ರಕಾರವಾಗಿ ಹೆಂಗೆ ಜತ್ತವಿಲ್ಲ ವರ್ಷ ವಿಷಯಗಳಿಗೆ ಕಡೆವತ್ತು ಅನುಸರಿಸ ಸ್ವೀಕಾರ ಮಾಡುವ ಒಂದು ಹೆಂಗೆ ಜಚ್ಚಬೋತನ ವರ್ಷ ಸುಮೋತ್ಸವಗಳನ್ನು ನಡಪಾಗಬಹುದು ದೇವರಾಜಗಳಿಗೆ ನರ್ತಾನ ದೇವರ ಮನೆ ಸಂತೋಷದ ಗೊತ್ತುಡ ಕೈಕೊಳ್ಳಲೆಕ್ಕಲ್ಲ ಹೆಂಗೆ ಪೂರ್ಣ ಅನುಗ್ರಹ ಕೊಡ್ತಾಯಿಲ್ಲ ದೇವರ ದೇವರು ಅನುಗ್ರಹ ಮಾಡ್ತಾರೆ ತುಂಬಾ ಕುಟುಂಬಕ್ಕೆ ಸಂಬಂಧಿಸಿದ ಒಂದು 5-6 ಇವತ್ತು ಕೂಡ ಎಂತದದು
ದಹನ ಎನ್ನುವಂಥ ಪ್ರಸಂಗವನ್ನು ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲ ಭಕ್ತಾದಿಗಳು ಯಾರ್ದೆಲ್ಲ ಊಟ ಆಗಿಲ್ವಾ ಅವರೆಲ್ಲ ಇಲ್ಲಿಯ ಭೋಜನ ಶಾಲೆಯಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಹಲೋ ಮುಲ್ಪ ಅನ್ನ ಛತ್ರಡು ಅನ್ನ ಪ್ರಸಾದ ಸ್ವೀಕಾರ ಮಲ್ತಂದ್ರಲ್ಲರು ಮಾತ ಭಕ್ತಾದಿಲು ಸಾಲದ ಪೋದು ದೇವರನ ದೈವದ ಅಂಚನೆ ದೇವರನ ಪ್ರಸಾದ ಪಂಡದ ಇನ್ನೊಂದು ಮಾತೆರ್ಲ ಪ್ರಸಾದನ ಸ್ವೀಕಾರ ಮಲ್ಪಡುವ ವಿನಂತಿ ಮಲ್ತಂದಲ್ಲ. ಈ ಕಾರ್ಯಕ್ರಮ ಅನ್ನ ಪ್ರಸಾದದ ಕಾರ್ಯಕ್ರಮ ಆ ಒಂದು ಇಪ್ಪಲೆಗನೆ ನನ್ನ ಕೆಲವೇ ಪೊರ್ತುಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬಾಯಾಟ ಸಂಘ ರಿಜಿಸ್ಟರ್ಡ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪರಂಪರಾಗತ ಯಕ್ಷಗಾನ ಸೂತ್ರದ ಬೊಂಬೆಯಾಟ ಮೊದಲನ ಈ ತಂಡ ಹಿಡಿದು ಲಂಕಾ ದಹನ ಪಂಪಿನ ಕಥಾನಕನು ಪ್ರಸ್ತುತ ಮಲ್ಪರೋಲೇರಿ ಮಾತ ಭಗವದ್ಭಕ್ತರಿ ದೈವ ಭಕ್ತರಿ ಈ ಒಂಜಿ ಯಕ್ಷಗಾನ ಬೊಂಬೆಯಾಟನು ತೂದು ಅಕ್ಲಿಗಳ ಪ್ರೋತ್ಸಾಹ ಕೊರಡು ಬಣ್ಣದ ವಿನಂತಿ ಮಲ್ತಂದುಲ್ಲ. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ರಿಜಿಸ್ಟರ್ಡ್ ಯಕ್ಷಪುತ್ತಳಿ ಬೊಂಬೆ ಮನೆ ಪಿಲಿಕುಂಜೆ ಕಾಸರಗೋಡು ಕೇರಳ ರಾಜ್ಯ. ಯಕ್ಷಗಾನ ಬೊಂಬೆಯಾಟವು ಅತ್ಯಂತ ಸುಂದರವೂ ಆಕರ್ಷಕವೂ ಆದ ಅತಿ ಪುರಾತನ ಜನಪದ ಕಲೆಯಾಗಿದೆ. 100 ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30ಕ್ಕಿಂತಲೂ ಹೆಚ್ಚು ಬೊಂಬೆಯಾಟ ತಂಡಗಳಿದ್ದು, ಆದರೆ ಕಾಲನ ಹೊಡೆತವನ್ನು ತಾಳಲಾರದೆ ಇಲೆಕ್ಟ್ರಾನಿಕ್ ಮಾಧ್ಯಮಗಳ ಹಾವಳಿಯಿಂದಾಗಿ ಈ ಜಾನಪದ ಕಲೆಯು ಅವನತಿಯ ಅಂಚಿನತ್ತ ಧಾವಿಸುತ್ತಿದೆ. ಇಂದು ಕೇವಲ 2 ತಂಡಗಳು ಮಾತ್ರ ಜೀವಂತವಾಗಿದೆ. ಗಡಿನಾಡ ಕಾಸರಗೋಡಿನಲ್ಲಿ ಹಲವು ಶತಮಾನಗಳ ಕಾಲ ವಿಜೃಂಭಣೆಯಿಂದ ಝೇಂಕರಿಸಿದ ಬೊಂಬೆಯಾಟ ಕಲೆಯು 19ನೇ ಶತಮಾನದಲ್ಲಿ ಸಂಪೂರ್ಣ ನಾಶವಾಗಿ ಹೋಯಿತು. ಪುಲಕೂರು ಬಾಚನನ್ನು ಕಾಸರಗೋಡಿನ ಬೊಂಬೆಯಾಟದ ಜನಕನೆಂದು ಗುರುತಿಸುತ್ತಾರೆ. ಅವನು ಕೆತ್ತಿದ ಬೊಂಬೆಗಳು ಇಂದು ಕಾಸರಗೋಡಿನ ಬೆದ್ರಡ್ಕದಲ್ಲಿದೆ. ಹೀಗೆ ಸಂಪೂರ್ಣವಾಗಿ ನಾಶವಾಗಿದ್ದ ಬೊಂಬೆಯಾಟ ಕಲೆಗೆ 1981ರಲ್ಲಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ಮೂಲಕ ಪುನಶ್ಚೇತನ ನೀಡಲಾಯಿತು. ಯಕ್ಷಗಾನ ವಾಲ್ಮೀಕಿ ಕುಂಬಳೆ ಪಾರ್ಥಿಸುಬ್ಬನ ವಂಶರಾಜ ಶ್ರೀ ಲಕ್ಷ್ಮೀನಾರಾಯಣಯ್ಯ ವಿದ್ವಾನ್ ಹಾಗೂ ಕೆ ವೆಂಕಟಕೃಷ್ಣಯ್ಯ ಇವರಿಂದ ಸ್ಥಾಪಿಸಿದಂಥ ಈ ತಂಡವು ಪ್ರಪಂಚದ ಏಕೈಕ ತೆಂಕುತಿಟ್ಟು ಶೈಲಿಯ ಬೊಂಬೆಯಾಟ ತಂಡವಾಗಿದೆ. ಈಗಾಗಲೇ ದೇಶ ವಿದೇಶಗಳಲ್ಲಿ 3000ಕ್ಕಿಂತಲೂ ಅಧಿಕ ಪ್ರದರ್ಶನ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ನವದೆಹಲಿ, ಅಸ್ಸಾಂ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಗುಜರಾತ್, ಹೈದರಾಬಾದ್ ಮುಂತಾದ ಕಡೆಗಳಲ್ಲಿ ಪ್ರದರ್ಶನ ನೀಡಿದೆ. ಕನ್ನಡ, ತುಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಪ್ರದರ್ಶನ ಕೂಡ ನೀಡಿದೆ. 1998ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ, 2004ರಲ್ಲಿ ಯುರೋಪಿನ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಲ್ಲಿ, 2009ರಲ್ಲಿ ಗಲ್ಫ್ ರಾಷ್ಟ್ರವಾದ ದುಬೈಯಲ್ಲಿ, 2010ರಲ್ಲಿ ಯುರೋಪಿನ ಜಿಕೋಸ್ಲೋವಾಕಿಯಾದ ಪ್ರಾಗ್ನಲ್ಲಿ, 2013ರಲ್ಲಿ ಚೈನಾ ದೇಶದ ಗುಯಾಂಗ್ ನಗರದಲ್ಲಿ ಬೊಂಬೆಯಾಟ ಪ್ರದರ್ಶನಗಳನ್ನು ನೀಡಿದೆ. 2010ರಲ್ಲಿ ಪ್ರಾಗ್ನಲ್ಲಿ ಜರುಗಿದ 14ನೇ ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವದಲ್ಲಿ ಬೆಸ್ಟ್ ಟ್ರೆಡಿಷನಲ್ ಪರ್ಫೆಕ್ಟ್ ಪ್ರಮರ್ ಎಂಬ
ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದೆ. 2010ನೇ ಸಾಲಿನ ಕರ್ನಾಟಕ ಸರ್ಕಾರ ನೀಡುವ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2015ನೇ ಸಾಲಿನ ಕೇರಳ ಸರ್ಕಾರ ನೀಡುವ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಈ ತಂಡವು ನಿರ್ದೇಶಕರಾದ KV ರಮೇಶರಿಗೆ ಲಭಿಸಿದೆ. ಶಾಲಾ ಮಕ್ಕಳಿಗೆ ಬೊಂಬೆಯಾಟದ ಬಗ್ಗೆ ಅರಿವು ಮೂಡಿಸಲು ಚಿಣ್ಣರ ಅಂಗಳಕ್ಕೆ ಪುತ್ತಲಿ ಯಾತ್ರೆ ಎಂಬ ಬೊಂಬೆಯಾಟ ಅಭಿಯಾನವನ್ನು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಯಶಸ್ವಿಯಾಗಿ ಪೂರೈಸಿದೆ. ಅಮೆರಿಕದ ಸ್ಪಾಟ್ಲೈಟ್ ಡಾಕ್ಯುಮೆಂಟರಿ ಫೆಸ್ಟಿವಲ್ನಲ್ಲಿ ಸಂಘವು ನಿರ್ಮಿಸಿದ ಯಕ್ಷಗಾನ ಬೊಂಬೆಯಾಟ ಸಾಕ್ಷ್ಯಚಿತ್ರಕ್ಕೆ ರಜತ ಪುರಸ್ಕಾರ ಲಭಿಸಿದೆ. ದೇಶ ವಿದೇಶಗಳ ಮ್ಯೂಸಿಯಂಗಳಲ್ಲಿ ತಂಡದ ಯಕ್ಷಗಾನ ಬೊಂಬೆಯಾಟ ಪ್ರದರ್ಶಿಸಿದೆ. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ ಪರಗಾತ ಯಕ್ಷಗಾನ ಸೂತ್ರದ ಬೊಂಬೆಯಾಟ ತಂಡವರಿಂದ ಲಂಕಾ ದಹನ ಕಂಟುನಕ್ಕಿಂತ ಪೌರಾಣಿಕ ಯಕ್ಷಗಾನ ಆಡಪರಡು ಇತನೆ ಈ ಒಂದು ಮುಖ್ಯ ವೇದಿಕೆಡೆ ಗೌರವ ಸಮರ್ಪಣಾ ಕಾರ್ಯಕ್ರಮ ನಡಪರಂಡು ಶ್ರೀಯುತ ರತನ್ ಪೂಜಾರಿ ಬಜ್ಪೆ ದೈವದ ಪಾತ್ರಿ ಕಲ್ಲುಟ್ಟಿ ದೈವದ ಪಾತ್ರಿ ಮೇರೆ ನಮ್ಮ ಸಂಘದ ಅಧ್ಯಕ್ಷರ ಒಂಜಿ ಸಮಕ್ಷ ಮಾಡು ಗೌರವವನ್ನು ಸ್ವೀಕಾರ ಮಲ್ಪಡ್ಬನ್ನದು ವಿನಂತಿ ಮಾಡ್ತದಲ್ಲ. ಅಂಚನೆ ವಿಜಯಕುಮಾರ್ ಪಡಂಗಡಿ ಮಧ್ಯಸ್ಥರಿ, ಅಂಚನೆ ಅಚ್ಯುತ ಸೇರಿಗಾರ್ ನಾಲ್ಕೂರು ಮಕ್ಕಳು ಮುಜ್ಜನಲ ಒಂಜಿ ಗೌರವದ ಈ ಒಂಜಿ ಮಾನಾದಿಗೆನೆ ಪಡೆಯಡು ಬಣ್ಣದ ವಿನಂತಿ ಮಾಡ್ತಂದಲ್ಲ. ಯಕ್ಷ ಪುತ್ತಲಿ ಬೊಂಬೆ ಮನೆ ಎನ್ನುವಂಥ ಪ್ರಪಂಚದ ಪ್ರಥಮ ಯಕ್ಷಗಾನ ಬೊಂಬೆ ಆಟ ಮ್ಯೂಸಿಯಂ ತಂಡದ ನೇತೃತ್ವದಲ್ಲಿ ನಿರ್ಮಾಣವಾಗುತ್ತಿದೆ. 1000 ಯಕ್ಷಗಾನ ಬೊಂಬೆಗಳ ಪ್ರದರ್ಶನ, ಬೊಂಬೆ ರಂಗಮಂದಿರ, ಲೈಬ್ರರಿ, ಬೊಂಬೆ ನಿರ್ಮಾಣ ಹಾಗೂ ಬೊಂಬೆ ಕುಣಿತ ತರಬೇತಿ ಕೇಂದ್ರವನ್ನು ಇದು ಒಳಗೊಂಡಿದೆ. ಪ್ರಸಂಗ ನರಕಾಸುರ ವಧೆ, ಗರುಡ ಗರ್ವಭಂಗ, ಶ್ರೀದೇವಿ ಮಹಾತ್ಮೆ ಎಂಬ ಬೊಂಬೆಯಾಟ ಪ್ರದರ್ಶನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿರ್ದೇಶಕರಾಗಿ ಶ್ರೀ ರಮೇಶ್ KV ಕಾಸರಗೋಡು, ಭಾಗವತರು ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಚೆಂಡೆ ಶಿವಶಂಕರ ಭಟ್ ಅಂಬೆಮೂಲೆ, ಮದ್ದಲೆ ಶ್ರೀ ರಾಮಚಂದ್ರರಾವ್ ಕಂಬಾರು, ಸಂಭಾಷಣೆ ಗೋಪಾಲಕೃಷ್ಣ ಭಟ್ ಅಡ್ಕ, ಅರ್ಥಗಾರಿಕೆ ಶ್ರೀರಾಮ ಹೆಮ್ಮಾಡಿ, ಶ್ರೀ ನಾರಾಯಣ ಹೆಮ್ಮಾಡಿ, ಶ್ರೀಮತಿ ವಿದ್ಯಾ ಕೊಲ್ಲಿಯೂರು, ಸೂತ್ರಧಾರಿಗಳು ಶ್ರೀ ರಮೇಶ್ KV, ಶ್ರೀ ತಿರುಮಲೇಶ KV, ಸುದರ್ಶನ KV, ಕುಮಾರಸ್ವಾಮಿ, ಅನೀಶ್ ಪಿಲಿಕುಂಜೆ ಇವರು ಸೂತ್ರಧಾರಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಲಂಕಾದಹನದ ಕಲಾವಿದರು ಭಾಗವತಿಗೆ ರಾಮಕೃಷ್ಣ ಬಯ್ಯ ಸಿರಿಬಾಗಿಲು, ಚೆಂಡೆ ಚಂದ್ರಶೇಖರ ಸರಪಾಡಿ, ಮದ್ದಲೆ ಗಣೇಶ್ ಭಟ್ ಬೆಳಾಲು,
ಅರ್ಥ ಅಡ್ಕ ಗೋಪಾಲಕೃಷ್ಣ ಭಟ್, ಅರ್ಥಧಾರಿಗಳು ಈಶ್ವರ ಭಟ್ ಸರ್ಪಂಗಲ, MS ಭಟ್ ಉಡುಪಿ, ಗಂಗಾಧರ ಪುತ್ತೂರು, ಹರಿನಾರಾಯಣ ಎಡನೀರು, ಪೃಥ್ವಿರಾಜ್ ಕವತ್ಯಾರ್. ಸೂತ್ರಧಾರಿಗಳು ರಮೇಶ್ KV, ತಿರುಮಲೇಶ್ವರ KV, ಸುದರ್ಶನ KV, ಕುಮಾರಸ್ವಾಮಿ A, ಅನೀಶ್ P. ಇಷ್ಟು ಜನ ಇವರ ಸಮಕ್ಷಮದಲ್ಲಿ ಈ ಒಂದು ಗೊಂಬೆಯಾಟ ಪ್ರಸ್ತುತಪಡಿಸಲಿದ್ದಾರೆ. ಈಗಾಗಲೇ ಶ್ರೀಯುತ ರತನ್ ಪೂಜಾರಿ ಬಜಿಪೆ ದೈವದ ಪಾತ್ರಿಗಳು, ಕಲ್ಲುಟ್ಟಿ ದೈವದ್ದು ಪಾತ್ರಿಗಳು, ವಿಜಯಕುಮಾರ್ ಪಡಂಗಡಿ ಮಧ್ಯಸ್ಥರು, ಅಚ್ಯುತ ಸೇರಿಗಾರ್ ನಾಲ್ಕೂರು ಇವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಮ್ಮ ಸಮಿತಿಯ ಅಧ್ಯಕ್ಷರು ಸಂಪತ್ ಸುವರ್ಣ ಹಾಗೂ ಹಿರಿಯರಾಗಿರುವಂಥ ಗಂಗಾಧರ ಭಟ್ರು, ಅದೇ ರೀತಿ ಇವರೊಂದಿಗೆ ಶ್ರೀಯುತ ಶಶಾಂಕ್ ನೆಲ್ಲಿತಾಯ, ಜನಪದ ವಿಶ್ಲೇಷಕರು ಪುತ್ತೂರು. ಇವತ್ತಿನ ಈ ಒಂದು ಗಗ್ಗರ ಸೇವಾ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗಿ ಅವರು ನಮ್ಮೊಂದಿಗೆ ಸಹಕಾರ ಮಾಡಲಿದ್ದಾರೆ. ಶ್ರೀ ಶಶಾಂಕ್ ನೆಲ್ಲಿತಾಯ ಇವರು ಈ ಒಂದು ಇನ್ನಿತ ಈ ಒಂಜಿ 3 ಜನ ಸೇವಾ ಕರ್ತರಿಗೆ ಮಾನಾದಿಗೆದ ಸನ್ಮಾನ ನಡತನು ಸನ್ಮಾನ ಮಲ್ತಿನಂಚಿತ್ತಿನ ಮಾತೆರೆಗಳ ಸೊಲ್ಮೇಲಿನ ಸಂದಾವನಲ್ಲ ನನ್ನ ಕೆಲವೇ ನಿಮಿಷಡೆ ಲಂಕಾ ದಹನ ಪಂಪನಂಚಿತ್ತಿನ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬಾಟ ಸಂಘ ರಿಜಿಸ್ಟರ್ಡ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪರಂಪರಾಗತ ಯಕ್ಷಗಾನ ಸೂತ್ರದ ಬೊಂಬೆಯಾಟ ಲಂಕಾ ದಹನ ಪಂಪನಂಚಿತ್ತಿನ ಕಥೆನ ಪ್ರಸ್ತುತ ಮಲ್ಪರೋಲ್ಲರಿ ನನ್ನ ಕೆಲವೇ ಪೊರ್ತದೆ. ಅಲ್ಪ ಅನ್ನ ಸಂತರ್ಪಣೆಗೆ ಬಾಕಿ ಇತ್ತನಂಚಿತ್ತಿನ ಭಕ್ತಾದಿಲು ಅನ್ನ ಸಂತರ್ಪಣೆ ಭಾಗವಹಿಸೋದು ವಿನಂತಿ ಮಲ್ತಂದಿಲ್ಲ. ನನ್ನ ಕೆಲವೇ ಪೊರ್ತಡು ಈ ಒಂಜಿ ಸಾಂಸ್ಕೃತಿಕ ವೇದಿಕೆಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ರಿಜಿಸ್ಟರ್ಡ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪರಂಪರಾಗತ ಯಕ್ಷಗಾನ ಸೂತ್ರದ ಬೊಂಬೆಯಾಟ ಮೊಕಲ ಈ ತಂಡಡದೆ ಲಂಕಾದಹನ ಪಂಪನಂಚಿನ ಪ್ರಸಂಗ ಪ್ರಸ್ತುತ ಮಲ್ಪರೊಲೆರಿ. ರತ್ನಗಿರಿ ಕ್ಷೇತ್ರೊಡುಯೇ ಜನಪದ ಪರ್ವದ ಪರ್ವಯೇ ದೈವ ಚಾಕ್ರಿದ ಕಲತ ಕುಲು ಸಾನೋ
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನ ಗುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಗಜಮುಖದ ಮಗೆ ಗಣಪಗೆ ಚೆಲುವ ಜಗ ವಂದಿತನೆ ಗಾರತಿ ಆರತಿ ಹರುಷದಿ ಬಕುತರಾಯ್ ಮೊರೆ ಬಬಗೆ ಮುರಗಭೂಷಣನ ಕುಮಾರ ಗಜಪತನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮತಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳಬಲ್ಲ ಧರಣಿಯನು ಪೊತ್ತಿರ್ದ ಮಹಶೇಷ ಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ ತರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುತದಿಂದ ನಿನ್ನ ಅಂಬುರುಗದಳನೇತ್ರಿ ಶ್ರೀ ದುರ್ಗಾಂಬಿಕೆಯಾಯ್ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತಾಯ್ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯ ಕೈ ಮುಗಿದು ಅಂಬುಜಾಸನ ಪಾಡಿಯರ ಪಾದಾಂಬುಜಗೆ ಪಡ ಮಡುತ್ತ ಬರ್ಲಿ ಬೆರಿ ಕಥಾಮೃತವೈ
ನರಸಿ ಕಾಣಬೇಕು ನೀವೆಲ್ಲ ಜಾನಕಿ ದೇವಿಯ ನರಸಿ ಕಾಣಬೇಕು ನೀವೆಲ್ಲ ಉತ್ತರ ದೇಶಕ್ಕೆ ಪೂರ್ವ ಮತ್ತೆ ಪಶ್ಚಿಮಕ್ಕೆ ಉತ್ತರ ದೇಶಕ್ಕೆ ಪೂರ್ವ ಮತ್ತೆ ಪಶ್ಚಿಮ ತೆಂಕಾಯ ಪೃಥ್ವಿ ಜಾತಿ ಸೀತೆ ಇರುವ ವರ್ತಮಾನ ಕೇಳಬೇಕು ವಾನರರು ಕೇಳಿರಯ್ಯ ಎನ್ನ ಮಾತ ವಾನರ ವೀರರೇ, ಸುಗ್ರೀವರಾಜ, ಭಗವಾನ್ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದ ಪ್ರಕೃತ ನಾನು ಕಿಷ್ಕಿಂಧೆಯ ಮಹಾರಾಜನೆನಿಸಿಕೊಂಡಿದ್ದೇನೆ. ಹೌದಯ್ಯ. ದುರುಳನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಕೊಂಡೊಯ್ದಿದ್ದಾನೆ. ಸತ್ಯ. ಸೀತಾನ್ವೇಷಣೆಯ ಕಾರ್ಯಕ್ಕೆ ನಾವೆಲ್ಲರೂ ಈ ಕ್ಷಣವೇ ಹೊರಡತಕ್ಕದ್ದು. ಒಳ್ಳೆಯದು. ಕೇವಲ 1 ತಿಂಗಳ ಒಳಗೆ ಸೀತಾದೇವಿಯನ್ನು ಕಂಡು ಹಿಡಿದು ರಾಮದೇವರಿಗೆ ಆ ವಿಷಯವನ್ನು ತಿಳಿಸತಕ್ಕದ್ದು. ಒಳ್ಳೆಯದು. ಇದಕ್ಕೆ ತಪ್ಪಿದರೆ ನಿಮ್ಮ ಶಿರಚ್ಛೇದನವಾದೀತು. ಇದು ಸುಗ್ರೀವಾಜ್ಞೆ, ಇದು ಸುಗ್ರೀವಾಜ್ಞೆ, ಸುಗ್ರೀವಾಜ್ಞೆ. ಸುಗ್ರೀವರಾಜ, ಹಾಗೆಯೇ ಆಗಲಿ. ಈಗಲೇ ನಾವು ಹೊರಡುತ್ತೇವೆ. ಆಗಲಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಶ್ರೀರಾಮದೇವರು ನಿಮ್ಮನ್ನು ಅನುಗ್ರಹಿಸಲಿ. ಲವನೆ ಕೇಳಿಂದು ಸೀತೆಯ ಅರಸಲೈದೆ ಸೀತೆಯ ಅರಸಲೈದೆ ಬಂದವರ ನುಡಿ ಕೇಳಿ ಚಿಂತಿಸುತ್ತಗಿರಲಿ ತಾಯ್ ಪೋದವರು ಮೂವರು ಪಾಲಿಸುತ್ತ ವಾಲಿಸುತ್ತ ಹನುಮ ಮೊದಲಾಗಿ ಉಳಿದ ಕಪಿಸೇನೆ ಸಹಿತ ತವಕದಲ್ಲಿ ದಕ್ಷಿಣಕ್ಕೆ ಮುಖವಾಗಿ ಬಹಳ ದೇಶಗಳ ಕಳೆದು ನಡೆದಂದರಲ್ಲಿ ಪುಡುಕುದ ನಡೆದಂದರಲ್ಲಿ ಪುಡುಕುದ ಭುವನದೊಳತಿ ಪುಣ್ಯಕ್ಷೇತ್ರ ಬ್ರಹ್ಮಾಲಯಗಳ ಕಂಡು ನೆರೆ ನಮಿಸುತ್ತ ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ನೀವೆಲ್ಲರೂ ಒಟ್ಟಾಗಿ ಸೇರಿ ಈ ಘೋರ ಕಾನನದೋಳು ಸುಮ್ಮನೆ ಕುಳಿತಿರ್ಬೋದು ಈ ಘೋರ ಕಾನನದೋಳು ಸುಮ್ಮನೆ ಕುಳಿತಿರ್ಬೋದು ಯಾರಯ್ಯ ನೀವು ಯಾರಯ್ಯ ಅಯ್ಯ ಕಪಿವೀರರೇ, ಅಯ್ಯ ಪಕ್ಷೀಂದ್ರ, ನಾನು ಜಟಾಯುವಿನ ಅಣ್ಣನಾದ ಸಂಪಾತಿ. ಗೊತ್ತಾಯ್ತಯ್ಯ. ನಿಮ್ಮ ಮುಖವು ದುಃಖದಿಂದ ಬಾಡಿ ಹೋಗಿದೆಯಲ್ಲ, ಏನಾಯಿತು ತಮಗೆ?
ಸಕಲ ವರ್ತಮಾನವನ್ನು ತಿಳಿಸುವಿರಾ? ಅಯ್ಯ ಪಕ್ಷೀಂದ್ರ, ಕೇಳಬೇಕಯ್ಯ, ಕೇಳಬೇಕು. ವಸುದೆಗುತ್ತಮವಾದ ಯೋಧ್ಯ ಪಟ್ಟಣದಲ್ಲಿ ವಸುದೆಗುತ್ತಮವಾದ ಯೋಧ್ಯ ಪಟ್ಟಣದಲ್ಲಿ ದಶರಥನ ಪರೆಂಬ ಧರಣಿ ಪಾಲಕಗೆ ಕುಸುಮಗಂಧಿಯರು ಮೂವರು ಹೆಂಡಿರೊಳಗೆ ಕುಸುಮಗಂಧಿಯರು ಮೂವರು ಹೆಂಡಿರೊಳಗೆ ವಸುದೇ ಉತ್ತಮವಾದ ಯೋಧ್ಯ ಪಟ್ಟಣರಿ ಪಕ್ಷೀಂದ್ರ, ಅಯೋಧ್ಯೆಯ ಸಾರ್ವಭೌಮನ ಕೂಡಿಕೊಂಡು ವನವಾಸಕ್ಕೆ ಲಂಕಾಧಿಪತಿಯಾದಂತಹ ರಾವಣೇಶ್ವರ ಕೊಂಡು ನಾವೆಲ್ಲರೂ ಹೊರಟಿದ್ದೇವೆ ರಾಮ ಸೇವೆಗಾಗಿ. ರಾಮ 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 ಕಪಿವೀರರೇ, ಓ ಆ ರಾಮನಾಮದ ಪ್ರಭಾವವನ್ನು ಏನೆಂದು ಹೇಳಲಿ? ರವಿಕಿರಣ ದುರಿಯಿಂದ ಬೆಂದು ಹೋದಂತಹ ನನ್ನ ರೆಕ್ಕೆಗಳು ಇದೋ ಪುನಃ ಮೂಡಿ ಬಂದು ಯೋಗ ಭಾಗ್ಯ. ಇದೋ ನನ್ನ ಮೇಲೇರಿ ಕುಳಿತುಕೊಳ್ಳಿ. ಲಂಕಾ ದ್ವೀಪವಿರುವಂತಹ ಸ್ಥಳವನ್ನು ನಾನು ತೋರಿಸಿಕೊಡುತ್ತೇನೆ. ಹಾಗೆಯೇ ಆಗಲಿ.
ಸಂಜಾತ ಹನುಮ, ಜಾಂಬವದೇವ, ಈ ಕಾರ್ಯಕ್ಕೆ ನೀನೇ ಯೋಗ್ಯನಯ್ಯ. ಹೌದೇ? ಸಾಗರವನ್ನು ಲಂಘಿಸಿ ರಾಕ್ಷಸರ ಪಟ್ಟಣವನ್ನು ಸೇರಿ ಸೀತಾನ್ವೇಷಣೆಯನ್ನು ಮಾಡಿ ರಾಕ್ಷಸರನ್ನು ಕುಟ್ಟಿ ಕುಟ್ಟಿ ಕೆಡ ಹಾಕಿ ಮಾತೆಯಾಂತ ಸೀತಾದೇವಿಯನ್ನು ಕಂಡು ಬರೋದಕ್ಕೆ ನೀನೇ ಕಲಿ ಹನುಮ, ನೀನೇ ತಕ್ಕವನು. ಜಾಂಬವರೇ, ಓ ಶ್ರೀರಾಮದೇವರ ಅನುಗ್ರಹ ಹೊಂದಿದ್ದರೆ ಯಾವುದೇ ಕಾರ್ಯವೂ ಅಸಾಧ್ಯವಲ್ಲ. ಒಳ್ಳೆಯದು. ನೀವಂದಂತೆಯೇ ಈಗಲೇ ಮಹೀಂದ್ರ ಪರ್ವತವನ್ನೇರಿ ಅಲ್ಲಿಂದ ಕಾಲೂರಿ ಲಂಕೆಗೆ ಲಂಘನವನ್ನು ಗೈಯುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ, ಜೈ ಶ್ರೀರಾಮ್. ಈ ಮಧ್ಯರಾತ್ರಿಯ ಹೊತ್ತು ನಿದ್ದೆ ಮಾಡದೆ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡುತ್ತಿದ್ದೀಯಲ್ಲ. ಹೌದು. ಈ ಲಂಕಾ ರಾಷ್ಟ್ರದ ರಕ್ಷಣೆಯನ್ನು ಹೊತ್ತ
ಲಂಕಿಣಿಯೇ ನಾನು. ನಿನ್ನನ್ನೀಗ ಮುರಿದು ಮುಕ್ಕಿ ಬಿಡುತ್ತೇನೆ. ಅಯ್ಯಯ್ಯೋ, ನಿನಗೆ ಬೇರೆ ಕೆಲಸ ಇಲ್ವಾ? ನಿದ್ದೆಯೂ ಬರುವುದಿಲ್ವಾ ನಿನಗೆ? ನಿದ್ದೆ ಇಲ್ಲ ಕಾಣೆ. ರಾತ್ರಿ ಹೊತ್ತು ನಿದ್ದೆ ಮಾಡದೆ ದೊಂದಿ ಹಿಡಿದು ತಿರುಗಾಡ್ತಾ ಇದ್ದೀಯಲ್ಲ. ಹೌದು, ಈ ಹನುಮಂತನಲ್ಲಿ ನಿನ್ನ ಉದ್ದುರುಟುತನ ಎಲ್ಲ ತೋರಿಸಬೇಡ. ನನ್ನ ಬಲ ಏನು ಅಂತ ಕ್ಷಣದಲ್ಲಿ ತೋರಿಸಿಯೇನು? ಹನುಮಂತನಾದ್ರೇನೋ ಕಣ್ಣು ಮೂರುಂಟೋ ನಿನಗೆ? ನಿನ್ನ ತಲೆ ಮುರಿತೇನೆ. ಸಾಧ್ಯ ಆದ್ರೆ ನೋಡು. ತದೇಕ ಮನಸ್ಸಿನಿಂದ ಚಿಂತಿಸುತ್ತ ರಾಮ ಧ್ಯಾನದೊಳಿರುವಂತ ಸೀತಾದೇವಿಯ ಕಂಡು ಅನೇಕ ಸ್ತೋತ್ರವ ಮಾಡಿ ವೃಕ್ಷವೊಂದನ್ನೇರಿ ಸುಮ್ಮನೆ ಕುಳಿತಿರಲು ಮರುದಿವಸ ಅಸ್ತಮಾನವಾಗಲು ಆ ಸಮಯದಲ್ಲಿ ರಾವಣನು ಸರ್ವಾಭರಣ ಅಲಂಕಾರದಿ ಬೊಂಬಾಳ ದೇವಿಗೆ ಅವನಾಂತರಕ್ಕೆ ಬಂದು ಸರಮಿತ್ರಿ ಜಡೆಯರ ಕೂಡಿ ಜಾನಕಿಯ ಅಂತರ್ಭಾವವೇನೆಂದು ಕೇಳಲು ಸೀತೆ ರಾಮ ಮಾತನಾಡಬಾರದೇನೆ ಸುಜಾಣಿ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಿರದ ಸೋತು ಬಂದಳೆದಾಗೆ ಬಲ್ ಪ್ರೀತಿಗಿಂತ ಮಾತನಾಡಬಾರದೇನೆ ಸುಜಾನೆ ಮಾತನಾಡಬಾರದೇನೆ ಸೀತಾದೇವಿ
ಮನದಿಂದ ಮಾತನಾಡ ಬಾರದಿ ಪ್ರಿಯೆ ಸೀತೆ, ರಾಮ, ನಿನ್ನ ನೆನವರಿಕೆಯಿಂದ ರಾತ್ರಿ ನಿದ್ದೆ ಹತ್ತಲಲ್ಲ. ರಾಮ, ನಿನ್ನನ್ನು ಕಂಡ ಬಳಿಕ ಕಾಮನ ಬಾಣಕ್ಕೆ ತುತ್ತಾಗಿ ಒದ್ದಾಡುತ್ತಾ ಇದ್ದೇನೆ. ರಾಮ, ಸೌಭಾಗ್ಯ ಸಂಪನ್ನನಾದಂಥ ದಶಕಂಠ ರಾವಣನ ಮುಖವನ್ನು ನೋಡಿ ಒಮ್ಮೆ ಕಿರುನಗೆಯನ್ನು ಸೂಸು. ರಾಮ, ಪ್ರೀತಿಯಿಂದ ಮಾತನಾಡು ಸೀತೆ. ಕುಜನಿಗೆ ಜಾನಕಿಗೆ ಕಳನುಡಿ ಕಿವಿಗೆ ಕರ್ಕಜವಾಗಿ ನಾಟಿದು ಬಳಿಕ ಕಂಗಳಲ್ಲಿ ಕಿಡಿ ಮಸಗಿ ಕೈಯಳು ತೃಣವ ಮುರಿದಿಕ್ಕಿ ಬಣಗು ರಕ್ಕದ ಗಮನಿಸುತ್ತೆ ಎಂತೆಂದಳು. ದುಷ್ಟ ಪಿಸುಳ ನಾಯಿ ರಣಹೇಡಿ ಚಾಂಡಾಲ ದುರ್ಜನ ದುರಾಚಾರಿ ಅಧಮಾಧಮ ನನ್ನ ಶ್ರೀರಾಮಚಂದ್ರನೆಲ್ಲಿ, ನೀನೆಲ್ಲಿ? ಇದು ಈ ತೃಣಕ್ಕೆ ಸಮಾನ, ತೃಣಕ್ಕೆ ಸಮಾನ. ಏನಂದೇ? ಕರುಳ ಕತ್ತರಿ ಜಾನಕಿಯ ವಚನಾಸ್ತ್ರದಲ್ಲಿ ದುರುಳ ರಾವಣ ಕೋಪರಿಯು ಖಡ್ಗವನ್ನು ತರಳೆಯವು ಕಡಿದು ಬಿಸುಡುವೆ ಎಂದು ಬರುತ್ತಿರಲು ವರ ಪ್ರತಿವೃತೆ ಎದುರಿಗೆ ಕೋಮಲೆಯಾದ ಸೀತಾ ವಚನ ಎಂಬಂತಹ ಕೂರಸಿಯು ನನ್ನ ಅಭಿಮಾನದ ಹೃದಯವನ್ನು ಇರಿಯುತ್ತಾ ಇದೆ. ಅಪಮಾನದ ಮಾತುಗಳನ್ನು ಕೇಳಿಯೂ ಇವಳನ್ನು ನಾನು ಉಳಿಯಗೊಡಬಹುದೇ? ಅಯ್ಯ ಕರವಾಳದಿಂದ ಈಗಲೇ ಇವಳ ಶಿರಚ್ಛೇದನ ಮಾಡುತ್ತೇನೆ. ಸ್ವಾಮಿ, ಸ್ವಾಮಿ, ತಡೆಯಬೇಡ ಮಂಡೋದರಿ, ತಡೆಯಬೇಡ. ಪ್ರಾಣನಾಥ, ಶ್ರೀಹತ್ಯೆಯು ಮಹಾಪಾತಕವಲ್ಲವೇ? ನಿಮ್ಮ ಪ್ರೀತಿಯ ಮಡದಿಯಾಗಿರುವ ಮಂಡೋದರಿ ನಾನಿರುವಾಗ ಈ ಪರಸ್ತ್ರೀಯರನ್ನು ಯಾಕೆ ಬಯಸುತ್ತೀರಿ? ಬನ್ನಿ, ಅರಮನೆಯನ್ನು ಸೇರೋಣ. ಬನ್ನಿ ಸ್ವಾಮಿ, ಬನ್ನಿ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯವುದೆಂದು ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿದನು ರಘುವರನ ಮನಸ್ಸಿನೊಳು ಜಾನಕಿಯು ಕೇಳುತ್ತಿರಿ ಕಾವಲಿಯ ರಕ್ಕಸರು ಕೇಳದಂತೆ ಅಮ್ಮ ಜಾನಕಿ ದೇವಿ, ರಾಮ, ನಿಮ್ಮ ಪವಿತ್ರ ಪಾದ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯೇ. ರಾಮ, ಮಂಗಲ ಮಹಿಮ ರಾಮನ ಪಾದ ದೆಡೆಯಿಂದ ಬಂದೆ ನಮ್ಮ ಮಂಗಲ ಮಹಿಮ ರಾಮನ ಪಾದ ದೆಡೆಯಿಂದ ಬಂದೆ ನಮ್ಮ ಕೋಮಲಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಕೋಮಲಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ವಾತ ಸಂಭವ ಎನ್ನ ಮಾತೆ ಅಂಜನ ದೇವಿ ಬಂದೆ ನಮ್ಮ ಭಾನುಜಾತ ಎನ್ನುಡೆಯ ಸಂಪ್ರೀತಿಯು ಕಳುವಲು ಬಂದೆ ನಮ್ಮ
ಮಹಿಮ ರಾಮನ ಪಾದದಡೆಯಿಂದ ಬಂದೆ ನಮ್ಮ ಅಮ್ಮ ಜಾನಕಿ ದೇವಿ, ರಾಮ, ಶ್ರೀರಾಮಚಂದ್ರ ದೇವರ ಅಪ್ಪಣೆಯಂತೆ ತಮ್ಮನ್ನು ಅರಸುತ್ತಾ ಬಂದ ಹನುಮಂತ ನಾನಮ್ಮ. ರಾಮ, ಇದು ರಾಮದೇವರು ಧರಿಸುವಂತಹ ಮುದ್ರೆಯುಂಗುರ ಹೌದೇ? ನೋಡಿ ಹೇಳ್ತೀಯಾ ತಾಯಿ? ಆಂಜನೇಯ, ತಾಯೇ, ನನ್ನ ಪತಿದೇವರು ಕ್ಷೇಮವಷ್ಟೇ. ಹಾ, ಸಹೋದರನಾದಂಥ ಲಕ್ಷ್ಮಣನು ಕ್ಷೇಮವಾಗಿರುವುದಷ್ಟೇ. ಹೌದು ತಾಯಿ, ಖಂಡಿತ. ನನ್ನಂಥ ಪಾಪಿಗಳು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹನುಮ? ಹಾಗನ್ನಬೇಡಿ ತಾಯಿ. ನನಗಿನ್ನು ಮುಕ್ತಿ ಯಾವಾಗ ಹನುಮ? ದೇವಿ, ಮುಕ್ತಿ ಯಾವಾಗ ಸಿಗ್ತದೆ ಹೇಳು? ತಾಯೇ, ಚಿಂತಿಸಬೇಡಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಸೆರೆ ಬಿಡಿಸಿ ಕೊಂಡೊಯ್ಯದಿದ್ದರೆ ನಾನು ರಾಮಬಂಟ ಹನುಮಂತ ಅಲ್ಲವೆಂದು ತಿಳಿಯಿರಿ ತಾಯಿ. ಆಂಜನೇಯ, ತಾಯೇ, ನನ್ನ ಪತಿದೇವರನ್ನು ಕಾಣುವಂಥ ಯೋಗ ನನಗೆ ತೋರಿಸಿ ಕೊಡ್ತೀಂತಾದ್ರೆ ಖಂಡಿತ ತಾಯಿ. ಸಂತೋಷವಾಯಿತು. ಇದೋ ನನ್ನ ಕೈಯಲ್ಲಿ ಇದ್ದಂತಹ ಈ ಚೂಡಾಮಣಿಯನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೇನೆ. ಒಳ್ಳೆಯದು ತಾಯಿ. ಇದು ನನ್ನ ಪತಿದೇವರಿಗೆ ಕೊಡು, ನನ್ನ ಪತಿದೇವರಿಗೆ ಕೊಡು ಹನುಮ, ಕೊಡು ಹನುಮ. ಆಗಲಿ ಮಾತೆ, ಅವಶ್ಯವಾಗಿ ಕೊಡುತ್ತೇನೆ. ನಾನಿನ್ನು ಹೋಗಿ ಬರಲೇ ತಾಯೇ? ನಿನ್ನ ಕಾರ್ಯದಲ್ಲಿ ಶುಭವಾಗಲಿ. ಸಿಕ್ಕಿತು ನನಗೊಂದು ತೋಟ, ಮಾತೆಯಾದ ಸೀತೆಯಿಂದ ಗುರುತಿನ ಚೂಡಾಮಣಿ ನನ್ನ ವಶವಾಯಿತು. ಈ ವನವನ್ನು ಈಗ ನಾಶ ಮಾಡುತ್ತೇನೆ. ಬಂದಂತಹ ರಕ್ಕಸರನ್ನು ಕೊಲ್ಲುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಕೇಳಿದೆಯಲ್ಲ, ಭಯಂಕರವಾದ ಕಪಿಯೊಂದು ವನವನ್ನು ನಾಶ ಮಾಡಿ ಮಲಗಿ ನಿದ್ರಿಸಿದಂತಹ ರಾಕ್ಷಸರನ್ನೆಲ್ಲ ಕೊಂದು ಹಾಕಿದೆಯಲ್ಲ. ಎಲ್ಲಿ ಎಲ್ಲಿ ಅಕ್ಷಕುಮಾರರು ಮುಂದೆ ಬರಲಿ, ಮುಂದೆ ಬರಲಿ. ದುಷ್ಟ ಕಪಿಯ ಹಾವಳಿಗೆ ಇಷ್ಟು ಭಯಪಡುವುದೇತಕ್ಕೆ ನೀನು? ಅದನ್ನು ಹೊಡೆದು ಮಣ್ಣುಗೂಡಿಸುವುದಕ್ಕೆ ನಾನಿಲ್ವೇ? ಹೆದರಬೇಡ, ಹೆದರಬೇಡ. ಓಹೋ ಹೋ 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 ಒಡೆಯ, ಕೊಲ್ಲುವೆ ನಾನ ಕಪಿಯ. ದುಷ್ಟ ಕಪಿಯೊಂದು ವನವನ್ನು ಪ್ರವೇಶ ಮಾಡಿ ಅಹಿತವನ್ನುಂಟು ಮಾಡಿದಂದು ನಮ್ಮಂಥ ರಾಕ್ಷಸರು ಭಯಪಡುವುದೇ? ಅದನ್ನೀಗಲೇ ಕೊಂದು ಹಾಕ್ತೇನೆ, ಕೊಂದು ಹಾಕ್ತೇನೆ. ಸಂತೋಷವಾಯಿತು. ತಕ್ಷಣವೇ ಸೈನ್ಯ ಸಮೇತ ನಾವೆಲ್ಲ ತೆರಳಿ ಆ ಕಪಿಯನ್ನು ಕೊಂದು ಬರೋಣ. ಅಪ್ಪಣೆ.
ಬಂದೆಯೋ? ಓಹೋ, ಯಾಕಾಗಿ ಬಂದೆಯೋ? ನಮ್ಮ ವನವನ್ನೆಲ್ಲ ಹಾಳುಗೆರೆ ಎಂದು ಅಹಂಕಾರದ ಉಬ್ಬಬೇಡ, ಉಬ್ಬಬೇಡ. ನಿನ್ನನ್ನು ಕೊಂದು ಬಿಟ್ಟೇನು. ನೀನು ನನ್ನನ್ನು ಕೊಲ್ಲುವವನು? ಹೌದು, ಕೊಲ್ಲುವ ಬಡನೆ ನೀನು. ರಕ್ಕಸನಿ, ಏನು ರಾಮ ಭಕ್ತನಾದಂತಹ ಹನುಮಂತ ನಾನು. ನನ್ನನ್ನೂ ನೀನು ಕೊಲ್ಲಬಲ್ಲೆಯ? ಕೊಲ್ಲು ನೋಡೋಣ. ಬಾ ಮುಂದೆ ಯುದ್ಧಕ್ಕೆ. ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ಓಹೋ, ಆದರೂ ರಾಕ್ಷಸರ ಆವಾಸ ಸ್ಥಾನವಾದಂತಹ ಲಂಕೆಯನ್ನು ಸೇರಿ ನೀನು ಬದುಕಬಹುದೆಂದು ಬಗೆದೆಯೇನೋ? ಇದು ಕೇವಲ ಕನಸಿನ ಗಂಟಾಗಿ ಹೋದೀತು. ಎಲ್ಲ ರಕ್ಕಸಾಧಮ ಏನು ಮತ್ತು ನಿನ್ನವರೆಲ್ಲರೂ ನಾಶವಾಗುತ್ತಾ ಇದ್ದರು. ಅದನ್ನು ನೋಡುತ್ತಾ ಮತ್ತು ನನ್ನನ್ನು ಕೆಣಕುವುದಕ್ಕೆ ಬರುತ್ತಿರುವೆಯಲ್ಲ. ನಿನ್ನನ್ನು ಬಿಡುವುದಿಲ್ಲ. ಆರೆ ಗಳಿಗೆಯಲ್ಲಿ ನಿನ್ನನ್ನು ನಿಗ್ರಹಿಸಿ ಬಿಡುತ್ತೇನೆ. ಹೌದೇ? ಮುಂದೆ ಬಾ, ನಿಲ್ಲು ಯುದ್ಧಕ್ಕೆ. ಯಾವುದೋ ಕಾಡಿನಿಂದ ಓಡಿ ಬಂದು ನಮ್ಮ ಉಪವನವನ್ನು ನಾಶ ಮಾಡಿದೆಯಲ್ಲ. ಹೌದು. ಅಕ್ಷಯ ಕುಮಾರಾದಿ ವೀರರನ್ನು ಸಂಹರಿಸಿದ್ದೀಯಲ್ಲ. ಹೌದು. ನಿನಗೆ ಕಡೆಗಾಲ ಸಮೀಪಿಸಿತ್ತೆಂದು ತಿಳಿ. ಕಡೆಗಾಲ ಕೊಡುವವನು ನೀನೆಯೋ? ಕಡೆಗಾಲವು ಎನಗಲ್ಲ.
ರಾಕ್ಷಸಾಧಮ, ನನಗೆ ಕಡೆಗಾಲವನ್ನು ಕಾಣಿಸುತ್ತಿರುವ ನಿನ್ನನ್ನು ಹೆಚ್ಚು ಸಮಯ ಈ ಪೊಡವಿಯಲ್ಲಿ ನಾನು ಉಳಿಸಲಾರೆ. ಈಗಲೇ ಯಮನೂರಿಗೆ ಕಳುಹಿಸುತ್ತೇನೆ. ಮುಂದೆ ನಿಲ್ಲು. ಬಾ ಮುಂದೆ. ಏನಾಶ್ಚರ್ಯ! ಕೋತಿಯೊಂದು ನಮ್ಮ ಪುರಕ್ಕೆ ಪ್ರವೇಶ ಮಾಡಿ ಉಪವನವನ್ನು ನಾಶ ಮಾಡುತ್ತಾ ಜಂಬುಮಾಲಿ, ಅಕ್ಷಯ, ಕುಮಾರಾದಿ ರಕ್ಕಸ ವೀರರನ್ನು ಕೊಂದು ಹಾಕಿದೆ ಎಂಬ ವಿಚಾರ ಕೇಳಿ ರಕ್ತ ಕುದಿಯುತ್ತಿದೆ. ಇಂದ್ರನನ್ನೇ ಸೋಲಿಸಿ ಇಂದ್ರಜಿತು ಎಂಬ ಬಿರುದನ್ನು ಪಡೆದ ನಾನು ಸುಮ್ಮನಿರುವುದು ಸರಿಯಲ್ಲ. ಈ ಕ್ಷಣವೇ ಆ ಕಪಿಯನ್ನು ಎದುರಿಸಲು ಆ ಕಡೆಗೆ ಧಾವಿಸುತ್ತೇನೆ. ಎಲ್ಲ ರಕ್ಕಸ, ಯಾರು ನೀನು? ನಿಮ್ಮವರೆಲ್ಲ ನನ್ನಿಂದ ಹತರಾಗಿ ಹೋದರು. ನನ್ನ ಎದುರು ಮತ್ತೆ ಬಂದಿದ್ದೀಯಲ್ಲ? ಹೌದು. ಆಂಜನೇಯನಾದ ನನ್ನೆದುರು ಬಂದ ನೀನು ಯಾರು ಹೇಳು? ಓ ಕೊಡಗನೆ, ಸಾಕು ಬಿಡಿ ಬಿಡಿ ಸಾಯಲಿ ಕಪಿ. ಕಪಿ, ಸ್ವರ್ಗಾಧಿಪತಿಯಾದ ದೇವೇಂದ್ರನನ್ನೇ ಯುದ್ಧದಲ್ಲಿ ಸೋಲಿಸಿ ಇಂದ್ರಾರಿ ಎಂಬ ಬಿರುದನ್ನು ಪಡೆದ ಇಂದ್ರಜಿತು ನಿನ್ನ ಮುಂದೆ ನಿಂತಿದ್ದೇನೆ. ಇದೋ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ನಿನ್ನನ್ನು ಧರೆಗುರುಳಿಸುತ್ತೇನೆ. ಪ್ರಯೋಗಿಸು ನೋಡೋಣ.
ಮಂತ್ರಿ ಪ್ರಹಸ್ತ, ರಾವಣೇಶ್ವರ, ಇಂದ್ರಾರಿಯು ದುಷ್ಟ ಕಪಿಯನ್ನು ಬಂಧಿಸಿ ನಮ್ಮ ಅರಮನೆಗೆ ಎಳೆದುಕೊಂಡು ಬಂದಿದ್ದಾನೆ. ವಿಷಯ ನಿನಗೂ ಗೊತ್ತಿದೆ ತಾನೆ. ಈತನ ವಿಚಾರಣೆಯನ್ನು ಮಾಡು. ಸರಿ ಸರಿ ರಾವಣೇಶ. ಎಲ್ಲವೋ ಕಪಿಯೇ, ಯಾವ ದೇಶದಿಂದ ಬಂದೆ ವೀರ ಕಪಿರಾಯ. ಕಪಿರಾಯ ಮುಂದೆ ಯಾವಲ್ಲಿಗೆ ಪಯಣವಯ್ಯ, ಯಾವಲ್ಲಿಗೆ ಪಯಣವಯ್ಯ, ವಿಚಾರ ಏನಯ್ಯ. ಹೆತ್ತ ತಾಯಿ ತಂದೆ ಯಾರು, ಹೆತ್ತ ತಾಯಿ ತಂದೆ ಯಾರು, ಇತ್ತ ಬಂದು ದೇಕಿಯೇ ಮತ್ತೆ ಕಿತ್ತು ವನವ ಕೆಡಿಸಿದಂತ ವೃತ್ತಾಂತ ಏನಯ್ಯ. ಯಾವ ದೇಶದಿಂದ ಬಂದೆಯ ವೀರ ಕಪಿರಾಯ. ಎಲ್ಲವೋ ಕೋಡಗನೆ, ಏನು, ಯಾರು ನೀನು? ಆಹಾ, ಎಲ್ಲಿಂದ ಬಂದೆ? ಓ, ನಿನ್ನ ತಂದೆ ತಾಯಂದಿರು ಯಾರು? ಆಹಾ, ಉಪವನವನ್ನು ಹಾಳು ಮಾಡಿದುದು ಯಾಕೆ? ಅಕ್ಷಕುಮಾರಾದಿ ವೀರರನ್ನು ಕೊಂದ ಕಾರಣಗಳೇನು ಹೇಳಯ್ಯ, ಹೇಳು. ಮಂತ್ರಿವರ, ದಶಕಂಠ ಎಂಬಾತ ಯಾರೋ ದಶಕಂಠ ಎಂಬಾತ ಯಾರೋ ತೋರಬೇಕಯ್ಯ ಉಸುರುವೆನೆಲ್ಲ ನಿಮ್ಮೊಳು ಕಾರ್ಯ ತಂತರಿಯ. ದಶಕಂಠ ಎಂಬಾತ ಯಾರ. ಅಯ್ಯ ಅಮಾತ್ಯ, ನಿಮ್ಮಲ್ಲಿ ದಶಕಂಠನೆಂದರೆ ಯಾರು? ರಾಮ ಲಕ್ಷ್ಮಣರಿಲ್ಲದ ವೇಳೆಯಲ್ಲಿ ವಂಚನೆಯಿಂದ ಸೀತಾದೇವಿಯನ್ನು ಕದ್ದು ತಂದಂತಹ ರಾವಣನನ್ನು ಕಾಣಬೇಕಾದಂತಹ ಅಗತ್ಯವಿದೆ. ಅದಕ್ಕಾಗಿ ರಾಮಚಂದ್ರ ದೇವರು ಕಳುಹಿಸಿ ಬಂದ ವೀರ ಹನುಮಂತ ನಾನು. ಮಾತಿನಲ್ಲಿ ಜಾಣಕಪಿ, ಮಾತಿನಲ್ಲಿ ಜಾಣಕಪಿ ನೋಡಿದರೆ ಬಲವಂತ ಈತ ನಿಶ್ಚಯ ಬಾಲವನು. ಕಡೈದನು ತೈಲಾತಿ ವಸ್ತ್ರದಿಯು ಸುತ್ತಿ ಸುಡಬೇಕೆನ್ನುತ್ತ ದಶವದನ ಕೋಪದಿ ಮಂತ್ರಿ ಪ್ರಹಸ್ತ, ರಾವಣೇಶ್ವರ, ಲಂಕಾಧಿಪತಿ ರಾವಣೇಶ್ವರನ ಯೋಗ್ಯತೆಯನ್ನು ಈ ಕಪಿಯು ತಿಳಿಯದೇ ಹೋಗಿದ್ದಾನೆ. ಬಹಳ ಜಾಣನಾಗಿದ್ದಾನೆ. ಎಲ್ಲಾ ದುಷ್ಟ ಕೋಣಗನೆ, ನಮ್ಮ ಉಪವನವನ್ನೆಲ್ಲ ಹಾಳುಗೆಡಹಿದೆಯಾ? ರಾಕ್ಷಸ ವೀರನ್ನೆಲ್ಲ ಯಮಪುರಕ್ಕೆ ಅಟ್ಟಿದೆ ಎಂಬ ಅಹಂಕಾರ ಏನು ನಿನಗೆ? ಯಾತಕ್ಕಾಗಿ ಹೀಗೆ ಮಾಡಿದೆ? ಯಾತಕ್ಕಾಗಿ ಹೇಳು. ರಾವಣ, ನಿಮ್ಮ ಉಪವನವನ್ನು ರಾಕ್ಷಸ ವೀರರನ್ನು ನಾಶ ಮಾಡಿದವನು ನಾನಲ್ಲ. ಏನು, ನೀನಲ್ವೋ? ಮತ್ಯಾರು ನಾಶ ಮಾಡಿದ್ದೋ? ಯಾರು ನಾಶ ಮಾಡಿದ್ದೋ? ಅದು ನನ್ನ ಬಾಲ ರಾವಣ. ನಿನ್ನ ಬಾಲವೇ ಪ್ರಾಸ್ತ. ದೂತನಾಗಿ ಬಂದಂತಹ ಇವನನ್ನು ಅವಮಾನಿಸುವುದು ರಾಜಧರ್ಮ. ನಮ್ಮ ಉಪವನವನ್ನು ರಾಕ್ಷಸ ವೀರರನ್ನು ನಾಶ ಮಾಡಿದ್ದು ಇವನ ಬಾಲವಂತೆ. ಏನು ನೋಡ್ತಾ ಇದ್ದೀರಿ? ಇವನ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಬೆಂಕಿ ಕೊಟ್ಟು ಸುಟ್ಟು ಹಾಕಿ ಅಪ್ಪಣೆ ಮಹಾಪ್ರಭು, ಅಪ್ಪಣೆ.
ಶ್ರೀರಾಮಚಂದ್ರ. ಹನುಮ, ಪಾದ ಮೂಲದಲ್ಲಿ ಸಾಷ್ಟಾಂಗ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಎದ್ದೇಳು. ಅಣಿಯರಿತು ಬಿರಂದೈಸಿ ಶೌರ್ಯ ಗಣಿಯು ಪಾದಕ್ಕೆ ನಮಿಸಿ ನಲಿಯೇ ಸ್ವಾಮಿ ಸೀತಾಪತೆ. ಹನುಮ, ಸೀತಾಮಾತೆಯನ್ನು ಕಂಡು ಬಂದೆ ಪ್ರಭು. ಹನುಮ, ಸೀತಾಮಾತೆಯನ್ನು ಕಂಡು ಬಂದೆಯ? ಹೌದು ತಂದೆ. ಆಹಾ, ನೀನೇ ನನ್ನ ಪರಮ ಭಕ್ತ, ರಾಮನ ಬಂಟ ಹನುಮಂತ. ಮಗು, ಬಹಳ ಕಷ್ಟಪಟ್ಟೆಯ? ಸ್ವಾಮಿ, ಕಡಲ ಮಧ್ಯದಲ್ಲಿರುವ ಲಂಕೆಗೆ ಹೋಗಿ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ದರ್ಶನ ಮಾಡಿದೆ. ಹೌದೇ? ತಾವಿತ್ತ ಮುದ್ರೆಯುಂಗುರವನ್ನು ಅವರಿಗಿತ್ತೆ. ಹೌದೇ? ಸಂತಸಗೊಂಡ ಮಾತೆ, ಇದು ಇದು ಈ ಚೂಡಾರತ್ನವನ್ನು ಕುರುಹಿಗಾಗಿ ಕೊಟ್ಟಿರುವಳು, ಸ್ವೀಕರಿಸಬೇಕು ಸ್ವಾಮಿ. ಹನುಮ, ಬಹಳ ಸಂತೋಷವಾಯಿತು. ಮಣಿದ ಅಂಜನ ತರಳನನು ಬಿಗಿದ ಪುತಲಿ ಸಿರಿಭರನು ಮಣಿದಾಂಜನ ತರಳನನು ಬಿಗಿದ ಪುತಲಿ ಸಿರಿಭರನು ಶರಣ ಮೆಚ್ಚಿದೆ ಶರಣ ಮೆಚ್ಚಿದೆ ಭಕ್ತಿ ಗುಣಗಳ ಏನು ಯೇಸು ಪೊಗಳಲಿಗೆ ನಾನು ಧನ್ಯನಾದೆ ಪ್ರಭು. ನಿನ್ನ ಮಹಾದುಪಕಾರಕ್ಕಾಗಿ ನಿನಗೆ ಮುಂದಿನ ಬ್ರಹ್ಮಪಟ್ಟವು ಸಿದ್ಧಿಸಲಿ. ಧನ್ಯನಾದೆ ತಂದೆ. ಇದು ನಮ್ಮ ಸಂಕಲ್ಪ. ಸ್ವಾಮಿ ಧನ್ಯ, ನಾನು ಪರಮ ಧನ್ಯ ಸ್ವಾಮಿ. ಆರತಿಯ ತಿರು ಶ್ರೀರಾಮಚಂದ್ರಗೆ ದಶರಥ ಬಾಲಗೆ ಆರತಿ ಎತ್ತಿರೆ ಶರಣ ವತ್ಸಲ ಮೋಕ್ಷದಾಯಕ ಮುಕುತಿದಾಯಕ ಆರತಿ ಎತ್ತಿರೆ ರಾಷ್ಟ್ರೋದಾರಗೆ ಮಂಗಳ ಕರದೊಳು ಪರಜು ಹರುಜದಿ ಬಕುದರ ಪರಿಬಗೆ ಪುರಗ ಭೂಷಣನ ಕುಮಾರ ಗಜಭದನನ ಚರಣ ಗಮನಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖನವರಿಗೆ ಗಣಪಗೆ ಹಾಲು
ಇಷ್ಟರವರೆಗೆ ಲಂಕಾದಹನ ಎಂಬ ಸೂತ್ರದ ಬೊಂಬೆಯಾಟ ನಡೆಸಿಕೊಟ್ಟಿರುವಂಥ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ಇದರ ಮುಖ್ಯಸ್ಥರಿಗೆ ಹಾಗೂ ಸಹಕರಿಸಿದಂಥ ಅವರೊಂದಿಗೆ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ಶಶಿಧರ ಕಲ್ಮಂಜ, ದಕ್ಷಿಣ ಕನ್ನಡ ಜಿಲ್ಲಾ BJP ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ಮಾಜಿ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಶಶಿಧರ ಕಲ್ಮಂಜ ಇವರು ವೇದಿಕೆಗೆ ಬಂದು ಈ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟದ ಮುಖ್ಯಸ್ಥರು ಹಾಗೂ ಅವರ ತಂಡಕ್ಕೂ ಗೌರವಾರ್ಪಣೆ ಸಲ್ಲಿಸಲಿದ್ದಾರೆ. ದಯಮಾಡಿ ಈ ಬೊಂಬೆಯಾಟದ ಸೂತ್ರಧಾರಿ ಹಾಗೂ ಮುಖ್ಯಸ್ಥರಾಗಿ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಪರಿಸರವಂತ ಎಂಜಾಯ್ ನೀಡಿದವರ ಮಾತರೆಗಳ ಈ ನೇಮೋತ್ಸವ ತೂವರ ಅವಕಾಶ ಕೆಲವು ಸಂದರ್ಭ ಇವರೊಂದಿಗೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸಂಪತ್ ಬಿ ಸುವರ್ಣ, ಮಾಜಿ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ BJPಯ ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಕೊಡುಗೈ ದಾನಿ ಶಶಿಧರ ಕಲ್ಮಂಜ ಇವರಿಂದ ಗೌರವಾರ್ಪಣೆ. ಮಾತೆಲ್ಲ ಕುಳ್ಳುಗಲ್ಪ ಆ ದೈವದ ನರ್ತನ ಸೇವನೆ ಕೂಡ ಮಾತೆಗಳ ತೂಪಣಕ್ಕೆ ಒಂದು ಅವಕಾಶ ತಿಕ್ಕೊಂಡು ಐದು ಬಾಳದ ನಿಕ್ಕಲು ವಿನಂತಿ ಈತ ಮಾಡ್ಕೊಂಡು ಏರಿಯ ಎದುರು ಅವಳು ಏರಿಯ ಉಂಟುವಂತಿದ್ದ ಅವಕಾಶ ಇದ್ದಿ ಮಲ್ತದ ಮಾತೆಲ್ಲ ಕುಳ್ಳುಳೆ ಮಾತೆಗಳ ದೈವದ ನರ್ತನ ಸೇವನೆ ತೂಪಣಂತಿದ್ದ ಅವಕಾಶ ತಿಕ್ಕೊಂಡು ಬಂದದ ನಮ್ಮ ವಿನಂತಿ ಮಾಡ್ಬೋಣ. ಧನ್ಯವಾದ. ಜೀರ್ಣೋದ್ಧಾರ ನೇಮೋತ್ಸವ ನೋಡ್ಬಿಟ್ಟು ಎಲ್ಲ ಕಾಲಾವಧಿ ವರ್ಷದ ನೇಮೋತ್ಸವ ಅಂಚನೆ ಪರಕ್ಯದ ಗಗ್ಗರ ಸೇವೆಲ್ಲ ನಡಪರಂಡು ರಾತ್ರಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಎಲ್ಲ ಉಂಡು. ಮಾತ ಊರದ ಪರವರ್ದ ಮಾತ ಭಕ್ತಾಭಿಮಾನಿನೆಲ್ಲ ಗಣೇಶ್ ಈ ಒಂದು ಜೀರ್ಣೋದ್ಧಾರ ಅಂಚನೆ ಪುನಃ ಪ್ರತಿಷ್ಠಾ ಮಹೋತ್ಸವದ ಬ್ರಹ್ಮ ಕಲಶೋತ್ಸವ ಸಮಿತಿ ಪರವಾದ ಎದುಕೊಂದು ಈ ಊರಿಗೂ ಮುಲ್ಪದಕ್ಕೆ ಮಾತ ಭಕ್ತಾಭಿಮಾನ ಬರ್ಪಣತ್ತೆ ಬೇತೆ ಬೇತೆ ತಾಲೂಕು ಹೊಡ್ದಲ ಬೇತೆ ಬೇತೆ ಊರು ಹೊಡ್ದಲ ಮುಲ್ಪದ ನೇಮೋತ್ಸವ ಮುಲ್ಪದ ದೈವರಾಜ ಗುಳಿಗಣ ಕಾರ್ಣಿಕದ ನೇಮೋತ್ಸವ ಓಡು ಪಂಪಣದ ಉದ್ದೇಶದಿ ಒಂದು ನಟ ಬತ್ತದಿಪ್ಪೇರು ಅಕ್ಲೆಗ್ಲ ಒಂಜಿ ನಮ್ಮ ಈ ಜಾಗದ ನೇಮೋತ್ಸವ ತೂವರ ಅವಕಾಶ ಮಲ್ತುಕೊಡು ಐಕ್ಯಬಾಡದ ಕೊಡೋರ ನಿಕ್ಲಾಡಿ ವಿನಂತಿ ಮಲ್ತೊಂದಲ್ಲ ಮಿತ್ತಿದ ನೆಟ್ಟು ಪೂರ ಮ್ಯಾಟ್ ಪಾಡ್ದ ತರ್ಪಲ್ ಪಾಡ್ದ ದಯಮಲ್ತದ ಒಂಜಿ ಅರ್ಧ ಗಂಟೆದ ಪೊರ್ತುಡು ಆ ದೈವದ ನರ್ತನ ಸೇವೆದ ಪೊರ್ತುಡು ಮಾತೆಲ್ಲ ಅಲ್ಪ ಕುಳ್ಳುಲಿ ಬೊಕ್ಕ ಬೋಣ್ಣ ಪಿರಾವಡು ಅಂತದ್ದು ತುಳಿ ನಿಕ್ಲಾಡಿ ಇವತ್ತು ವಿನಂತಿ ಮಲ್ತೊಂದು ಇತ್ತ ಕೆಲವೇ ಪೊರ್ತುಡು ದೈವದ ನರ್ತನ ಸೇವೆ ಶುರು ಹಾಕೊಂಡು ಮಾತೆಲ್ಲ ಭಕ್ತಿಪೂರ್ವಕವಾದ ಆ ನರ್ತನ ಸೇವೆ ತೋದು ದೇವರ ಗಂಧ ಪ್ರಸಾದವನ್ನು ಜೊತೊಂದು ಈ ಜಾಗದ ದೇವರಾಜ ಗುಳಿಗನ ಕಾರ್ಮಿಕ ತಂದೆ ಪಾಡ್ದನ ಟರ್ಪಲ್ದ ಮಿತ್ತ ಅತನ ಮ್ಯಾಟದ ಮಿತ್ತ ಕೊಳ್ಳುದು